ಅನಾಲಿಸಿಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಅನಲೈಸ್ ಮಾಡೋಕ್ಕಿಂತ ಇವತ್ತಿನ ಟ್ರೇಡ್ ಅನಲೈಸ್ ಮಾಡೋಕ್ಕಿಂತ ಮೊದಲು ಇವತ್ತಿನ ಲೈವ್ ಯಾರು ಅಟೆಂಡ್ ಆಗಿದ್ರಿ? ಸೊ ಲೈವ್ ಇಂದ ಏನಾದರೂ ಬೆನಿಫಿಟ್ ಆಯ್ತಾ? ಅಗೇನ್ ನೀವು ಹೇಳಿದ್ದೀರಾ ನನಗೆ ಗ್ರೂಪಲ್ಲಿ ಕೂಡ. ಸೊ ಜಸ್ಟ್ ಒಂದ್ಸಾರಿ ಕೇಳು ಅನ್ನೋ ಒಂದು ಕ್ಯೂರಿಯಾಸಿಟಿ ಅಷ್ಟೇನೆ. ಸೊ ಎಷ್ಟು ಜನ ಜಾಯ್ನ್ ಆಗಿದ್ರಿ ಒಬ್ಬೊಬ್ಬರಾಗಿ ಹೇಳಿ, ಒಂದು 2 ಮಿನಿಟ್ಸ್ ಅಷ್ಟೇನೆ. ಸೊ ಏನು ಬೆನಿಫಿಟ್ ಆಯಿತು, ಆಮೇಲೆ ಟ್ರೇಡ್ ಮಾಡಿದ್ರಾ? ಸೊ ಎಲ್ಲಿ ಟ್ರೇಡ್ ಮಾಡಿದ್ರಿ ಅದನ್ನೆಲ್ಲ ಆಮೇಲೆ ಹೇಳುವ. ಸೊ ಪೇಪರ್ ಟ್ರೇಡ್ ಮಾಡಿರೋರು ಅವೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೋದು ಆಮೇಲೆ. ಸೊ ಫಸ್ಟ್ ಹೇಳಿ ನನಗೆ. ನಾನು ಜಾಯ್ನ್ ಆಗಿದ್ದೆ ಸರ್. ಯಾರು? ನವೀನ್. ಹಾಂ ಹೇಳಿ ನವೀನ್. ನಾನು ಜಾಯ್ನ್ ಆಗಿದ್ದೆ. ಓಕೆ. ಸ್ವಲ್ಪ ನಾನು ಅಗ್ರೆಸಿವ್ ಆಗಿ ಟ್ರೇಡ್ ಮಾಡ್ಬಿಟ್ಟೆ ಬೆಳಿಗ್ಗೆನೆ. 951 ಕ್ಯಾಂಡ್ಲು. 951 ಕ್ಯಾಂಡ್ಲಿಗೆ ಫುಟ್ ಬೈ ಮಾಡಿದೆ. ಓಕೆ. ಅಲ್ಲಿಂದ ಒಂದು 50 ಪಾಯಿಂಟ್ಸ್ಗೆ ಎಕ್ಸಿಟ್ ಔಟ್. ಓಕೆ, 50 ಪಾಯಿಂಟ್ಸ್ ಅಂದ್ರೆ ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಆದ್ರಾ? ಹೌದೌದು, 4500 ಪ್ರಾಫಿಟ್. ಓಕೆ. ಸೊ ಐ ಥಿಂಕ್ ಮಾರ್ನಿಂಗ್ ಅಲ್ಲಿ ಎಕ್ಸಿಟ್ ಆಗಿರ್ತೀರಾ ನೀವು. ಓಕೆ, ಸೂಪರ್. ಮಾರ್ನಿಂಗ್ ನಿಮ್ಗೆ ಹಾಕಿದ್ದೆ, ಮೆಸೇಜ್ ಹಾಕಿದ್ದೆ. ನೀವು ನವೀನ್ ಅಂದ್ರೆ ನಮ್ಮ SR ಲೆವೆಲ್ ಅಲ್ಲಿ ಇರೋರ ಅಂತ ಕೇಳಿದ್ರಲ್ಲ. ಓಕೆ. ಸೊ ತುಂಬಾ ಜನ ನವೀನ್ ಇದಾರೆ, ತುಂಬಾ ಜನ ದಿನೇಶ್ ಇದಾರೆ. ನವೀನ್ ಡಾಗ್ ಲವರ್ಸ್ ನಮ್ದು ಪೆಟ್ ಶಾಪ್ ಹೆಸರು, ಅದರಲ್ಲೇ ನಿಕ್ ನೇಮ್ ಹಾಕಿರ್ತೀನಿ. ಓಕೆ. ಸೊ ಬೇರೆ ಯಾರಾದ್ರೂ ಜಾಯ್ನ್ ಆಗಿದ್ದೀರಾ? ನಿಮ್ಗೆ 58 ಜನ ಜಾಯ್ನ್ ಆಗಿದ್ದೀರಿ ಅಂತ ಹೇಳ್ತಿದ್ದೀರಾ. ಸೊ ಏನಾದ್ರೂ ಬೆನಿಫಿಟ್ ಆಯ್ತಾ ನಿಮ್ಗೆ, ಅಥವಾ ಏನಾದ್ರೂ ಟ್ರೇಡ್ ತಗೊಳ್ಳೋದು ಅವಾಯ್ಡ್ ಮಾಡ್ಕೊಂಡ್ರ? ಬಟ್ ಅಫ್ಕೋರ್ಸ್ 10 ಗಂಟೆ ಒಳಗಡೆ ಒಂದು ಟ್ರೇಡ್ ಇತ್ತು, ಸೊ ಅದನ್ನ ಮಿಸ್ ಮಾಡಿರ್ತೀರಾ. ಸೊ ನಾನು ಅದನ್ನ ಹೇಳಿ. ಹಲೋ ಮಾಡಿ. ಹೇಳಿ ನಾನು ಬೆಳಗ್ಗೆ ಜಾಯ್ನ್ ಆಗಿದ್ದೆ ಸರ್. ಓಕೆ ಸರ್, ನಾನು ಫುಲ್ ಡೇ ಇದ್ದೆ ಸರ್ ನಿಮ್ ಜೊತೆ. ಓಕೆ. ವಾಚ್ ಮಾಡ್ತಾ ಇದ್ದೆ ಸರ್. ನಾನು ಹೆಜ್ಜಿಂಗ್ ಮಾಡ್ಕೊಂಡಿದ್ದೆ ಸರ್. ಓಕೆ, ಹೆಡ್ಜಿಂಗ್ ಮಾಡಿ ಪ್ರಾಫಿಟ್ ಮಾಡಿದ್ರಾ? ಹೌದು ಸರ್, ಪೇಪರ್ ಟ್ರೇಡ್ ಮಾಡಿದ್ದೀನಿ, ಪ್ರಾಫಿಟ್ ಆಗಿದೆ. ಓಕೆ. ಸೂಪರ್. ಒಟ್ನಲ್ಲಿ ಯೂಸ್ ಆಗ್ತಿದೆಯಲ್ವಾ? ಲೈವ್ ಬರ್ತಾ ಇರೋದು ಯೂಸ್ ಆಗ್ತಾ ಇದೆಯಲ್ವಾ? ಸೂಪರ್ ಸರ್. ಓಕೆ. ಸೊ ಈಗ ನಾನು 2 ಜನ ಸಾಕು. ಬಿಗಿನರ್ಸ್ ರೀ ಡೇರಿಂಗ್ ಬರ್ತಾ ಇದೆ. ನೀವು ಲೈವ್ ಬರೋದ್ರಂದ್ರೆ ಬಿಗಿನರ್ಸ್ ಏನಿದ್ದಾರೆ ಈಗ ಭಯ ಪಡ್ತಿರ್ತಾರ್ರಿ, ಏನ್ ಮಾಡ್ಬೇಕು ಅನ್ನೋದು. ಹೇಳ್ತಾ ಹೋಗ್ತಿರ್ಲಿಲ್ಲ. ಆಮೇಲೆ ಏನಾಗ್ತಿತ್ತು ಅಂದ್ರೆ ನಮ್ಗೆ ಸ್ವಲ್ಪ ಧೈರ್ಯ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಇವ್ರು ಹೇಳೋದು ಕರೆಕ್ಟ್ ಇದಿಲ್ಲ, ಇದು ಈ ರೀತಿ ಆಗ್ತಾ ಇದಿಲ್ಲ, ಇನ್ ಟ್ರೇಡ್ ಮಾಡ್ಬಾರ್ದಲ್ಲ, ಇಲ್ಲಿ ತಗೋಬೇಕಿತ್ತಲ್ಲ, ಇಲ್ಲಿ ಹೆಜ್ಜಿಂಗ್ ಮಾಡ್ಬೇಕಿತ್ತಲ್ಲ, ಆ ಡೇರಿಂಗ್ ಬರ್ತಾ ಇದೆ ಸರ್. ಓಕೆ, ಸೂಪರ್. ಓಕೆ, ಥ್ಯಾಂಕ್ ಯು ಸರ್. ಇವಾಗ ಸರ್ ನೋಡಿದ್ದೆ. ಓಕೆ. ಸೊ ಇವಾಗ ನಾನೇನು ರಿಪ್ಲೈ ಮಾಡ್ಬೇಕು ಅಂತ ಏನಿಲ್ಲ ಅಲ್ವಾ? ಸೊ ಬೆಳಿಗ್ಗೆ ನೀವು ನೋಡಿರ್ತೀರಾ, ಮತ್ತೆ ರಿಪ್ಲೈ ಮಾಡ್ಕೊಂಡು ಬೇಡ ಸರ್. ಬೇರೆ ಯಾರಾದ್ರೂ ಹೇಳಿ, ಬೇರೆ ಯಾರಾದ್ರೂ ಒಪಿನಿಯನ್ ಹೇಳಿ. ನನಗೆ ರಿಪ್ಲೈ ಬೇಡ ಅನ್ಸುತ್ತಲ್ವಾ? ಯಾಕಂದ್ರೆ ಸುಮ್ಮನೆ ಮತ್ತೆ ಬೆಳಿಗ್ಗೆ ನಾನು ಕಂಪ್ಲೀಟ್ ಆಗಿ ಲೈವ್ ಮಾರ್ಕೆಟ್ ಅಲ್ಲೇ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಎಲ್ಲ ನಾನು, ಅಲ್ವಾ? ಯಾರ್ಯಾರು ನೋಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಓಕೆ ಸರ್, ಲೈವ್ ಮಾರ್ಕೆಟ್ ಅಲ್ಲಿ ಲೈವ್ ಮಾರ್ಕೆಟ್ ಅಲ್ಲಿ ನೀವು ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಇದನ್ನ ಮಾಡ್ಬೇಕು ಅನ್ನೋದನ್ನ ನೇರವಾಗಿ ಹೇಳಲ್ಲ ಸರ್. ಇಲ್ಲಿ ಆದ್ರೆ ಡೈರೆಕ್ಟ್ ಆಗಿ ಹೇಳ್ತೀರಾ ಸರ್. ಇಲ್ಲಿ ನಾನು ಅದನ್ನ ಹೇಳ್ತೀನಿ. ಈಗ ಎಲ್ಲಿ ಬೈ ಮಾಡಿದೆ ನಾನು ಅದನ್ನೆಲ್ಲ, ಅಂದ್ರೆ ಅದು ನಮ್ಗೆ ಎಲ್ಲಿ ಪೊಸಿಷನ್ ಎಲ್ಲಿ ಸಿಗ್ತಿತ್ತು ಅನ್ನೋದನ್ನ ಇಲ್ಲಿ ಆದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸರ್. ಓಕೆ, ಅಂದ್ರೆ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಮಾಡಿ ಅಂತಾನೆ ಹೇಳ್ತೀರಾ? ಅಂದ್ರೆ ನೀವು ಬೇಕಾದ್ರೆ ಫಾಸ್ಟ್ ಆಗಿ ಮಾಡಿ ಸರ್. ಅಂದ್ರೆ ಅದು ನಾವು ಎಲ್ಲಿ ಪೊಸಿಷನ್ ತಗೊಳ್ಳುವಂತ ಚಾನ್ಸಸ್ ಎಲ್ಲೆಲ್ಲಿ ಇರುತ್ತಲ್ಲ ಅಲ್ಲಿ ಮಾತ್ರ ಸ್ಲೋ ಮಾಡಿ, ಉಳಿದಲ್ಲೆಲ್ಲ ಫಾಸ್ಟ್ ಆಗಿನೇ ಮಾಡಿಬೇಕಾರೆ. ಓಕೆ. ಸೊ ಮತ್ತೆ ಅಗೇನ್ ಅದು ಇದನ್ನ ಡ್ರಾ ಮಾಡ್ಬೇಕಷ್ಟೇನೆ. ಅಲ್ಲ, ಇವತ್ತೊಂದಿನ ಬೇಕಾದ್ರೆ ನೀವು ಇದನ್ನ ಮಾಡಿ ಸರ್. ಆದ್ರೆ ನಾಳೆ ಅಂದ್ರೆ ಮತ್ತೆ ಸರ್. ಓಕೆ, ನಾನು ಮಾಡ್ತೀನಿ, ಅದ್ರಲ್ಲಿ ಏನಿಲ್ಲ. ಸೊ ನನಗೆ ಇವಾಗ ಹೇಳಿ, ನನ್ನ ಟ್ರೇಡ್ ನಾನು ಹೇಳ್ತೀನಿ. ಅದಕ್ಕಿಂತ ಮೊದಲು ಇವತ್ತು ಆಪ್ಷನ್ ಬೈಯಿಂಗ್ ಆಪರ್ಚುನಿಟಿ ಇತ್ತಾ ಹೇಳಿ. ಇಲ್ಲ ಸರ್. ಒಂದ್ 4-5 ಜನ ಆನ್ಸರ್ ಮಾಡಿ. ನೀವ್ ಎಷ್ಟು ಆನ್ಸರ್ ಮಾಡ್ತಿರೋ ಸೊ ನಿಮ್ಗೆ ಒಳ್ಳೇದು. ಸೊ ಒಂದೊಮ್ಮೆ ನೀವು ತಪ್ಪು ಹೇಳಿದ್ರೆ ಅಂತ ಇಟ್ಕೊಳ್ಳಿ, ನಾನು ಯಾಕೆ ಅಂತ ಕೇಳ್ತೀನಿ. ಯಾಕೆ ನೀವು ಆಪ್ಷನ್ ಬೈಯಿಂಗ್ ಆಪರ್ಚುನಿಟಿ ಇದೆ ಅಂತ ಕೇಳ್ತೀನಿ. ಸೊ ಅವಾಗ ನೀವು ಹೇಳ್ಬಹುದು,
ಅವಾಗ ತಪ್ಪಿದ್ರೆ ಸರಿ ಆಗುತ್ತೆ ಅಷ್ಟೇ. ನಿಮ್ ತಪ್ಪು ಕ್ವಶನ್ ಇದ್ರು ಕೂಡ ಬೇರೆಯವ್ರಿಗೆ ಆನ್ಸರ್ ಸಿಗುತ್ತೆ. ಓಕೆ, ಸೊ ಕ್ವಶನ್ ಮಾಡಿ, ಕ್ವಶನ್ ಕೇಳಿ, ಸೊ ಇಲ್ಲಿ ಇತ್ತು ಅಂತ ಹೇಳಿ ಹೇಳಿ. ಸರ್ ಇನ್ನೊಂದು ಕ್ವಶನ್ ಸರ್. ಹೇಳಿ. ಸರ್ 10 ಗಂಟೆ ಒಳಗಡೆ ಇದೆಲ್ಲ ಮೇಲ್ಗಡೆ ಸರ್ ಡೈಲಿ ಲೈನ್ ಇದಿಲ್ಲ ಸರ್, ಅದನ್ನ ಹೆಜ್ಜಿಂಗ್ ಮಾಡ್ಬೋದಿತ್ತ ಸರ್ ಇವತ್ತು? ಹಾ, ಮಾಡ್ಬೋದಿತ್ತು. ನೀವು ಹೆಡ್ಜಿಂಗ್ ಒಂದು ಅಗ್ರೆಸಿವ್ ಟ್ರೇಡ್ ತಗೊಂಡ್ರೆ ಈಗ ಸೆಲ್ ಮಾಡ್ಕೊಂಡು ಹೆಡ್ಜಿಂಗ್ ಮಾಡ್ಬೋದು, ನೋ ಪ್ರಾಬ್ಲಮ್. ಬಟ್ ಆದ್ರೆ ನಾನು 10 ಗಂಟೆ ಒಳಗಡೆ ನಾನು ಟ್ರೇಡ್ ಮಾಡಲ್ಲ ಅನ್ನೋ ಒಂದು ರೂಲ್ ಇದೆಯಲ್ವಾ, ಸೊ ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀನಿ ಅಷ್ಟೇ, ಬೇರೆ ಏನಿಲ್ಲ. ಸೊ ನಿಮ್ಗಳು ಬಟ್ ಆ ರೂಲ್ ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ರೆ ಬೆಟರ್ ಅನ್ಸುತ್ತೆ. ಯಾಕೆಂದ್ರೆ ಸೊ ಇವತ್ತು ಹಿಂಗೋಗಿ ಹಿಂಗ್ ಬಂತು, ಬಟ್ ಎವ್ರಿ ಡೇ ಈ ತರ ಆಗ್ತಿರಲ್ವಾ. ಸೊ 10 ಗಂಟೆ ನಂತರ ಟ್ರೇಡ್ ಮಾಡೋದು ಬೆಟರ್. ಅಟ್ಲೀಸ್ಟ್ ಮಾರ್ಕೆಟ್ ಸೆಟಲ್ ಆಗಿರುತ್ತೆ. ನಾವೇನ್ ಮಾಡ್ತೀವಿ, ಒಂದಿನ ಈ ತರ ಪ್ರಾಫಿಟ್ ಬಂತು ಅಂದ ತಕ್ಷಣ ನಾಳೆ ಇದೇ ಮೂವ್ಮೆಂಟ್ ಬಂತು ಅಂದ ತಕ್ಷಣ ಸೇಮ್ ಕ್ಯಾಪ್ಚರ್ ಮಾಡಕ್ ಹೋಗ್ತೀವಿ ನಾವು, ಅದೇ ತರ ಆಗ್ತಿದೆಯಲ್ವಾ ಅಂತ ಅಂದ್ಬಿಟ್ಟು. ಬಟ್ ಆದ್ರೆ ಎಲ್ಲಾ ಟೈಮ್ ಅದು ವರ್ಕೌಟ್ ಆಗಲ್ಲ. ಸೊ ಆ ರೀಸನ್ಗೋಸ್ಕರ. ಆದ್ರೆ ನೀವು ಅಗ್ರೆಸಿವ್ ಟ್ರೇಡ್ ಯಾರಾದ್ರೂ ತಗೊಂಡಿದ್ದೀರಾ ಅಂದ್ರೆ ಸ್ಟ್ರಿಕ್ಟ್ ಆಗಿ SL ಇಟ್ಕೊಂಡು ಮ್ಯೂಟ್ ಮಾಡಿ. ಸೊ ಬ್ಯಾಕ್ ಗ್ರೌಂಡ್ ನಾಯ್ಸ್ ತುಂಬಾ ಬರ್ತಿದೆ, ಮ್ಯೂಟ್ ಮಾಡಿ ಯಾರು ಮಾತಾಡ್ತಾ ಇದ್ದೀರೋ. ಓಕೆ, ಸೊ ಬಟ್ ಏನಾಗುತ್ತೆ ಅಂತಂದ್ರೆ ಸ್ಟ್ರಿಕ್ಟ್ ಆಗಿ SL ಇಟ್ಕೊಂಡು ಎಂಟ್ರಿ ತಗೋಬಹುದು ಒಂದು. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ, ಯಾಕೆಂದ್ರೆ ಈ ಕ್ಯಾಂಡಲ್ ಜಸ್ಟ್ ಕಂಪ್ಲೀಟ್ ಆಗಿರುತ್ತೆ ನಮ್ಗೆ ಡೈಲಿ ರೆಸಿಸ್ಟೆನ್ಸ್ ಹತ್ರ ಅಲ್ವಾ. ಸೊ ಈ ಕ್ಯಾಂಡಲ್ ಕಂಪ್ಲೀಟ್ ಆದಾಗ ನನ್ಗೆ ಏನಾಗುತ್ತೆ ಅನ್ನೋದು ಬೇಕು ನನಗೆ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಇದೆ ಅಂತ ಅಂದ್ಬಿಟ್ಟು ಇದನ್ನ ಬ್ರೇಕ್ ಆಗ್ಬಾರ್ದು ಅನ್ನೋ ಯಾವ ಕಾನೂನು ಇಲ್ಲ ನಮ್ಗೆ. ಸೊ ನಮ್ಗೆ ಕ್ಲಿಯರ್ ಆಗಿ ಯಾವಾಗ ಅನ್ಸುತ್ತೆ ರೆಸಿಸ್ಟೆನ್ಸ್ ಬ್ರೇಕ್ ಆಗಲ್ಲ ಅಂತ, ಅಟ್ಲೀಸ್ಟ್ ಒಂದು 2 ಕ್ಯಾಂಡಲ್ಸ್ ಹೋಲ್ಡ್ ಮಾಡಿದ್ರೆ ಈ ಜಾಗದಲ್ಲಿ ಇದನ್ನ ಟಚ್ ಮಾಡಿ, ಇದೇ ಕ್ಯಾಂಡಲ್ ಇಲ್ಲಿ ಬಂತಲ್ವಾ, ಮತ್ತೊಂದು ಕ್ಯಾಂಡಲ್ ಹಿಂಗ್ ಬಂತಲ್ವಾ, ನೆಕ್ಸ್ಟ್ ಇಲ್ಲಿ ಹೋಲ್ಡ್ ಮಾಡ್ತಿದ್ದಾಗ ಹಿಂಗೆ ನಾವು ಟ್ರೇಡ್ಗಳನ್ನ ತಗೋಬಹುದು. ಓಕೆ, ಸೊ ಬಟ್ ಇಲ್ಲೇನಾಗಿದೆ, ಒಂದು ಕ್ಯಾಂಡಲ್ ಟಚ್ ಮಾಡಿದೆ, ರಿಜೆಕ್ಟ್ ಆಗಿದೆ, ಇಮಿಡಿಯೇಟ್ ಆಗಿ ಕೆಳಗಡೆ ಬಂದಿದೆ, ಅಂದ್ರೆ ಅದು 10 ಗಂಟೆ ಒಳಗಡೆ ಆಗಿದೆ. ಸೊ ಆಪ್ಷನ್ ಸೆಲ್ ಮಾಡೋರು ಅಗ್ರೆಸಿವ್ ಟ್ರೇಡ್ ಆಫ್ಟರ್ 10 o'clock ಆಗಿದ್ರೆ ಮಾಡ್ಬೋದಿತ್ತು. ಯಾಕಂದ್ರೆ ಸೊ ನಾಳೆ ಏನೋ ರಜಾ ಇದೆಯಲ್ವಾ, ಸೊ DK ಇರುತ್ತೆ ಸ್ವಲ್ಪ ಒಂದು ರೇಂಜ್ಗೆ, ಸೊ ಅದನ್ನ ಯುಟಿಲೈಸ್ ಮಾಡ್ಕೋಬಹುದಿತ್ತು. ಬಟ್ ವಾಪಸ್ ಹೋದ್ರೆ ಪರವಾಗಿಲ್ಲ, SL ಅಷ್ಟೇ, ತುಂಬಾ ಸಿಂಪಲ್. ಸೊ ಈ ತರ ಮಾಡ್ಬೋದಿತ್ತು. ಬಟ್ ಆದ್ರೆ ಬಿಫೋರ್ 10 o'clock ಆಗಿರೋದ್ರಿಂದ ನಾವು ಟ್ರೇಡ್ ಮಾಡಂಗಿಲ್ಲ ನಮ್ ರೂಲ್ ಪ್ರಕಾರ. ಇವತ್ತು ಅದೇ ನಾಳೆ ರಜೆ ಇದೆಯಲ್ಲ ಸರ್, ಹಂಗಾಗಿ ಪ್ರೀಮಿಯಂ DK ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ಒಂದು ಫಾಸ್ಟ್ ಆಗಿ ಒಂದು ಸೆಲ್ ಮಾಡಿದೆ ಅಷ್ಟೇ. ಇಲ್ಲಿ ತಗೊಂಡ್ರಾ? ಅದೇ ಕ್ಯಾಂಡಲ್ ತಗೊಂಡಿದ್ದೆ. ಓಕೆ, ಸೂಪರ್ ಸರ್. ಓಕೆ, ಮಾಡ್ಬೋದು. ಏನಾಗುತ್ತೆ ಅಂದ್ರೆ ಅಗ್ರೆಸಿವ್ ಆಗಿ ಮಾಡಿದೆ ನಾನು. ಸೆಲ್ ಮಾಡಿ ನಿಮ್ಗೆ ಸ್ವಲ್ಪ ಹಿಂಗೋಗಿ ಈ ಜಾಗಕ್ಕೆ ಬಂದ್ರು ಕೂಡ ಸ್ವಲ್ಪ ನೀವು ಏನು ಈ ರಿಯಲ್ ವ್ಯಾಲ್ಯೂ ಕಳ್ಕೊಂಡಿರುತ್ತೆ ಅದು. ಸೊ ಅದು ಅಡ್ವಾಂಟೇಜ್ ಮೇನ್ ಆಗಿ. ಹೆಡ್ಜಿಂಗ್ ಮಾಡಿ, ಮೇನ್ ಲೆಗ್ ನ ಸೆಲ್ ಮಾಡಿ ಹೆಡ್ಜ್ ಮಾಡಿದ್ರೆ ಅಷ್ಟೇ, ಬೇರೆ ಏನಿಲ್ಲ. ಓಕೆ, ಹೆಡ್ಜ್ ಮಾಡಿಲ್ಲ ಸರ್, ನಂಗೆ ನೇಕೆಡ್ ಸೆಲ್ ಮಾಡಿದಿರಾ ಸರ್? ನೇಕೆಡ್ ಸೆಲ್ ತುಂಬಾ ಡೇಂಜರು. ನೀವು ಇಲ್ಲಿ ಸೆಲ್ ಮಾಡಿದ್ರೆ ಅಂದ್ರೆ ಈ ಜಾಗಕ್ಕೆ ಬರ್ತಿದಾಗ ನೀವು 25 ಪಾಯಿಂಟ್ಸ್ SL ಕೊಡ್ಲೇಬೇಕು ನೀವು. ಓಕೆ, SL ಕರೆಕ್ಟ್ ಆಗಿ SL ಇಟ್ಕೊಂಡಿದ್ದೇನೆ ನೋಡಿ. ನಾನು ಸಿಂಪಲ್ ಆಗಿ ನಿಮ್ಗೊಂದು ಹೇಳ್ತೀನಿ, ನೀವು ಯಾವ್ದಾದ್ರು ಅಗ್ರೆಸಿವ್ ಟ್ರೇಡ್ ಮಾಡಿ. ಓಕೆ, ಸೊ ನಾನ್ ಯಾಕೆ ಮಾಡಲ್ಲ ಅಂದ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರುತ್ತಲ್ವಾ, ಆ ರೀಸನ್ಗೋಸ್ಕರ ನಾನು ಮಾಡಲ್ಲ. ಕ್ವಾಂಟಿಟಿ ಜಾಸ್ತಿ ಅಂದ್ರೂ ಕೂಡ ಇವತ್ತು ನಾನು ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡಿದ್ದೆ ನಾನು. ಸೊ ನನ್ಗಿಲ್ಲಿ ಈ ಟೈಮಲ್ಲಿ ನಾನು ಸೆಲ್ ಮಾಡ್ಕೊಂಡೆ, ಬಟ್ ಆದ್ರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿ, ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಮಾಡಿಲ್ಲ. ಬಟ್ 1 ಲಾಟ್ಗಿನ್ನ 2 ಲಾಟ್ಗಿನ್ನ 3 ಲಾಟ್ಗಿನ್ನ ಜಾಸ್ತಿ ಇರುತ್ತೆ ಕ್ವಾಂಟಿಟಿ. ಸೊ ಅದಕ್ಕೋಸ್ಕರ ಲಾಸು ಅಷ್ಟೇ, ವಾಪಸ್ ಬಂದ್ರೆ ಲಾಸ್ ಆಗುತ್ತಲ್ವಾ. ಸೊ ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ, ಕೆಲವೊಂದು ಅಗ್ರೆಸಿವ್ ಟ್ರೇಡ್ಗಳನ್ನ ತಗೊಳ್ಳಲ್ಲ. ಯಾಕಂದ್ರೆ ನನಗೆ 100% ಗೊತ್ತಲ್ವಾ. ನೀವೇ ನೋಡ್ತಿದ್ದೀರಾ, ಆಲ್ಮೋಸ್ಟ್ ಗಣೇಶ ಚತುರ್ಥಿ ಅಂದ್ರೆ 6 ಮಂತ್ ಆಯ್ತು ಅನ್ಕೊಂತೀನಿ. ಆಲ್ಮೋಸ್ಟ್ 6 ಮಂತ್ ಇಂದ ನೋಡ್ತಿದ್ದೀರಾ, ನಾನು ಒಂದ್ ಮಿಸ್ ಆದ್ರೂ ಇನ್ನೊಂದು ಕೊಟ್ಟೆ ಕೊಡುತ್ತೆ ನನಗೆ. ಸೊ ಆ ಹೋಪ್ ಇದೆ ನನಗೆ, ಆ ಹೋಪ್ ಕಾಯ್ತಿರ್ತೀನಿ ಅಷ್ಟೇ. ಬರೋ ಮೂವ್ಮೆಂಟ್ ಎಲ್ಲಾ ನಂದು ಅಂತ ನಾನು ಕೂತ್ಕೊಳ್ಳಲ್ಲ. ಓಕೆ, ಸೊ ಓಕೆ, ಬಟ್ ಆದ್ರೆ ನೀವು SL ರೆಡಿ ಇರ್ಬೇಕು ಸರ್. ಅಂದ್ರೆ ನೀವು SL ತಗೊಳಕ್ಕೆ ರೆಡಿ ಇರ್ಬೇಕು, ನೆನ್ಪಿಟ್ಕೊಳ್ಳಿ. ಒಂದೊಮ್ಮೆ ನಿಮ್ ಅಪೋಸಿಟ್ ಹೋಯ್ತು ಅಂದ್ರೆ ಸ್ಟ್ರಿಕ್ಟ್ ಆಗಿ ಮೈಂಡ್ ಸೆಟ್ ಇದ್ರೆ ನೀವು ಆ ತರದ್ದೆಲ್ಲ ಮಾಡಬಹುದು. ಓಕೆ, ಇಲ್ಲ ಕರೆಕ್ಟ್ ಪಾಲಿಸ್ತಿದ್ದೀನಿ ನಾನು. ಸೊ ಇಲ್ಲಿ ಯಾರು ಮತ್ತೆ ಟ್ರೇಡ್ ತಗೊಂಡಿದ್ದೀರಾ ಈ ಜಾಗದಲ್ಲಿ? ಸರ್ ಈಗ ಆ ಜಾಗದಲ್ಲಿ ಯಾವುದೇ ಟೆಸ್ಟ್ ಆಗಲಿ ಅಥವಾ ಹೋಲ್ಡ್ ಆಗಲಿ ಏನು ಆಗಿಲ್ವಲ್ಲ ಸರ್ ಈಗ? ಸೊ ಆಗಿಲ್ಲ, ಅದೇ ನಾನ್ ತಗೊಂಡಿಲ್ಲ ಅಂತಾನೆ ಹೇಳ್ತಾ ಇದ್ದೀನಿ. ಬಟ್ ಅವ್ರು ಏನ್ ಮಾಡಿದಾರೆ, ಇದೊಂದು ಲೆವೆಲ್ ನ ಬಿಲೀವ್ ಮಾಡಿದ್ದಾರೆ ಮಾತ್ರನಾ? ಅಗ್ರೆಸಿವ್ ಟ್ರೇಡ್ ಮಾಡಿದಾರೆ ಅವರು. ಅಂದ್ರೆ ಅಗ್ರೆಸಿವ್ ಟ್ರೇಡ್ ಮಾಡೋಕ್ಕೂ ನೋಡಿ, ಡೈರೆಕ್ಟ್ ಆಗಿ ರೆಡ್ ಕ್ಯಾಂಡಲ್ ಬಂದಿದೆ. ಆಮೇಲೆ ಈಗ ನೋಡಿ, ಇಲ್ಲಿ ಗ್ರೀನ್ ಕ್ಯಾಂಡಲ್ ಸ್ಟ್ರಾಂಗ್ ಆಗೇ ಇತ್ತು, ಏನು ವೀಕ್ ಅಂತ ಹೇಳಿ ತೋರಿಸ್ತಾ ಇರ್ಲಿಲ್ಲ ಅಲ್ವಾ. ಅಂದ್ರೆ ಯಾವ ಬೇಸ್ ಅಲ್ಲಿ ಆದ್ರೂ ಸರ್ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್, ನೀವು ಎಕ್ಸ್ಪ್ಲೇನ್ ಮಾಡಬಹುದಾ? ಗ್ರೀನ್ ಕ್ಯಾಂಡಲ್ ಕೂಡ ಒಂದ್ ನಿಮಿಷ ಸರ್, ಎಂಟ್ರಿ ತಗೊಂಡಿರೋರು ಎಕ್ಸ್ಪ್ಲೇನ್ ಮಾಡಬಹುದಾ? ಆಮೇಲೆ ನಾನು ಹೇಳ್ತೀನಿ ಯಾವ ಲಾಜಿಕ್ ಅಪ್ಲೈ ಮಾಡಬಹುದಿತ್ತು ಅಂತ. ನಾನು SR ಲೆವೆಲ್ ನೋಡ್ಕೊಂಡೆ ಸರ್ ಹಾಕಿದ್ದು. SR ಲೆವೆಲ್ ನೋಡ್ಕೊಂಡ್ರಿ. ಈ ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಆಯ್ತಲ್ವಾ, ಏನ್ ಮೊಮೆಂಟಮ್ ಕ್ಯಾಂಡಲ್ ಅದು. ಬಟ್ ನಾನು ಸ್ವಲ್ಪ ಅಗ್ರೆಸಿವ್ ಆಗಿ ತಗೊಂಡ್ಬಿಟ್ಟೆ ಅಷ್ಟೇ. ಅಂದ್ರೆ ಓಕೆ, ಮೊಮೆಂಟಮ್ ಮೇನೆ ಇದು ಕ್ಲೋಸ್ ಆಗ್ತಿದಾಗ ಈ ಕ್ಯಾಂಡಲ್ಗೆ ಎಂಟ್ರಿ ತಗೊಂಡ್ರಲ್ವಾ, ನಿಮ್ ಮೈಂಡ್ ಅಲ್ಲಿ ಏನ್ ಓಡ್ತಿತ್ತು ಅಂತ.
ಸೊ ಯಾಕೆ ಸರ್, ಎಂಟ್ರಿ ತಗೊಂಡು? ಅದೇ ನಾನು ಇವತ್ತು ಆಪ್ಷನ್ ಸೆಲ್ ಇದಕ್ಕೆ ಡಿಕೆ ಆಗುತ್ತಲ್ಲ, ಮತ್ತೆ ನೆಕ್ಸ್ಟ್ ನಂಗೆ ಚಾನ್ಸ್ ಕೂಡ ಸಿಗಲ್ಲ ಅಂತ ಒಂದೇ ಎಕ್ಸ್ಪೆಕ್ಟೇಷನ್ ಅಲ್ಲಿ ನಾನು ಒಂದೇ ಟ್ರೇಡ್ ಮಾಡಿದ್ದೆ ಅದೊಂದೇ. ಓಕೆ, ಸೊ ನಾನು ಹೇಳೋದು ಕೇಳಿ, ತುಂಬಾ ಸಿಂಪಲ್. ಬಟ್ ನೀವು ಆ ತರ ಮತ್ತೆ ಚಾನ್ಸ್ ಸಿಗಲ್ಲ. ಒಂದ್ ನಿಮಿಷ, ಹೇಳಿ ಹೇಳಿ ಹೇಳಿ. ಸರ್ ಅಷ್ಟೊಂದು ಮೂವ್ಮೆಂಟ್ ಆಗಿದೆ ಸರ್, ಅಲ್ಲಿಂದ ಒಂದು ಕೆಳಗಡೆ ಡೌನ್ ಬರ್ಬೋದು ಅಂತ ಮತ್ತೆ ತಗೊಂಬೋದಿತ್ತು. ಮತ್ತೆ ಅದು ಸ್ಟ್ರಾಂಗ್ ಸಪೋರ್ಟ್ ಬೇರೆ ಇತ್ತಲ್ವ ಸರ್, ರೆಸಿಸ್ಟೆನ್ಸ್. ಹಾ ಸರ್, ಆ ಕಾರಣಕ್ಕೆ ಒಂದು ತಗೊಂಬೋದಿತ್ತು ಅಂತ ಅನಿಸ್ತಿದೆ ಸರ್. ಅಷ್ಟೊಂದು ಮೂವ್ಮೆಂಟ್ ಆಗಿದೆ. ನೀವು ಲಾಜಿಕ್ ಹೆಂಗ್ ಅಪ್ಲೈ ಮಾಡಬಹುದಿತ್ತು ಅಂದ್ರೆ, ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ. ಓಕೆ, ಸೊ ನೀವು ಹೇಳಿದ್ದು ಕರೆಕ್ಟ್. ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ 1 ಪಾಯಿಂಟ್. ಸೊ ನಮ್ಗೆ ಇಲ್ಲಿಂದ ಒಂದು ಮೂವ್ಮೆಂಟ್ ಕೊಟ್ಟಿದೆ. ಬಟ್ ಅಂತದ್ದೇನ್ ದೊಡ್ಡ ಮೂವ್ಮೆಂಟ್ ಅಲ್ಲ ಇದು. ಬಟ್ ಕಂಟಿನ್ಯೂಸ್ ಗ್ರೀನ್ ಕ್ಯಾಂಡಲ್ ಆಗಿದೆ. ಒಂದು ರೇಂಜ್ಗೆ ಅರೌಂಡ್ ಒಂದು 60 ಪಾಯಿಂಟ್ ಇದೇನೋ ಅಂತ ಅನ್ಕೊಂತೀನಿ ಇಲ್ಲಿಂದ ಇಲ್ಲಿಗೆ. ಓಕೆ, ಸೊ ಒಂದು ಕಂಟಿನ್ಯೂಸ್ ಕೊಟ್ಟಿದೆ. ಒಂದು ಪುಲ್ ಬ್ಯಾಕ್ ನೀವು ಹೇಳಿದಾಗ ಎಕ್ಸ್ಪೆಕ್ಟ್ ಮಾಡಬಹುದು ಅದನ್ನ. ಬಟ್ ಆದ್ರೆ ಸೊ ಇಲ್ಲೇನಾಗಿದೆ, ಒಂದು ರೆಸಿಸ್ಟೆನ್ಸ್ ಇದೆ. ಓಕೆ, ಸೊ ಇಲ್ಲಿಂದ ಫಾಸ್ಟ್ ಆಗಿ ಬಂದಿದ್ದು ಬ್ರೇಕ್ ಮಾಡಂಗಿದ್ರೆ, ಓಕೆ, ಇದನ್ನ ಬ್ರೇಕ್ ಮಾಡ್ಬೇಕು ಅನ್ನಂಗಿದ್ರೆ ಕ್ಯಾಂಡಲ್ ಈ ರೇಂಜ್ ಕ್ಲೋಸ್ ಕೊಟ್ಟಿರೋದು. ಓಕೆನಾ, ಈ ರೇಂಜ್ ಬಂದಿರೋದು. 10 ಗಂಟೆ ಮೇಲೆ ಆಗಿದ್ರೆ ಒಂದು ಸ್ವಲ್ಪ ಸೇಫ್ಟಿ ನೋಡ್ಬೋದಿತ್ತು. 10 ಗಂಟೆ ಒಳಗೆ ಆಗಿದೆಯಲ್ಲ ಸರ್. ಬಟ್ ಮಾಡ್ಬೋದು. ಬಟ್ ಅವ್ರು ನೀವೇನ್ ಲಾಜಿಕ್ ಅಪ್ಲೈ ಮಾಡೋದಲ್ಲ, ಸೆಲ್ ಮಾಡಿರೋರು, ನನಗೆ ಮತ್ತೆ ಆಪರ್ಚುನಿಟಿ ಸಿಗಲ್ಲ, ಸೊ ಅದನ್ನ ಮಾಡಕ್ಕೆ ಹೋಗ್ಬೇಡಿ. SR ಲೆವೆಲ್ ಇಂದ ಆಪರ್ಚುನಿಟಿ ತುಂಬಾ ಸಿಗುತ್ತೆ. ಹೀಗೆ ಬಂತು ಅಂದ್ರೆ ಇಲ್ಲಿಂದ ಆಪರ್ಚುನಿಟಿ ಬರ್ಬೋದಲ್ವಾ, ಪುಟ್ ಸೆಲ್ ಮಾಡ್ಕೋಬಹುದಲ್ಲ ಇಲ್ಲಿ ಕರೆಕ್ಟ್ ಆಗಿ ಸಪೋರ್ಟ್ ತಗೊಂಡ್ರೆ. ಸೊ ಆತರ ಥಿಂಕ್ ಮಾಡಬಾರ್ದು. ನೀವೇನ್ ಥಿಂಕ್ ಮಾಡ್ಬೇಕು, ಸಿಂಪಲ್, ಇದು ನನಗೆ ರೆಸಿಸ್ಟೆನ್ಸ್ ಮೊದ್ಲೇ ಗೊತ್ತಿರುತ್ತಲ್ವಾ ನಮ್ಗೆ 9:15ಗೆ. ಸೊ ಮ್ಯೂಟ್ ಮಾಡಿ, ಯಾರು ಮಾತಾಡ್ತಾ ಇಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಟ್ ಮಾಡಿ. ಮೆಟ್ರೋದಲ್ಲೇನೋ ಹೋಗ್ತಿದ್ದೀರಾ, ಮೆಟ್ರೋನ ATM ಏನೋ ಸೌಂಡ್ ಬರ್ತಿದೆ. ಸೊ ಇಲ್ಲಿ ನಮ್ಗೆ ಇದು ಕ್ರಿಯೇಟ್ ಆಗಿರುತ್ತೆ 9:15ಕ್ಕೆ ಈ ಲೆವೆಲ್ ಎಂಟೈರ್ 3:30 ವರ್ಗು ಕ್ರಿಯೇಟ್ ಮಾಡ್ಕೊಟ್ಟಿರುತ್ತೆ ಅಲ್ವಾ. ಸೊ ನಮ್ಗೆ ಏನ್ ಅನ್ಸುತ್ತೆ, ಇಲ್ಲಿಂದ ಬಂದಿದ್ದು ಇಲ್ಲೇ ರಿಯಾಕ್ಟ್ ಮಾಡಿ ಕ್ಲೋಸ್ ಮಾಡ್ತು. ಈಗ ಯಾರೋ ಒಬ್ರು ಕೇಳಿದ್ರಲ್ವಾ ಯಾವ ಬೇಸ್ ಮೇಲೆ ತಗೊಂಡಿರ್ಬೋದು ಅಂತ. ಸೊ ಅಗೇನ್ ತುಂಬಾ ಅಗ್ರೆಸಿವ್ ಟ್ರೇಡ್. ಬಟ್ ಇದ್ರ ಲಾಜಿಕ್ ಹೇಳ್ತೀನಿ. ಸೊ ಲೈವ್ ಮಾರ್ಕೆಟ್ ಅಲ್ಲಿ ನಮಗೂ ಅನಿಸ್ತಿರುತ್ತೆ ಇದು, ಬಟ್ ನಾವು ಟ್ರೇಡ್ ಮಾಡಲ್ಲ. ಓಕೆ, ಯಾಕಂದ್ರೆ ಬಿಫೋರ್ ನಮ್ ರೂಲ್ ಫಾಲೋ ಮಾಡ್ತೀವಿ ಅಷ್ಟೇನೆ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಇದೆ ನನಗೆ, ಇಲ್ಲಿಂದ ಇಷ್ಟು ಫಾಸ್ಟ್ ಆಗಿ ಬಂದಿದ್ದು ಒಳಗಡೆನೆ ಕ್ಲೋಸ್ ಆಗಿದೆ. ಆಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಯಾವ ಜಾಗದಲ್ಲಿ ಓಪನ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ಯಾಂಡಲ್ ಕೂಡ ಇದ್ರ ಒಳಗಡೆನೆ ಓಪನ್ ಆಗಿದೆ ಅಂದ್ರೆ ಒಂದು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದ್ರ ಒಳಗಡೆನೆ ಟ್ರೇಡ್ ಮಾಡಬಹುದು ಅಥವಾ ಒಂದು ಕೆಳಗಡೆ ಬರ್ಬೋದು ಅಂತ. ಈ ಲಾಜಿಕ್ ಅಲ್ಲಿ ಎಂಟ್ರಿ ತಗೋಬಹುದು, ಬಿಟ್ರೆ ಬೇರೆ ಮತ್ತೆ ಯಾವುದೇ ಲಾಜಿಕ್ ಇಲ್ಲ ಇಲ್ಲಿ. ಜೊತೆಲಿ ನೀವು ಸ್ಟಾಪ್ ಲಾಸ್ ಕೊಡೋ ಕೆಪಾಸಿಟಿ ನಿಮ್ಗಿದೆ. ಸ್ಟಾಪ್ ಲಾಸ್ ಅಂದ್ರೆ ಎಷ್ಟಂದ್ರೆ ಅಷ್ಟಲ್ಲ, ನಮ್ದೇನ್ ರೂಲ್ಸ್ ಇದೆ ಅಲ್ವಾ, ಅದ್ರ ಪ್ರಕಾರ ಸ್ಟಾಪ್ ಲಾಸ್ ಕೊಡೋ ಕೆಪಾಸಿಟಿ ಇದೆ ಅಂತಂದ್ರೆ ನೀವು ಟ್ರೇಡ್ ನ ತಗೋಬಹುದು. ಇಲ್ಲಿ ಅಗ್ರೆಸಿವ್ ಎಂಟ್ರಿ. ಅರ್ಥ ಆಯ್ತಾ? ಅವ್ರು ಯಾರೋ ಒಬ್ರು ಕೇಳಿದ್ರಲ್ವಾ, ಗಿರಿಧರ್ ನನ್ಗೆ ನಿಮ್ಗಳು ನೆನ್ಪಿರಲ್ಲ, ಸೊ ಏನೋ ಅನ್ಕೋಬೇಡಿ. ಓಕೆ, ತುಂಬಾ ಜನ ಇದ್ದೀರಾ. ಮತ್ತೆ ಅಲ್ಲಿ ಕ್ಯಾಂಡಲ್ಸ್ ಹೋಲ್ಡ್ ಆಗಿಲ್ಲ ಸರ್, ಒಂದೇ ರೆಡ್ ಕ್ಯಾಂಡಲ್ ಆಗಿರೋದ್ರಿಂದ. ಅಲ್ಲಲ್ಲ, ಅಗ್ರೆಸಿವ್ ಎಂಟ್ರಿನ ಅದೇ ಹೇಳ್ದಲ್ವ ನಾನು. ಅವ್ರ ಲಾಜಿಕ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಅಷ್ಟೇನೆ. ಇದು ಸೇಫ್ ಎಂಟ್ರಿ ಅಲ್ಲ. ಸೇಫ್ ಎಂಟ್ರಿ ಆದ್ರೆ ನಾನೇ ತಗೊಂತಿದ್ನಲ್ವಾ ಇಲ್ಲಿ. ಆಮೇಲೆ ಲೈವ್ ಅಲ್ಲಿ ನಾನು ಹೇಳ್ತಾನೆ ಇದೀನಲ್ವಾ, 1 or 2 ಕ್ಯಾಂಡಲ್ಸ್ ಇಲ್ಲಿ ಹೋಲ್ಡ್ ಆದ್ರೆ ನೋಡುವ, ಪ್ಲಾನ್ ಮಾಡುವ. ಬಟ್ ಇಲ್ಲಿ ಏನಾಗ್ತಿದೆ, ಸೊ ಈ ಕ್ಯಾಂಡಲ್ ಬಂತು, ಇಮಿಡಿಯೇಟ್ ಆಗಿ ಇದನ್ನ ನಾನು ಕ್ಯಾಚ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಬಟ್ ಅವ್ರು ಒಂದು ಧೈರ್ಯ ಮಾಡಿ ತಗೊಂಡಿದ್ದಾರೆ, ಅಂದ್ರೆ ಈ ಲೆವೆಲ್ಸ್ ನ ಬಿಲೀವ್ ಮಾಡಿದ್ದಾರೆ. ಓಕೆ, ಸೊ ಈ ಟೈಮಲ್ಲಿ ನನಗೂ ಅನಿಸ್ತಿರುತ್ತೆ, ಓಕೆ ಇದು ಇಲ್ಲಿ ಕ್ಲೋಸ್ ಕೊಟ್ಟಿದೆ, ಸೊ ಇಲ್ಲಿ ಓಪನ್ ಆಗಿದೆ, ಇಲ್ಲೇ ಕೆಳಗಡೆ ಬಂದ್ಬಿಡ್ಬೋದಾ ಅನ್ನೋದು ಆ ಲೈವ್ ಅಲ್ಲಿ ನಮಗೂ ಅನಿಸ್ತಿರುತ್ತೆ, ಕೆಳಗಡೆ ಬರೋಕ್ ಸ್ಟಾರ್ಟ್ ಆಯ್ತು ಅಂದ್ರೆ. ಬಟ್ ಆದ್ರೆ ಸೊ ಇದನ್ನ ಟ್ರೇಡ್ ಮಾಡಕ್ ಆಗಲ್ಲ, ನಾನಂತೂ ಟ್ರೇಡ್ ಮಾಡಕ್ ಹೋಗಲ್ಲ. ಇದನ್ನ ಜಸ್ಟ್ ನಿಮ್ಗೆ ಲಾಜಿಕ್ ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟೇ, ಬೇರೆ ಏನಿಲ್ಲ. ಬಟ್ ಈ ತರ ಲಾಜಿಕ್ ನ ಅಪ್ಲೈ ಮಾಡಿ, ಒಂದ್ ನಿಮಿಷ, ಈ ತರದ ಲಾಜಿಕ್ ನ ಅಪ್ಲೈ ಮಾಡಿ ನೀವು ತಗೊಂಡ್ರೆ ರೈಟ್. ಓಕೆ, ಇದು ಕ್ಲೋಸ್ ಆಗಿದೆ ಒಳಗಡೆ, ಇದು ಕೆಳಗಡೆ ಓಪನ್ ಆಗಿದೆ. ಸೊ ಒಂದು ಅಗ್ರೆಸಿವ್ ಎಂಟ್ರಿ ತಗೊಂಡು ಸೆಲ್ ಮಾಡ್ತೀನಿ, ಅದು ಕೂಡ ನೇಕೆಡ್ ಸೆಲ್. ಜಸ್ಟ್ ಒಂದ್ ಕ್ಯಾಂಡಲ್ ಹಿಂಗ್ ಬಂದ್ರೆ ಸಾಕು ನಿಮ್ಗೆ SL ಹಿಟ್ ಮಾಡಕ್ಕೆ, 1 ವೀಕ್ ಆದ್ರೂ ಸಾಕು SL ಹಿಟ್ ಮಾಡಕ್ಕೆ. ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೋಬೇಕು. ನೋಡಿ, ಯಾವುದೇ ಒಂದು ಎಂಟ್ರಿ ತಗೊಳ್ಳುವಾಗ್ಲೂ ನನ್ನ ಲಾಸ್ ಎಷ್ಟು ಅನ್ನೋದು ನೀವು ಫಸ್ಟ್ ತಿಳ್ಕೋಬೇಕು. ಅಂದ್ರೆ ಪದೇ ನಾವು ಈ ತರ ಅಗ್ರೆಸಿವ್ ತಗೊಂಡು ಪದೇ ಲಾಸ್ ಮಾಡ್ಕೊಂತಿದೀವಿ ಅಂದ್ರೆ ಅದು ಫೇಲ್ಯೂರ್ ಆಗುತ್ತೆ. ಗೊತ್ತಾಯ್ತಲ್ವಾ ಇವ್ರೆ? ಟ್ರೇಡ್ ತಗೊಂಡಿರೋರ್ಗೆ ಹೇಳಿದ್ದು ನಾನು. ಓಕೆ, ಸೊ ಆತರ ಅನ್ಕೋಬೇಡಿ ನನಗೆ ಮತ್ತೆ ಟ್ರೇಡ್ ಸಿಗಲ್ಲ ಅನ್ನೋದು. ಓಕೆ, ನೋಡುವ 11:55 ಕ್ಯಾಂಡಲ್ ಒಂದು ಬೈಯಿಂಗ್ ಆಪರ್ಚುನಿಟಿ. 11:55. ಹಲೋ ಸರ್. ಹೇಳಿ. ಒಂದು ಬೈಯಿಂಗ್ ಆಪರ್ಚುನಿಟಿ ಇತ್ತಾ ಸರ್? ಬೇರೆ ಯಾರು ಮಾಡಿಲ್ಲಲ್ವಾ ಇಲ್ಲಿ? ಸರ್ ಇನ್ನೊಂದು ಸರ್, ಇದೇ ಡೈಲಿ ಅಲ್ವಾ ಸರ್ ಅದು? ಸರ್ ನಾನ್ ಮಾಡ್ದೆ ಇವತ್ತು, ಅದೇ ಪಾಯಿಂಟ್ ಅಲ್ಲಿ ನಾನ್ ಮಾಡ್ದೆ. 11:55 ಬರುವ, ನಾನು ಹೇಳ್ತೀನಿ. ಸೊ ಮತ್ತೆ ಯಾರು ಮಾಡಿದೀರಾ ಇಲ್ಲಿ? ನಾನ್ ಮಾಡ್ದೆ ಅದೇ ಪಾಯಿಂಟ್ ಅಲ್ಲಿ ಇವತ್ತು. ಓಕೆ, ಸೊ ನೀವೇನ್ ಲಾಜಿಕ್ ಅಪ್ಲೈ ಮಾಡಿದ್ರಿ ಸರ್ ಇಲ್ಲಿ? ಆಕ್ಚುಲಿ ನಂದು ಪೊಸಿಷನಲ್ ಟ್ರೇಡ್ಸ್ ಅಲ್ವಾ, ನಾನು ಇಂಟ್ರಾಡೇಗೆ ಹೋಗಲ್ಲ.
ನಿನ್ನೆ ಒಂದು ಬುಕಿಂಗ್ ತಗೊಂಡಿದ್ದೆ ಪೊಸಿಷನ್ ಅಲ್ಲಿ, ಯಾಕಂದ್ರೆ ನಿನ್ನೆ ಡೇ ಲೋ ಸಪೋರ್ಟ್ ಅಲ್ಲಿ ಕ್ಲೋಸ್ ಆಗಿತ್ತು ಹತ್ತತ್ರ. ಸೊ ಅದು ರಿವರ್ಸ್ ಮಾರ್ಕೆಟ್ ರಿವರ್ಸ್ ಬರೋವಾಗ ನನಗೆ ಕ್ಲಾರಿಟಿ ಇದೆ, ಅಂದ್ರೆ ಅದು ರೆಸಿಸ್ಟೆನ್ಸ್ ಇದೆ ಅಲ್ಲಿಂದ ರಿವರ್ಸ್ ಆಗ್ಬೇಕು ಅನ್ನೋ ಕ್ಲಾರಿಟಿ ಇಲ್ಲ. ಅದು ಟಚ್ ಆಗ್ತಾ ಇದೆ ಎಕ್ಸಾಕ್ಟ್ಲಿ 22,600 ಲೆವೆಲ್ಸ್ ಹತ್ರ ಬಂದಂಗೆ ನಾನು ಟ್ರಿಗರ್ ಮಾಡಿದೆ. ಸೊ ಸ್ಟಾಪ್ ಲಾಸ್ ವಾಸ್ ಕ್ಲಿಯರ್ ಇನ್ ಮೈಂಡ್. ಅಲ್ಲಿ ಮೇಲ್ಗಡೆ ಯೆಲ್ಲೋ ಬಾರ್ ಇದೆಯಲ್ಲ, ಅದ್ರ ಮೇಲ್ಗಡೆ ಕ್ಯಾಂಡಲ್ ಕ್ಲೋಸ್ ಆದ್ರೆ ಸೊ ಈ ಕ್ಯಾಂಡಲ್ಗೆ ತಗೊಂಡ್ರ ನೀವು? ಈ ಕ್ಯಾಂಡಲ್ಗೆ ತಗೊಂಡ್ರ ಎಂಟ್ರಿ? ಇಲ್ಲ, ಅಲ್ಲೊಂದು ವಿಕ್ ಫಾರ್ಮ್ ಆಯ್ತು, ಒಂದು ರೆಡ್ ಕಲರ್ ಒಂದು ವಿಕ್ ಫಾರ್ಮ್ ಆಯ್ತು. ಆ ಕ್ಯಾಂಡಲ್ ಎಕ್ಸಾಕ್ಟ್ ಆಗಿ ತಗೊಂಡೆ. ಓಕೆ, ಅಂದ್ರೆ ಅದು ಕಂಪ್ಲೀಟ್ ಕ್ಲೋಸ್ ಆಗೋ ಟೈಮ್ ಕಂಪ್ಲೀಟ್ ಕ್ಲೋಸ್ ಆಗೋ ಟೈಮ್ ಯಾಕಂದ್ರೆ ಐ ಟ್ರಸ್ಟೆಡ್ ದಟ್ ಕ್ಯಾಂಡಲ್. ಆ ಕ್ಯಾಂಡಲ್ ನ ಒಂದು ಬೆರಿಶ್ ಕ್ಯಾಂಡಲ್ ತರ ಟ್ರಸ್ಟ್ ಮಾಡಿದೆ ಕಂಪ್ಲೀಟ್ ಆಗಿ. ಸೊ ಐ ವೆಂಟ್ ಥ್ರೂ ದಟ್. ಸೆಲ್ಲರ್ ರಿಜೆಕ್ಷನ್ ಏನಿರ್ಲಿಲ್ಲ, ಬಯರ್ ರಿಜೆಕ್ಷನ್ ಏನಿರ್ಲಿಲ್ಲ, ಬಟ್ ಇಟ್ ಇಸ್ ಅ ಕಂಪ್ಲೀಟ್ ಬಾಡಿ. ನೀವು ಮೊನ್ನೆ ಅಲ್ವಾ SR ಲೆವೆಲ್ ತಗೊಂಡಿದ್ದು? ಮೊನ್ನೆ ಒಂದು 2-3 ಡೇಸ್ ಬ್ಯಾಕ್ ಅನ್ಕೊಂತ. ಹೌದೌದು, ನೀವೇ ಅಲ್ವಾ ಪೊಸಿಷನಲ್ ಟ್ರೇಡ್ ಬಗ್ಗೆ ನನಗೆ ಕೇಳಿದ್ದು? ಹೌದೌದೌದು. ಓಕೆ ಓಕೆ. ಸೊ ನಿಮ್ದು ಬೇರೆ ಎಕ್ಸ್ಪೀರಿಯನ್ಸ್ ಎಲ್ಲ ಆಡ್ ಮಾಡ್ಕೊಂಡಿರ್ತೀರಾ? ಓಕೆ. ಬಟ್ ಅಗೇನ್ ಅಟ್ಲೀಸ್ಟ್ ಈ ಕ್ಯಾಂಡಲ್ ಆದ್ಮೇಲೆ ಈ ಕ್ಯಾಂಡಲ್ ತಗೊಂಡ್ರು ಅಟ್ಲೀಸ್ಟ್ ಒಂದು ಅಗ್ರೆಸಿವ್ ಟ್ರೇಡ್ ಗ್ಯಾಪ್ ಇದೆ ಅಂದ್ರೂ ಕೂಡ ಸೇಫ್ ಏನೆ, ಒಂದು ರೇಂಜಿಗೆ ಸೇಫ್. ಬಟ್ ಇದಕ್ಕಿನ್ನ ಓಕೆ, ಯಾರಿಗೆ ನಾನು ಆಗ್ಲೇ ತಗೊಂಡಿರೋ ಹಾಗೆ ಸೆಲ್ ಮಾಡಿರೋರ್ಗೆ ಹೇಳೋದು. ಸೊ ಸೆಲ್ ಮಾಡೋರಿಗೆ ಏನು ಈ ಗ್ಯಾಪ್ಗಳು ಅಷ್ಟು ಇಂಪಾರ್ಟೆಂಟ್ ತೀರಾ ಅಂದ್ರೆ ತುಂಬಾ ಗ್ಯಾಪ್ ಇದ್ರೆ ನಾವು ಅದಕ್ಕೆ ಇಂಪಾರ್ಟೆಂಟ್ ಕೊಡ್ಬೇಕು. ಬಟ್ ಇಷ್ಟು ಗ್ಯಾಪ್ಗಳು ಏನು ಪ್ರಾಬ್ಲಮ್ ಆಗಲ್ಲ ನಿಮ್ಗೆ. ಸೊ ನಿಧಾನಕ್ಕೆ ಹಿಂಗ್ ಹೋಗ್ತಿದ್ರೆ ಈ ಗ್ಯಾಪ್ದು ವ್ಯಾಲ್ಯೂ ಕವರ್ ಮಾಡ್ಕೊಂಡ್ಬಿಡುತ್ತೆ ಅದು ಸೆಲ್ ಮಾಡಿರೋರಿಗೆ. ಸೊ ಅಷ್ಟೇ, ಬೇರೆ ಏನಿಲ್ಲ ಈ ಜಾಗ. ಸೊ ನಾನಂತೂ ಟ್ರೇಡ್ ಮಾಡಿಲ್ಲ, ಇವನ್ ಲೈವ್ ಅಲ್ಲಿ ಕೂಡ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ನಾನು. ಸೊ ಯಾರ್ಯಾರು ಲೈವ್ ಅಲ್ಲಿ ಇದ್ರು ಅವ್ರಿಗೆ ಗೊತ್ತಾಗಿರುತ್ತೆ ಅಷ್ಟೇ. ಸರ್ ಅಟ್ಲೀಸ್ಟ್ ವೀಕ್ಲಿ ಅಂಡ್ ಡೈಲಿ ರೆಸಿಸ್ಟೆನ್ಸ್ ಓವರ್ಲ್ಯಾಪ್ ಆಗಿದೆ, ಇನ್ನು ತುಂಬಾ ಇನ್ನ ಆವಾಗ ಇನ್ನ ನಾವು ಸ್ವಲ್ಪ ಅಗ್ರೆಸಿವ್ ಆಗಿ ನಾವೇ ಎಂಟ್ರಿಗಳನ್ನ ಪ್ಲಾನ್ ಮಾಡಬಹುದು. ಸಿಂಗಲ್ ಲೆವೆಲ್ ಇದೆಯಲ್ವಾ, ಸೊ ಅದೆಲ್ಲ ನೋಡ್ಕೋಬೇಕು ನೀವು ಅಷ್ಟೇ. ಅಂದ್ರೆ ನಾನು ಆಗ್ಲೇ ಹೇಳಿದ್ನಲ್ವಾ, ನನಗೆ ಮತ್ತೆ ಎಂಟ್ರಿ ಸಿಗಲ್ಲ ಅಂತ ಎಂಟ್ರಿ ತಗೊಳ್ಳೋದು ತುಂಬಾ ದೊಡ್ಡ ತಪ್ಪು. ಈ ಟ್ರೇಡ್ ಅಂತಲ್ಲ, ಯಾವುದೇ ಟ್ರೇಡ್ ಆದ್ರೂ ಅಷ್ಟೇ. ಅದಕ್ಕೆ ಫೋಮೋ ಅಂತ ಕರೀತಾರೆ ಅಷ್ಟೇ, ಬೇರೆ ಏನಿಲ್ಲ. ಫಿಯರ್ ಆಫ್ ಮಿಸ್ಸಿಂಗ್ ಅಂದ್ರೆ ನನಗೆ ಆ ಎಂಟ್ರಿ ತಪ್ಪೋಗ್ಬಿಡುತ್ತೆ ಅಂತ ಬೈ ಮಾಡೋದು. ಮ್ಯಾಕ್ಸಿಮಮ್ ಮೆಂಬರ್ಗಳು ಆಪ್ಷನ್ ಬೈ ಆಪ್ಷನ್ಸ್ ಅಲ್ಲಿ ಯಾವ್ದ್ರಲ್ಲಾದ್ರೂ ಇದ್ರಲ್ಲೇನೆ ಲಾಸ್ ಮಾಡ್ಕೊಳ್ಳೋದು. ನನಗೆ ತಪ್ಪೋಗುತ್ತೆ ಎಕ್ಸಾಕ್ಟ್ಲಿ. ಓಕೆ, ಎಕ್ಸ್ಪೀರಿಯನ್ಸ್ ಇರೋರು ಮಾಡ್ತಾರೆ, ಎಕ್ಸ್ಪೀರಿಯನ್ಸ್ ಇರೋರು ಇದನ್ನ ಟ್ರೇಡ್ ತಗೊಂತಾರೆ. ಸೊ ಟ್ರೇಡ್ ತಗೊಂಡು ಮತ್ತೆ SL ಇದಾದ್ರೆ ಮಾಡ್ತಾರೆ. ಬಟ್ ನನಗೆ ಫಸ್ಟ್ ರೂಲ್ ನಂದು, ನಾನು ಯಾವಾಗ್ಲೂ ಬಿಡಲ್ಲ 10 o'clock to 2:30. ಈ 2 ರೂಲ್ಗಳನ್ನ ನಾನು ಫಸ್ಟ್ ಇಷ್ಟ್ರ ಒಳಗಡೆನೆ ನಾನು ಟ್ರೇಡ್ ಮಾಡೋದು, ಆಫ್ಟರ್ 10 o'clock. ಓಕೆ, ಸೊ ಡನ್. ಈಗ ಮತ್ತೆ ಕೆಳಗಡೆ ಬಂದ್ರೆ ಈ ಜಾಗದಲ್ಲಿ ಯಾರಾದ್ರೂ ಆಪ್ಷನ್ ಬೈ ಮಾಡಿದ್ರೆ, ಯಾರೋ ಒಬ್ರು ಹೇಳಿದ್ರು 11:55 ಅಂತ. ಸೊ ಬೇರೆ ಯಾರಾದ್ರೂ ಆಪ್ಷನ್ ಬೈ ಮಾಡಿದ್ರ? ಹೇಳಿ ಸರ್ ನನಗೆ, ನೀವು ಏನ್ ಲಾಜಿಕ್ ಅಪ್ಲೈ ಮಾಡಿದ್ರಿ? ಎಷ್ಟು ಗಂಟೆಗೆ ಬೈ ಮಾಡಿದ್ರಿ ಅಂತ ಹೇಳಿ ಫಸ್ಟ್. ನಾನು ಎಷ್ಟು ಗಂಟೆಗೆ ಬೈ ಮಾಡಿದ್ರಿ? ಬೈ ಮಾಡಿಲ್ಲ ಸರ್, 11:55 ಒಂದು ಪೇಪರ್ ಟ್ರೇಡ್ ಮಾಡಿದ್ದೆ. ಸೆಲ್ ಮಾಡಿದ್ರೆ ಬೈ ತಂಡೆ, ಬೈ ಆಪರ್ಚುನಿಟೀಸ್. ಓಕೆ, ಕಾಲ್ ಆಪ್ಷನ್ ಬೈ ಮಾಡಿದ್ರೆ? ಬೈ ಮಾಡಿದೆ ಸರ್. ಹಾ ಸರ್. ಎಷ್ಟು? 11:55ಕ್ಕೆ? 55ಕ್ಕೆ. ಹಾ ಸರ್. ಓಕೆ, ಸೊ ಏನ್ ಲಾಜಿಕ್ ಅಪ್ಲೈ ಮಾಡಿದ್ರಿ ಸರ್ 11:55ಕ್ಕೆ? ಸರ್ ಹೋಲ್ಡ್ ಮಾಡಿ ರೀಟೆಸ್ಟ್ ಮಾಡ್ತಿತ್ತಲ್ಲಿ, ಕರೆಕ್ಟ್ ಆಗಿ ಲೈನ್ ಹತ್ರನೇ ಬಂತು. ಸೊ ಓಕೆ, ನೀವು ಎಷ್ಟು ಪಾಯಿಂಟ್ ಟಾರ್ಗೆಟ್ ಇಟ್ಕೊಂಡ್ರಿ ಆಮೇಲೆ? ಟಾರ್ಗೆಟ್ ಅಂತ ಏನು ಇಟ್ಕೊಂಡಿಲ್ಲ ಸರ್, ಒಂದು 40 ಪಾಯಿಂಟ್ ಬಂತು ಸರ್ ಅಲ್ಲಿ. ಸೊ ನಾನು ಅಲ್ಲೇ ಟ್ರೇಡ್ ಮಾಡಿದ್ದೆ ಸರ್, 50 ಪಾಯಿಂಟ್ ಇಟ್ಟಿದ್ದೆ. ಬಟ್ ಅದು 2:30 ಆಗೋವರೆಗೂ ಬರ್ಲಿಲ್ಲ, ಹಂಗಾಗಿ ಎಕ್ಸಿಟ್ ಆಗ್ಬಿಟ್ಟೆ ಸರ್ ನಾನು 2:30. ಸೊ ನಿಮ್ಗೆ ಪ್ರೀಮಿಯಂ ಮೆಲ್ಟ್ ಆಗೋದು ಆತರ ಏನೂ ಆಗಿಲ್ವಾ? ಗೊತ್ತಾಗಿಲ್ಲ ಸರ್, ನಾವಿನ್ನು ಬಿಗಿನರ್ಸ್, ಹಂಗಾಗಿ. ಅಂದ್ರೆ ಪೇಪರ್ ಟ್ರೇಡ್ ಮಾಡಿದ್ರಾ? ಪೇಪರ್ ಟ್ರೇಡ್ ಮಾಡಿ. ಸೊ ಅದ್ರ ಪ್ರಾಬ್ಲಮ್ ಏನಾದ್ರು ಇದ್ರೆ ನಾನು ಹೇಳ್ತೀನಿ, ಬಟ್ ರಿಯಲ್ ಮನಿ ಹಾಕಕ್ ಹೋಗ್ಬಿಡಿ ಬಿಗಿನರ್ಸ್ಗಳು. ಸೊ ಇಲ್ಲೊಂದು ಹೇಳ್ತೀನಿ ನೋಡಿ, ನೀವೀಗ ಇಲ್ಲಿಂದ ಬಂತಲ್ವಾ, ಇಲ್ಲಿ ಬಂದು ಇಲ್ಲೇ ಮತ್ತೆ ರಿವರ್ಸಲ್ ಆಯ್ತು, ಮತ್ತೆ ಈ ಜಾಗಕ್ಕೆ ಬಂತು. ಸೊ ಈ ಮೂವ್ಮೆಂಟ್ ಆದ್ಮೇಲೆ ನೀವು ಮತ್ತೆ ತಿರ್ಗಾ ಇಲ್ಲಿ ಬಂದಾಗ ಈ ಸಣ್ಣ ಕ್ಯಾಂಡಲ್ಗಳನ್ನ ನೋಡ್ಕೊಂಡು ಟ್ರೇಡ್ ತಗೊಳಕ್ಕೆ ಆಪ್ಷನ್ ಬೈಗೆ ಅಷ್ಟು ಧೈರ್ಯ ಬರಲ್ಲ. ಆಮೇಲೆ ಜೊತೆಲಿ ನಾನು ಲೈವ್ ಅಲ್ಲಿ ಹೇಳ್ತಿದ್ದೆ, ಇವತ್ತು ನಾಳೆ ಎಕ್ಸ್ಪೈರಿ ಇಲ್ಲ ನಮ್ಗೆ, ನಾಳೆ ಟ್ರೇಡ್ ಇಲ್ಲ. ಸೊ ಅಂದ್ರೆ ಇವತ್ತು ಬುಧವಾರ ತರನೇ ಕೌಂಟ್ ಆಗುತ್ತೆ ನಮ್ಗೆ, ಇವತ್ತೇ ಬುಧವಾರ ಅನ್ನೋ ತರನೇ ಮೆಲ್ಟ್ ಸ್ಟಾರ್ಟ್ ಆಗುತ್ತೆ ಪ್ರೀಮಿಯಂ. ಸೊ ನಾರ್ಮಲ್ ಮಂಗಳವಾರ ದಿನ ಆಗೋ ತರ ಆಗಲ್ಲ, ಯಾಕಂದ್ರೆ ನಾಳೆ ರಜಾ ಇದೆ. ಸೊ ಇವತ್ತೊಂದಿನ ನಾಡಿದ್ದು ಎಂಟೈರ್ ಮಿಕ್ಕಿರೋ ಕ್ಯಾಪಿಟಲ್ಗಳು 0 ಆಗ್ಲೇಬೇಕು ಅಲ್ವಾ? ಸೊ ಆ ರೀಸನ್ಗೋಸ್ಕರ ಏನಾದ್ರೂ ನಿಮ್ಗೆ ಡೌಟ್ ಇದೆ, ತಗೋಬಹುದಿತ್ತು, ಬೇರೆ ಯಾರಾದ್ರೂ ತಗೊಂಡಿರೋ ಇದ್ರೆ ನನಗೆ ಇಲ್ಲಿ ಕ್ವಶನ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಸೊ ನನ್ನ ಪ್ರಕಾರ ಇದು ಅಷ್ಟು ಸೇಫ್ ಅಲ್ಲ ಆಪ್ಷನ್ ಬೈಗೆ.
ಓಕೆ ಓಕೆ ಸರ್. So, ಈ ಕ್ಯಾಂಡಲ್ ಇಲ್ಲಿ ಬರ್ದೇ ಹೋಗಿದ್ರೆ ಇನ್ನು ಇಲ್ಲೇ ಹೋಲ್ಡ್ ಮಾಡ್ತಿದೆ ಅಂದಾಗ ಓಕೆ ಒಂದು ಎಂಟ್ರಿ ತಗೋಬಹುದು ಅಂತ ಹೋಗ್ಬೋದು. ಬಟ್ ಇಲ್ಲಿ ಕ್ಲಿಯರ್ ಆಗಿ ನಿಮ್ಗೆ ಒಂದು ಬ್ರೇಕ್ಔಟ್ ಆಗಿದೆ, ಒಂದು ಕೆಳಗಡೆ ಬಂದಿದೆ, ಮತ್ತೆ ಮೇಲೆ ಹೋಗಿದೆ. ಸೊ ಅಂದ್ರೆ ಮೇಲೆ ಹೋಗಲ್ಲ ಅಂತ ನಾನು ಹೇಳಲ್ಲ, ಬಟ್ ಹೋದ್ರೂ ಕೂಡ ನಮ್ಗೆ ಅಷ್ಟು ಇದಿರಲ್ಲ, ಈ ರೇಂಜ್ ಅಲ್ಲೇ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಕ್ಯಾಂಡಲ್ ಎಲ್ಲ ಅಬ್ಸರ್ವ್ ಮಾಡಿದಾಗ. ಸೊ ನನಗೆ ಹೇಳಿ, ಬೇರೆ ಯಾರಿಗಾದ್ರೂ ಇದ್ರೆ ಮ್ಯೂಟ್ ಮಾಡಿ, ಮಾತಾಡದೇ ಇರೋರು ಮ್ಯೂಟ್ ಮಾಡಿ. ಸೊ ಬ್ಯಾಕ್ ಗ್ರೌಂಡ್ ನಾಯ್ಸ್. ಸರ್ ಅದೇ ಅದು ಅಷ್ಟೊಂದು ಕೆಳಗಡೆ ಬಂದು ಅಲ್ಲೊಂದ್ ಸ್ವಲ್ಪನ ಹೋಲ್ಡ್ ಮಾಡುತ್ತಲ್ಲ ಸರ್, ಅದಕ್ಕೋಸ್ಕರ ಒಂದ್ ಸ್ವಲ್ಪ ಧೈರ್ಯ ಮಾಡಿದ್ದೆ ಸರ್ ಅಲ್ಲಿ ಬೈ ಮಾಡಕ್ಕೆ. ಓಕೆ. ಸೊ ಬಟ್ ನಾನು ಅದೇ ಹೇಳದ್ನಲ್ವಾ ಇವಾಗ ನಿಮ್ಗೆ. ಸೊ ಇದು ಬಂದು ಮತ್ತೆ ಹೀಗೆ ಬಂತಲ್ವಾ, ಇಲ್ಲಿ ಇದಾಯ್ತಲ್ವಾ, ಏನಾಗುತ್ತೆ ನಮ್ಗೆ ಅವಾಗ ಕೆಳಗಡೆ ಹೋಗಲ್ಲ ಅನ್ನೋದೊಂದು ಕನ್ಫರ್ಮ್ ಇರುತ್ತೆ. ಸೊ ನಮ್ಮ ಮೈಂಡ್ ಅಲ್ಲಿ ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು. ಸೊ ಇದು ನಾನು ಮೊನ್ನೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ಜಾಗನೇ ಹೋಲ್ಡ್ ಮಾಡ್ತಿದ್ದಾಗ ನಾವು ಎಂಟ್ರಿ ತಗೋಬಹುದು. ಬಟ್ ಹೀಗೆ ಇಲ್ಲಿ ಇದಿಷ್ಟು ಹೋಲ್ಡ್ ಮಾಡಿದ್ದು ಮತ್ತೆ ಇದ್ರ ಈಚೆ ಬಂದು ಮತ್ತೆ ಈಚೆ ಹೋಯ್ತು ಅಂದ್ರೆ ಸೊ ನಮ್ಮ ಮೈಂಡ್ ಅಲ್ಲಿ ಏನ್ ಹೇಳ್ತಿರುತ್ತೆ, ಹಿಂಗೆ ಆಗ್ತಿರ್ಬೋದು ಅಂತ ಅನ್ಸುತ್ತೆ. ಕೆಳಗಡೆ ಹೋಗಲ್ಲ ಅನ್ನೋದು ಗೊತ್ತಿರುತ್ತೆ, ಈ ತರ ಸೈಡ್ ವೇಸ್ ಹೋಗ್ಬೋದು ಅನ್ನೋ ಒಂದು ಮೈಂಡ್ ಬರುತ್ತೆ. ಮೊನ್ನೆ ಏನಾಯ್ತು ಗೊತ್ತಾ, ನೋಡಿದ್ರ ಯಾರಾದ್ರೂ? ಸೊ ಯಾರ್ಯಾರು ನೋಡಿದ್ರೆ ಅವ್ರಿಗೆ ನಾನು ಯಾರ್ಯಾರು ಅವತ್ತು ಜಾಯ್ನ್ ಆಗಿದ್ರು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಆ ತರ ಆಗುವಂತ ಚಾನ್ಸಸ್ ಇರುತ್ತೆ. ಜೊತೆಲಿ ಕ್ಯಾಂಡಲ್ಗಳು ಯಾವ್ದು ಪವರ್ಫುಲ್ ಇಲ್ಲ ಇಲ್ಲಿ, ಈ ಕ್ಯಾಂಡಲ್ಗಳು ನೋಡಿದ್ರೆ. ಓಕೆ. ಸೊ ಬಟ್ ನಾವುಗಳೇನ್ ಮಾಡ್ಕೊಂಡ್ವಿ ಅಂದ್ರೆ ಹೆಡ್ಜ್ ಮಾಡ್ಕೊಂಡು ಸೆಲ್ ಮಾಡಿದ್ವಿ. ಸೊ ಎಷ್ಟು ಗಂಟೆ ಕ್ಯಾಂಡಲ್ ಅಂದ್ರೆ ತೋರಿಸ್ತೀನಿ, ಐ ಥಿಂಕ್ ಇದೇ ಕ್ಯಾಂಡಲ್ ಅನ್ಕೊಂತೀನಿ. ಸೊ ಯಾವ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಟ್ ಮಾಡ್ಕೊಂಡಂದ್ರೆ, ಸೊ ಯಾರ್ಯಾರು ಈ ಜಾಗದಲ್ಲಿ ಹೆಡ್ಜ್ ಮಾಡಿದೀರಾ ಹೇಳಿ ನನಗೆ? ಹೆಡ್ಜ್ ಮಾಡಿಲ್ಲ, ನೇಕೆಡ್ ಮಾಡಿದ್ದೆ ಸರ್. ಓ, ನೀವು ನೇಕೆಡ್ ಬೈ ಮಾಡ್ಬಿಟ್ರಾ? ಹೌದು. ಓಕೆ. ಸೊ ಓಕೆ, ಬಟ್ ನಾನು ಇದನ್ನ ಹೇಳದ್ನಲ್ವ ಈಗ, ನಿಮ್ಗೆ ಇದು ಅರ್ಥ ಆಯ್ತಾ ಅಥವಾ ಏನಾದ್ರು ಡೌಟ್ಸ್ ಇದೆಯಾ? ಜಸ್ಟ್ ಇವಾಗ ಜಾಯ್ನ್ ಆದೆ. ಸೊ ಏನಂದ್ರೆ ಬೈ ಮಾಡಕ್ಕೆ ನಿಮ್ಗೆ, ಸೊ ಓಕೆ ಇದಿಲ್ಲಿ ಹೋಲ್ಡ್ ಮಾಡ್ತಿದ್ಯಲ್ವಾ, ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮ್ಗೆ. ಒಂದ್ಸರಿ ಬ್ರೇಕ್ಔಟ್ ಆಯ್ತು ಕೆಳಗಡೆ, ಮತ್ತೆ ಕೆಳಗಡೆ ಬಂತು, ಮತ್ತೆ ಮೇಲೆ ಹೋಯ್ತು. ನಿಮ್ಗೆ ಯಾವ್ದೋ ಒಂದು ಕ್ಯಾಂಡಲ್ ಪ್ಯಾಟರ್ನ್ ಪ್ರಕಾರ ಇದು ಬುಲ್ಲಿಶ್ ಕ್ಯಾಂಡಲ್ ನೆನ್ಪಿಟ್ಕೊಳ್ಳಿ. ಬಟ್ ನಾನು ಕ್ಯಾಂಡಲ್ ಪ್ಯಾಟರ್ನ್ ಫಾಲೋ ಮಾಡಕ್ ಹೋಗಲ್ಲ. ಸೊ ಇದು ಯಾವ್ದೋ ಒಂದಾಗುತ್ತೆ. ಮಾರ್ನಿಂಗ್ ಸ್ಟಾರ್ ಯಾವ್ದು ಇದು ಕ್ಯಾಂಡಲ್? ಮಾರ್ನಿಂಗ್ ಸ್ಟಾರ್. ಹಾ. ಸೊ ಈ ತರ ಬಂತಲ್ವಾ? ಹಾ, ಮಾರ್ನಿಂಗ್ ಸ್ಟಾರ್. ಬಟ್ ಏನಾಗುತ್ತೆ ಅಂದ್ರೆ ಇಲ್ಲಿ ಈ ತರ ಆದಾಗ, ಮೊನ್ನೆ ನೀವು ಅಬ್ಸರ್ವ್ ಮಾಡಿದೀರಾ, ಮೊನ್ನೆ ಹೀಗೇ ಹೋಗಿದೆ ಎಂಟೈರ್, ತುಂಬಾ ಹೊತ್ತಿಗೆ ಹೋಗ್ಬಿಟ್ಟು ಆಮೇಲೆ ಹೀಗೆ ಹೋಯ್ತು. ಸೊ ಏನಾಗುತ್ತೆ, ಆಪ್ಷನ್ ಬೈಯಿಂಗ್ ಒಂದು ನನ್ನ ತಲೆಯಲ್ಲಿ ಏನ್ ನೋಡ್ತಿದ್ವಿ, ನಾನು ಲೈವ್ ಅಲ್ಲೂ ಕೂಡ ಹೇಳ್ತಾ ಇದ್ದೆ, ಇವತ್ತು ಮಂಗಳವಾರ, ಪಾಯಿಂಟ್ ನಂಬರ್ 1. ಸೊ ಮಂಗಳವಾರ ನಾರ್ಮಲ್ ನಾವು ಆಪ್ಷನ್ ಬೈ ಮಾಡ್ತಿದ್ವಿ, ಬಟ್ ನಾಳೆ ರಜೆ ಇದೆ, ನಾಳೆ ಮಾರ್ಕೆಟ್ ಇಲ್ಲ. ಸೊ ಅಂದ್ರೆ ಇವತ್ತು ಬುಧವಾರದ ತರಾನೇ ವರ್ಕ್ ಮಾಡುತ್ತೆ ನಮ್ಗೆ. ಈ ತರ ಸೈಡ್ ವೇಸ್ ಹೋದ್ರು ಪ್ರೀಮಿಯಂ ಡಿಕೆ ಆಗುವಂತ ಚಾನ್ಸಸ್ ಇರುತ್ತೆ. ಬೈ ಚಾನ್ಸ್ ಒಂದ್ ಕ್ಯಾಂಡಲ್ ರಪ್ ಅಂತ ಕೆಳಗಡೆ ಬಂದ್ರು ಇಮಿಡಿಯೇಟ್ ನಿಮ್ಗೆ ಪ್ರೀಮಿಯಂ ಮೆಲ್ಟ್ ಆಗ್ಬಿಡುತ್ತೆ. ಸೊ ನಿಮ್ SL ವರ್ಗೂ ಬರ್ಬೇಕು ಅಂತಿಲ್ಲ, ಸ್ವಲ್ಪ ಕೆಳಗಡೆ ಬಂದ್ರು ಪ್ರೀಮಿಯಂ ಮೆಲ್ಟ್ ಆಗುತ್ತೆ. ಸೊ ಆ ರೀಸನ್ಗೆ ನಾನೇನ್ ಮಾಡ್ಕೊಂಡೆ, ಹೆಡ್ಜ್ ಮಾಡ್ಕೊಂಡೆ. ಅಂದ್ರೆ ಅಟ್ಲೀಸ್ಟ್ ಈ ತರ ಮೂವ್ಮೆಂಟ್ ಹೋಗುತ್ತೆ ಅಂತ ಅಂದಿಲ್ಲ ಅಂದ್ರೂ ಸೈಡ್ ವೇಸ್ ಹೋಗ್ಬಹುದು ಅನ್ನೋ ಒಂದು ಮೈಂಡ್ ಅಲ್ಲಿ. ಸೊ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಬಟ್ ಇದನ್ನೆಲ್ಲ ನೀವು ಹೇಳಿ. ಓಕೆ, ನಾನು ಇದಕ್ಕೆ ಆಪ್ಷನ್ ಬೈ ಮಾಡಿದ್ದು ಮಾರ್ಚ್ ಸೀರೀಸ್, ವೆಬ್ ಸೀರೀಸ್ ಹೋಗ್ಲಿಲ್ಲ. ಓಕೆ. ಈ ರೀಸನ್ ಯಾಕಂದ್ರೆ ಮೆಲ್ಟಿಂಗ್ ಇರುತ್ತೆ ಅನ್ನೋ ಕಾರಣಕ್ಕೆ ಐ ವೆಂಟ್ ಫಾರ್ ಮಾರ್ಚ್. ಓಕೆ. ಬಟ್ ಅಲ್ಲಿ ಇದೆಲ್ಲ ನೋಡಿದ್ರ ಪ್ರೈಸ್ ಮೂವ್ಮೆಂಟ್ ಯಾವ ತರ ಇದೆ? ಸೊ ಅವೆಲ್ಲ ನೋಡ್ಕೊಂಡಿದ್ರ? ಮಾರ್ಚ್ ಸೀರೀಸ್ ಅಲ್ಲಿ ಲಿಕ್ವಿಡಿಟಿ ಹೆಂಗಿದೆ ಅವೆಲ್ಲ ನೋಡಿದ್ರಲ್ವಾ? ಮಾರ್ಚ್ ಫಸ್ಟ್ ವೀಕ್ ಹೋಗಿದ್ದ? ಇಲ್ಲ, ಮಾರ್ಚ್ ಎಂಡ್ ಆಫ್ ದ ಕಾಂಟ್ರಾಕ್ಟ್, ಮಾರ್ಚ್ ಕಂಪ್ಲೀಟ್ ಎಕ್ಸ್ಪೈರಿ. ಮಾರ್ಚ್ ಮಂತ್ ಎಕ್ಸ್ಪೈರಿ ಹೋದ್ರಾ? ಮಂತ್ ಎಕ್ಸ್ಪೈರಿ ಯಾವಾಗ್ಲೂ ಮಂತ್ ಎಕ್ಸ್ಪೈರಿ ಲಿಕ್ವಿಡಿಟಿ ಚೆನ್ನಾಗೂ ಇರುತ್ತೆ, ಮತ್ತೆ ವಾಲ್ಯೂಮ್ ಇರುತ್ತೆ. ಸೊ ನಾವು ನಿಯರೆಸ್ಟ್ ಎಕ್ಸ್ಪೈರಿ ಬೇಡ ಅಂದ್ರೆ ನೆಕ್ಸ್ಟ್ ಮಂತ್ ಎಂಡ್ ಎಕ್ಸ್ಪೈರಿ ಹೋಗೋದ್ರಲ್ಲಿ ತುಂಬಾ ಬೆನಿಫಿಟ್. ಬಟ್ ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ. ಹೇಳಿ. ವೀಕ್ಲಿ ಎಕ್ಸ್ಪೈರಿ ಯಾವಾಗ್ಲೂ ಟ್ರಿಕಿ, ಅದು ಲಿಕ್ವಿಡಿಟಿ ಇಶ್ಯೂ ಬರುತ್ತೆ ಅಥವಾ ಸ್ಲಿಪ್ಪೇಜಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಆರ್ಡರ್ ಹಾಕುವಾಗ್ಲೇ 2.2 ಪಾಯಿಂಟ್ ಈ ತರ ನೀವು ಮಾರ್ಕೆಟ್ ಆರ್ಡರ್ ಹೊಡೆದ್ರು 2 ಪಾಯಿಂಟ್ ಆದ್ಮೇಲೆ ಬೈ ಆಗತ್ತೆ, ಐ ಲೆವೆಲ್ ಅಲ್ಲಿ ಬೈ ಆಗತ್ತೆ, ಆತರ ಆಗುತ್ತೆ. ಹಂಗಾಗಿ ನಾವು ವೀಕ್ಲಿ ನಾನು ಹೋಗಲ್ಲ ಯೂಶಲಿ. ಸೊ ವೀಕ್ಲಿ ಎಲ್ಲ ಆತರ ಆಗಲ್ಲಲ್ವಾ ನಿಮ್ಗೆ ಮಾರ್ಕೆಟ್ ಆರ್ಡರ್ ಹೊಡೆದ್ರೆ? ಸೊ ನಿಮ್ಗೆ ಅಲ್ಲಿ ಯಾವ ಪ್ರೈಸ್ ಗಿದ್ದೀರಿ? ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ಈ ವೀಕ್ ಆರ್ಡರ್ ನಾನು ಹೊಡೆದ್ರೆ, ಈ ವೀಕ್ ನಾನು ನೋಡಿದ್ರೆ ಸ್ಲಿಪ್ಪೇಜಸ್ ಬಹಳ ಇರಲ್ಲ. ಬಟ್ ನಾನು ನೆಕ್ಸ್ಟ್ ವೀಕ್ ಆರ್ಡರ್ ಹೊಡಿಬೇಕು ಅಂದ್ರೆ ಸ್ಲಿಪ್ಪೇಜಸ್ ಇರುತ್ತೆ ಅದರಲ್ಲಿ. ಇವಾಗ ನಾನು ನೆಕ್ಸ್ಟ್ ವೀಕ್ ಆರ್ಡರ್ ಯಾಕೆ ಹೋಗ್ತೀವಿ ಅಂದ್ರೆ ಡಿಕೆ ಅವಾಯ್ಡ್ ಮಾಡಕ್ ಹೋಗ್ತೀವಿ. ಡಿಕೆ ಅವಾಯ್ಡ್ ಮಾಡಕ್ ಅಲ್ಲಿಗೆ ಹೋದ್ರೆ ಅಲ್ಲಿ ಸ್ಲಿಪ್ಪೇಜಸ್ ಇರುತ್ತೆ. ಹಂಗಾಗಿ ಬೆಟರ್ ಟು ಗೋ ವಿತ್ ಎಂಡ್ ಎಕ್ಸ್ಪೈರಿ. ನೀವು ಯಾವ್ದು ತಗೊಂಡ್ರು ಚೆನ್ನಾಗಿರುತ್ತೆ. ಓಕೆ. ಸೊ ಓಕೆ. ಬಟ್ ಆದ್ರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಒಂದು ರೇಂಜ್ಗೆ ಸೇಫ್ ಎಂಟ್ರಿ ಅಂತ ಅನ್ಬೋದು. ಯಾಕಂದ್ರೆ ತುಂಬಾ ಹೊತ್ತು ಹೋಲ್ಡ್ ಮಾಡಿದೆ. ಸೊ ಬ್ರೇಕ್ಔಟ್ ಆದ್ರೂ ಈ ತರ ಹೋಗಿದೆ, ಒಂದು ಟ್ರೈ ಮಾಡಬಹುದು ಅಂತ. ಬಟ್ ಇದು ನಮ್ಗೆ
ಈ ಕ್ಯಾಂಡಲ್ ಎಂಟ್ರಿ ಇದೆಲ್ಲ ನಾನು ಹೇಳ್ತಾ ಇರೋದು. ಈ ಕ್ಯಾಂಡಲ್ ಎಂಟ್ರಿ, ಓಪನಿಂಗ್ ಎಂಟ್ರಿ ಡೇಂಜರ್ ಆಕ್ಚುಲಿ. ಓಕೆ, ಸೊ ಇದು ಓಪನ್ ಆಗಿದ್ದು ಹಿಂಗೆ ಶೂಟ್ ಆಯ್ತು ಅಂದ್ರೆ ನಿಮ್ದು SL ಇಲ್ಲೇ ಹಿಟ್ ಮಾಡಿ ಹೋಗಿದೆ. ಸೊ ಬಟ್ ಇದು ಓಕೆ, ಇದಕ್ಕೆ ಕಂಪೇರ್ ಮಾಡಿದ್ರೆ ಈ ಎಂಟ್ರಿ ಓಕೆ, ತುಂಬಾ ಹೊತ್ತು ಹೋಲ್ಡ್ ಮಾಡ್ತಿದೆ. ಸೊ ಆಮೇಲೆ ನೀವು ಈ ತರ ಲಾಜಿಕ್ ಅಪ್ಲೈ ಮಾಡ್ಬೋದು, ಕೆಳಗಡೆ ಬಿದ್ದಿದ್ದು ಮತ್ತೆ ಮೇಲೆ ಬಂದಿದೆ, ಸೊ ಓಕೆ ಒಂದು ರಿಸ್ಕ್ ಎಂಟ್ರಿ ತಗೊಂತೀನಿ ಅಂತ ಹೋಗ್ಬೋದು. ಬಟ್ ಅಗೇನ್ ಈ ತರದ ಕ್ಯಾಂಡಲ್ ಬಂತು ಅಂದ್ರೆ ನನಗೆ ಇದು ಪ್ಯಾಟರ್ನ್ ಗಳ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಇದು ಮೂರು ಸೇರಿದ್ರೆ. ಬಟ್ ಹೀಗೊಂದು ಕ್ಯಾಂಡಲ್ ಮತ್ತೆ ಹೀಗ್ ಕ್ಯಾಂಡಲ್ ಮತ್ತೆ ಹೀಗ್ ಕ್ಯಾಂಡಲ್ ಬರುವಂತ ಚಾನ್ಸಸ್ ಇರುತ್ತೆ ಸೈಡ್ ವೈಸ್ ಹೋಗ್ಬಿಟ್ಟು. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದ್ರ ಜೊತೆಲಿ ಇನ್ನೊಂದೇನಂದ್ರೆ ಸೊ ಈ ತರ ಬಂತಲ್ವಾ, ಹೀಗೆ ಬಂದಿದ್ದು ನಮ್ಗೆ ಇದಿಷ್ಟು ಇಲ್ಲಿ ಹೋಲ್ಡ್ ಮಾಡಿದ್ದು, ಏನಾದ್ರೂ ನನಗೆ ರಿವರ್ಸಲ್ ಬರಂಗಿದ್ರೆ ಫಾಸ್ಟ್ ಆಗಿ, ಇದು ಒಂದು ಇದಕ್ಕೆ ಕಂಪೇರ್ ಮಾಡಿದ್ರೆ ಇದೊಂದು ಟ್ರೆಂಡು ಕರೆಕ್ಷನ್. ಸೊ ಹಿಂಗ್ ಹೋಗ್ಬಹುದು, ಫಾಸ್ಟ್ ಆಗಿ ಬರ್ತಿತ್ತು. ಬಟ್ ಇಲ್ಲಿ ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಮತ್ತೆ ರಿಟರ್ನ್ ಹಿಂಗೆ ಫಾಸ್ಟ್ ಆಗಿ ಹೋಗುವಂತ ಚಾನ್ಸಸ್ ಕಡಿಮೆ. ಓಕೆ, ಇದು ನಾವು ವೇವ್ ಅನಾಲಿಸಿಸ್ ಅಲ್ಲಿ ಸ್ವಲ್ಪ ಬೇರೆ ತರ ಯೂಸ್ ಮಾಡ್ತೀವಿ. ಬಟ್ ನಾನು ಈ ಲೈವ್ ಮಾರ್ಕೆಟ್ ಅಲ್ಲಿ ಈ ತರ ಟ್ರೆಂಡ್ ನೋಡುವಾಗ ಈ ತರ ಯೂಸ್ ಮಾಡ್ಕೊಂತೀನಿ ಅಷ್ಟೇ. ಅರ್ಥ ಆಯ್ತಲ್ವಾ? ಸರ್ ಒಂದ್ ನಿಮಿಷ, ಇವಾಗ ನಾಳೆ ರಜೆ ಇಲ್ಲದೆ ನಾರ್ಮಲ್ ಟ್ಯೂಸ್ಡೇ ಆಗ್ತಿದ್ರೆ ನಿಮ್ಗೆ ಅವಾಗ ಡಿಕೆ ಅಷ್ಟಿರ್ಲಿಲ್ಲ ನಿಮ್ಗೆ, ನೀವು ಎಂಟ್ರಿ ತಗೋಬಹುದು. ಅವಾಗ ಪ್ಲಾನ್ ಮಾಡಬಹುದಿತ್ತು, ನಿಮ್ಗೆ ಮೂವ್ಮೆಂಟ್ ಬರುವಂತ ಚಾನ್ಸಸ್ ಕೂಡ ಇರೋದು ಅವಾಗ. ಸೊ ನಾನು ನಿಮ್ಗೆ ಲಾಸ್ಟ್ ಅಲ್ಲಿ ಹೇಳ್ತಿದ್ದೆ ಗೊತ್ತಾ, ಸೊ ನಾನು ಪೊಸಿಷನ್ ನ ಕಟ್ ಮಾಡ್ಬಿಡ್ತೀನಿ, ಲಾಸ್ಟ್ ಅಲ್ಲಿ ಸಡನ್ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ, ಪೊಸಿಷನ್ ಕೈ ಬಿಡ್ತಾರೆ ಜನಗಳು. ಸೊ ನಾಳೆ ರಜಾ ಇರೋದ್ರಿಂದ ಗುರುವಾರ ಎಕ್ಸ್ಪೈರಿ, ಓವರ್ ನೈಟ್ ರಿಸ್ಕ್ ಇರುತ್ತೆ ಅಂತ. ಯಾರ್ಯಾರು ಲೈವ್ ಅಲ್ಲಿ ಇದ್ರಿ ಹೇಳಿ ನನಗೆ. ಸೊ ನಾನು ಅರೌಂಡ್ ಒಂದು 2:10 ಪೊಸಿಷನ್ ಕಟ್ ಮಾಡ್ಕೊಂಡೆ, ಅದನ್ನ 10 ಸಾರಿ ಹೇಳಿದೀನಿ ನಾನು. ಸೊ ಇಷ್ಟರೊಳಗೆ ಪೊಸಿಷನ್ ಕಟ್ ಮಾಡ್ತೀನಿ, ನನ್ನ ಇದು ಪುಟ್ ಸೆಲ್ ಮಾಡಿರ್ತೀನಿ. ಸಡನ್ ಮತ್ತೆ ಅದ್ರದ್ದು ಕೆಳಗಡೆ ಬಂತು ಅಂದ್ರೆ ರಿಯಲ್ ವ್ಯಾಲ್ಯೂ ತಗೊಳುತ್ತೆ, ತುಂಬಾ ಫಾಸ್ಟ್ ಆಗಿ ಬೀಳುವಂತ ಚಾನ್ಸಸ್ ಇರುತ್ತೆ ಅಂತ. ಯಾರಾದ್ರೂ ಕೇಳಿದ್ರಾ? ಸೊ ಅರೌಂಡ್ ಒಂದು 1 o'clock ಇಂದಾನೆ ಹೇಳ್ತಿದ್ದೀನಿ ನಾನು. ಸೊ ಇದೇ ಆಗೋದು, ಯಾಕಂದ್ರೆ ಅದೇ ಎಕ್ಸ್ಪೈರಿ ಅಲ್ಲ ಅಂದಿದ್ರೆ ಈ ಪೊಸಿಷನ್ ಹಿಂಗ್ ಬರ್ತಾನು ಇಲ್ಲದೆ ಇರಬಹುದು. ನಾಳೆ ಒಂದಿನ ಮಾರ್ಕೆಟ್ ಇದ್ದಿದ್ರೆ ಇವತ್ತು ನಾರ್ಮಲ್ ಮಂಗಳವಾರ ತರ ವರ್ಕ್ ಆಗೋದು. ಸೊ ಇದನ್ನ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಎಕ್ಸ್ಪೈರಿ ಮೊದಲನೇ ದಿನ ನಮ್ಗೊಂದು ಹಾಲಿಡೇ ಬಂತು ಅಂದ್ರೆ ಅದಕ್ಕಿಂತ ಹಿಂದಿನ ದಿನಾನ ನೀವು ಎಕ್ಸ್ಪೈರಿ ಮೊದಲನೇ ದಿನ ಬುಧವಾರ ಹೆಂಗಿರುತ್ತಲ್ವಾ ಅದೇ ತರ ಟ್ರೀಟ್ ಮಾಡಿ ಅದನ್ನ. ಫಾರ್ ಎಕ್ಸಾಂಪಲ್ ಗುರುವಾರ ಎಕ್ಸ್ಪೈರಿ ಅಥವಾ ಗುರುವಾರ ದಿನ ಎಕ್ಸ್ಪೈರಿ ಹಾಲಿಡೇ ಇದೆ ಅಂತ ಅಂದ್ರೆ ಬುಧವಾರ ಎಕ್ಸ್ಪೈರ್ ಆಗುತ್ತೆ ಮಾರ್ಕೆಟ್, ಬುಧವಾರ ಎಕ್ಸ್ಪೈರ್ ಆಗುತ್ತೆ. ಸೊ ಅವಾಗ ಮಂಗಳವಾರನೇ ನೀವು ಬುಧವಾರದ ತರನೇ ಟ್ರೇಡ್ ಮಾಡ್ಬೇಕು. ಎಲ್ರಿಗೂ ಆಗ್ತಿದ್ಯಾ? ಇಲ್ಲ ಸರ್. ಸರ್ ನಿಮ್ದು ನೆಟ್ವರ್ಕ್ ಇಶ್ಯೂ ಸರ್. ಸೊ ನಿಮ್ ನೆಟ್ವರ್ಕ್ ಇಶ್ಯೂ ಇರುತ್ತೆ. ಸೊ ಇದೊಂದು ನಾನು ಸಿಂಪಲ್ ಆಗಿ ಅರ್ಥ ಮಾಡಿ ಇಟ್ಕೋಬೇಕು, ಓಕೆನಾ? ಎಕ್ಸ್ಪೈರಿ ಡೇ ಚೇಂಜ್ ಆದಾಗ ನಮಗೆ ಅದರ ಹಿಂದಿನ ದಿನ, ಸೊ ಅದು ನಮ್ಗೆ ಎಕ್ಸ್ಪೈರಿ ಡೇ ಮುಂಚಿನ ದಿನ ಯಾವಾಗ ಈ ಬುಧವಾರ ಏನ್ ಕೆಲಸ ಮಾಡುತ್ತಲ್ವಾ ಅದೇ ಕೆಲಸ ಮಾಡುತ್ತೆ ಮ್ಯಾಕ್ಸಿಮಮ್. ಅಂದ್ರೆ 98%, ಮಿನಿಮಮ್ 99 ಅಂತಾನು ಅನ್ಕೋಬಹುದು. ಸರ್ ಅಕಸ್ಮಾತ್ ಗುರುವಾರ ಏನಾದ್ರು ರಜೆ ಇದ್ದಿದ್ರೆ ನಾಳೆನೇ ಎಕ್ಸ್ಪೈರಿ ಡೇ ಆಗದ ಸರ್? ನಾಳೆ ಎಕ್ಸ್ಪೈರಿ ಡೇ ಆಗುತ್ತೆ. ನಾಳೆ ಎಕ್ಸ್ಪೈರಿ ಡೇ ಆದಾಗ ಇವತ್ತು ಅದೇ ಕೆಲಸ ಮಾಡುತ್ತೆ, ಅದು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇಲ್ಲಿ ನಾನು ಸಿಂಪಲ್ 22,600 ಸೆಲ್ ಮಾಡ್ಕೊಂಡೆ. ಐ ಥಿಂಕ್ ಈ ಕ್ಯಾಂಡಲ್ ಯಾವ್ದೋ ಒಂದು ಕ್ಯಾಂಡಲ್, ಐ ಥಿಂಕ್ ಈ ಕ್ಯಾಂಡಲ್ ಸಾರಿ, ಇಲ್ಲೇ ಎಂಟ್ರಿ ತಗೊಂಡೆ ನಾನು. ಓಕೆ, ಇಲ್ಲೇ ತಗೊಂಡೆ, ಇದ್ರ ಓಪನಿಂಗ್ ತಗೊಂಡೆ. ಪುಟ್ ಸೆಲ್ ಮಾಡ್ಕೊಂಡು ಅಲ್ಲಿಂದ 22,400 ಪುಟ್ ನ ಬೈ ಮಾಡ್ಕೊಂಡೆ. ಸೊ ಪುಟ್ ಸೆಲ್ ಮಾಡಿದ್ ನನ್ಗೆ 72 ರೂಪೀಸ್ಗೆ ಸಿಕ್ತು. ಆಮೇಲೆ ಇನ್ನೊಂದೇನಿದೆಯಲ್ವಾ ಅದು 11 ರೂಪಾಯಿಗೆ ಸಿಕ್ತು ನನಗೆ ಪುಟ್ ಬೈ ಮಾಡಿ. ಸರ್ ಈಗ ನೀವು ತೋರಿಸಿದ್ರಲ್ವಾ ಆ ಪ್ಲೇಸ್, ಅದು ರಿಟ್ರೇಸ್ಮೆಂಟ್ ಅಂತ ಕನ್ಸಿಡರ್ ಮಾಡ್ಬೋದಾ ಅದನ್ನ? ಇದು ನಿಮ್ಗೆ ರಿಟ್ರೇಸ್ಮೆಂಟ್ ಆಗಲ್ಲ, ಇದು ಬೇಕಾದ್ರೆ ನೀವು ರೀಟೆಸ್ಟ್ ಅನ್ಕೊಳ್ಳಿ ಬೇಕಾದ್ರೆ, ಚಿಕ್ಕದಾಗಿದೆ. ಬಟ್ ರಿಟ್ರೇಸ್ಮೆಂಟ್ ಅಂದ್ರೆ ಏನ್ ಗೊತ್ತಾ? ರಿಟ್ರೇಸ್ಮೆಂಟ್ ನೆಕ್ಸ್ಟ್ ಇದು ಅದು ಕೂಡ ರೀಟೆಸ್ಟ್. ಇವೆಲ್ಲ ರೀಟೆಸ್ಟ್ ಆಗುತ್ತೆ ನೋಡಿ. ರಿಟ್ರೇಸ್ಮೆಂಟ್ ಅಗೇನ್ ನಿಮ್ಗೆ ಕನ್ಫ್ಯೂಸ್ ಆಗ್ತಿದೆ ಅನ್ಸುತ್ತೆ. ಇದನ್ನ ಬ್ರೇಕ್ಔಟ್ ಮಾಡ್ಬೇಕು, ಈ ಲೆವೆಲ್ಸ್ ನ ಬ್ರೇಕ್ ಡೌನ್ ಮಾಡ್ಬೇಕು, ಇಲ್ಲ ಮೇಲ್ಗಡೆ ಹೋಗ್ಬೇಕು ಹಿಂಗೆ ಒಂದು ಲೆವೆಲ್ಸ್ ನ ಸಪೋರ್ಟ್ ಆರ್ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಮಾಡಿದಾಗ ಮಾತ್ರ, ಅಥವಾ ಕೆಳಗಡೆ ಬ್ರೇಕ್ಔಟ್ ಅವ್ರ ಮೇಲ್ಗಡೆ ಬ್ರೇಕ್ಔಟ್ ಮಾಡಿದಾಗ ಮಾತ್ರ ಇದು ರೀಟ್ರೇಸ್ಮೆಂಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಸಪೋರ್ಟ್ ಹತ್ರ ಬಂದು ಇದನ್ನೇ ಗ್ಯಾಪ್ ಕೊಡದೆ ಮಾಡ್ತಿದೆ ಅಂದ್ರೆ ಹೋಲ್ಡ್. ಓಕೆನಾ? ಬೈ ಚಾನ್ಸ್ ಸಪೋರ್ಟ್ ಹತ್ರ ಬಂದು ಒಂದ್ಸಾರಿ ಟಚ್ ಮಾಡಿ ಮತ್ತೆ ತಿರ್ಗಾ ಟಚ್ ಮಾಡ್ತಿದೆ ಅಂದ್ರೆ ರೀಟೆಸ್ಟ್ ಅದು. ಅರ್ಥ ಆಯ್ತಾ? ಸೊ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ರಿಟ್ರೇಸ್ಮೆಂಟ್ ಕಾನ್ಸೆಪ್ಟ್ ವರ್ಕ್ ಆಗೋದು ಬ್ರೇಕ್ಔಟ್ ಆದ್ಮೇಲೆ ಮೇಲ್ಗಡೆ ಆರ್ ಕೆಳಗಡೆ ಬ್ರೇಕ್ಔಟ್, ಇದನ್ನ ಅರ್ಥ ಮಾಡ್ಕೊಳ್ಳಿ. ಸರ್ 11:15ಕ್ಕೆ ಅದೇ ನೀವು ಈಗ ತೋರಿಸ್ತಾ ಇದ್ರಲ್ಲ ಅದೇ ಕ್ಯಾಂಡಲ್ಗೆ ಸಿ ಬೈ ಮಾಡಿದ್ವಿ, ಬಟ್ ಅಲ್ಲಿ SL ಹಿಟ್ ಆಯ್ತು, ಲಾಜಿಕ್ ಕರೆಕ್ಟ್ ಇತ್ತು.
ಸೊ ಇಲ್ಲಿ ಯಾವ ತರ ಬೈ ಮಾಡ್ಕೊಂಡ್ರಿ ಸರ್ ಇಲ್ಲಿ? ಅಲ್ಲಿ ನೋಡಿ 11 ಗಂಟೆ ಕ್ಯಾಂಡಲ್ ಸರ್ ನಿಮ್ಗೆ ಎಸ್ ಎಲ್ ಹೆಂಗ್ ಹಿಟ್ ಆಗುತ್ತೆ ನೀವು 25 ಪಾಯಿಂಟ್ ಇಟ್ರೆ? ಅದಕ್ಕಿಂತ ಮೇಲೆ ಬಿಫೋರ್ ಕ್ಯಾಂಡಲ್ ಇಲ್ಲಿ ತಗೊಂಡ್ರು ನೀವು ಎಷ್ಟು ಪಾಯಿಂಟ್ ಇಟ್ಟಿದ್ದೀರಾ ಎಸ್ ಎಲ್? ಪ್ರೀಮಿಯಂ ಮೆಲ್ಟ್ ಆಯ್ತಾ ನಿಮ್ಗೆ? ಹಾ ಸರ್. ಅಂದ್ರೆ 25 ಇಲ್ಲಿ ಇಟ್ಟಿದ್ದೀರಾ, ಸೊ ನಿಮ್ಗೆ ಇಲ್ಲಿ ಪ್ರೀಮಿಯಂ ಮೆಲ್ಟ್ ಆಯ್ತು ಹಾ ಸರ್. ಅಲ್ವಾ? ಸೊ ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಇಲ್ಲೇ ಗೊತ್ತಾಗ್ತಿದ್ಯಾ? ಬಿಫೋರ್ ಅಂದ್ರೆ ಒಂದಿನ ಮೊದಲು ಎಕ್ಸ್ಪೈರಿ ಮಾಡಿದ್ರೆ ಏನಾಗುತ್ತೆ ಅಂತ. ಸೊ 15 ರೂಪಾಯಿನೇ ಇಟ್ಟಾಯ್ತಾ ನಿಮ್ಗೆ ಎಸ್ ಎಲ್? ಹಾ 15 ರೂಪಾಯಿ ಇಟ್ಟಾಯ್ತು. ಹಾ, ಸೊ ನೋಡಿ ಇಲ್ಲಿ ನಿಮ್ಗೆ 25 ಪಾಯಿಂಟ್ಸ್ ಬಂದೇ ಇಲ್ಲ ಈ ಕ್ಯಾಂಡಲ್ ಎಂಟ್ರಿ ಅಂದ್ರೆ. ಸೊ ಇನ್ನ ಗ್ಯಾಪ್ ಇದೆ ನಮ್ಗೆ. ಸೊ ಏನಾಗುತ್ತೆ, ಎಕ್ಸ್ಪೈರಿ ಟೈಮಲ್ಲಿ ನಮಗೆ ಪ್ರೀಮಿಯಂ ಬೇಗ ಅಂದ್ರೆ ಅದ್ರ ವ್ಯಾಲ್ಯೂ ಬೇಗ ಕಳ್ಕೊಂತಿರುತ್ತೆ ನಮ್ಮ ಅಪೋಸಿಟ್ ಹೋಯ್ತು ಅಂದ್ರೆ. ಇದಕ್ಕೆ ನಾನು ಬಿಫೋರ್ ಎಕ್ಸ್ಪೈರಿ ಅಂದ್ರೆ ನಾಳೆ ಎಕ್ಸ್ಪೈರಿ ಅಥವಾ ಈಗ ಗುರುವಾರ ಎಕ್ಸ್ಪೈರಿ ನಾಡಿದ್ದು ಇದೆಯಲ್ವಾ, ಸೊ ಅಂದ್ರೆ ಇವತ್ತು ಬುಧವಾರ ಅಂತಾನೆ ಕನ್ಸಿಡರ್ ಮಾಡಿ ನೀವು. ಯಾಕೆ ಅಂತಂದ್ರೆ ಅಲ್ಲಿರೋ OTM ಪ್ರೀಮಿಯಂಗಳು 0 ಆಗ್ಬೇಕು ಎಕ್ಸ್ಪೈರಿ ಡೇ. ನೀವು ಇವೆಲ್ಲರಿಗೂ ಗೊತ್ತಿದೆಯಲ್ವಾ 0 ಆಗುತ್ತೆ ಅನ್ನೋದು. ಸೊ ಅದಕ್ಕೆ ರಿಯಾಕ್ಟ್ ಮಾಡ್ತಿರುತ್ತೆ ಅಷ್ಟೇನೆ. ಒಂದೇ ದಿನ ಇವಾಗ ಎಲ್ಲ ಪ್ರೀಮಿಯಂ ಹಂಗೆ ಉಳಿಸ್ಕೊಂಡು ಗುರುವಾರ ದಿನನೇ ಎಲ್ಲ 0 ಮಾಡಕ್ ಹೋಗಲ್ಲ. ಓಕೆ, ಸೊ ಇದು ನೀವು ಸ್ವಲ್ಪ ಏನು ಅಗ್ರೆಸಿವ್ ಎಂಟ್ರಿ ತರ ಅಂತ ಅನ್ಸುತ್ತೆ. ಐ ಥಿಂಕ್ ಇದನ್ನ ಸೆಲ್ಲರ್ ರಿಜೆಕ್ಷನ್ ಅಂತ ತಗೊಂಡ್ರ ಸರ್ ನೀವು? ಅದ್ರ ಬಿಫೋರ್ ನೋಡಿ, ಅದಕ್ಕಿಂತ 2 ಕ್ಯಾಂಡಲ್ ಬಿಫೋರ್. ಹಾ ಅದೇ ಆ ಕ್ಯಾಂಡಲ್ ನೋಡ್ಬಿಟ್ಟು ಆಮೇಲೆ. ಸೊ ಇದಕ್ಕೆ ನಾನು ಹೇಳೋದು ಸ್ವಲ್ಪ ಕ್ಯಾಂಡಲ್ ಕನ್ಫರ್ಮೇಶನ್. ನಿಮ್ಗೆ ಸೆಲ್ಲರ್ ರಿಜೆಕ್ಷನ್ ಕ್ಯಾಂಡಲ್ಗಳು ಸ್ವಲ್ಪ ಸ್ಟ್ರಾಂಗ್ ಇದ್ದಾಗ 1 ಕ್ಯಾಂಡಲ್ ಎಂಟ್ರಿ ಹೋಗ್ಬೋದು ನೀವು. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಇದೇ ಸೆಲ್ಲರ್ ರಿಜೆಕ್ಷನ್ ಕ್ಯಾಂಡಲ್ ಸ್ವಲ್ಪ ದೊಡ್ಡದಾಗಿ ಸ್ಟ್ರಾಂಗ್ ಇದ್ದಾಗ, ಇದು ನೋಡಿ ಒಂಥರ ನಿಮ್ಗೆ ತುಂಬಾ ಸಣ್ಣದಿದೆ, ಇಷ್ಟನ್ನು ಇದು ಒಂದು ಕ್ಯಾಂಡಲ್ ನಿಮ್ಗೆ ಕಂಟ್ರೋಲ್ ಮಾಡುತ್ತೆ ಅಂತ ಅನಿಸ್ತಿದೆ. ಅಥವಾ ಈ ತರ ಬಂದಾಗ ಈ ವಿಕ್ ಸಣ್ಣದಾಗಿದ್ಬಿಟ್ಟು ಇಷ್ಟು ದೊಡ್ಡ ಬಂದಾಗ ನೀವು ನೆಕ್ಸ್ಟ್ ಕ್ಯಾಂಡಲ್ ಎಂಟ್ರಿ ತಗೋಬಹುದು ನಿಯರ್ ಸಪೋರ್ಟ್ ಹತ್ರ ಇದ್ದಾಗ. ಅರ್ಥ ಆಗ್ತಿದ್ಯಾ? ಇದು ತುಂಬಾ ಚಿಕ್ಕದು, ನಿನ್ನೆನೂ ಆಗಿದೆ ಇದು ನಮ್ಗೆ. ಸೊ ನಿನ್ನೆ ನಾನು ಹೇಳಿದ್ನಲ್ವಾ ಅಲ್ಲಿ ಅವಾಯ್ಡ್ ಮಾಡಿ ಅಂತ ಹೇಳಿದ್ನಲ್ವಾ ನಿನ್ನೆ ಲೈವ್ ಅಲ್ಲೂ, ಇವತ್ತು ನಾನು ಹೇಳ್ತಾ ಇದ್ದೆ. ಸರ್ ಇನ್ನೊಂದ್ಸರಿ ಇದೇ ಪ್ಯಾಟರ್ನ್ ನಾಳೆ ಬಂದಿದ್ರೆ ನೀವು ಕಾಲ್ ಸೆಲ್ ಮಾಡ್ತಿದ್ರೆ ಪಿ ಸೆಲ್ ಮಾಡ್ತೀವಿ, ಪುಟ್ ಸೆಲ್ ಮಾಡ್ತಿದ್ರೆ ಸರ್ ಇದೇ ಪ್ಯಾಟರ್ನ್ ಪುಟ್ ಸೆಲ್ಲೇನೆ, ಪಿ ಸೆಲ್ಲೇನೆ ನಾಳೆನು ಬಂದ್ರು. ಓಹೋ, ಪೀಸ್ ಎಲ್ಲ ನಿಮ್ಗೆ ಏನು ಇದ್ರ ಮೇಲೆ ನಂಗೆ ತುಂಬಾ ಹೋಲ್ಡ್ ಮಾಡ್ತಿದೆ ಅಂದ್ರೆ ಇದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ. ಸೊ ಇದ್ರ ಆಚೆ ಹೋಗ್ಬೋದು ಅಂತಾನೆ ನಾನು ಪ್ಲಾನ್ ಮಾಡಿರ್ತೀನಿ. ಎಕ್ಸ್ಪೈರಿ ಡೇ ನಾಳೆ ಬಂದ್ರು ಕೂಡ. ನಾಡಿದ್ ಮಾತ್ರ ಕಾಲ್ ಸೆಲ್? ನೋ ಸರ್, ನೀವು ಕಾಲ್ ಸೆಲ್ ಪುಟ್ ಸೆಲ್ ಯಾವ ದಿನ ಅಂತ ಅನ್ಕೋಬೇಡಿ. ಕಾಲ್ ಅಂತ ಅಂದ್ರೆ ಮೇಲ್ಗಡೆ ಅಪ್ ಆಗುತ್ತೆ ಅಂತ ಅರ್ಥ ಅಲ್ವಾ, ಪುಟ್ ಅಂತ ಅಂದ್ರೆ ಕೆಳಗಡೆ ಬರುತ್ತೆ ಅಂತ ಅರ್ಥ. ಸೊ ನಾವೇನ್ ಮಾಡ್ತೀವಿ, ಸೆಲ್ ಅಂತಂದ್ರೆ ನೀವು ಎರಡೂನು ಸೆಲ್ ಮಾಡ್ಬೋದು, ಇವತ್ತೇ ಮಾಡ್ಬೋದು. ಸೊ ನನಗೆ ಕೆಳಗಡೆ ಬಂದಿರೋ ಡೈರೆಕ್ಷನ್ ಮೇಲ್ಗಡೆ ಹೋಗುತ್ತೆ ಅಂದ್ರೆ ನಾನು ಪುಟ್ ಸೆಲ್ ಮಾಡ್ತೀನಿ ಇವತ್ತೇನೆ. ಬೈ ಚಾನ್ಸ್ ಇದೇ ಜಾಗದಲ್ಲಿ ನನಗೆ ತುಂಬಾ ಹೊತ್ತು ಹೋಲ್ಡ್ ಮಾಡ್ತು, 10 ಗಂಟೆ ಆಯ್ತು ಅಂದ್ರೆ ನಾನು ಅವಾಗ ಕಾಲ್ ಸೆಲ್ ಮಾಡ್ತಿದ್ದೆ ನಾನು, ಅಂದ್ರೆ ಡೌನ್ ಬರುತ್ತೆ ಅಂತ. ಸೊ ಪ್ರೀಮಿಯಂ ಡಿಕೆ ತಗೊಳಕ್ ಟ್ರೈ ಮಾಡ್ತೀನಿ. ಸೊ ಕಾಲ್ ಸೆಲ್ ಪುಟ್ ಸೆಲ್ ಅಂತಂದ್ರೆ ನೀವೀಗ ಪಿ ಬೈ ಮತ್ತೆ ಸಿ ಬೈ ಮಾಡ್ತೀರಲ್ವಾ, ಅದ್ರ ಅಪೋಸಿಟ್ ಅಷ್ಟೇನೆ. ನಾನು ಪುಟ್ ಬೈ ಮಾಡೋ ಬದಲು ಈ ಡೌನ್ ಸೈಡ್ಗೆ ಪುಟ್ ಬೈ ಮಾಡೋ ಬದಲು ಸಿ ಸೆಲ್ ಮಾಡ್ತೀನಿ. ಅಂದ್ರೆ ಈ 100 ರೂಪಾಯಿ ಇರೋದು ನಾನು ಸಿ ಸೆಲ್ ಮಾಡಿದಾಗ ಎಷ್ಟು ಕಡಿಮೆ ಆಗ್ತಾ ಬರುತ್ತೋ ಅಷ್ಟು ನನಗೆ ಪ್ರಾಫಿಟ್. 100 ರೂಪಾಯಿ ಇರೋದು 90 ರೂಪಾಯಿ ಬಂದ್ರೆ ನನಗೆ 10 ರೂಪಾಯಿ ಪ್ರಾಫಿಟ್, 80 ರೂಪಾಯಿ ಬಂದ್ರೆ ನನಗೆ 20 ರೂಪಾಯಿ ಪ್ರಾಫಿಟ್. ಈ ತರ ಹಾಗೆಲ್ಲ ಸರ್ ಸೇಮ್. ಓಕೆ, ಸೊ ಬೇರೆ ಯಾರಾದ್ರೂ ಟ್ರೇಡ್ ಮಾಡಿದ್ರಾ? ಸೊ ಇಲ್ಲಿ ಹೆಡ್ಜ್ ಮಾಡಿರೋರು ಯಾರಾದ್ರೂ ಇದ್ರೆ ಹೇಳಿ ನನಗೆ, ಹೆಡ್ಜ್ ಮಾಡಿರೋರು ಯಾರಾದ್ರೂ ಇದ್ರೆ ಈ ಜಾಗದಲ್ಲಿ. ಸೇಮ್ ನಿಮ್ಗೆ ಅಪ್ರಾಕ್ಸಿಮೇಟ್ ಸೇಮ್ ಇರುತ್ತೆ. ಸಿ ಸೆಲ್ ಮಾಡಿದ್ರು ಸೇಮ್ ಇನ್ವೆಸ್ಟ್ಮೆಂಟ್, ಪಿ ಸೆಲ್ ಮಾಡಿದ್ರು ಸೇಮ್ ಇನ್ವೆಸ್ಟ್ಮೆಂಟ್. ಅಂದ್ರೆ ಹೆಡ್ಜ್ ಮಾಡ್ಕೊಂಡ್ರು ಕೂಡ ಸೇಮ್ ಬರುತ್ತೆ ಅಪ್ರಾಕ್ಸಿಮೇಟ್. ಏನೊಂದು ಸ್ವಲ್ಪ ಒಂದು 100 200 ಒಂದು 300 ಆ ರೇಂಜ್ಗೆ ವೇರಿಯೇಷನ್ ಆಗ್ಬೋದು ಅಷ್ಟೇನೆ. ಸರ್ ಇಂದು ಸಿಇ ಸೆಲ್ ಅಂಡ್ ಸಿಇ ಬೈ ಮಾಡೋದ್ರಲ್ಲ, ಅದು ರೇಟ್ ಅಂದ್ರೆ ರೇಂಜ್ ತುಂಬಾ ಡಿಫ್ರೆನ್ಸ್ ಆಗಿದಲ್ವಾ ಸರ್? ಅದು ಅಂದ್ರೆ 72 and 11. ಹಾ, ನಾನೇನಂತಂದ್ರೆ ಜಸ್ಟ್ 200 ಪಾಯಿಂಟ್ ಆಚೆ ಹೋಗ್ತೀನಿ ಸರ್, ಜಸ್ಟ್ 200 ಪಾಯಿಂಟ್. ಅದು ಯಾವ್ದಾದ್ರು 200 ಪಾಯಿಂಟ್ ನಂದು, ಇದು ಸ್ಟ್ಯಾಂಡರ್ಡ್. ಇದು ನಂದು 200 ಸರ್. ಅಲ್ಲೇ ಲೈವ್ ಅಲ್ಲೇ ಮಾರ್ಕ್ ಮಾಡಿ ಸರ್, ಪಿ ಸೆಲ್ ಮತ್ತು ಪಿ ಬೈ. ಅರ್ಥ ಆಗಿಲ್ಲ. ಸ್ಟ್ರೈಕ್ ಪ್ರೈಸ್ ಅಲ್ಲೇ ಮಾರ್ಕ್ ಮಾಡಿ, ಯಾವ್ದು ಬೈ ಯಾವ್ದು ಹೆಡ್ಜಿಂಗ್ ನೋಡಿ ಹೇಳ್ತೀನಿ ನೋಡಿ. ಸೊ ಈ ಜಾಗದಲ್ಲಿ ನನ್ಗೆ ಈ ಜಾಗದಲ್ಲಿ ಬಂದಾಗ ನನಗೆ ಅಪ್ರಾಕ್ಸಿಮೇಟ್ ನಿಯರ್ 22,600 ಅಂತ ಕನ್ಸಿಡರ್ ಮಾಡ್ಕೊಂಡೆ. ಓಕೆ, 22,600 ಪಿ. ಓಕೆನಾ? ಸೊ 22,000 ಇಲ್ಲಿಂದ 200 ಪಾಯಿಂಟ್ OTM 400 ಪಿ ಅಂದ್ರೆ ಕೆಳಗಡೆ ಸೈಡ್, ಕೆಳಗಡೆ.
ಅಂದ್ರೆ ಇದು ನಮ್ಗೆ ನಿಯರ್ ಒಂದ್ ಸ್ಟೆಪ್ ನಿಯರ್ ಇನ್ ದ ಮನಿ ತರನೇ ಇರುತ್ತೆ ಅವಾಗ. ಅಟ್ ದ ಮನಿ ಇರ್ಲಿಲ್ಲ, ಚೇಂಜ್ ಇತ್ತು ಅವಾಗ. ಸೊ ಒಂದ್ ಸ್ಟೆಪ್ ಇನ್ ದ ಮನಿ ಹೋದೆ ಅಂದ್ರೆ ನಿಮ್ಗೆ ಫ್ಲೆಕ್ಚುಯೇಟ್ ಆಗ್ತಿರುತ್ತೆ. ಅಂದ್ರೆ ಅಟ್ ದ ಮನಿ ಅಂತಾನೆ ಕನ್ಸಿಡರ್ ಮಾಡ್ಕೊಳ್ಳಿ ಇದನ್ನ. ಫ್ಲೆಕ್ಚುಯೇಟ್ ಆಗ್ತಿದ್ದಾಗ ಅಂದ್ರೆ ಒಂದ್ಸರಿ 22,650 ಅಟ್ ದ ಮನಿ ಆಗುತ್ತೆ, ಮತ್ತೆ ತಿರ್ಗಾ OTM ಆಗ್ತಿರುತ್ತೆ. ಆ ತರ ಇದ್ದಾಗ ನಾನು ಇದನ್ನ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ನನಗೆ ಪ್ರೀಮಿಯಂ DKಗೋಸ್ಕರ ಇದ್ರೂ ಕೂಡ ನನ್ಗೆ ಇಲ್ಲಿ ಸ್ವಲ್ಪ ಪ್ರೀಮಿಯಂ ಇರುತ್ತಲ್ವಾ, ಸೊ ನನ್ನ BV ತರ ಇರುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಕನ್ಸಿಡರ್ ಮಾಡ್ತೀನಿ. ತುಂಬಾ ಹೊತ್ತು ವೇಟ್ ಮಾಡಿದ್ರು ಕೂಡ ಆ ಪ್ರೀಮಿಯಂ ಮೆಲ್ಟ್ ಆಗುತ್ತೆ. ಸೊ ಇಲ್ಲಿಂದ OTM 200 ಪಾಯಿಂಟ್ ಆಚೆ. ಸರ್ ಒಂದ್ ವೇಳೆ ಇನ್ ದ ಮನಿ ಬೈ ಮಾಡಿದ್ರೆ, PE ಬೈ ಮಾಡಿದ್ರೆ ಏನಾಗುತ್ತೆ? ನೀವು ಔಟ್ ಆಫ್ ದ ಮನಿ 200 ಮಾಡೋಕ್ಕಿಂತ ಇನ್ ದ ಮನಿ ಬೈ ಮಾಡಿದ್ರೆ? ನಾನು ಬೈ ಮಾಡಿಲ್ಲ, ಸೆಲ್ ಮಾಡಿದ್ದು. ಅಲ್ಲ, PE ಸೆಲ್ ಮಾಡಿ PE ಬೈ ಹೆಡ್ಜ್ ಮಾಡಿದ್ರಲ್ವಾ? OTM ಅನ್ನ ಬೈ ಮಾಡೋ ಬದಲು ಇನ್ ದ ಮನಿನ ಬೈ ಮಾಡಿದ್ರೆ ಹೆಡ್ಜ್ಗೆ ಆಗಲ್ಲ ಸರ್, ಆಗಲ್ಲ. ನೋಡಿ, ನನ್ನ ಮೇನ್ ಲೆಗ್ ಯಾವ್ದಿಲ್ಲ, 22,600. ನಾನು ಇದರಲ್ಲಿರೋ 72 ರೂಪಾಯಿನ ನಾನು ಮೈನಸ್ ಮಾಡಕ್ ನೋಡ್ತೀನಿ. ಇದನ್ನ ಈ 72 ರೂಪಾಯಿ ನೆಗೆಟಿವ್ ಹೋಗ್ಬೇಕು. ನೀವು ಇದಕ್ಕೆ ನೀವು ಇಂದ ಮನಿ ಬಂದು ನೀವು ಬೈ ಮಾಡ್ಕೊಂಡ್ರೆ, ಸೊ ನಿಮ್ಗೆಲ್ಲ ಏನಾಯ್ತು ಅಲ್ಲಿ ಆಪ್ಷನ್ ಬೈನ ನೀವು ಹೆಡ್ಜ್ ಮಾಡ್ದಂಗೆ ಆಯ್ತು. 200 ಪಾಯಿಂಟ್ ಇಂದ ಮನಿ ಇಲ್ಲ 100 ಪಾಯಿಂಟ್ ಇಂದ ಮನಿ ಬಂದ್ಬಿಟ್ಟು ಬೈ ಮಾಡಿದ್ರೆ. ಸೊ ನಾನು ಬೈ ಯಾಕೆ ಮಾಡ್ತಿದ್ದೀನಿ, ಒಂದು ಇನ್ಶೂರೆನ್ಸ್ ತರ ತಗೊಂತಿದ್ದೀನಿ, ಜೊತೆಲಿ ಮಾರ್ಜಿನ್ ಬೆನಿಫಿಟ್ ಎರಡು ಬರುತ್ತೆ ನನಗೆ. ಹಲೋ ಸರ್, 200 ಪಾಯಿಂಟ್ ಅದು ಕಾನ್ಸ್ಟೆಂಟ್ ನಿಮ್ದು? 11 ರೂಪೀಸ್ ಸರ್. ಓಕೆ, ಸೊ ಇದು 11 ರೂಪೀಸ್ ಹೋಗುತ್ತೆ, ಬಟ್ ಅದು 70 ರೂಪೀಸ್ ಕಂಪ್ಲೀಟ್ ಬಂದ್ರೆ ಇದು 11 ರೂಪೀಸ್ ಕಂಪ್ಲೀಟ್ ಹೋಗಿರುತ್ತೆ ಸರ್. ಹೋಗಿರುತ್ತೆ. ಬಟ್ ಇವತ್ತು ನೀವು ನೋಡಿ 11 ರೂಪೀಸ್ದು ಪ್ರೀಮಿಯಂಗಳೇ ಹೊರಟೋಗ್ತಿರ್ಲಿಲ್ಲ. 11 ರೂಪೀಸ್ ಇದೆಯಲ್ವಾ, ಸೊ ತಿರ್ಗಾ ಈ ಜಾಗಕ್ಕೆ ಬಂದಾಗೆಲ್ಲ ಅದರದೇ ವ್ಯಾಲ್ಯೂ ತಗೊಂತಾ ಇತ್ತು. ಜಸ್ಟ್ 1 ರೂಪೀಸ್ ಆ ಕಡೆ ಈ ಕಡೆ. ಸೊ ಈ ಜಾಗದಲ್ಲೆಲ್ಲ ತುಂಬಾ ಮೆಲ್ಟ್ ಆಗೋಗ್ಬಿಡ್ಬೇಕಿತ್ತು ನನಗೆ 11 ರೂಪೀಸ್. ನಾನು ಲೈವಲ್ಲಿ ಕೂಡ ಹೇಳಿದ್ದೆ ನಿಮಗೆ, ನೀವು ಒಂದ್ಸರಿ 11 ರೂಪೀಸ್ ಚಾರ್ಟ್ ನೋಡಿ ನೀವು. ಸೊ ಅಷ್ಟು ಬೇಗ ಡಿಕೆ ಆಗ್ತಿರ್ಲಿಲ್ಲ. ಅದಾದ್ಮೇಲೆ ಬಿಡಿ ಬಂತು ನಮ್ಗೆ. ಓಕೆ, ಬೇರೆ ಮಾರ್ಜಿನ್ ಪರ್ಪಸ್ಗೆ ಸರ್ ಮಾರ್ಜಿನ್ ಪರ್ಪಸ್ಗೆ ಅದು PE ಒಂದು ಸೆಲ್ ಮಾಡಿ ಮತ್ತೆ 200 ಪಾಯಿಂಟ್ ಇದಕ್ಕೆ ಹೋಗ್ಬಿಟ್ಟು ಅದನ್ನ ಬೈ ಮಾಡ್ಬೇಕು ಸರ್. ಅದು ಸರ್ ನೀವು ನೋಡಿ, ನಾನು ಮತ್ತೆ ಹೇಳ್ತೀನಿ, ಹೆಡ್ಜಿಂಗ್ ಕಾನ್ಸೆಪ್ಟ್ ಮತ್ತೆ ಇವು ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ನೀವು ಮಾಡಕ್ ಹೋಗ್ಬೇಡಿ. ನಾಳೆ ದಿನ ನಾನು ಇವಾಗ ಹೇಳಿದೀನಿ ಅಂದ್ಬಿಟ್ಟು ಅಪ್ಲೈ ಮಾಡಕ್ ಹೋಗ್ಬೇಡಿ. ಓಕೆ, ನಂದು ಸರ್ ಸ್ಟಾಪ್ ಲಾಸ್ಗೆಲ್ಲ ನಾನು ಒಂದು ಸಿಸ್ಟಮ್ ಇಟ್ಕೊಂಡಿರ್ತೀನಿ. ಸೊ ಇವತ್ತು ನನಗೆ ಎಷ್ಟಿತ್ತು ಸ್ಟಾಪ್ ಲಾಸ್ ಅಂತ ಅಂದ್ರೆ, ನನಗೆ ಇಲ್ಲಿ ನೋಡಿ, ನೀವು ಹೆಡ್ಜಿಂಗ್ ಪೊಸಿಷನ್ ನೀವು ತಗೊಂಡಾಗ ನೀವು ಸೆನ್ಸಿಬಲ್ ಅಲ್ಲಿ ಅಪ್ಲೈ ಮಾಡ್ಲೇಬೇಕು. ಆ ಪೊಸಿಷನ್ ಸೆನ್ಸಿಬಲ್ ಅಥವಾ ನೀವು ಯಾವ್ದು ಫೇವ್ರೇಟ್ ಆಪ್ಷನ್ ಅನಲೈಸ್ ಟೂಲ್ ಇರುತ್ತಲ್ವಾ, ಅದ್ರಲ್ಲಿ ನೀವು ಅಪ್ಲೈ ಮಾಡ್ಬೇಕು. ಅಲ್ಲಿ ನಿಮ್ಗೆ ಮ್ಯಾಕ್ಸ್ ಪ್ರಾಫಿಟ್ ಎಷ್ಟು, ಓಕೆ, ಅದೇ ತರ ಮ್ಯಾಕ್ಸ್ ಲಾಸ್ ಎಷ್ಟು, ಲಾಸ್ ಮತ್ತೆ ಪ್ರಾಫಿಟ್ ಇವೆರಡು ಕೂಡ ತೋರಿಸ್ತಿರ್ತಾನೆ ಅವನಲ್ಲಿ. ಸೊ ಇವತ್ತು ಮ್ಯಾಕ್ಸಿಮಮ್ ಪ್ರಾಫಿಟ್ 3,848 ಇತ್ತು ನನಗೆ. ಓಕೆ, ಮ್ಯಾಕ್ಸಿಮಮ್ ಲಾಸ್ 11,153 ಇತ್ತು. ಸೊ ಇವಾಗ ನನಗೆ ನೀವು ಇದು 11,153. ಓಕೆ, ಸೊ ಇವಾಗ ನನಗೆ ನೀವು ಕ್ವಶನ್ ಕೇಳಿದ್ರಲ್ವಾ, ನೀವು ಈಗ ಯಾರೋ ಒಬ್ರು ಕೇಳಿದ್ರಲ್ವಾ, ನೀವು ಹೇಳಿ ನನಗೆ ನಿಮ್ಗೆ ಏನ್ ಅನ್ಸುತ್ತೆ 3,848 ಅಂದ್ರೆ ನನಗೆ ಎಷ್ಟೇ ಮೂವ್ಮೆಂಟ್ ಆದ್ರೂ ನನ್ನ ಡೈರೆಕ್ಷನ್ ಹೋದ್ರು ನನಗೆ ಬರೀ 3,848. ಸೊ ನಾನು ಅಪೋಸಿಟ್ ಹೋಯ್ತು ಅಂದ್ರೆ 11,153 ರೂಪಾಯಿ ನನಗೆ ಲಾಸ್ ಇರುತ್ತೆ. ಸೊ ನೀವು ಈಗ ಯಾವ ಸ್ಟ್ರೈಕ್ ಪ್ರೈಸ್ ಅಂತ ಕೇಳಿದ್ರಲ್ವಾ, ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಇವಾಗ. ಇದು ಅವಾಗ ನಿಮ್ಗೆ ನಾನು ಆನ್ಸರ್ ಮಾಡ್ತೀನಿ. ಈ ಪೊಸಿಷನ್ ನಿಮ್ಗೆ ಏನ್ ಅನ್ಸುತ್ತೆ, ಹಾನೆಸ್ಟ್ ಆಗಿ ಆನ್ಸರ್ ಮಾಡಿ. ನಿಜ ಗೊತ್ತಾಗ್ತಿಲ್ಲ. ಇಲ್ಲ, ಇದು ರಿಸ್ಕಿ ಪೊಸಿಷನ್ ಇದು ಮಾಡಬಾರ್ದು, ಯಾಕಂದ್ರೆ ಲಾಸ್ ಜಾಸ್ತಿ ಇದೆ ಪ್ರಾಫಿಟ್. ಎಕ್ಸಾಕ್ಟ್ಲಿ. ಸೊ ಅಲ್ಲಿಗೆ ನಿಮ್ಗೆ ಹೆಡ್ಜಿಂಗ್ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತ ಅರ್ಥ. ಸೊ ಸದ್ಯಕ್ಕೆ ಟ್ರೈ ಮಾಡಕ್ ಹೋಗ್ಬೇಡಿ. ಸೊ ಏನ್ ಮಾಡ್ತೀನಿ ಗೊತ್ತಾ, ನಾನು ಈ 11,153 ಇಷ್ಟಿದೆ ಅಂದ್ರೆ ನಾನು ಇಷ್ಟಕ್ಕೆ ತಗೊಳಕ್ ನಾನು ಹೋಗಲ್ಲ. ಇವನ್ ಯಾರು ಹೆಡ್ಜ್ ಮಾಡೋದು ಇಷ್ಟು ಲಾಸ್ ನ ತಗೊಳಲ್ಲ. ಸೊ ನಾವೇನ್ ಮಾಡ್ತೀವಿ, ಅದೇ ಕಾನ್ಸೆಪ್ಟ್ ಗೊತ್ತಿಲ್ಲ ಸರ್. ಎಕ್ಸಾಕ್ಟ್ಲಿ. ಸೊ ಅದಕ್ಕೆ ನೀವು ಹೆಡ್ಜಿಂಗ್ ಗೊತ್ತಾಗೋವರೆಗೂ ಟ್ರೇಡ್ ಮಾಡಕ್ ಹೋಗ್ಬೇಡಿ. ಸೊ ನಾನೆಲ್ಲ ಹೇಳ್ಕೊಡ್ತೀನಿ ನಿಮ್ಗೆ. ಸೊ ಆಪ್ಷನ್ ವಿಡಿಯೋ, ಫಸ್ಟ್ ಆಪ್ಷನ್ ವಿಡಿಯೋ ಮಾಡ್ಬೇಕು. ಸೊ ಆಪ್ಷನ್ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ. ಇನ್ನೊಂದು 1 or 2 days ಅಲ್ಲಿ ಅದನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನ ಅಪ್ಲೋಡ್ ಮಾಡ್ತೀನಿ. ಲಾಸ್ಟ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಇನ್ನು ಅಟ್ಲೀಸ್ಟ್ ಒಂದು ಗುಡ್ ಈವ್ನಿಂಗ್. ಯಾರು ಮಾತಾಡ್ತಾರೆ? ಭರತ್ ಮಾತಾಡ್ತಾ ಇದ್ದೀನಿ ಸರ್. ಹೇಳಿ ಭರತ್, ಹೇಗಿದ್ದಾರೆ ಸರ್? ಚೆನ್ನಾಗಿದ್ದೀನಿ ಸರ್, ಚೆನ್ನಾಗಿದ್ದೀನಿ. ಓಕೆ ಸರ್, ಬಿಟ್ಕಾಯಿನ್ ಯಾವಾಗಿಂದ ಅನಾಲಿಸಿಸ್ ಮಾಡ್ತೀರಾ ಸರ್? ಸರ್ ಬಿಟ್ಕಾಯಿನ್ ನಾನು ಈ ಮಾರ್ಚ್ ಸ್ಟಾರ್ಟಿಂಗ್ ಇಂದ ಅಂತ ಪ್ಲಾನ್ ಮಾಡ್ತಿದ್ದೀನಿ ಸರ್. ನಾಳೆಯಿಂದ ಮಾಡಿ ಸರ್, ಒಳ್ಳೆ ದಿನ ಅಲ್ಲ ಸರ್? ನಾಳೆ ಶಿವರಾತ್ರಿ. ಒಳ್ಳೆ ದಿನ ಅಲ್ಲ? ಸೊ ನಾಳೆ ನೋಡ್ತೀನಿ ಸರ್. ನಾಳೆ ಏನೋ ಬೇರೆ ಬೇರೆ ಪ್ಲಾನ್ಸ್ ಇದೆ.
ಸೊ ನೋಡ್ತೀನಿ, Okay. ಟ್ರೈ ಮಾಡ್ತೀನಿ ನಾನು ಸ್ವಲ್ಪ ಹೊರಗಡೆ ಸರ್ ಹೋಗ್ತೀನಿ. ಇವತ್ 2 ದಿವಸದಿಂದ ಮಾರ್ಕೆಟ್ ನೋಡಿದ್ರ ಸರ್? ETH ನೋಡಿದ್ರ? ನೋಡ್ತಿದ್ದೀನಿ ಸರ್ ನಾನು. 500 ಪಾಯಿಂಟ್ಸ್ ಬಿದ್ದಿದೆ ಸರ್ 2 days ಇಂದ. ಕರೆಕ್ಟ್. ಹಲೋ ಸರ್. ನೋಡಿ ಸರ್, ನಾಳೆಯಿಂದ ಮಾಡಂಗಾದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಶೋರ್, ನಾನು ಟ್ರೈ ಮಾಡ್ತೀನಿ. ಇಲ್ಲಿ ಸರ್ ದಿನೇಶ್ ಸರ್ ಒಂದು ಐಡಿಯಾ ಕೊಡ್ಬೋದು ನಾನಿಲ್ಲಿ, ಇಫ್ ಯು ಡೋಂಟ್ ಮೈಂಡ್. ಹೇಳಿ. ಮಾರ್ನಿಂಗ್ ಇವತ್ ನನ್ನ ಅಬ್ಸರ್ವೇಷನ್ ಪ್ರಕಾರ ಇವತ್ ಮಾರ್ನಿಂಗ್ ಇಂದ ನೋಡಿದ್ರೆ, ನಾನು ಇದನ್ನ ಕ್ಯಾಲ್ಕುಲೇಟ್ ಕೂಡ ಮಾಡಿದ್ದೆ. ಎಸ್ಟರ್ಡೇ ಐ ಮತ್ತೆ ಎಸ್ಟರ್ಡೇ ಲೋ ಬ್ರೇಕೇ ಮಾಡಿಲ್ಲ, ಅದೇ ರೇಂಜ್ ಅಲ್ಲಿ ಆಫ್ಟರ್ನೂನ್ ಮಧ್ಯಾಹ್ನದವರೆಗೂ ಇತ್ತು ಮಾರ್ಕೆಟ್. ಸೊ ಸ್ಟ್ರಾಡಲ್ ಅಂತ ಬರುತ್ತೆ, CP ಹೆಡ್ ದ ಮನಿನ ಸೆಲ್ ಮಾಡಿ ಇಟ್ಕೊಂಡು ಎಸ್ಟರ್ಡೇ ಐ ಅಥವಾ ಎಸ್ಟರ್ಡೇ ಅದು ಏನ ರೆಸಿಸ್ಟೆನ್ಸ್ ಮತ್ತೆ ಸಪೋರ್ಟ್ ಇದೆಯಲ್ಲ ಅದನ್ನ ಸ್ಟಾಪ್ ಲಾಸ್ ಇಟ್ಕೊಂಡು ಕೂತ್ಕೊಂಡ್ಬಿಟ್ರು ಇವತ್ತು ನೀವು ಮಧ್ಯಾಹ್ನ ಕ್ಲೋಸ್ ಮಾಡಿದ್ರು ಆಗುತ್ತೆ. ಸೊ ಇದು ನನಗೆ ಬೆಳಗ್ಗೆನೆ ಐಡಿಯಾ ಬಂದಿತ್ತು, ಬಟ್ ನಾನು ಇಂಟ್ರಾಡೇ ಮಾಡಕ್ ಹೋಗಲ್ಲ ಯೂಶಲಿ, ಅದಕ್ಕೋಸ್ಕರ ನಾನು ಇದನ್ನ ಇನಿಷಿಯೇಟ್ ಮಾಡ್ಲಿಲ್ಲ. ಏನ್ ನೇಕೆಡ್ CP ಸೆಟ್ ಮಾಡ್ಕೊಳ್ಳೋದು ಅಂತ ಹೇಳ್ತಿದ್ದೀರಾ? ನೇಕೆಡ್ C ಸೆಲ್ P ಸೆಲ್ ಇಟ್ ಇಸ್ ಸ್ಟ್ರಾಡಲ್ ಆಗುತ್ತೆ, ಅದು ಎಡ್ಜ್ ಆಗುತ್ತೆ, ಅದು ಸ್ಟ್ರಾಡಲ್ ಆಗುತ್ತೆ. ಪ್ರೀಮಿಯಂ ತಿನ್ಬಿಟ್ಟು ನೀವು ಹೊರಗಡೆ ಬರ್ಬೋದು. CP ಇನ್ವೆಸ್ಟ್ಮೆಂಟ್ ಹೈ ಬೇಕಲ್ವಾ ಸರ್ ಅದಕ್ಕೆ? ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ, ಮಾರ್ಜಿನ್ ಬೆನಿಫಿಟ್ ಸಿಗೋದಿಲ್ಲ. ಮಾರ್ಜಿನ್ ಬೆನಿಫಿಟ್ ಸಿಗಲ್ಲ, ಇನ್ವೆಸ್ಟ್ಮೆಂಟ್ ಮಾರ್ಜಿನ್ ಕಡಿಮೆ ಅಲ್ವಾ ಅದ್ರಲ್ಲಿ? ಒಂದು 70,000 ಬೇಕಾಗತ್ತಲ್ಲ? ನೋ, ಇಲ್ಲ, ನಿಮ್ಗೆ ಜಾಸ್ತಿ ಬೇಕು. ನಿಮ್ಗೆ ಎರಡು ಸೆಲ್ ಮಾಡಿದ್ರೆ ಜಾಸ್ತಿ ಬೇಕಾಗುತ್ತೆ ಸರ್. ಸೊ ನಿಯರ್ಲಿ ನಿಮ್ಗೆ ಇವತ್ತು ಆ ಕಡೆ ಈ ಕಡೆ ಸೆಲ್ ಮಾಡಿದ್ರು ನನ್ಗನ್ಸೋ ಪ್ರಕಾರ ಒಂದು ಸರ್ ನೀವು ಈಗ ಮಾಡಿರೋದಕ್ಕೆ ಎಷ್ಟು ಸರ್? 2.5 ಲಕ್ಷ ಬೇಕು ನಿಮ್ಗೆ. 2.5 ಲಕ್ಷ ನಿಯರ್ ಬೇಕು ನಿಮ್ಗೆ ಎರಡು ಸರ್, ಸೆಲ್. ಈಗ ನೀವೇ ಮಾಡಿದ್ರಲ್ಲ, ಅದಕ್ಕೆ ಎಷ್ಟು ಸರ್ ಮಾರ್ಜಿನ್? ಸೊ ನನ್ಗೆ ಸರ್ ಒಂದು 51,000 ಏನೋ ಇತ್ತು ಸರ್. ಸೂಪರ್. 51,000 ಚಿಲ್ಲರೆ ಒಂದ್ ಲಾಟಿಗೆ. ಅದಾದ್ರೆ ಓಕೆ ಸರ್. ಇದು ನಿಮ್ದು ಇದು ಪ್ರಾಫಿಟ್ 3,000 ಸಮಥಿಂಗ್ ಹೇಳಿದ್ರೆ ನಿಮ್ದು ರಿಸ್ಕ್ ಸರ್ ಅದ್ರದ್ದು ಆಫ್ ಸರ್ ಅದು ಇದಿದೆ ನಿಮ್ಗೆ? ಅದ್ರ ಅರ್ಧ ಇರುತ್ತೆ ನನಗೆ ಇವತ್ತು ರಿಸ್ಕ್. ಸೊ ಬುಧವಾರ ದಿನ ಮಾತ್ರ ಅದ್ರ ಅರ್ಧ 3,000 ಸಮಥಿಂಗ್ ಏನಿದೆ ಅಲ್ವಾ, 400 ಚೇಂಜ್ ಏನೋ ಇದೆ, 448 ಸಮಥಿಂಗ್, ಇದ್ರ ಅರ್ಧ ನನಗೆ ಇವತ್ತು SL. ನಾನಿಲ್ಲಿ ಈ ಲೆವೆಲ್ಸ್ ಅದು ಇದು ಏನು ನೋಡಲ್ಲ, ಯಾಕೆಂದ್ರೆ ಇಲ್ಲಿ ನನಗೆ ಪ್ರೀಮಿಯಂ ಎಷ್ಟು ನನ್ನ ಅಪೋಸಿಟ್ ಹೋಗುತ್ತೋ ಅದು ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಆಮೇಲೆ ಇದು ನನ್ನ ಅಪೋಸಿಟ್ ಹೋಯ್ತು ಅಂದ್ರೆ ನನಗೆ ಇಮಿಡಿಯೇಟ್ ಇಲ್ಲೇ ಲಾಸ್ ಸ್ಟಾರ್ಟ್ ಆಗಲ್ಲ, ಇನ್ನ ಸ್ವಲ್ಪ ಕೆಳಗಡೆ ಹೋಗುತ್ತೆ, ಈ ರೇಂಜ್ ಬರುತ್ತೆ ನನಗೆ. ಅದನ್ನೆಲ್ಲ ನಾನು ಥಿಂಕ್ ಮಾಡಿರ್ತೀನಿ. ಸೊ ಇಲ್ಲಿ ಸಪೋರ್ಟ್ ಇದೆ, ಬಂದ್ರೂ ಕೂಡ ಹಿಂಗ ಆಗ್ಬಹುದು ಅನ್ನೋ ಎಲ್ಲ ಪ್ಲಾನ್ಸ್ ಇರುತ್ತೆ ನನಗೆ. ಸೊ ಅದನ್ನೆಲ್ಲ ನೋಡ್ಕೊಂಡು ನಾನು ಪ್ಲಾನ್ ಮಾಡಿರ್ತೀನಿ ಅಷ್ಟೇ. ಸೊ ಹೆಡ್ಜಿಂಗ್ ಗೊತ್ತಿಲ್ಲದೆ ಇರೋರು ನಾನೀಗ ಜಸ್ಟ್ 200 ಪಾಯಿಂಟ್ ಗ್ಯಾಪ್ ಹೇಳ್ತಿದ್ದೀನಿ ಅಂತ ಅಂದ್ಬಿಟ್ಟು ಸೊ ಅದನ್ನ ಮಾಡಕ್ ಹೋಗ್ಬಿಡಿ, ದಯವಿಟ್ಟು ವೆಯ್ಟ್ ಮಾಡಿ. ಯಾಕೆಂದ್ರೆ ಸುಮ್ನೆ ಬ್ಲೈಂಡ್ ಆಗಿ ದುಡ್ಡು ಬರುತ್ತೆ ಅಂತ ಅಪ್ಲೈ ಮಾಡ್ಕೊಂಡು ಕ್ಯಾಪಿಟಲ್ ಕಳ್ಕೊಳಕ್ ಹೋಗ್ಬಿಡಿ ಯಾರು. ಓಕೆ ಸರ್, ಗುಡ್ ಈವ್ನಿಂಗ್ ಸರ್. ಶಿವರಾಜ್ ಕುಮಾರ್ ಮಾತಾಡ್ತಾರೆ. ಹೇಳಿ ಶಿವರಾಜ್ ಕುಮಾರ್ ಸರ್. ಅದು ನಾನು 12-10 ಒಂದು ಪೊಸಿಷನ್ ತಗೊಂಡೆ, ಆಕ್ಚುಲಿ PE ಸೆಲ್ ಮಾಡಿದೆ, ಅದು ಬ್ರೇಕ್ ಡೌನ್ ಆಗಿ ಮತ್ತೆ ಟೇಕ್ ಬ್ರೇಕ್ಔಟ್ ತರ ಆಗ್ಬಿಟ್ಟು ಮೇಲೆ ಬಂತು ನೋಡಿ. 3 ಕ್ಯಾಂಡಲ್ಸ್ ಹೋಲ್ಡ್ ಮಾಡ್ತು. 12-10 ಹೌದು. ಇಲ್ಲ, ಅದರಿಂದ ಸರ್ ಅದು 3 ಕ್ಯಾಂಡಲ್ ಇದೆಯಲ್ಲ, ಆ ರೆಡ್ ಕ್ಯಾಂಡಲ್ ಇದೆಯಲ್ಲ, ಇದ್ರ ಆಚೆ ತಗೊಂಡ್ರಾ? ಓಕೆ, ಅದು ದೊಡ್ಡ ಗ್ರೀನ್ ಕ್ಯಾಂಡಲ್ ಬಂತಲ್ಲ, ಸ್ಟಾರ್ಟ್ ಆಗ್ಬೇಕಾದ್ರೆ ತಗೊಂಡೆ. ಓಕೆ, ಸೊ ತಗೋಬಹುದು ಸರ್. ನೀವು ಏನು PE ಸೆಲ್ ಮಾಡಿದ್ರಾ? PE ಸೆಲ್ ಮಾಡಿದೆ. 22,500 PE ಸೆಲ್ ಮಾಡಿದೆ. 22,400 PE ಬೈ ಮಾಡ್ಕೊಂಡು ಎಡ್ಜ್ ಮಾಡಿದ್ದೆ. ಓಕೆ, ಸೂಪರ್ ಸರ್. ಸೊ ನಮ್ದಲ್ಲಿ ಮೇಲೆ ಗ್ರೀನ್ ಕ್ಯಾಂಡಲ್ ಆದ್ಮೇಲೆ ಒಂದು ದೊಡ್ಡ ರೆಡ್ ಕ್ಯಾಂಡಲ್ ಬಂತು ನೋಡಿ ಸರ್. ರೆಡ್ ಆದ್ಮೇಲೆ ಒಂದು ದೊಡ್ಡ ರೆಡ್ ಕ್ಯಾಂಡಲ್ ಬಂತಲ್ಲ, ಅಲ್ಲಿ ಬಂದಾಗ ನಾನು ಎಕ್ಸಿಟ್ ಮಾಡಿದೆ ಪೊಸಿಷನ್. ಇಲ್ಲ ಆ ರೆಡ್ ಕ್ಯಾಂಡಲ್ ನಾನು ಎಕ್ಸಿಟ್ ಮಾಡಿದೆ. ಓಕೆ. ಸೊ ಐ ಥಿಂಕ್ ನಾನು ಕೂಡ ಅಪ್ರಾಕ್ಸಿಮೇಟ್ ಈ ಟೈಮಲ್ಲ, ನಾನು ಈ ಟೈಮಲ್ಲಿ ಎಕ್ಸಿಟ್ ಮಾಡ್ಕೊಂಡೆ 2 ಗಂಟೆ ಚೇಂಜ್ ಅಲ್ಲಿ. ಬಿಕಾಸ್ ಆಲ್ರೆಡಿ ನಮ್ದು ರೂಲ್ಸ್ ಪ್ರಕಾರ 50 ಪಾಯಿಂಟ್ಸ್ ಹತ್ರ ಹೋಗ್ಬಿಟ್ಟಿತ್ತು. ಸೊ ನೀವು ಅಲ್ಲಿ ಸೆಲ್ ಮಾಡ್ಕೊಂಡಾಗ 50 ಪಾಯಿಂಟ್ ಅಪ್ಲೈ ಮಾಡಕ್ ಆಗಲ್ಲ ಸರ್. ಅಂದ್ರೆ ನೀವು ಮಾಡಬಹುದು, ಬಟ್ ನಾನು ಹೇಳೋದು ಸೆಲ್ ಮಾಡಿದಾಗ ನಮ್ಗೆ ಏನ್ ಅನ್ಸುತ್ತೆ ಗೊತ್ತಾ, ಒಂದೊಮ್ಮೆ ನನಗೆ 50 ಪಾಯಿಂಟ್ ಟಚ್ ಮಾಡಿ ಬೇಕಾದ್ರೆ ನೀವು ಅಲ್ಲಿ ಇಲ್ಲಿವರೆಗೂ ತಗೋಬಹುದು ಸೆಲ್ ಮಾಡಿದಾಗ, ಇದೊಂದು ರೆಸಿಸ್ಟೆನ್ಸ್. ಸೊ ಮತ್ತೆ ತಿರ್ಗಾ ಹಿಂಗೆ ಬರ್ಬೋದು, ಅದನ್ನ ಪ್ಲಾನ್ ಮಾಡ್ಬೋದು. ಬಟ್ ಸೆಲ್ ಮಾಡ್ಕೊಂಡಾಗ ನಾನು ಹೇಳೋದು ಮಾರ್ಕೆಟ್ ನಿಧಾನಕ್ಕಿದೆ ಅಂದ್ರೆ ನೀವು ಅದನ್ನ ಹಂಗೆ ಬಿಟ್ಬಿಡ್ಬಹುದು ನಿಧಾನಕ್ಕೆ ಒಂದು ರೇಂಜ್ ವರ್ಗು. ಸೊ ಯಾವಾಗಲೂ ಅದೊಂದು ನಮ್ಗೆ ಟಾರ್ಗೆಟ್ ಮತ್ತೆ ನಂದು ಸ್ಟಾಪ್ ಲಾಸ್ ಒಂದು ಅದೇ ನಿಮ್ಗೆ ಮೆಸೇಜ್ ಕೂಡ ಮಾಡಿದೆ, ನಾನು ಪೊಸಿಷನ್ ತಗೊಂಡಿದ್ದೀನಿ ಸರ್ ಅನ್ಬಿಟ್ಟು. ಹೆಡ್ಜಿಂಗ್ ಅಲ್ಲ, ನಾನು ಹೇಳದ್ನಲ್ವಾ ನಿಮ್ಗೆ, ಲೈವ್ ಅಲ್ಲೇ ಹೇಳದ್ನಲ್ವಾ, ಈಗ 3,400 ಸಮಥಿಂಗ್ ಇದೆ. ಸೊ ಇದ್ರ ಅರ್ಧ ಇಟ್ಕೊಂಡಿರ್ತೀನಿ. ಈ ಲಾಸ್ ಇದ್ರ ಅರ್ಧ ಯಾರು ಕೊಡಕ್ ಒಂದ್ ಲಾಟ್ ರೆಡಿ ಇದೀರೋ ಅಂತವ್ರು ಮಾತ್ರ ಟ್ರೇಡ್ ಮಾಡ್ಬೇಕು. ನನ್ನ ಸ್ಟ್ರಾಟಜಿ ಈ ತರ. ಬಟ್ ಆಮೇಲೆ ಇದರಲ್ಲಿ ಸಕ್ಸಸ್ ರೇಟು ಜಾಸ್ತಿ ಇರುತ್ತೆ, ಬೇಕಾದ್ರೆ ನೀವು ಬ್ಯಾಕ್ ಟೆಸ್ಟ್ ಮಾಡಿ. ಅಂತ ಹೇಳಿದ್ರೆ ಅಲ್ಲಿ ನಮ್ಗೆ ಮೇಲೋಗಿ ಮತ್ತೆ 50 ಪಾಯಿಂಟ್ಸ್ ಕೊಟ್ಟು ಮತ್ತೆ ಕೆಳಗಡೆ ಬಂದಿರೋ ಪ್ರಾಫಿಟ್ ಅಟ್ಲೀಸ್ಟ್ ನಮ್ಗೆ ಲಾಸ್ ಆಗದೆ ಹೋದ್ರು ನಾವು ಬ್ರೇಕ್ ಇವನ್ ಅಲ್ಲಿ ಎಕ್ಸಿಟ್ ಆಗ್ಬೋದು. ಬಟ್ ಸ್ಟಿಲ್
ಬಂದಿರೋ ಪ್ರಾಫಿಟ್ ಮಿಸ್ ಮಾಡ್ಕೋಬೇಕಲ್ಲ ಅನ್ಸುತ್ತೆ. ಅದಕ್ಕೋಸ್ಕರ ನಾನು ಎಕ್ಸಿಟ್ ಆದೆ ಅಲ್ಲಿ ಮೇಲೆ. ಓಕೆ. ಸೊ ನೀವು ಆಪ್ಷನ್ ಸೆಲ್ ಮಾಡಿದಾಗ ಒಂದ್ ಮಾಡಬಹುದು, 50 ಪಾಯಿಂಟ್ ಓಕೆ ಮಾಡಿ ನಾರ್ಮಲ್ ಪ್ರಾಫಿಟ್ ಬಂದಿರುತ್ತೆ. ಈ ರೇಂಜ್ಗೆ ಹೋಯ್ತಾ ನೀವು ಸೇಫ್ ಆಗಿ ಪ್ಲೇ ಮಾಡ್ಬೇಕಾ, ಎಕ್ಸಿಟ್ ಮಾಡ್ಬಿಡಿ ಆಪ್ಷನ್ ಸೆಲ್ ಮಾಡಿದಾಗ. ಅಥವಾ ಇಲ್ಲಿ ಸೆಲ್ ಮಾಡಿದೀರಾ ಈ ರೇಂಜ್ಗೆ ಬಂತ ಎಕ್ಸಿಟ್ ಮಾಡ್ಬಿಡಿ, ನಿಧಾನಕ್ಕೆ ಬರ್ಲಿ ಪರವಾಗಿಲ್ಲ. ಓಕೆ. ಸೊ ಬಟ್ ಇನ್ನೊಂದು ಪಾಯಿಂಟ್ ಏನಂದ್ರೆ ನೀವು ಆಪ್ಷನ್ ಸೆಲ್ ಮಾಡಿ ಏನಾರ ಮಾಡಿ ಯಾವ್ದಾದ್ರು ಪೊಸಿಷನ್ ತಗೊಳ್ಳಿ, ನಾನು ಪರ್ಸನಲ್ ಹೇಳೋದು 3 ಗಂಟೆ ನಂತರ ಯಾವ ಟ್ರೇಡ್ಗಳನ್ನು ಇಟ್ಕೋಬೇಡಿ ನೀವು ಮೊದಲೇ ತಗೊಂಡಿರೋ ಪೊಸಿಷನ್ಗಳನ್ನ. ಯಾಕೆಂದ್ರೆ ಆಫ್ಟರ್ 3 o'clock ಏನೇ ಮಾರ್ಕೆಟ್ ಏನಾಗುತ್ತೆ, ಅಪ್ ಸೈಡ್ ಹೋಗ್ತಿದೆ ಅಂದ್ರೆ ತುಂಬಾ ರೇರ್ ಚಾನ್ಸ್ ಮತ್ತೆ 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 ಮೇಲೆ ಕ್ಲೋಸ್ ಆಗೋದು, ಒಂದ್ ಸಣ್ಣದ ಕೆಳಗಡೆ ಬಂದೇ ಬರುತ್ತೆ. ಆಪ್ಷನ್ ಸೆಲ್ ಆದ್ರೆ ನೀವು ಬಚಾವ್ ಆಗ್ತೀರಾ, ಆಪ್ಷನ್ ಬೈ ಮಾಡಿದ್ರೆ ತುಂಬಾ ಡೇಂಜರ್ ಅದು. ಅಂದ್ರೆ ಸಿಂಪಲ್ ಸರ್, ಬೇರೆ ಏನಿಲ್ಲ. ಈಗ ಹೋಗ್ತಾ ಹೋಗ್ತಾ ಜನ ಎಜುಕೇಟ್ ಆಗ್ತಾ ಹೋದಾಗೇನೆ ಏನನ್ಸುತ್ತೆ, ಆಫ್ಟರ್ 3 o'clock ಎಲ್ರಿಗೂ ಗೊತ್ತಿದೆ ಪೊಸಿಷನ್ ಕೈ ಬಿಟ್ಬಿಡ್ತಾರೆ, ನಾಳೆ ಹೋಲ್ಡ್ ಮಾಡದೇ ಇರೋರು ಎಕ್ಸಿಟ್ ಮಾಡ್ಕೊಂಡ್ಬಿಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲರ ಮೈಂಡ್ ಅಲ್ಲೂ ಬರುತ್ತೆ. ಸೊ ತುಂಬಾ ಜನ ಅದೇ ತರ ಥಿಂಕ್ ಮಾಡ್ತಿದಾಗ ಆ ಪೊಸಿಷನ್ ಎಕ್ಸಿಟ್ ಆದಾಗ ಒಂದು ರಿಯಾಕ್ಟ್ ಮಾಡುತ್ತೆ ಅದಕ್ಕೆ. ಸೊ ಅಷ್ಟೇ, ಬೇರೆ ಏನಿಲ್ಲ. ಆಮೇಲೆ ಈವನ್ 3 o'clock ಕೂಡ ಲೇಟ್ ಆಗುತ್ತೆ ಸರ್. ಆಕ್ಚುಲಿ ಹೇಳ್ಬೇಕಾದ್ರೆ 250 ಇಸ್ ಲಾಸ್ಟ್ ಫೈನಲ್, ಹೇಳ್ಬೇಕಾದ್ರೆ 230ನೇ ಲಾಸ್ಟ್. ಇನ್ನು ನೋಡ್ತೀನಿ ಅಂತ ಹೇಳಿದ್ರೆ 250 ಇಸ್ ಲಾಸ್ಟ್ ಫೈನಲ್ ಕಾಲ್ ಎಕ್ಸಿಟ್ ಆಗುತ್ತೆ. ಮಂಜುನಾಥ್, ನಿಮ್ ವಾಯ್ಸ್ ಕೇಳಿದ್ರೆ ತುಂಬಾ ದಿನ ಆಗ್ಬಿಟ್ಟಿತ್ತು. ಇಲ್ಲ ಸರ್, ಆಕ್ಚುಲಿ ಫುಲ್ ವರ್ಕ್ ಪ್ರೆಷರ್, ಮಂತ್ ಇಯರ್ ಎಂಡ್ ಹಾಕೊಂಡು ಕುಂತೆ, ಸೊ ಫುಲ್ ಇದಾಗ್ತಿದೆ ಸರ್. ಸರ್ ಬ್ಯಾಂಕ್ ನಿಫ್ಟಿಯಲ್ಲೂ ತಗೊಂಡಿದ್ದೀನಿ, ಬ್ಯಾಂಕ್ ನಿಫ್ಟಿ. ಸೊ 2 ಹೆಡ್ಜ್ ಮಾಡಿದೀನಿ ನಾನು ಇವತ್ತು. ನಿಫ್ಟಿಯಲ್ಲಿ ಒಂದೇ ಟ್ರೇಡ್ ಸರ್ ತಗೊಂಡಿದ್ದು? ನಿಫ್ಟಿಯಲ್ಲಿ ಇದು ಒಂದೇ. ನಾನು ಇಲ್ಲಿ ಎಂಟ್ರಿ ತಗೊಂಡೆ, ಈ ಕ್ಯಾಂಡಲ್ ಎಂಟ್ರಿ ತಗೊಂಡೆ, ಎಂಟೈರ್ ಡೇ ಹೋಲ್ಡ್ ಮಾಡ್ಕೊಂಡೆ. ಸೊ ಎಲ್ಲೂ ಬೈಯಿಂಗ್ ಆಪರ್ಚುನಿಟಿ ಇಲ್ಲ, ಬೇರೆ ಎಲ್ಲೂ ಇರಲಿಲ್ಲ ಅಲ್ವಾ ಸರ್? ಸೊ ಆಪರ್ಚುನಿಟಿ, ಬೈಯಿಂಗ್ ಆಪರ್ಚುನಿಟಿ ಇಲ್ಲ. ಸೊ ನಾನು ಹೇಳಿದ್ನಲ್ವಾ ಮಂಗಳವಾರ ಅಲ್ವಾ, ಸೊ ಇಲ್ಲೊಂದು ಅದೇ ನಮ್ಗೆ 10 ಗಂಟೆ ನಂತರ ಆಗಿದ್ರೆ 1 or 2 ಕ್ಯಾಂಡಲ್ ಇದ್ರೆ ಇಲ್ಲಿ ಎಂಟ್ರಿ ತಗೋಬೋದಿತ್ತು. ಅಥವಾ 10 ಗಂಟೆ ನಂತರನೇ ನನ್ಗೆ ಏನು ನಿಧಾನಕ್ಕೆ ಮೇಲಕ್ಕೆ ಹೋಗಿದ್ರೆ ನಾನು ಇಲ್ಲೊಂದು ಸೆಲ್ ಪ್ಲಾನ್ ಮಾಡ್ಬೋದಿತ್ತು ಡೌನ್ ಸೈಡ್ಗೆ, ಇಲ್ಲೇ ಮಾಡ್ಕೋಬೋದಿತ್ತು ಒಂದು ಡೌನ್ಗೆ ಈ ತರ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನಾನು ಸೆಲ್ ಮಾಡಿದ್ರೆ ನಾನು ಇದೆಲ್ಲ ನಾನು ಹೋಲ್ಡ್ ಮಾಡ್ಕೋಬಹುದು ನೋಡಿ, ಈ ತರ ಹೋಗ್ತಿದೆ ಅಂದ್ರೆ ಈ ಮೂವ್ಮೆಂಟ್ ಇದೆಯಲ್ವಾ, ಈಗ ಇಲ್ಲಿ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಕಾಣ್ತಿದೆ, ಬಟ್ ಇಲ್ಲಿ ನೀವು ಸೆಲ್ ಮಾಡಿದಾಗ ಇಲ್ಲೆಲ್ಲ ನಿಮ್ಗೆ ಇಲ್ಲಿ ಬಂದ್ರೆ ಎಲ್ಲ ಪ್ರಾಫಿಟೇನೆ ನಿಮ್ಗೆ. ಸೊ ತುಂಬಾ ಡಿಕೆ ಆಗಿರುತ್ತೆ ಇಲ್ಲಿ ಬರೋದ್ರೊಳಗಡೆ, ಏನೋ ಎಕ್ಸ್ಪೈರಿ ಮೊದಲನೇ ದಿನ. ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ ಇದ್ರಲ್ಲಿ? ಸರ್ ಬಟ್ ನೀವು 22,600 ಯಾಕೆ ಹೋಗ್ಬಿಟ್ಟೆ ಸರ್? ಇನ್ ದ ಮನೆಗೆ ಹೋಗ್ಬಿಟ್ಟು ಅಟ್ಲೀಸ್ಟ್ ಔಟ್ ಆಫ್ ದ ಮನಿ ಸೇಫ್ ಅನ್ಸುತ್ತಲ್ವಾ ಅಂತ. ಬಟ್ ನನಗೆ ಡೈರೆಕ್ಷನ್ ಸ್ವಲ್ಪ ಕ್ಲಿಯರ್ ಇತ್ತು. ಆಮೇಲೆ ಇನ್ನೊಂದೇನಂದ್ರೆ ನಾನು ಹೇಳ್ತೀನಲ್ವಾ, ಆ ಚೇಂಜ್ ಏನಿದೆಯಲ್ವಾ 50 ಅದನ್ನೆಲ್ಲ, ಸೊ ಅದನ್ನ ನಾನು ತಗೊಳಕ್ ಹೋಗಲ್ಲ. ಸೊ ಈ ಜಾಗದಲ್ಲಿ ಅಪ್ರಾಕ್ಸಿಮೇಟ್ ಅದೇ ಚೇಂಜೇ ಇಲ್ಲಿ ಪ್ಲೇ ಆಗ್ತಿತ್ತು ಈ ಜಾಗದಲ್ಲಿ. ಯಾಕಂದ್ರೆ 600 ಸ್ವಲ್ಪ ಕೆಳಗಡೆ ಬಂದ್ಬಿಟ್ರೆ ಅದು ಡೀಪ್ ಅಂದ್ರೆ ಇಂದ ಮನಿ ಆಗ್ತಾ ಹೋಗ್ಬಿಡುತ್ತಲ್ಲ, ಅವಾಗ ನಮ್ಗೆ ಇನ್ನ ಲಾಸಸ್ ಜಾಸ್ತಿ ಆಗ್ತಾ ಹೋಗುತ್ತಲ್ಲ ಅನ್ನೋದೊಂದಷ್ಟೇ. ಸೊ ನಾನು ನಾರ್ಮಲ್ ಆಗಿ ಆತರನೇ ಮಾಡ್ತೀನಿ. ಬಟ್ ಓಕೆ, ಸೇಫ್ ಆಗಿ ಪ್ಲೇ ಮಾಡ್ಬೇಕಂದ್ರೆ OTM ತಗೋಬಹುದು ಅಷ್ಟೇ. ಅದಕ್ಕೆ ನಾನು 500 ಹೋಗ್ಬಿಟ್ಟಿದೆ ಸರ್. ಸೂಪರ್ ಸರ್. ಬೇರೆ ಹಲೋ ಬೇರೆ ಸರ್. ಯಾರು ಟ್ರೇಡ್? ಹಾ ಹೇಳಿ ಸರ್, ನಾನು 1140ಗೆ ಎಡ್ಜ್ ಮಾಡಿದ್ದೆ ಸರ್. ಯಾರು ಮಾತಾಡ್ತಾ ಇರೋದು? ಜಗನ್ನಾಥ್ ಸರ್. ಓಕೆ, ಜಗನ್ನಾಥ್. ಓಕೆ, 1140ಗೆ ಹೆಡ್ಜ್ ಮಾಡಿದೆ ಸರ್ ಪಿ. ಓಕೆ, ನನ್ಗೆ ಒಂದು ಡೌಟ್ ಸರ್, ಅಂದ್ರೆ ನನ್ಗೆ ನಾನು ಅಪ್ಲೈ ಮಾಡಕ್ ಆಗ್ತಾ ಇಲ್ಲ. ಈ ಹೆಡ್ಜಿಂಗ್ ಅಲ್ಲಿ ಸ್ಟಾಪ್ ಲಾಸ್ ನಾನು ಮ್ಯಾನ್ಯಲ್ ಆಗಿ ಎಕ್ಸಿಟ್ ಆಗ್ತೀನಿ, ಬಟ್ ಅದ್ ಬಿಟ್ಟು ಅಲ್ಲೇ ಸೆಟ್ ಮಾಡೋ ತರ ಏನಾದ್ರು ನೀವು ಕ್ಯಾಲ್ಕುಲೇಟ್ ಮಾಡಿ ಸೆಟ್ ಮಾಡ್ಬೇಕಾಗತ್ತೆ ಹೆಡ್ಜಿಂಗ್ ಅಲ್ಲಿ. ನೀವು ಯಾವ ತರ ಸ್ಟಾಪ್ ಲಾಸ್ ಮಾಡ್ತಿದ್ದೀರಾ? ಪ್ಲಾನ್ ನಿಮ್ದು ಯಾವ ತರ ಪ್ಲಾನ್? ನಾನು ಇವತ್ತು 3000 ಸಮಥಿಂಗ್ ಏನೋ ಇತ್ತು ಸರ್ ನನ್ನ ಪ್ರಾಫಿಟ್. ಅದರಲ್ಲಿ ಆಫ್ ಅಂತಂದ್ರೆ 1500 ಅಂತ ಇಟ್ಕೊಂಡು ನಾನು ಬಂದಾಗ ಎಕ್ಸಿಟ್ ಮಾಡ್ಕೊಂತೀನಿ. ಅಂದ್ರೆ ಸ್ಟಾಪ್ ಲಾಸ್ ಬಂದಾಗ ನಾನು ಮ್ಯಾನ್ಯಲಿ ಎಕ್ಸಿಟ್ ಮಾಡ್ಕೊಂತೀನಿ. ಸೊ ಇದನ್ನ ನೀವು ಎಷ್ಟು ದಿನದಿಂದ ಫಾಲೋ ಮಾಡ್ತಾ ಇದ್ದೀರಾ ಈ ತರ ಹಾಫ್ ಲಾಸ್? ನನ್ ಮೊದ್ಲು ಗೊತ್ತಾಗ್ತಿರ್ಲಿಲ್ಲ ಸರ್, ನೀವ್ ಹೇಳಿದ್ಮೇಲೆ ನಾನು ಇದನ್ನ ಅಪ್ರಾಕ್ಸಿಮೇಟ್ ಎಷ್ಟು ದಿನದಿಂದ ಇರಬಹುದು? ಒಂದು 2-3 ಟ್ರೇಡ್ಸ್ ಇಂದ ಈ ತರ ಮಾಡ್ತಾ ಇದೀನಿ. ಓಕೆ, 2-3 ಟ್ರೇಡ್ ಅಲ್ಲಿ ಎಷ್ಟು SL ಹಿಟ್ ಆಗಿದೆ ನಿಮ್ಗೆ? ಒಂದಾಗಿದೆ ಸರ್, ಒಂದು ಒಂದೇ ಅಲ್ವಾ? ಅಂದ್ರೆ ಸೊ ತುಂಬಾ ರೇರ್ ಕ್ಯಾನ್ಸಲ್ ಆಗುತ್ತೆ ಅಷ್ಟೇನೆ. ಲಾಸ್ಟ್ ವೆಡ್ನೆಸ್ಡೇ ಒಂದಾಯ್ತು ಸರ್, ಅವಾಗ್ಲೂ ನಿಮ್ಗೆ ಹೇಳಿದ್ದೆ ನಾನು. ಬಟ್ ಏನಾಗುತ್ತೆ, ಒಂದೊಂದ್ಸತಿ ದೊಡ್ಡ ಕ್ಯಾಂಡ್ಲ್ ಬಂದ್ಬಿಟ್ರೆ ನಾನು ಮ್ಯಾನ್ಯಲ್ ಆಗು ಎಕ್ಸಿಟ್ ಆಗಕ್ ಆಗಲ್ಲ ಅಂತ ಟೈಮಲ್ಲಿ. ಅದಕ್ಕೆ ಹಂಗೆ ಸೆಟ್ ಮಾಡಿ ಇಡಕ್ಕೆ ಏನಾದ್ರು ಇದೆಯಾ? ಅಂದ್ರೆ ನೀವು ಆ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ನಿಮ್ಗೆ 1500 ಬರುತ್ತಲ್ವಾ, ಅದನ್ನ ನೋಡ್ಕೊಂಡು ನೀವು ಇಡ್ಬೇಕಾಗತ್ತೆ. ಯಾಕೆಂದ್ರೆ ಸೊ ಮ್ಯಾನ್ಯಲ್ ಸೆಟ್ ಮಾಡಕ್ಕಿಂತ ಸೇಫ್ ಎಕ್ಸಿಟ್ ಇಡಬಹುದು ಅಂತೀರಾ ಸರ್? ಬಟ್ ಏನಾಗುತ್ತೆ ಗೊತ್ತಾ, ನಿಮ್ಗೆ ಆ ಮೂವ್ಮೆಂಟ್ ಏನ್ ಬರುತ್ತೆ ಅನ್ನೋದು ಗೊತ್ತಿರಲ್ಲಲ್ವಾ. ಈ ಮೂವ್ಮೆಂಟ್ ಸಡನ್ ಬಂದ್ರೆ ಯಾವ ಲೆಗ್ ಎಷ್ಟು ಬೇಗ ಇನ್ಕ್ರೀಸ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರಲ್ಲ.
ಫಾರ್ ಎಕ್ಸಾಂಪಲ್ OTM ಬೈ ಮಾಡಿರ್ತೀರಲ್ವಾ, ಸೊ ಒಂದು ಅಂದಾಜಿಗೆ ಮಾಡಬಹುದು, ಬಟ್ ಅದು ಪರ್ಸನಲಿ ನನ್ನ ಪ್ರಕಾರ ಅದಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಲ್ಲ. ಯಾಕೆಂದ್ರೆ ಸೊ ನಾವು ಬೈ ಮಾಡಿದಾಗ ನನಗೆ ಇಷ್ಟೇ ಪಾಯಿಂಟ್ ಮೈನಸ್ ಆದ್ರೆ ನಾನು ಎಂಟ್ರಿ ಅಂತ ಅನ್ಕೊಂಡಿರ್ತೀನಿ. ಬಟ್ ಇಲ್ಲಿ ನನಗೆ ಸೆಲ್ ಮಾಡಿರ್ತೀನಿ, ಎಷ್ಟು ಪಾಯಿಂಟ್ ಸೆಲ್ ಆಗುತ್ತೆ ಒಂದು ಅಂದಾಜಿಗೆ ಇಟ್ಟಿರ್ಬೋದು. ನೀವು ಯಾವ ಸ್ಟ್ರೈಕ್ ಪ್ರೈಸ್ ಅಲ್ಲಿ ತಗೊಂಡಿದ್ದೀರಾ ಅದ್ರಲ್ಲಿ ಡೆಲ್ಟಾ ಎಷ್ಟಿದೆ ನೋಡ್ಕೊಂಡು. ಫಾರ್ ಎಕ್ಸಾಂಪಲ್ ಡೆಲ್ಟಾ ಒಂದು 40 ಇದೆ ಅಂದ್ರೆ ಸೊ ಒಂದು 40 ₹1.40 ಈ ತರ ಇನ್ಕ್ರೀಸ್ ಮಾಡ್ಕೊಳ್ಳಿ. ಬಟ್ ಟೈಮ್ ವೇಸ್ಟ್ ಆಗ್ತಿದ್ದಾಗೇನೆ ಅದು ಕೂಡ ಕರೆಕ್ಟ್ ಆಗಿ ವರ್ಕ್ ಆಗ್ತಿರಲ್ಲ, ತುಂಬಾ ಟೈಮ್ ಹೋಲ್ಡ್ ಮಾಡ್ತಿದೆ ಅಂದಾಗ. ಓಕೆ, ಸೊ ಇದು ಇಲ್ಲಿ ಏನಾಗುತ್ತೆ, ಟೈಮ್ ಮೇಲೆ ವರ್ಕ್ ಮಾಡ್ತಿರುತ್ತೆ ಎಂಟೈರ್ ನಿಮ್ಮ ಇದು ಅಲ್ವಾ. ಸೊ ಅದಕ್ಕೋಸ್ಕರ ಆಮೇಲೆ ಇನ್ನೊಂದೇನಿದೆ, ನೀವು ಮಾರ್ಕೆಟ್ ಅಲ್ಲಿ ಮುಂದೆ ಕೂತ್ಕೊಂಡಿರಿ, ಸೊ ಸಡನ್ ಬಂದ್ರು ಕೂಡ ನಿಮ್ಗೆ ಅಷ್ಟು ಸಡನ್ ಒಂದೇ ಸಾರಿ ನಿಮ್ಗೆ 1,500,000 ಲಾಸ್ ಆಗಲ್ಲ ನಿಮ್ಗೆ ಈ ತರ ಇದ್ದಾಗ. ಸೊ ಅಂದ್ರೆ ತೀರಾ ಅಂತ ದೊಡ್ಡ ಕ್ಯಾಂಡಲ್ ಬರ್ಬೇಕು ನಿಮ್ಗೆ, ಅದೇ ಹೇಳಿದ್ದು ನಾನು. ಸೊ ಅಂತ ದೊಡ್ಡ ಕ್ಯಾಂಡಲ್ಸ್ ಆಗ್ಬೇಕು ನಿಮ್ಗೆ. ಬಟ್ ನೀವು ಅಲರ್ಟ್ ಆಗಿದ್ರೆ ಬೆಟರ್. ಈಗ ಆತರ ಸಿಚುವೇಶನ್ ಬರ್ತಿದೆ, ನಿಯರ್ ಬರ್ತಿದೆ ಅಂದಾಗ ನೀವು ಸ್ವಲ್ಪ ಏನಾದ್ರು ಇದೀನಿ ಅಂದ್ರೆ ಪೊಸಿಷನ್ ಕಟ್ ಮಾಡ್ಕೊಳ್ಬಹುದು. ಬಟ್ ಆದ್ರೆ ನೀವು SL ಮ್ಯಾನ್ಯಲ್ ಇಡಬೇಕು ಅಂದ್ರೆ ಸೊ ನೀವು ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಒಂದು ಅಪ್ರಾಕ್ಸಿಮೇಟ್ ಅಂದಾಜಿಗೆ ಇಡಬಹುದು ನೀವು SL ನ. ಸೊ ಬಟ್ ಇಲ್ಲಿ ಏನ್ ಮಾಡ್ತೀವಿ ನಾವು, ಬೈ ಎಲ್ಲ ಆದ್ರೆ 100 ಮ್ಯಾನ್ಯುಯಲಿಗೆ ಎಕ್ಸಿಟ್ ಆಗ್ತೀನಿ ಸರ್, ಆದ್ರೆ ಸೆಟ್ ಮಾಡಿ ಇಡೋದಕ್ಕೆ ಇಲ್ವಾ, ಆಗಲ್ವಾ ಅಂತ. ಅಂದ್ರೆ ನಿಮ್ಗೆ ಕ್ಯಾಲ್ಕುಲೇಷನ್ ಗೊತ್ತಾಗ್ತಾ ಇಲ್ವಾ, ಸೆಟ್ ಮಾಡೋದು ಗೊತ್ತಾಗ್ತಾ ಇಲ್ವಾ, ಸ್ಟಾಪ್ ಲಾಸ್ ಸೆಟ್ ಮಾಡೋದು ಗೊತ್ತಾಗ್ತಿಲ್ಲ ಸರ್. ಆ ಪೊಸಿಷನ್ಗೆ ಹೋಗಿ ಯಾವ ಬ್ರೋಕರ್ ಯೂಸ್ ಮಾಡ್ತೀರಾ? ಗ್ರೋ ಸರ್. ಓಕೆ, ಗ್ರೋ ಯೂಸ್ ಮಾಡ್ತಾ ಇದ್ದೀರಾ, ಅಲ್ಲಿ ಸ್ಟಾಪ್ ಲಾಸ್ ಹೆಂಗ್ ಸೆಟ್ ಮಾಡೋದನ್ನ ಗೊತ್ತಾಗ್ತಿಲ್ಲ, ಕ್ಯಾಲ್ಕುಲೇಷನ್ ಗೊತ್ತಾಗ್ತಿದೆ. ಕ್ಯಾಲ್ಕುಲೇಷನ್ ಗೊತ್ತಾಗ್ತಾ ಇದೆ, ಅಲ್ಲಿ ಹೆಂಗ್ ಸೆಟ್ ಮಾಡೋದು, ಯಾಕಂದ್ರೆ ಎರಡು ಇರುತ್ತಲ್ಲ ಸರ್, ಮೇನ್ ಲೆಗ್ ಇನ್ಶೂರೆನ್ಸ್ ಎರಡು ಇರುತ್ತಲ್ಲ. ಸೊ ನನ್ಗೆ ಅಲ್ಲಿ ಗೊತ್ತಾಗ್ತಾ ಇಲ್ಲ ಸೆಟ್ ಮಾಡೋದು ಹೇಗೆ ಅಂತ. ಸೊ ಎರಡಕ್ಕೂ ನೀವು ಇಂಡಿವಿಜುವಲ್ ಆಗಿ ಸೆಟ್ ಮಾಡ್ಬೇಕು. ಯಾರಾದ್ರೂ ಗ್ರೋ ಯೂಸ್ ಮಾಡ್ತಾ ಇದ್ದೀರಾ? ನಾನು ಯಾಕಂದ್ರೆ ನನ್ ಗ್ರೋ ನನ್ಗೆ ಯಾವ ತರ ಇದೆ ಅನ್ನೋದೇ ಗೊತ್ತಿಲ್ಲ, ನಾನು ಯೂಸೇ ಮಾಡ್ತಿಲ್ಲ. ಯಾರಾದ್ರೂ ಗ್ರೋ ಯೂಸ್ ಮಾಡ್ತಾ ಇರೋರು ಹೇಳಿ. ಅಂದ್ರೆ ಎರಡಕ್ಕೂ ಸೇಮ್ ಪಾಯಿಂಟ್ಸ್ ಇಟ್ಟು ಸೆಟ್ ಮಾಡ್ಬೇಕಾ ಸರ್? ಸೇಮ್ ಪಾಯಿಂಟ್ ಇಡಬಾರ್ದು. ಅಗೇನ್ ನಾನು ಹೇಳ್ತಿರೋದು ಅದೇ ಕ್ಯಾಲ್ಕುಲೇಷನ್. ನಿಮ್ ಕ್ಯಾಲ್ಕುಲೇಷನ್ ಗೊತ್ತಾ ಅಂತ ಕೇಳಿದ್ದು. ನೀವು ಅಂದಾಜಾಗಿ ಫಾರ್ ಎಕ್ಸಾಂಪಲ್ ನಾನೇ ತಗೊಂಡಿದ್ದೀನಿ ಅಂತ ಇಟ್ಕೊಳ್ಳಿ, ಈಗ 72 rupeesಗೆ ನಾನು ಬೈ ಮಾಡಿದ್ದೀನಿ. ಸೊ ಇದಕ್ಕೆ ನಾನು ಕ್ಯಾಲ್ಕುಲೇಟ್ ಮಾಡಿ 1,500ಕ್ಕೆ ಅಲ್ಲಿ ಡೆಲ್ಟಾ ಎಷ್ಟಿದೆ ನೋಡ್ಕೊಂಡು ಅಪ್ರಾಕ್ಸಿಮೇಟ್ ಇಷ್ಟು ಹೋಗ್ಬೋದು ಅಂತ ಇದಕ್ಕೆ ನಾನು ಆಡ್ ಮಾಡ್ಕೊಂಡು ಇದಕ್ಕೆ ಇಡಬೇಕು. ಅದೇ ತರ OTM ಅಲ್ಲಿ ಒಂದು 11 rupees ತಗೊಂಡಿರ್ತೀರಾ. ಸೊ ಇದು ಮೇಲೆ ಹೋದ್ರೆ ಎಷ್ಟಕ್ಕೆ ಹೋಗ್ಬೋದು, ಡೆಲ್ಟಾ ಎಷ್ಟಿದೆ ಅಂತ ಅಪ್ರಾಕ್ಸಿಮೇಟ್ ಇರಬೇಕು. ಬಟ್ ಆದ್ರೆ ಆ ಟೈಮ್ ಪ್ರಕಾರ ಇದು ಕರೆಕ್ಟ್ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗಲ್ಲ ನಿಮ್ಗೆ. ಹೌದು ಸರ್, ಮತ್ತೆ ಹಿಟ್ ಆಗುತ್ತೆ ಆಚೆ ಈಚೆ ಆಗುತ್ತೆ ಅಷ್ಟೇ, ಬಿಟ್ರೆ ಓಕೆ ಇದ್ ಮಾಡ್ಬೋದು, ಏನಿಲ್ಲ. ಓಕೆ ಸರ್, ಓಕೆ ಸರ್, ಅರ್ಥ ಆಯ್ತು. ಸರ್ ಒಂದು ಕ್ವಶನ್, ನೀವು ನಿಮ್ದು ಪೊಸಿಷನ್ ಹೇಳೋ ಟೈಮ್ ಅಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದು 3,800 ಇತ್ತು, ಮತ್ತೆ ಮ್ಯಾಕ್ಸ್ ಲಾಸ್ 11,000 ಅಂತ ಇತ್ತಲ್ಲ. ನೀವು ಜಸ್ಟ್ PE ಸೆಲ್ ಮತ್ತೆ PE ಬೈ ಮಾಡೋದು ನಿಮಗೆ ಮ್ಯಾಕ್ಸ್ ಲಾಸ್ ಅನ್ಡಿಫೈನ್ಡ್ ಅಂತ ತೋರಿಸುತ್ತಲ್ಲ ಸರ್? ಅಂದ್ರೆ ಏನು ಅಂದ್ರೆ ಮ್ಯಾಗ್ ಲಾಸ್ ಎಷ್ಟು ತೋರಿಸುತ್ತೆ? ಅನ್ಡಿಫೈನ್ಡ್ ಅಂತ ತೋರಿಸ್ತದೆ, ಅಂದ್ರೆ ಡಿಫೈನ್ಡ್ ಇರಲ್ಲ, ಅನ್ಲಿಮಿಟೆಡ್ ಲಾಸ್ ಅಂತ ತೋರಿಸ್ತಾ ಇರುತ್ತೆ. ಬಟ್ ನಿಮ್ಗೆ ಹೆಂಗ್ 11,000 ಅಂತ ತೋರಿಸ್ತಾ ಇತ್ತು? ಇಲ್ಲ ನನಗೂ ಇನ್ಶೂರೆನ್ಸ್ ತಗೊಂಡಿರ್ತಾರಲ್ಲ ಸರ್, ಇನ್ಶೂರೆನ್ಸ್ ತಗೊಂಡಿರ್ತಾರಲ್ಲ, ಸೊ ಅಲ್ಲಿ ಅನ್ಲಿಮಿಟೆಡ್. ಒಂದ್ ನಿಮಿಷ ನಿಮ್ ಕ್ವಶನ್ ಇನ್ನೊಂದ್ಸರಿ ರಿಪೀಟ್ ಮಾಡಿ ನಾನು. ಸರ್ ಇದು PE ಸೆಲ್ ಮಾಡಿ ನೀವು ಒಂದು ಮತ್ತೆ PE ಬೈ ಮಾಡಿರ್ತೀರಲ್ವಾ, ಆ ಟೈಮ್ ಅಲ್ಲಿ ನನ್ಗೆ ಆಪ್ಸ್ಟಾರ್ ಡಿಫೈನ್ ಎಡ್ಜಲ್ಲಿ ಚೆಕ್ ಮಾಡಿದಾಗ ನಂದು ಪೊಸಿಷನ್ ಇವತ್ತು PE 22,500 ಸೆಲ್ ಮಾಡಿ 22,400 ಬೈ ಮಾಡಿದಾಗ ನಾನು ಆಪ್ಸ್ಟಾರ್ ಡಿಫೈನ್ ಎಡ್ಜಲ್ಲಿ ನಂದು ಆಗ್ತಾಗ ಪೇ ಆಫ್ ಗ್ರಾಮ್ ಅಲ್ಲಿ ನನಗೆ ಮ್ಯಾಕ್ಸ್ ಪ್ರಾಫಿಟ್ ಬಂದು 3,200 ಚೇಂಜ್ ತೋರಿಸ್ತಾ ಇತ್ತು. ಮ್ಯಾಕ್ಸ್ ಲಾಸ್ ಬಂದು ನನಗೆ ಅನ್ಡಿಫೈನ್ಡ್ ಅಂತ ತೋರಿಸ್ತಾ ಇತ್ತು. ಬಟ್ ನಿಮ್ಗೆ 11,000 ತೋರಿಸ್ತಾ ಇದೆ ಅಂತ ಅಂದ್ರೆ ತೋರ್ಸಕ್ಕೆ ಚಾನ್ಸೇ ಇಲ್ಲ ಸರ್ ನಿಮ್ಗೆ ಆತರ. ನೀವು ಐ ಥಿಂಕ್ ಸ್ಟ್ರೈಕ್ ಪ್ರೈಸ್ ಯಾರು ಮಾತಾಡ್ತಾ ಇರೋದು, ಶಿವರಾಜ್? ಹೌದೌದು ಸರ್. ಸೊ ಆತರ ತೋರ್ಸಕ್ ಚಾನ್ಸೇ ಇಲ್ಲ ಸರ್, ನೀವು ಹೆಡ್ಜ್ ಮಾಡಿದೀರಾ ಅಂದ್ರೆ. ಇಲ್ಲ ಸರ್, ಸೆಲ್ ಬೈ ಮಾಡಿದಾಗ ನಿಮ್ಗೆ ಆತರ ತೋರ್ಸಕ್ಕೆ ಚಾನ್ಸ್ ಇಲ್ಲ. ಒಂದು ನೀವು 2 ಬೈ ಮಾಡಿರ್ಬೋದು, ಇಲ್ಲ ಅಂತ ಅಂದ್ರೆ ಏನು ಕಾಲ್ ಸೆಲ್ ಪುಟ್ ಸೆಲ್ ಮಾಡ್ಕೊಂಡಿರ್ಬೋದು. ಸೊ ಆತರ ಇದ್ದಾಗ ನಿಮ್ಗೆ ಅನ್ಲಿಮಿಟೆಡ್ ತೋರಿಸುತ್ತೆ. ಸರ್ ಇಲ್ಲ, ನಂದು ಒಂದ್ ಸೆಲ್ ಮಾಡಿ ಓಕೆ ಸರಿ ಸರ್, ಇನ್ನೊಂದ್ಸಲ ಚೆಕ್ ಮಾಡ್ತೀನಿ ಸರ್. ಚೆಕ್ ಮಾಡಿ, ನೀವು ನಾಳೆ ಚೆಕ್ ಮಾಡಿ. ನೀವು ಯಾವ್ದ್ರಲ್ಲಿ ಚೆಕ್ ಮಾಡಿದ್ರು ಏನು ವೇರಿಯೇಷನ್ ಆಗೋ ಇದು ಅನ್ಲಿಮಿಟೆಡ್ ಲಾಸ್ ಅಂತ ತೋರಿಸೋ ಸೀನೇ ಇಲ್ಲ. ಬಟ್ 2 ಲೆಗ್ ಸೇಮ್ ಮಾಡಿದೀರಾ ಅಂದ್ರೆ ತೋರಿಸುತ್ತೆ ನಿಮ್ಗೆ ಅನ್ಲಿಮಿಟೆಡ್ ಲಾಸ್. ಓಕೆ ಓಕೆ ಓಕೆ, ಇನ್ನೊಂದ್ಸಲ ಚೆಕ್ ಮಾಡ್ತೀನಿ ಸರ್. ಚೆಕ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಬೇರೆ ಯಾರಿದ್ದೀರಾ? ಇದು ಲೈವ್ ನಾನು ಇವತ್ತು ಫುಲ್ ಡೇ ಬರ್ತಾ ಇದ್ರಲ್ಲ ಸರ್, ಅದು ಆಕ್ಚುಲಿ ಗೊತ್ತಾಗಿಲ್ಲ, ಸ್ವಲ್ಪ ಲೇಟ್ ಆಗಿ ಜಾಯ್ನ್ ಆದ್ರೆ ಇನ್ಮೇಲೆ ಫುಲ್ ಡೇ ಇರ್ತೀರಾ ಸರ್ ಲೈವ್? ಸರಿ, ಎಷ್ಟು ದಿನ ಆಗುತ್ತೆ ನೋಡ್ತೀನಿ, ಬಟ್ ನೋಡ್ತೀನಿ ಸರ್ ಫುಲ್ ಡೇ ಹೆಂಗಾಗತ್ತೆ ಅಂತ. ಸರ್ ನಾನೇನಾದ್ರೂ ಸ್ವಲ್ಪ ಹೊರಗಡೆ ಹೋದೆ ಅಂದ್ರೆ ನನಗೆ ಇಂಟರ್ನೆಟ್ ಫಾಸ್ಟ್ ಇರುತ್ತೆ, ಸೊ ಏನು ಪ್ರಾಬ್ಲಮ್ ಆಗಲ್ಲ ಮನೇಲಿದ್ದಾಗ. ಸೊ ಹೊರಗಡೆ ಹೋದೆ ಅಂದ್ರೆ 5G ಇದ್ರೆ ಓಕೆ ನನಗೆ.
ಸೊ ನನಗೇನು ಅಲ್ಲ ಟ್ರೇಡ್ಗೆ ಅದು ನನಗೆ ಫೀಡ್ಬ್ಯಾಕ್ಸ್ ಯಾವ ತರ ಇದೆ ಸರ್ ಮೆಂಬರ್ಸ್? ಯಾಕಂದ್ರೆ ಒಂದು ಫುಲ್ ಟೈಮ್ ಟ್ರೇಡರ್ಗೆ ಇದನ್ನು ಮ್ಯಾನೇಜ್ ಮಾಡಿ ಅದನ್ನು ಮಾಡಿ ಸ್ಟ್ರೆಸ್ ಆಗಲ್ವಾ ಅಂತ ನಿಮ್ಗೆ? ಫೀಡ್ಬ್ಯಾಕ್ ಅಂದ್ರೆ ನನ್ಗೆ ಅದೇ ಹೇಳದ್ನಲ್ವಾ, ಹೆಡ್ಜ್ ಮಾಡ್ಕೊಂಡಾಗ ರಿಕ್ವೈರ್ಡ್ ಅಂತ ಇರುತ್ತೆ ನೇರವಾದ ಪ್ರಶ್ನೆ ನಿಮ್ಗೆ. ರಿಕ್ವೈರ್ಡ್ ಅಂತಂದ್ರೆ ತುಂಬಾ ಜನ ಏನೋ ಯೂಸ್ ಆಗ್ತಿದೆ ಅಂತ ಹೇಳ್ತಾರೆ. ನಿನ್ನೆ ನಾನು ಏನು ಅನ್ಕೊಂಡೆ ಗೊತ್ತಾ, ಸೊ ನಿನ್ನೆ ಬಂದೆ ಲೈವ್. ಆಕ್ಚುಲಿ ನಿನ್ನೆ ನನಗೆ ಟ್ರೇಡ್ ಮಾಡೋ ಮೂಡ್ ಇರ್ಲಿಲ್ಲ. ಸೊ ಬೇಡ ಟ್ರೇಡ್ ಮಾಡೋದು ಬೇಡ, ಸುಮ್ನೆ ಏನೋ ಅನಲೈಸ್ ಮಾಡ್ಕೊಂಡು ಕೂತ್ಕೊಳ್ಳೋ ಅಂತ ಅಂದ್ಕೊಂಡೆ ನಾನು. ಬಟ್ ನಾನು ಕೂಡ ಇವತ್ತು ನಾನು ತುಂಬಾ ಟೈಮ್ ಹೇಳಿದ್ದೀನಿ, ನಾನು ಫುಲ್ ಲೈವ್, ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರು ಫುಲ್ ಲೈವ್ ಬನ್ನಿ ಅಂತ. ಅಲ್ಲ ಏನಾಗುತ್ತೆ ಲೈವ್ ಅಲ್ಲಿ ಇದ್ರೆ ಕಾಲ್ಸ್ ಕೇಳ್ತಾ ಇರ್ತಾರೆ ಸರ್, ಇಲ್ಲಿ ತಗೊಂಬೋದಾ ಅದನ್ನ ನಾನು ಸ್ಟ್ರಿಕ್ಟ್ ಆಗಿ ನಾನು ಹೇಳೋದೇ ಇಲ್ಲ. ಅವ್ರು ಬಂದು ಯಾರಾದ್ರೂ ಕಮೆಂಟ್ ಮಾಡಿದ್ರೆ ನಾನು ಹೇಳ್ಬಿಡ್ತೀನಿ. ಸೊ ನಂದು ಟ್ರೇಡ್ ಸಿಸ್ಟಮ್ ಯಾವ ತರ ಇದೆ ಅಂದ್ರೆ, ನಂದು 2 ಲ್ಯಾಪ್ಟಾಪ್ ಇರುತ್ತೆ, ಒಂದು ಮಾನಿಟರ್ ಇರುತ್ತೆ, ಬಿಗ್ ಮಾನಿಟರ್ ಇರುತ್ತೆ. ಸೊ ಬಿಗ್ ಮಾನಿಟರ್ ಮತ್ತೆ ಇನ್ನೊಂದು ಲ್ಯಾಪ್ಟಾಪ್ ಅಲ್ಲಿ ನಂದು ಅದು ಕಂಪ್ಲೀಟ್ ಟ್ರೇಡ್. ಸೊ ಇನ್ನೊಂದು ಲ್ಯಾಪ್ಟಾಪ್ ಅಲ್ಲಿ ನಾನು ಕಂಪ್ಲೀಟ್ ಆಗಿ ನಿಮ್ಗೇನು ಅನಲೈಸ್ ಮಾಡ್ತೀನಲ್ಲ ಲೈವ್, ಅದನ್ನ ಮಾಡ್ತಿರ್ತೀನಿ. ಒಂದೊಮ್ಮೆ ನಾನು 10 ಗಂಟೆಗೆ ಮುಗ್ದೆ ಅಂದ್ರೆ ಆ ಲ್ಯಾಪ್ಟಾಪ್ ಯೂಸ್ ಮಾಡ್ತಿರಲ್ಲ ನಾರ್ಮಲ್ ಆಗಿ. ಸೊ ಮಾನಿಟರ್ ನಾನು ಚಾರ್ಟ್ ಅನಲೈಸ್ ಮಾಡ್ತೀನಿ, ಇನ್ನೊಂದು ಲ್ಯಾಪ್ಟಾಪ್ ಇದೆಯಲ್ಲ ಅದರಲ್ಲಿ ನಾನು ಬೈ ಸೆಲ್ ಮಾಡ್ತೀನಿ ಅಷ್ಟೇ. ಸೊ ಬಟ್ ಇಲ್ಲೇನ್ ಮಾಡಿದೆ ನಿನ್ನೆ, ಓಕೆ ನನಗೆ ಟ್ರೇಡ್ ಮಾಡೋದು ಬೇಡ, ಯಾಕೋ ಒಂದು ಇಂಟ್ರೆಸ್ಟ್ ಇರ್ಲಿಲ್ಲ ನನಗೆ. ಬಟ್ ಅದೇ ತರ ಆಮೇಲೆ ಹೋಗ್ತಾ ಹೋಗ್ತಾ ಸೈಡ್ ವೈಸ್ ಇತ್ತು. ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಸಡನ್ ಒಂದು ಅದೊಂದು ಟ್ರೇಡ್ ಮಾಡಿದೆ ನಿನ್ನೆ. ಸೊ ಬಟ್ ನನ್ಗೇನ್ ಅನಿಸ್ತು, ಅನಲೈಸ್ ಮಾಡ್ತಾ ನನಗೂ ಕೂಡ ಏನೋ ಓಕೆ ಇಲ್ಲಿ ಎಂಟ್ರಿ ತಗೊಳ್ಳೋದು ಇವೆಲ್ಲ ಬಂತು. ಬಟ್ ಎಂಟ್ರಿ ತಗೊಳ್ಳುವಾಗ ನಾನು ಸ್ವಲ್ಪ ಗ್ಯಾಪ್ ಕೊಡ್ಬೇಕಾಗುತ್ತೆ, ಏನು ಮಾತಾಡಕ್ಕಾಗಲ್ಲ. ಸೊ ಈ ತರ ನಿನ್ನೆ ಓಕೆ ಅಂತ ಅನಿಸ್ತು. ಸೊ ಇವತ್ತು ಟ್ರೈ ಮಾಡೋ ನೋಡಿದಾಗ ಇವತ್ತೊಂದು ಹೆಡ್ಜ್ ಮಾಡ್ಕೊಂಡಾಗಂತೂ ಫುಲ್ ಫ್ರೀ ಆದ್ದೆ ನಾನು. ಆರಾಮಾಗಿ ಹೋಗ್ತಾ ಇತ್ತು. ಸೊ ಕಮೆಂಟ್ ಗಳು ನೋಡ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡಿದ್ದೆ. ಸೊ ಓಕೆ ಅನಿಸ್ತು. ಅದೇ ನಾನು ಅದು ಲೈವ್ ಅಲ್ಲಿ ಕೂಡ ಅದನ್ನು ಹೇಳಿದೆ, ತುಂಬಾ ಏನೋ ಫಾಸ್ಟ್ ಮೂವ್ಮೆಂಟ್ ಇದ್ದಾಗ ಲೈವ್ ಮಾಡ್ಕೊಂಡು ಮ್ಯಾನೇಜ್ ಮಾಡಕ್ ಆಗಲ್ಲ. ನಾನಂದ್ರೆ ಎವ್ರಿ ಡೇ ಬರ್ತೀನಿ ಅಂತಲ್ಲ, ಓಕೆ ಒಂದು ಟ್ರೈ ಮಾಡುವ ಅಂದ್ಬಿಟ್ಟು ಮಾಡಿದೆ. ಬಟ್ ಏನೋ ಒಂಥರ ಚೆನ್ನಾಗಿದೆ ಅನಿಸ್ತು ನಾನು. ಯಾಕೆಂದ್ರೆ ನಿಮ್ಗಳಿಗೆ ಹೇಳ್ತಿರುವಾಗ ಈ ಕ್ಯಾಂಡಲ್ ಟು ಕ್ಯಾಂಡಲ್ ನಾನು ಪಾಯಿಂಟ್ ಮಾಡಿ ಹೇಳ್ತಿರ್ತೀನಿ. ಸೊ ಅವಾಗ ನನ್ನ ಟ್ರೇಡು ನನಗೆ ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಆಗುತ್ತೆ. ನಾನು ಸುಮ್ಮನೆ ಕೂತ್ಕೊಂಡಿದ್ದಾಗ ನನ್ಗೆ ಅದು ನನ್ನ ಮೈಂಡ್ ಮಾತ್ರ ಕ್ಯಾಲ್ಕುಲೇಟ್ ಮಾಡುತ್ತಲ್ವಾ. ಸೊ ಆ ಒಂದು ಬೇಸ್ ಮೇಲೆ ಓಕೆ ಅಂತ ಅನಿಸ್ತು ಇವತ್ತು. ಸೊ ನೋಡ್ತೀನಿ ನಾನು, ಬಟ್ ಎವ್ರಿ ಡೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ನನ್ನ ಬೇಜಾರ್ ಮಾಡ್ಕೊಂಡ್ಬಿಡಿ ಸರ್. ನನ್ನ ಕನ್ಸರ್ನ್ ಏನಂತಂದ್ರೆ ಹೆಲ್ತ್ ಕೂಡ ಇಂಪಾರ್ಟೆಂಟ್, ನಿಮ್ದು ಹೆಲ್ತ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ತುಂಬಾ ಸಿಸ್ಟಮ್ ಇದ್ದಾಗ ರೆಸ್ಪಾನ್ಸ್ ಮಾಡ್ಬೇಕಾಗುತ್ತೆ. ಇನ್ನೊಂದು ಸಜೆಷನ್ ಕೊಡಕ್ ನಾನು ಅಷ್ಟು ದೊಡ್ಡದ, ಬಟ್ ಸ್ಟಿಲ್ ಆ ಒಂದು ಟೈಮ್ ನಮ್ದು ಎಷ್ಟೋ ವಿಡಿಯೋಸ್ ಮಾಡೋದು ಇದೆಯಲ್ವಾ, ನಾನು ಟ್ರೇಡ್ ಮಾಡ್ತಾ ಇರ್ತೀನಿ ಆ ಟೈಮ್ ಅಲ್ಲಿ, ವಿಡಿಯೋ ಮಾಡಕ್ಕಾಗಲ್ಲ. ವಿಡಿಯೋ ಮಾಡಕ್ಕೆ ಸೊ ಹೆಂಗೂ ಚಾರ್ಟ್ ನೋಡ್ತಿರ್ತೀನಿ ಅಲ್ವಾ. ಸೊ ಅದ್ರ ಜೊತೆ ಏನ್ ಮಾಡ್ಬೋದು ಅಂತ ನೀವು ಏನಾರ ಪ್ಲಾನ್ ಮಾಡ್ಕೋಬೋದಾ ಅಂತ ಯಾವ್ದು ಅದು. ಅದಕ್ಕೆ ಯಾಕಂದ್ರೆ ಈಗ ನಮ್ದು ನಿಮ್ ಕಡೆಯಿಂದ ತುಂಬಾ ವಿಡಿಯೋಸ್ ಮಾಡೋ ಜನಗಳು ಕೊಡೋದಿದೆಯಲ್ವಾ, ಅದಕ್ಕೆ ಏನಾದ್ರು ಪ್ರಿಪರೇಷನ್ ಏನಾದ್ರು ಮಾಡ್ಕೋಬೋದಾ ಅಂತ ಆ ಟೈಮ್ ಅಲ್ಲಿ. ಅಂದ್ರೆ ನಾನು ನೋಡಿ, ನಾನು 9 ಗಂಟೆಯಿಂದ ನಾನು 3:30 ವರ್ಗುನು ಯಾವ್ದು ವಿಡಿಯೋ ಮಾಡಕ್ ಹೋಗಲ್ಲ ನಾನು. ಯಾಕೆಂದ್ರೆ ವಿಡಿಯೋಗೆ ಏನ್ ಬೇಕು ಅನ್ನೋದು ಸ್ವಲ್ಪ, ಯಾಕೆ ಈಗ ಎಡ್ಜಿಂಗ್ ಇದೆ ನೋಡಿ, ಇವತ್ತು ಫುಲ್ ಡೇ ಎಡ್ಜಿಂಗ್ ಇದೆ, ಫ್ರೀ ಆಗಿ ಮೈಂಡ್ ಫ್ರೀ ಇತ್ತು ಅಂತಿಲ್ವಾ. ಸೊ ಆ ಇದ್ರಲ್ಲಿ ನಾವು ಇದನ್ನ ಏನಾದ್ರು ಅಂದ್ರೆ ವಿಡಿಯೋಗೆ ಏನ್ ಬೇಕು ಅದು ಪ್ರಿಪರೇಷನ್ ಆ ತರದ್ ಏನಾದ್ರು ಮಾಡ್ಬೋದಾ ಅಂತ ಒಂದು. ಅಲ್ಲ ನಾನು ಹೆಡ್ಜಿಂಗ್ ಮಾಡಿಲ್ಲ ಅಂದ್ರೂನು, ಹೆಡ್ಜಿಂಗ್ ಮಾಡ್ಕೊಂಡು ಲೈವ್ ಮಾಡಿಲ್ಲ ಅಂದ್ರೂನು, ಸೊ ನಾನು ಕಂಪ್ಲೀಟ್ ಚಾರ್ಟ್ ಕಡೆನೆ ಕಾನ್ಸಂಟ್ರೇಟ್ ಮಾಡಿರ್ತೀನಿ, ಚಾರ್ಟ್ ನೋಡೋದು. ಸೊ ಈ ತರ ನೋಡ್ತಿರ್ತೀನಿ. ಅಂದ್ರೆ 9 o'clock to 3:30 ವರ್ಗುನು ನಾನು ಯಾವ್ದೇ ರೀತಿ ನನ್ನ ಟ್ರೇಡ್ ಗಳನ್ನ ನಾನು ಮಾಡಕ್ ಹೋಗಲ್ಲ. ಇದನ್ನ ಮಾಡಕ್ ಹೋಗಲ್ಲ, ಬೇರೆ ಏನು ಮಾಡಲ್ಲ. ಅದನ್ನ ಮಾಡಲ್ಲ. ಅದೊಂದು ಬೇರೆ ಯಾರು ಬೇಜಾರ್ ಮಾಡ್ಕೊಂಬೇಡಿ. ಕನ್ಸರ್ನ್ ಏನಂತಂದ್ರೆ ಒಂದು ಹೆಲ್ತ್ ಮತ್ತೆ ಸರ್ ಕಡೆಯಿಂದ ಬರೋದು ತುಂಬಾ ಇದೆಯಲ್ವಾ, ಅದನ್ನ ಬಂದಾಗ ತುಂಬಾ ಜನಗಳಿಗೆ ರೀಚ್ ಆಗುತ್ತೆ ಆ ವಿಡಿಯೋ ಬರೋದ್ರಿಂದ. ಆ ಒಂದು ಕನ್ಸರ್ನ್ ಅಲ್ಲಿ ಹೇಳ್ದೆ, ನೀವಾಗ್ಲಿ ಮತ್ತೆ ಬೇರೆ ಯಾರು ಬೇಜಾರ್ ಮಾಡ್ಕೊಂಡ್ಬಿಡಿ ಸರ್, ಆ ಇದ್ರಲ್ಲಿ ಹೇಳ್ದೆ ಸರ್. ಯಾಕಂದ್ರೆ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಸರ್. ಅದಕ್ಕೋಸ್ಕರ ನೀವು ಚೆನ್ನಾಗಿದ್ದಾಗ ನಮ್ಗೂ ಇನ್ನು ನಿಮ್ಮನ್ನ ಫಾಲೋ ಮಾಡ್ತಿರೋಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ಅಷ್ಟೇ. ಓಕೆ ಸೂಪರ್ ಸರ್, ಥ್ಯಾಂಕ್ ಯು. ಓಕೆ, ಸೊ ಯಾರಿಗೂ ಡೌಟ್ ಇಲ್ಲ ಅಂದ್ರೆ ಹೇಳಿ. ಹಲೋ, ಹೇಳಿ ದಿನೇಶ್ ಸರ್, ನಾನು ಅನಿತಾ. ಇದು ನಂಗೊಂದು ಡೌಟ್ ಇತ್ತು ಸರ್. ಇವಾಗ ನಾನು ಅದು ಎಂಟ್ರಿ ತಗೊಂಡೆ ಅಂತ ಹೇಳಿದ್ನಲ್ವಾ, ಜಸ್ಟ್ ಈಗ ಇನ್ ಕೇಸ್ ಎಡ್ಜಿಂಗ್ ಮಾಡ್ಬೇಕಾದ್ರೆ ಒಂದ್ ಕ್ಯಾಂಡಲ್ ಮೂವ್ ಆಗ್ಬಿಟ್ಟಿದೆ, ನಾನ್ ಮಿಸ್ ಮಾಡ್ಕೊಂಡಿದೀನಿ. ಆಗ ನಾವು ಒಂದ್ 20-30 ಪಾಯಿಂಟ್ ಮೂವ್ ಆಗಿದ್ರು ನಾವು ಎಡ್ಜಿಂಗ್ ಮಾಡ್ಬೋದಾ ಮಿಡಲ್ ಅಲ್ಲಿ? ಇನ್ನೊಂದ್ಸರಿ ಹೇಳಿ ನನ್ಗೆ. ಇವಾಗ ಇಲ್ಲಿ ಈಗ ನಾನು ನೇಕೆಡ್ ಮಾಡಿದೆ ಇಲ್ಲಿ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಇವಾಗ ನಾನು ಅದು ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಸೊ ನಾನು ಎಡ್ಜಿಂಗ್ ಮಾಡ್ಬೇಕು ಅನ್ಕೊಂಡಿದ್ದೆ, ಸಮ್ ರೀಸನ್ ನಾನು ಮಿಸ್ ಮಾಡ್ಕೊಂಡಿದೀನಿ ಆ ಕ್ಯಾಂಡಲ್. ಸೊ ಇವಾಗ ನಾನು ನೆಕ್ಸ್ಟ್ ಗೆ ನಾನು ಎಡ್ಜಿಂಗ್ ಮಾಡ್ಬೋದಾ ಮಿಡಲ್ ಅಲ್ಲಿ? ಈಗ ಯಾಕೆಂದ್ರೆ 20-30 ಪಾಯಿಂಟ್ಸ್ ಅಂದ್ರೆ ನಿಮ್ಗೆ ಇಲ್ಲಿಗೆ ಬರುತ್ತೆ ನೋಡಿ, ಇಲ್ಲಿ 20 ಪಾಯಿಂಟ್ಸ್ ಹಿಡಿದ್ರು ಇಷ್ಟು ಗ್ಯಾಪ್ ಬರುತ್ತೆ ನಿಮ್ಗೆ. ಇಷ್ಟು ಗ್ಯಾಪ್ ನಿಮ್ಗೆ ಕರೆಕ್ಟ್ ಅನ್ಸುತ್ತಾ? ಎಡ್ಜಿಂಗ್ ಅಲ್ಲಿ ಸ್ವಲ್ಪ
ಇಷ್ಟು ದೂರ ಬಂದಾಗ ನಾವು ಹೆಡ್ಜಿಂಗ್ ಮಾಡೋದು ಸ್ವಲ್ಪ ಡೇಂಜರ್ ಏನೆ, ಇಷ್ಟು ದೂರ ಬಂದು ಹೆಡ್ಜಿಂಗ್ ಮಾಡೋದು, ಕ್ಯಾಂಡಲ್ಸ್ ಇಲ್ಲಿದ್ದು ಇಷ್ಟು ದೂರ ಮಾಡೋದು. ಓಕೆ, ನಿಮ್ಗೆ ಅಷ್ಟು ಕ್ಲಾರಿಟಿ ಇದೆ. ನೇಕೆಡ್ ಮಾಡ್ಬೇಕಾದ್ರೆ 25 ಪಾಯಿಂಟ್ಸ್ ನಮ್ಗೆ ಸ್ಟಾಪ್ ಲಾಸ್ ಜಾಸ್ತಿ ಆಗುತ್ತೆ ಅನ್ನೋ ರೀಸನ್ಗೆ ನಾವು ಸ್ವಲ್ಪ ಅವಾಯ್ಡ್ ಮಾಡ್ತೀವಿ. ಸಪೋರ್ಟ್ ಅಲ್ಲೇ ಇರ್ಬೇಕು ಅಂತ ಹೇಳಿ, ಕರೆಕ್ಟ್ ಅಲ್ವಾ? ಸೊ ಎಡ್ಜಿಂಗ್ ಅಲ್ಲೂ ಮಸ್ಟ್ ಅಂಡ್ ಶುಡ್ ಸಪೋರ್ಟ್ ಅಲ್ಲೇ ಇರ್ಬೇಕಾ? ಸ್ವಲ್ಪ ಮೇಲೆ ಕೆಳಗೆ ಆತರ ಆಗಬಾರ್ದಾ? ಅಲ್ಲಲ್ಲ, ಹೆಡ್ಜಿಂಗ್ ಅಲ್ಲಿ ನಿಮ್ಗೆ ಇಷ್ಟು ದೂರ ನೀವು ಗ್ಯಾಪ್ ಕೇಳ್ತಿದ್ದೀರಲ್ವಾ, ನಿಮ್ಗೆ ಅಷ್ಟು ಕ್ಲಿಯರ್ ಕಾನ್ಫಿಡೆನ್ಸ್ ಇರ್ಬೇಕು, ನನಗೆ ಇದಕ್ಕಿಂತ ಕೆಳಗಡೆ ಬರಲ್ಲ. ಸೊ ಅಷ್ಟಿದ್ದಾಗ ಹೋಗ್ಬೋದು, ಬಟ್ ಅಷ್ಟು ಕಾನ್ಫಿಡೆನ್ಸ್ ನಮ್ಗೆ ಲೈವ್ ಮಾರ್ಕೆಟ್ ಅಲ್ಲಿ ಬರಲ್ಲ. ಇವಾಗ ಆಫ್ಟರ್ ಮಾರ್ಕೆಟ್ ಅನಲೈಸ್ ಮಾಡುವಾಗ ಎಲ್ಲಾನು ಚೆನ್ನಾಗೇ ಇರುತ್ತೆ, ಬಟ್ ಲೈವ್ ಮಾರ್ಕೆಟ್ ಅಲ್ಲಿ ಬರಲ್ಲ ನಿಮ್ಗೆ. ಯಾಕೆಂತಂದ್ರೆ ಸೊ ಇಷ್ಟು ದೂರ ನಿಮ್ಗೆ ಗ್ಯಾಪ್ ಇದೆ, ಅಟ್ಲೀಸ್ಟ್ ಒಂದು 10 ಪಾಯಿಂಟ್ ಈ ತರ ಇದ್ದಾಗ ಓಕೆ, ಇಷ್ಟು ಗ್ಯಾಪ್ ಎಲ್ಲ ಓಕೆ, ನೀವು ಸಡನ್ ತಗೋಬಹುದು. ಬಟ್ ಆದ್ರೆ ಈಗ ನೋಡಿ, ಇಲ್ಲಿ ಈ ಜಾಗ ಇದೆಯಲ್ವಾ, ಈ ಜಾಗದಲ್ಲಿ ಬೇಕಾದ್ರೆ ಹೆಡ್ಜ್ ಮಾಡ್ಕೋಬಹುದು ನೀವು ಸ್ವಲ್ಪ ಅಗ್ರೆಸಿವ್ ಅಂತ. ಬಟ್ 20 ಪಾಯಿಂಟ್ ಅಂದ್ರೆ ತೀರಾ ನಿಮ್ಗೆ ಅರ್ಧಕ್ಕರ್ಧ ಬಂದ್ಬಿಡುತ್ತಲ್ವಾ, ಓಕೆ ಸರ್, ಸ್ವಲ್ಪ ಡೇಂಜರ್ ಅದು. ಆತರ ಮಾಡೋದು ಬೇಡ ಅಂತ ಅನ್ಕೊಂತೀನಿ. ಟೆಸ್ಟ್ ಮಾಡಿ ನೀವು. ಓಕೆ ಸರ್, ಇನ್ನೊಂದು, ಈಗ ಗುರುವಾರ ಎಕ್ಸ್ಪೈರಿ ಆಗುತ್ತಲ್ವಾ ಎವ್ರಿ ಗುರುವಾರ, ಅವಾಗ ಎಲ್ಲಾರನ್ನು ಹೆಡ್ಜಿಂಗ್ ಆಲ್ಮೋಸ್ಟ್ ಸ್ವಲ್ಪ ಜನ ಹೆಡ್ಜಿಂಗ್ ಅಲ್ವಾ ಜಾಸ್ತಿ ಫೋಕಸ್ ಮಾಡೋದು. ಗುರುವಾರ ದಿನ ಎಕ್ಸ್ಪೈರಿ ಇರೋದ್ರಿಂದ ಎಂಡಿಂಗು ಅವ್ರ ಪೊಸಿಷನ್ ಎಲ್ಲಾರನ್ನು ಕ್ಲೋಸ್ ಮಾಡ್ಲೇಬೇಕು ಅಂತ ಮೂಮೆಂಟ್ ಅಲ್ಲಿ ನೀವು ಇಷ್ಟು ದಿನ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ಮಾಡಿರ್ತೀರಲ್ವಾ ಹೆಡ್ಜಿಂಗು, ತುಂಬಾ ಮೋಸ್ಟ್ ಆಫ್ ದ ಟೈಮ್ ಡೌನ್ ಸೈಡೇ ಬರುತ್ತಾ ಸರ್ ಮಾರ್ಕೆಟ್ ಆಫ್ಟರ್ 2:30 ಇಲ್ಲ 3 o'clock? ಅಂದ್ರೆ ಕೆಳಗಡೆ ಬೀಳುತ್ತೆ ಅಂತ ಕೇಳ್ತಾ ಇದ್ದೀರಾ? ಹೌದು. ಸೊ ನಿಮ್ಗೆ ಎಕ್ಸ್ಪೈರಿ ಡೇ ದಿನ ಅಂದ್ರೆ ಮೋಸ್ಟ್ ಆಫ್ ದಿ ಟೈಮ್ ಎಲ್ಲ ಪೊಸಿಷನ್ ಬಿಟ್ಟ ತಕ್ಷಣ ನಮ್ಗೆ ಡೌನ್ ಆಗ್ಬೇಕು ಆತರ ಏನಿಲ್ಲ, ಯಾಕಂದ್ರೆ ಅವತ್ತಿನ ಕಾಂಟ್ರಾಕ್ಟ್ ಗಳು ಕ್ಲೋಸ್ ಆಗ್ತಿರ್ತಾವಲ್ವಾ. ಸೊ ಏನೇ ಆದ್ರೂ ಅಲ್ಲಿ ಅಟ್ ದ ಮನಿ ನಿಮ್ಗೆ OTM ಏನಾಗ್ತಿರುತ್ತೆ, ಝೀರೋನೇ ಆಗಿರುತ್ತೆ. ಸೊ ಆ ಕಾನ್ಸೆಪ್ಟ್ ವರ್ಕ್ ಆಗ್ತಿರುತ್ತೆ ಎಕ್ಸ್ಪೈರಿ ಡೇ ದಿನ. ಸೊ ಎಲ್ಲಾ ದಿನ ನಾವು ತಗೊಳಕ್ ಆಗಲ್ಲ ಅದನ್ನ. ಈಗ ಫಾರ್ ಎಕ್ಸಾಂಪಲ್ ಇವತ್ತು ನಾನು ಹೇಳ್ದೆ, ಇಲ್ಲಿ ಪೊಸಿಷನ್ ಕೈ ಬಿಟ್ರೆ ಕೆಳಗಡೆ ಬರುತ್ತೆ ಅಂದ್ರೆ ನಾಡಿದ್ದು ಎಕ್ಸ್ಪೈರ್ ಇದೆ, ಆ ರಿಸ್ಕ್ ಇರುತ್ತೆ, ಓವರ್ ನೈಟ್ ರಿಸ್ಕ್ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾರೆ, ನಾಳೆ ರಜಾ ಅಲ್ವಾ, ಸೊ ನಾಳೆ ಅಷ್ಟು ದೊಡ್ಡ ಗ್ಯಾಪ್ ಬಂತು ಅಂದ್ರೆ ಏನ್ ಬೇಕಾದ್ರೂ ಬರ್ಬೋದು. ಸೊ ನಾಳೆ ಅದನ್ನ ತುಂಬಾ ಹೊತ್ತು ಇಟ್ಕೊಂಡು ಹೋಲ್ಡ್ ಮಾಡ್ಕೊಂಡ್ರು ಅಂತ ಅಂದ್ರೆ ಆ ಪೊಸಿಷನ್ ಗಳನ್ನ ಗ್ಯಾಪ್ ಅಪ್ ಆಯ್ತು ಅಂದ್ರೆ ಏನ್ ಮಾಡ್ತೀರಾ? ಸೊ ಯಾವ್ದೋ ಏನೋ ಒಂದು ಹೊಸದಾಗ ಒಂದು ನ್ಯೂಸ್ ಬಂತು. ಸೊ ಇದೊಂದು ನಾನ್ ತುಂಬಾ ಟೈಮ್ ಅಬ್ಸರ್ವ್ ಮಾಡ್ಕೊಂಡ್ ಬಂದಿರೋದು. ಸೊ ನನ್ಗೇನ್ NSC ಹೇಳಿಲ್ಲ, BSc ಹೇಳಿಲ್ಲ. ಸೊ ಜಸ್ಟ್ ನಂದೊಂದು ಕ್ಯಾಲ್ಕುಲೇಷನ್ ನೀವು ಹೇಳಿದ್ರಲ್ಲ ಸರ್, ಅದು ರಜೆ ಇರೋದ್ರಿಂದ ಡೌನ್ ಹೋಗೋ ಚಾನ್ಸಸ್ ಇರುತ್ತೆ, ಎಕ್ಸಿಟ್ ಮಾಡಿ ಅಂತ ಹೇಳ್ತೀನಿ. ನಾನು ಐ ಥಿಂಕ್ 1 ಗಂಟೆಯಿಂದ ಹೇಳ್ತಿದ್ದೀನಿ. ಸೊ ಬಟ್ ಅದೇ ನಂದೊಂದು ಕ್ಯಾಲ್ಕುಲೇಷನ್ ಅಂದ್ರೆ, ಸೊ ನಾರ್ಮಲ್ ಆಗಿ ನೋಡಿ, ಈ ಮೂವ್ಮೆಂಟ್ ಗಳು ನೀವು ಹೆಂಗಾಗುತ್ತೆ ಅನ್ಕೊಂಡಿದೀರಾ? ಸೊ ಈ ಮೂವ್ಮೆಂಟ್ ಗಳು ಕೂಡ ನಿಮ್ಗೆ ಇಲ್ಲಿಂದ ಬೈಯರ್ಸ್ ಹೋಗ್ತಾರೆ, ಯಾವ್ದೋ ಒಂದು ಜಾಗದಲ್ಲಿ ಅವರು ಏನೋ ಪೊಸಿಷನ್ ಕಟ್ ಮಾಡಿದಾಗ ಅಲ್ಲಿ ಸೆಲ್ಲರ್ಸ್ ಆಕ್ಟಿವ್ ಆದಾಗ ಇದು ಬರೋದು ಅಷ್ಟೇನೆ. ಸೊ ಇದನ್ನ ನೀವು ರಿಯಲ್ ಆಗಿ ನೀವು ಈ ಒಂದು ಮೂವ್ಮೆಂಟ್ ಗಳನ್ನ ಅಬ್ಸರ್ವ್ ಮಾಡ್ತಾ ಬನ್ನಿ. ಸೊ ಒಬ್ಬೊಬ್ರು ಒಂದೊಂದ್ ತರ 1000 ಕಾರಣ ಕೊಡ್ತಾರೆ, ಚಾರ್ಟ್ ವೇಸ್ಟ್, ಚಾರ್ಟ್ ಬರಲ್ಲ ಅಂತ. ಬಟ್ ಇದು ಬೈಯರ್ಸ್ ಮೂವ್ಮೆಂಟ್, ಇಲ್ಲಿ ಒಂದಿಷ್ಟು ಸೆಲ್ಲರ್ಸ್ ಇರ್ತಾರೆ. ಸೊ ಅವ್ರು ಇಲ್ಲಿ ಪೊಸಿಷನ್ ಕಟ್ ಮಾಡಿದಾಗ್ಲೇನೆ ಇಲ್ಲಿ ಬರೋದು ಮೇನ್ ಇದು. ಆಮೇಲೆ ಇಲ್ಲಿ ಸೆಲ್ಲರ್ಸ್ ಆಕ್ಟಿವ್ ಆಗ್ತಾರೆ, ಹಿಂಗ್ ಕೆಳಗಡೆ ಬರುತ್ತೆ. ಇವೆಲ್ಲ ಬೈಯರ್ ಸೆಲ್ಲರ್ ಸೆಂಟಿಮೆಂಟ್ ಮೇಲೆ ನಡೀತಿರುತ್ತೆ. ಅಂದ್ರೆ ಅಪ್ಸೈಡ್ ಹೋದಾಗ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳುವಾಗ ಆಬ್ವಿಯಸ್ಲಿ ಅಷ್ಟೇ, ತುಂಬಾ ಸಿಂಪಲ್. ನಿಮ್ಗೆ ಈಗ ವೇವ್ ಅನಾಲಿಸಿಸ್ ಆಗ್ಲಿ ಅಥವಾ ನೀವು ಈ ಡೌ ಥಿಯರಿ ಅಂತ ಫಾಲೋ ಮಾಡ್ತಾರೆ, ಗೊತ್ತಾ? ಡೌ ಥಿಯರಿ ಅಂದ್ರೆ ಏನು? ಸೊ ಈ ತರ ಅಪ್ ಹೋಗುವಾಗ ಈ ತರ ಹಿಂಗಾಗ್ತಾ ಹೋಗೋದು, ಇದು ಡೌ ಥಿಯರಿ, ಹಿಂಗಾಗ್ತಾ ಹೋಗೋದು. ಸೊ ಇವೆಲ್ಲ ಕೂಡ ಬೈಯರ್ ಸೆಲ್ಲರ್ ಸೆಂಟಿಮೆಂಟ್ ಅಲ್ಲೇ ಏನೋ ಅನಲೈಸ್ ಮಾಡೋದು ಎಲ್ಲಾರು. ಸೊ ಬಟ್ ಅದು ಇನ್ಸೈಡ್ ಏನಿದೆಯೋ ನಮಗೆ ಗೊತ್ತಿಲ್ಲ. ಓಕೆ, ಇನ್ಸೈಡ್ 1000 ಇರ್ಬೋದು ನಮ್ಗೆ NSC BSc ನಡುವೆ, ಬಟ್ ಓವರ್ ಆಲ್ ಆಗಿ ಪಬ್ಲಿಕ್ ಅಲ್ಲಿ ಇರೋದು ಅದೇನೆ. ಪಬ್ಲಿಕ್ ಅಲ್ಲಿ ಎಲ್ಲರೂ ಬಿಲೀವ್ ಮಾಡೋದು, ಬಟ್ ಇವನ್ ರಿಯಲ್ ಆಗಿರೋದು ಕೂಡ ಅದೇನೆ. ಸೊ ಏನು ಬೈಯರ್ ಸೆಲ್ಲರ್ ಸೆಂಟಿಮೆಂಟ್ ಗಳೇ ನಡೀತಾ ಇರೋದು ಮಾರ್ಕೆಟ್ ಅಲ್ಲಿ. ಸರ್ ಇನ್ನೊಂದು, ಇವಾಗ ಅಪ್ ಸೈಡ್ ಹೋಗಿ ಮತ್ತೆ ಡೌನ್ ಸೈಡ್ ಬಂದು ಒಂದ್ 4-5 ಕ್ಯಾಂಡಲ್ ಹೋಲ್ಡ್ ಮಾಡಿ ಮತ್ತೆ ಅದು ಒಂದು ಕ್ಯಾಂಡಲ್ ಫಾರ್ಮ್ ಆಯ್ತು, ನೀವ್ ಹೇಗೆ ಪ್ರಿಡಿಕ್ಟ್ ಮಾಡಿದ್ರಿ ಇದು ಸೈಡ್ ವೇಸ್ ಅಂತೇಳಿ? ಅದು ಮೇಲೇನೋ ಟ್ರೆಂಡ್ ಆಗ್ಬೋದಾಗಿತ್ತಲ್ವಾ ಗೋಯಿಂಗ್ ಫಾರ್ವರ್ಡ್? ಸೊ ನಿಮ್ಗೆ ಒಂದು ಸಿಂಪಲ್ ಕಾನ್ಸೆಪ್ಟ್ ಹೇಳ್ತೀನಿ, ನೀವು ಇದನ್ನ ಫಾಲೋ ಮಾಡಿ. ಓಕೆ, ಸೊ ಬಟ್ ಆದ್ರೆ ಅದನ್ನೇ ಇಟ್ಕೊಂಡು ಕುತ್ಕೋಬಾರ್ದು. ನಾನು ಇಲ್ಲಿ ಏನಾದ್ರೂ ಹೇಳಿದೆ ಕ್ಯಾಂಡಲ್ ಅಲ್ಲ, ನಿಮ್ಗೆಲ್ಲ ಹೇಳ್ತಾ ಇರೋದು ಎಲ್ರು ಜನರಲ್ ಆಗಿ. ಈಗ ಇದೊಂದು ಕ್ಯಾಂಡಲ್ ಹೇಳಿದೆ ಅಂತ ಇಟ್ಕೊಳ್ಳಿ, ಇದು ನಮ್ಗೆ ಸೆಲ್ಲರ್ ರಿಜೆಕ್ಷನ್ ಅಂದ ತಕ್ಷಣ ಆ ಕ್ಯಾಂಡಲ್ ಬಂದಾಗೆಲ್ಲ ಟ್ರೇಡ್ ಮಾಡ್ತಿರ್ತಾರೆ. ಸೊ ಮಾರ್ಕೆಟ್ ನ ನೀವು ಒಂದೇ ಪಾಯಿಂಟ್ ಅಲ್ಲಿ ನೋಡಬಾರ್ದು. ಓಕೆ, ಅದಕ್ಕೆ ನಾನು ಪ್ರಾಕ್ಟೀಸ್ ಮಾಡಿ ಅನ್ನೋದು. ನೋಡಿ, ನಾನ್ ಹೇಳ್ತಿರೋದಷ್ಟೇ ಮಾರ್ಕೆಟ್ ಅಲ್ಲಿ ಇಲ್ಲ, ಅದು ಬಿಟ್ಟು ಬೇರೆ ಇರುತ್ತೆ. ನಾನ್ ಹೇಳಿರೋ ಅಷ್ಟೇ ಪಾಯಿಂಟ್ ಮಾರ್ಕೆಟ್ ಕರೆಕ್ಟ್ ಅಂತ ನೀವು ಕನ್ಸಿಡರ್ ಮಾಡಬಾರ್ದು. ಕೆಲವೊಂದು ನಿಮ್ಮ ರಿಯಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೋಗುತ್ತೆ. ಸೊ ಅದನ್ನ ತಿಳ್ಕೊಳ್ಳಿ. ಓಕೆ, ಸೊ ನೋಡಿ, ಮಾರ್ಕೆಟ್ ನನ್ಗೆ ಇಲ್ಲಿಂದ ಫಾಸ್ಟ್ ಆಗಿ ಮೇಲೆ ಹೋಯ್ತು. ಈ ಕಾನ್ಸೆಪ್ಟ್ ನೀವು ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಬರುವಾಗ ನೀವು ಜಸ್ಟ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಕ್ಯಾಂಡಲ್ ಹೋಗಿದೆ ಈ ಟೈಮ್ಗೆ. ಓಕೆ, ಈ ಪ್ರೈಸ್ ಬರುವಾಗ ಎಷ್ಟು ಕ್ಯಾಂಡಲ್ ಬಂದಿದೆ ನಿಮ್ಗೆ ಅದನ್ನ ತೋರಿಸ್ತೀನಿ. ಸೊ ಅಂದ್ರೆ ಇದು ಯೂಸ್ ಮಾಡಲ್ಲ ನಾವು, ವೇವ್ ಅನಾಲಿಸಿಸ್ ನೋಡಿ. ಈ ಜಾಗ ಇದೆಯಲ್ವಾ, 1 2 3 ಬೇಡ, ಈ ಜಾಗನೇ ಅಂತ ಇಟ್ಕೊಳ್ಳಿ, ಈ ಜಾಗನೇ ಈ ಸಪೋರ್ಟ್ ಜಾಗ ಅಂತ ಇಟ್ಕೊಳ್ಳಿ. ಇಲ್ಲಿವರೆಗೂ ಮಾರ್ಕೆಟ್ ಬಂದಿಲ್ಲ. ಸೊ 1 2 3 4 5 ಕ್ಯಾಂಡಲ್ಸ್ ಅಲ್ಲಿ ನಮ್ಗೆ ಈ ಜಾಗ ಮಿಟ್ ಮಾಡಿದೆ. ಸೊ ಎಷ್ಟು ಪಾಯಿಂಟ್ ಅಪ್ ಆಗಿದೆ ನಮ್ಗೆ?
ಸೊ ಇಲ್ಲಿಂದ ಸೊ 5 ಕ್ಯಾಂಡಲ್ಸ್ ಹೋಗಿದೆ, ನಮಗೆ 68 ಪಾಯಿಂಟ್ ಅಪ್ ಆಗಿದೆ. ಸೊ ಅದೇ ಮತ್ತೆ ತಿರ್ಗಾ ಈ ಲೆವೆಲ್ ಬರುವಾಗ ಏನ್ ಮಾಡಿದೆ, ಈ ಲೆವೆಲ್ ಬರುವಾಗ ನಿಧಾನಕ್ಕೆ ಬಂದಿದೆ. ಸೊ ವೇವ್ ಅನಾಲಿಸಿಸ್ ಎಲ್ಲ ಯಾವ ತರ ಅಂದ್ರೆ ಒಂದು ಟ್ರೆಂಡ್ ಇನ್ನೊಂದು ಕರೆಕ್ಷನ್. ಸೊ ನಮ್ ಪ್ರಕಾರ ಟ್ರೆಂಡ್ ಆಗಿ ಒಂದು ಕರೆಕ್ಷನ್ ಸೈಡ್ ವೈಸ್ ಬಂತು ಅಂದ್ರೆ ಒಂದು ಕರೆಕ್ಷನ್, ಆಕ್ಚುಲಿ ಇದು ಹಿಂಗೆ ಹೋಗ್ಬೇಕು. ಬಟ್ ಆದ್ರೆ ಇಲ್ಲೇ ರಿವರ್ಸಲ್ ಆಯ್ತು ಅಂದ್ರೆ ನೆಕ್ಸ್ಟ್ ಇನ್ನೊಂದು ಟ್ರೆಂಡ್ ಬರ್ಬೇಕು ನನ್ಗೆ. ಬಟ್ ಆದ್ರೆ ಇಲ್ಲಿ ಏನ್ ಮಾಡ್ತಿದೆ, ನೆಕ್ಸ್ಟ್ ಹೋಗುವಾಗ ಇಲ್ಲಿಂದ ರಿವರ್ಸಲ್ ಆಗುವಾಗ ನಿಧಾನಕ್ಕೆ ಹೋಗ್ತಿದೆ. ಓಕೆ, ಸೊ ಆತರ ಆಯ್ತು ಅಂದ್ರೆ ಒಂದು ಸೈಡ್ ವೇಸ್ ಹೋಗುತ್ತೆ ಅನ್ನೋ ಒಂದು ಕ್ಯಾಲ್ಕುಲೇಷನ್ ನಾನ್ ಕಂಡ್ಕೊಂಡಿರೋದು ಇದು ಅಷ್ಟೇ, ಬೇರೆ ಏನಿಲ್ಲ, ಸಿಂಪಲ್. ಬಟ್ ಹಂಗಾಯ್ತು ಅಂದ ತಕ್ಷಣ ಇಮಿಡಿಯೇಟ್ ಎಲ್ಲಾನು ಟ್ರೇಡ್ ಮಾಡೋದು ತಪ್ಪು. ನಾನು ಅದಕ್ಕೆ ಹೇಳುದು ಕ್ಯಾಂಡಲ್ ಕನ್ಫರ್ಮೇಶನ್ ಇಂಪಾರ್ಟೆಂಟ್ ಅಂತ ಪ್ರತಿ ಟೈಮ್ ಹೇಳ್ತೀನಿ ನೋಡಿ. ಸೊ ಜಸ್ಟ್ ಒಂದ್ ಸಪೋರ್ಟ್ ಹತ್ರ ಒಂದು ಕ್ಯಾಂಡಲ್, ಈಗ ನೋಡಿ ನನ್ಗಿದು SR ಲೆವೆಲ್ ಇಷ್ಟು ಬ್ಯೂಟಿಫುಲ್ ಆಗಿ ಇವತ್ತು ವರ್ಕ್ ಆಗಿದೆ, ನಾಳೆ ಹಿಂಗೆ ಬಂತು ಅಂದ್ಬಿಟ್ಟು ಒಂದ್ ಕ್ಯಾಂಡಲ್ ಆಯ್ತು ಅಂತ ತಗೊಂತೀನ, ಆಗಲ್ಲ. ಸೊ ನಮ್ ಆ ಫೇಕ್ ಏನು ಈ ರೆಸಿಸ್ಟೆನ್ಸ್ ಅಥವಾ ಫೇಕ್ ಸಪೋರ್ಟು ಅಥವಾ ಫೇಕ್ ಬ್ರೇಕ್ಔಟ್ ನ ನಮ್ಗೆ ಅವಾಯ್ಡ್ ಮಾಡೋದು ಯಾವುದು, ನಮ್ ರೂಲ್ಸ್ ಸಿಂಪಲ್. ಕ್ಯಾಂಡಲ್ ಕ್ಲೋಸ್ ವೇಟ್ ಮಾಡ್ತೀನಿ, ಕನ್ಫರ್ಮೇಶನ್ ನಮ್ಗೆ ಅಲ್ಲಿ ಏನು ಟ್ರೇಡ್ ಕ್ಲಾರಿಟಿ ಕೊಡುತ್ತೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಸೊ ಬೇರೆ ಬೇರೆ ಯಾರಿಗಾದ್ರೂ ನಿಫ್ಟಿಯಲ್ಲಿ ಡೌಟ್ ಇದೆ ಅಂದ್ರೆ ಕೇಳಿ, ಇಲ್ಲ ಅಂದ್ರೆ ಬ್ಯಾಂಕ್ ನಿಫ್ಟಿ ಹೋಗ್ತೀನಿ. ಸರ್ ಅಂದ್ರೆ ಅದು 3 ಮಂತ್ ಒಂದು ಲೆವೆಲ್ ತಗೊಂಡಿದ್ರೆ ಇವತ್ತು ಚೆನ್ನಾಗಿ ಸಿಕ್ತಿತ್ತು ಸರ್, ಚೆನ್ನಾಗಿರ್ತಿತ್ತು. 3 ಮಂತ್ಸಾ? ಸೊ ಇದನ್ನ ಕೇಳ್ತಾ ಇರೋದು ನೀವು? ಹಾಂ ಸರ್. ಓಕೆ, ಸೊ ಇದನ್ನ ನಾನು ಹಾಕೊಂಡಿದ್ದೆ ಸರ್. ನಾನಂದ್ರೆ ಮಾರ್ಕೆಟ್ ಮುಗ್ದ ಮೇಲೆ ನಾನು ಎಲ್ಲ ಅನಲೈಸ್ ಮಾಡ್ತೀನಿ. ಸೊ ಒಂದ್ಸಾರಿ ಯಾವ್ಯಾವ ಲೆವೆಲ್ಸ್ ಎಲ್ಲೆಲ್ಲಿದೆ ಅಂತೆಲ್ಲ ನೋಡ್ತಾ ಹೋಗ್ತೀನಿ ಮಾರ್ಕೆಟ್ ಮುಗಿದ್ಮೇಲೆ. ಸೊ ಅದೊಂದು ನಿಮಗೆ ಬೇಸಿಕ್ ಐಡಿಯಾಸ್ ಕೊಡುತ್ತೆ ನೋಡಿ. ಯೂಸ್ ಮಾಡ್ಬೋದು ನೀವು 3 ಮಂತ್ಸ್ ಅಪ್ ಟು 6 ಮಂತ್ ಇಲ್ಲ 12 ಮಂತ್ಸ್. ಆ ಲೆವೆಲ್ಸ್ ಹತ್ರ ನಿಯರ್ ಬಂದಿದೆ ಅಂದ್ರೆ ಏನೋ ಆಗುತ್ತೆ ಅಂತ ಅರ್ಥ ಅಲ್ಲಿ, ಅಷ್ಟೇ ಸಿಂಪಲ್. ಅಲ್ಲಿಗೆ ಬಂದು ರಿಯಾಕ್ಟ್ ಮಾಡ್ತಿದ್ರೆ ನಾವು ಸಿಂಪಲ್ ಅರ್ಥ ಮಾಡ್ಕೋಬೇಕು ಅಷ್ಟೇ. ಸೊ ತುಂಬಾ ಜನ ಏನ್ ಮಾಡ್ತಾರೆ, ಇವತ್ತು ಮಾರ್ಕೆಟ್ ಮುಗಿತಾ, ಇವತ್ತಿಗೆ ಸ್ಟಾಪ್, ನನಗೆ SR ಲೆವೆಲ್ ಇದೆ, ನಾಳೆ ಬೆಳಿಗ್ಗೆ ಬಂದು ಕುತ್ಕೊಂತೀನಿ, ಆ ಲೆವೆಲ್ಸ್ ಕೊಡ್ತು ನಾನು ಟ್ರೈ ಮಾಡ್ತೀನಿ, ಆತರ ಮಾಡಬೇಡಿ. ಸೊ ಎಲ್ಲಾ ತರದಲ್ಲೂ ಡಿಫ್ರೆಂಟ್ ಟ್ರೈ ಮಾಡಿ. ಆಮೇಲೆ ಒಂದು ಯಾವಾಗ್ಲೂ ಯಾರಾದ್ರೂ ಒಬ್ರು ಹೇಳಿದ್ರು ಅಂದ್ರೆ ಅದಷ್ಟೇ ಅಲ್ಲ, ಯಾಕಂದ್ರೆ ಮಾರ್ಕೆಟ್ ಯಾವಾಗ್ಲೂ ಒಂದೇ ತರ ಇರಲ್ಲ ನೋಡಿ. ಇವಾಗ ನಾನು ಈ ಕರೆಕ್ಷನ್ಗೆ ಈಗ ಅಡ್ಜಸ್ಟ್ ಆಗ್ತಿದ್ದೀನಿ ಅಲ್ವಾ. ಸೊ ನೆಕ್ಸ್ಟ್ ಟ್ರೆಂಡ್ ಬಂತು ಅಂದ ತಕ್ಷಣ ಅಲ್ಲೇ ನಾನು ಬೇರೆ ತರ ಲಾಜಿಕ್ ಅಪ್ಲೈ ಮಾಡ್ತಿರ್ತೀನಿ. ಸೊ ಆ ಟ್ರೆಂಡ್ ಒಂದೇ ದಿನಕ್ಕೆ ಮಾಡ್ತೀನಿ, ಇಲ್ಲ ಒಂದ್ 4 ದಿನ ಟ್ರೆಂಡ್ ಕೊಡ್ತಿದ್ಯಾ, ಸೊ ಅದೇ ತರ ಹೋಗ್ತಿದ್ಯಾ, ಅವಾಗ ನಾನು ಆ 4 ದಿನದಲ್ಲಿ ನಾನು ಮಾರ್ಕೆಟ್ನ ಅನಲೈಸ್ ಮಾಡಿರ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನಿಮ್ಮ ಹತ್ರ ಯಾವುದೋ ಒಂದು ಕಾರ್ ಇದೆ, ಸ್ವಿಫ್ಟ್ ಕಾರ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ಇದು ಹುಡುಗರಿಗೂ ಗೊತ್ತಿರುತ್ತೆ, ಯಾರು ಕಾರ್ ಓಡಿಸಿದಾರೆ ಅವ್ರಿಗೆ ಗೊತ್ತಿರುತ್ತೆ. ನೀವು ಸ್ವಿಫ್ಟ್ ಕಾರ್ನ ತುಂಬಾ ದಿನದಿಂದ ಡ್ರೈವ್ ಮಾಡ್ತಿದ್ದೀರಾ. ಸೊ ನೀವು ಹೆಂಗ್ ಬೇಕೋ ಹಂಗೆ ಹೋಗ್ತೀರಾ. ಸೊ ನಿಮ್ಗೆ ಅದು ಸ್ವಿಫ್ಟ್ ಆದ್ಮೇಲೆ ನೆಕ್ಸ್ಟ್ ಯಾರೋ ಒಬ್ರು ಬಂದ್ಬಿಟ್ಟು ನಿಮ್ಗೆ ಟಾಟಾ ನೆಕ್ಸಾನ್ ಕೊಟ್ಬಿಟ್ರು ಅಂತ ಇಟ್ಕೊಳ್ಳಿ, ಟಾಟಾ ನೆಕ್ಸಾನ್. ನನಗೆ ನೀವು ಹೇಳಿ, ಕಾರ್ ಓಡಿಸೋರು ಹೇಳಿ, ಇಮಿಡಿಯೇಟ್ ಆಗಿ ನಿಮ್ಗೆ ಅದು ಇಮಿಡಿಯೇಟ್ ಜಡ್ಜ್ಮೆಂಟ್ ಸಿಗುತ್ತೆ. ನೀವು ಆ ಕಾರ್ನು ಓಡಿಸ್ತೀರಾ, ಆ ಕಾರ್ ಸ್ಟೇರಿಂಗ್ ಹಿಡಿದ ತಕ್ಷಣ ನಿಮ್ಗೆ ಎಷ್ಟೇ ಎಕ್ಸ್ಪರ್ಟ್ ಆಗಿರಿ, ನಿಮ್ಗೆ ಅದು ಸ್ವಲ್ಪ ಗೊಂದಲ ಆಗುತ್ತಾ ಆಗಲ್ವಾ? ಆಗುತ್ತೆ, ಆಗುತ್ತೆ, ಖಂಡಿತ 100% ಆಗುತ್ತೆ. ಅಟ್ಲೀಸ್ಟ್ ಒಂದು 3 ಕಿಲೋಮೀಟರ್ಸ್ ಡ್ರೈವ್ ಮಾಡೋರು, ನಾರ್ಮಲ್ ಆಗಿ ಒಂದು 5 ಕಿಲೋಮೀಟರ್ ಜನರಲ್ ಆಗಿ, ಅಟ್ಲೀಸ್ಟ್ 3 ಕಿಲೋಮೀಟರ್ಸ್ ಹೋಗೋವರೆಗೂ ನಿಮ್ಗೆ ಆ ಕಾರ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಿರುತ್ತೆ. ಸೊ ಅದೇ ತರ ನಮ್ಗೆ ಇವಾಗ ಒಂದು ಕರೆಕ್ಷನ್ ಬರ್ತಿದೆ, ನಾನು ಇದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ, 50 ಪಾಯಿಂಟ್ ಟಾರ್ಗೆಟ್ ಅಲ್ಲಿ ಹೋಗ್ತಿದ್ದೀನಿ ನಾನೀಗ. ಸೊ ನಿಫ್ಟಿಯಲ್ಲಿ 100 ಪಾಯಿಂಟ್ ಟಾರ್ಗೆಟ್ ಹೋಗ್ತಿದ್ದೀನಿ. ಯಾವತ್ತೂ ಒಂದಿನ ಸಡನ್ ಟ್ರೆಂಡ್ ಕೊಟ್ಬಿಡ್ತು, ಅವಾಗ ನಾನು ಅದಕ್ಕೆ ಒಂದು 3-4 ದಿನದಲ್ಲಿ ಅಡ್ಜಸ್ಟ್ ಆಗ್ಲೇಬೇಕು. ಸೊ ಅದು ಹೆಂಗಾಗುತ್ತೆ ಅಂತಂದ್ರೆ ಎಕ್ಸ್ಪೀರಿಯನ್ಸ್. ಸೊ ನೀವು ಹೋಗ್ತಾ ಹೋಗ್ತಾ ಇದು ಯಾರು ಕೂಡ ನಿಮ್ಗೆ ಏನು, ಇವಾಗ ನಿಮ್ಗೆ ಹಾಸ್ಪಿಟಲ್ ಅನ್ಸ್ಬೋದು, ಅಯ್ಯೋ ಇಷ್ಟೆಲ್ಲ ಮಾಡ್ಬೇಕಾ, ಇಷ್ಟೆಲ್ಲ ತಿಳ್ಕೊಬೇಕಾ. ಸೊ ಏನೂ ದೊಡ್ಡದಲ್ಲ, ನೀವು ಮಾರ್ಕೆಟ್ ಟೈಮ್ ಕೊಡಿ, ನಿಮ್ಗೆ ಕಲಿಸುತ್ತೆ ಅದು, ಸಿಂಪಲ್. ಸೊ SR ಲೆವೆಲ್ ಟೂಲ್, ರೂಲ್ಸ್ ಇವೆಲ್ಲ ನಾವು ಮಾಡಿರೋದಷ್ಟೇನೆ, ನಾವು ಮಾಡ್ಕೊಂಡಿರೋದು, ಅದನ್ನ ನಾನು ಟ್ರೇಡ್ ಮಾಡ್ತಿರೋ ಮೆಥಡ್. ಸೊ ಇದಕ್ಕಿಂತ ನೆಕ್ಸ್ಟ್ ನನಗೆ ಮಾರ್ಕೆಟೇ ಎವ್ರಿ ಡೇ ಕಲಿಸ್ತಾ ಹೋಗುತ್ತೆ, ಎವ್ರಿ ಡೇ ಲರ್ನಿಂಗ್ ಮಾರ್ಕೆಟ್. ನೆನ್ಪಿಟ್ಕೊಳ್ಳಿ, ಇವತ್ತು ಬಂದಿರೋ ಕ್ಯಾಂಡಲ್ ನಾಳೆ ಬರಬೇಕು ಅಂತಿಲ್ಲ. ಸೊ ಇದನ್ನ ಅಕ್ಸೆಪ್ಟ್ ಮಾಡ್ಬೇಕು ಎಲ್ಲಾರು. ಆಮೇಲೆ ಕೆಲವೊಬ್ರು ಹೇಳ್ತಾರೆ ಗೊತ್ತಾ, ಚಾರ್ಟ್ ಪ್ಯಾಟರ್ನ್ಗಳು. ಸೊ ಇಷ್ಟೇ ಪ್ಯಾಟರ್ನ್ ಬರುತ್ತೆ, ಈ ಪ್ಯಾಟರ್ನ್ ಬಂದ ತಕ್ಷಣ ಬೈ ಮಾಡಿ, ಇಷ್ಟೇ ಪ್ಯಾಟರ್ನ್ ಇರೋದು ಅಂತ ಅಂದ್ಬಿಟ್ಟು 10-15 ಪ್ಯಾಟರ್ನ್ ಕೊಡ್ತಾರೆ. ನಾನು ಅದನ್ನೆಲ್ಲ ಕೋರ್ಸ್ ಮಾಡಿದ್ದೀನಿ ನಾನು. ಓಕೆ, ಸೊ ಇಂಗ್ಲಿಷ್ ಅಲ್ಲಿ ಇದಾರೆ ಅವರೆಲ್ಲ. ಸೊ ಅದು ವರ್ಕ್ ಆಗಲ್ಲ ನಿಮ್ಗೆ. ಎವ್ರಿ ಟೈಮ್ ಅದಷ್ಟು ಇಟ್ಕೊಂಡು ನಾನು ಎಂಟೈರ್ ಲೈಫ್ ಮಾರ್ಕೆಟ್ ಅಲ್ಲಿ ಇರ್ತೀನಿ ಅಂದ್ರೆ ಆ ಕೋರ್ಸ್ ತಗೊಂಡ್ರೆ ಸರ್ವೈವ್ ಆಗುತ್ತೆ ಅಂದ್ರೆ ಆಗಲ್ಲ ಅದು. ಓಕೆ, ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಯಾರು ಟ್ರೇಡ್ ಮಾಡಿದೀರಾ, ಯಾವ ಲಾಜಿಕ್ ಅಪ್ಲೈ ಮಾಡಿದೀರಾ ಹೇಳಿ ನನಗೆ. ಬ್ಯಾಂಕ್ ನಿಫ್ಟಿ ಸರ್ ನಾನು ಮಾಡಿದ್ದೀನಿ ಸರ್. ಹಾ ಹೇಳಿ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ತರ ಮಾಡಿದ್ರಿ, ಎಲ್ಲಿ ತಗೊಂಡ್ರಿ? ಸೊ ಆಕ್ಚುಲಿ ನಾನು ಫಸ್ಟ್ ಹೆಡ್ಜ್ ಮಾಡ್ಕೊಂಡಿದ್ದು ಬ್ಯಾಂಕ್ ನಿಫ್ಟಿಯಲ್ಲಿ, ಅದಾದ್ಮೇಲೆ ನಿಫ್ಟಿಯಲ್ಲಿ ಮಾಡ್ಕೊಂಡೆ. ಹೇಳಿ ನನಗೆ, ನಾನು ಆಮೇಲೆ ನನ್ನ ಟ್ರೇಡ್ ಹೇಳ್ತೀನಿ. ಐ ಥಿಂಕ್ ಇಲ್ಲಿ ತಗೊಂಡಿದ್ದೀರಾ ಸರ್ ನೀವು? ಹೌದು ಸರ್, ಹೌದು. ಹಾ, ಸೊ ಯಾರೋ ಒಬ್ರು ನನ್ಗೆ ಹೇಳಿದ್ರು ಈ ಜಾಗದಲ್ಲಿ ಎಂಟ್ರಿ ತಗೋಬಹುದಾ ಅಂತ. ಓಕೆ,
ಸರ್ ಅದರಲ್ಲಿ ಏನಂದ್ರೆ ಸರ್ ಹೇಳಿ ಸರ್ ನಾನೇನು ಲಾಜಿಕ್ ಇದು ಮಾಡಿದೆ ಅಂದ್ರೆ ಸರ್ ಅದು ನಮ್ಮ ರೆಸಿಸ್ಟೆನ್ಸ್ ಹತ್ರ ಫಸ್ಟ್ ಒಂದು ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಬ್ರೇಕ್ಔಟ್ ಆಗ್ಲಿಲ್ಲ. ಆಮೇಲೆ ಮತ್ತೆ 1 ಮಿನಿಟ್ ಸರ್ 1 ಮಿನಿಟ್ ಕ್ಯಾಂಡಲ್ ಹಾಕಿ ಸರ್. ಸೊ ನೋಡಿ, ಇಲ್ಲಿ ನಾನು ಒಬ್ಬೊಬ್ರ ಹತ್ರ ಮಾತಾಡಿಸಿದ್ದೀನಲ್ವಾ, ಇದೆಲ್ಲ ನಿಮ್ಗೆ ನೆಕ್ಸ್ಟ್ ಲೆವೆಲ್ ನಾಲೆಜ್. ನೀವು ಇವನ್ ನಾನೇ ನಿಮ್ಗೆ ಪರ್ಸನಲಿ ಬರೀ ಕೋರ್ಸ್ ಕೊಟ್ಕೊಂಡು ಮಾಡ್ತಿದ್ರು ಕೂಡ ಈ ನಾಲೆಜ್ ನಿಮ್ಗೆ ಸಿಗಲ್ಲ. ಓಕೆ, ಇಲ್ಲಿ ಒಬ್ಬೊಬ್ರದ್ದು ಅನಾಲಿಸಿಸ್ ಒಂದೊಂದ್ ತರ ಇರುತ್ತೆ. ಸೊ ಎಷ್ಟು ಜನ ಜಾಯ್ನ್ ಆಗಿದ್ದಾರೆ ಹೇಳಿ ನಮ್ಗೆ ಇವತ್ತಿಲ್ಲಿ? 82 ಸರ್, 89 ಮೆಂಬರ್ ಜಾಯ್ನ್ ಆಗಿದ್ದಾರೆ. 89 ತಲೆ ಓಡ್ತಿರುತ್ತೆ ಇಲ್ಲಿ. ಸೊ ಒಬ್ಬನ ತಲೆಗಿನ 89 ತಲೆ ತುಂಬಾ ಇಂಪಾರ್ಟೆಂಟ್. ಬಟ್ ಅದ್ರಲ್ಲಿ ಕೆಲವೊಬ್ರು ಮಾತಾಡ್ತಾ ಇಲ್ಲ. ಸೊ ಇವಾಗ ನೋಡಿ, ಶ್ರೀಧರ್ದು ಒಂದು ಅನಾಲಿಸಿಸ್ ಇರುತ್ತೆ. ಸೊ ಇದು ಅವ್ರು ಏನ್ ಮಾಡಿದ್ದಾರೆ, ಸುಮ್ಮನೆ ಅವ್ರು ಹೇಳ್ತಿದ್ದಾರೆ. ಓಕೆ, ನಾನ್ ಮಾತಾಡೋದು ಒಂದೇ ಇಂಪಾರ್ಟೆಂಟ್ ಅಂತ ತಗೋಬೇಡಿ ಎಲ್ಲಾರು. ಸೊ ಇಲ್ಲಿ ಶ್ರೀಧರ್ ಇಂಪಾರ್ಟೆಂಟ್, ಪ್ರತಿಯೊಬ್ರು ಕೂಡ ಇಂಪಾರ್ಟೆಂಟ್, ನನಗೂ ಕೂಡ. ಸೊ ಅವ್ರು ಯಾವ ತರ ಥಿಂಕ್ ಮಾಡಿದ್ದಾರೆ, ರೈಟ್ ಆರ್ ರಾಂಗ್. ಸೊ ಅವ್ರು ಥಿಂಕ್ ಮಾಡಿದ್ದೇನಾದ್ರು ತಪ್ಪಾಗಿದೆಯಾ, ರಿಸ್ಕ್ ಇದೆಯಾ, ಅದನ್ನ ನೀವು ಮಾಡಬೇಡಿ ಅಷ್ಟೇನೆ. ಅದು ಕರೆಕ್ಟ್ ಇದೆಯಾ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಿ ಅಷ್ಟೇ. ಹೇಳಿ ಶ್ರೀಧರ್. ಸರ್ ಅದು ಒಂದು ಸ್ವಲ್ಪ ಜೂಮ್ ಇದು ಮಾಡಿ ಸರ್. ಅದು ಲಾಸ್ಟ್ ಅಲ್ಲಿ ಒಂದು ರೆಡ್ ಕ್ಯಾಂಡಲ್ ಬರುತ್ತೆ ಗೊತ್ತಾ ಸರ್? ಫುಲ್ ಲಾಸ್ಟ್ ಅಲ್ಲಿ ಅಲ್ಲ, ಇನ್ನೂ ಲಾಸ್ಟ್ ಅಲ್ಲಿ. ಎಸ್, ಆ ಕ್ಯಾಂಡಲ್ಗೆ ನಾನು ಫುಟ್ ಸೈಡ್ ತಗೊಂಡೆ ಸರ್. ಓಪನಿಂಗ್ಗೆ ತಗೊಂಡ್ರಾ? ಜಸ್ಟ್ ಓಪನಿಂಗ್ಗೆ ತಗೊಂಡೆ. ನಾನು ಯಾಕೆ ತಗೊಂಡೆ ಅಂದ್ರೆ ಫಸ್ಟ್ಗೆ ಆಗಿದ್ದು ಫೇಕ್ ಬ್ರೇಕ್ಔಟು, ಮತ್ತೆ ಇನ್ಮೇಲೆ ಅಂದ್ರೆ ನನಗೆ ರಿಟ್ರೇಸ್ಮೆಂಟ್ ತರ, ಅಂದ್ರೆ ಅದು ಯೂ ಟರ್ನ್ ತರ ಆಗಿದೆಯಲ್ಲ 1 ಮಿನಿಟ್ ಕ್ಯಾಂಡಲ್ ಅಲ್ಲಿ. ಆ ಕಾರಣಕ್ಕೆ ಇನ್ಮೇಲೆ ಮೇಲ್ಗಡೆ ಹೋಗಲ್ಲ ಅಂತೇಳಿ ಪರ್ಫೆಕ್ಟ್ ಅಂತ ಅನ್ಕೊಂಡು ನಾನು ಟ್ರೇಡ್ ತಗೊಂಡೆ. ನನಗೆ 100.6 1 ಮಿನಿಟ್ ಅಲ್ಲಿ ಅನಲೈಸ್ ಮಾಡಿ ಟ್ರೇಡ್ ತಗೊಂಡೆ. ಇಲ್ಲ ಸರ್, ಏನಾಯ್ತಂದ್ರೆ ನಾನು ಅದು ನಮ್ಮ ರೆಸಿಸ್ಟೆನ್ಸ್ ಲೈನ್ ಬರೋವರೆಗೂ 5 ಮಿನಿಟ್ಸ್ ಕ್ಯಾಂಡಲ್ ಅಲ್ಲೇ ಇದ್ದೆ. ಆಮೇಲೆ ಅದು 1 ಮಿನಿಟ್ ಕ್ಯಾಂಡಲ್ ಅಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಹಾಕಿದೆ ಸರ್. ಅಂದ್ರೆ ಏನಕ್ಕೆ ಅಂದ್ರೆ ಒಂದ್ ವೇಳೆ ಅಲ್ಲಿ ರೆಸಿಸ್ಟೆಂಟ್ ಲೈನ್ಸ್ ಬ್ರೇಕ್ಔಟ್ ಆದ್ರೆ ಇಮಿಡಿಯೇಟ್ ಗೊತ್ತಾಗತ್ತೆ ಅನ್ನೋದಕ್ಕೆ ನಾನು ಅದು ಹಾಕಿದೆ. ಅವಾಗ ಅದು ಯಾವಾಗ ರೆಡ್ ಕ್ಯಾಂಡಲ್ ಫಾರ್ಮ್ ಆಗತ್ತಲ್ಲ ಅವಾಗ ನಾನು ಅದನ್ನ ತಗೊಂಡೆ ಸರ್. ಓಕೆ, ಸೊ ಇವ್ರ ಲಾಜಿಕ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದ್ಸರಿ. ಅದು ಕರೆಕ್ಟಾ ನೀವು ಅದು ಮಾಡಿದ್ದ ಅಥವಾ ಬೇರೆ ಏನು ಅಂತ ಹೇಳಿ ನನಗೆ. ಬಟ್ ನಾನು ಇದನ್ನ ಟ್ರೇಡ್ ಮಾಡಿಲ್ಲ. ಓಕೆ, ಸೊ ನಾನು ನಿಮ್ಗೊಂದ್ಸರಿ ಹೇಳ್ತೀನಿ. ನೀವೇನು ಹೇಳಿದಿರಲ್ವ ಅದನ್ನ ನನ್ನ ವರ್ಷನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ನಿಮ್ ಲಾಜಿಕ್ ಕರೆಕ್ಟಾ? ಹೇಳಿ. ಇನ್ನೊಬ್ರು ಯಾರಾದ್ರೂ ಇದ್ರೆ ಹೇಳಿ, ಟ್ರೇಡ್ ತಗೊಂಡಿರೋರು. ಸರ್ 10 o'clock ತಗೊಂಡೆ ಸರ್ ನಾನು ಕೂಡ. ವಸಂತ್. ಓಕೆ, 10 ಗಂಟೆಗೆ ತಗೊಂಡ್ಬಿಟ್ರಾ ನೀವು? ಹೌದು ಸರ್. ಈ ಕ್ಯಾಂಡಲ್ಗೆ? ಅದೊಂದು RSI ಸ್ಟ್ರಾಟಜಿ ಮೇಲೆ ತಗೊಂಡೆ. ಓಕೆ. ಸೊ ಓನ್ಲಿ RSI ಸ್ಟ್ರಾಟಜಿ. ಆಮೇಲೆ ರಿಟ್ರೇಸ್ಮೆಂಟ್ ಒಂದು ಕನ್ಫರ್ಮ್ ಆಯ್ತು. ಸೊ ಹೋಲ್ಡ್ ಮಾಡಿದೆ ಸರ್. ಅಂದ್ರೆ ನೀವು ಎಲ್ಲಿ ಪುಟ್ ಸೈಡ್ ತಗೊಂಡ್ರೆ ಕಾಲ್ ಸೈಡ್? ಪುಟ್ ಸೈಡ್ ಸರ್. ಸೊ ಇಲ್ಲಿ ನಿಮ್ಗೆ ರಿಟ್ರೇಸ್ಮೆಂಟ್ ಹೆಂಗ್ ಬಂತು ಸರ್ ನಿಮ್ಗೆ ಪುಟ್ ಸೈಡ್? ಇಲ್ಲ ಆಕ್ಚುಲಿ RSI ಸ್ಟ್ರಾಟಜಿ ಮೇಲೆ ನಾನು ತಗೊಂಡೆ ಅಲ್ಲಿ. ಓಕೆ, SR ಲೆವೆಲ್ ಯೂಸ್ ಮಾಡಿಲ್ಲ, RSI ಸ್ಟ್ರಾಟಜಿನ? ಫಸ್ಟ್ RSI, ಆಮೇಲೆ ನೆಕ್ಸ್ಟ್ ಬರ್ತಾ ಕೊಂಡೆಲ್ಲ ರಿಟ್ರೇಸ್ಮೆಂಟ್ ಬಂತಲ್ಲ, ಆಮೇಲೆ ಮತ್ತೆ ಕನ್ಫರ್ಮ್ ಆಯ್ತು ಸರ್. ಇದು ರಿಟ್ರೇಸ್ಮೆಂಟ್ ಹೆಂಗಾಗುತ್ತೆ? ಅದಲ್ಲ ಸರ್, ಅದು ನೆಕ್ಸ್ಟ್ ಬರುತ್ತಲ್ಲ, ನೆಕ್ಸ್ಟ್ 2-3 ಇಲ್ಲಿ ತಗೊಂಡ್ರಾ? ಅಲ್ಲ ಅಲ್ಲೇ ಫಸ್ಟ್ ಫಸ್ಟೇ ತಗೊಂಡಿದ್ದಾರೆ, ಅಲ್ಲಿ ಹೋಲ್ಡ್ ಮಾಡಿದ್ರು ಅಂತ. ಅಂದ್ರೆ ತಗೊಂಡು ಕ್ಲಾರಿಟಿ ಸಿಕ್ತು, ಹಿಂಗೆ ಬಂದ್ರಿ. ಹೌದೌದು. ಓಕೆ. ಮತ್ತೆ ಇನ್ನೊಂದು ABC ಮೇಲೆ ಕೂಡ ನನಗೆ ಮತ್ತೊಂದು ಕನ್ಫರ್ಮ್ ಇತ್ತು ಸರ್. ಸೊ ಹಂಗಾಗಿ ಓಕೆ. ಸೊ ಇಲ್ಲಿ ಏನ್ ಲಾಜಿಕ್ ಅಪ್ಲೈ ಮಾಡಬಹುದು ರಿಯಲ್ ಆಗಿ ಅಂದ್ರೆ, ಬಟ್ ನಾನ್ ಟ್ರೇಡ್ ಮಾಡಿಲ್ಲ, ಸಿಂಪಲ್. ಸರ್ ಇಲ್ಲಿ ನಾನು ತಗೊಂಡೆ. ಇದು ಕಂಟಿನ್ಯೂಸ್ ಆಗಿ ಫಾಲ್ ಆಗಿದೆ, ಅಂದ್ರೆ ಬ್ರೇಕ್ ಡೌನ್ ಆಗಿದೆ. ಅದು ರಿಟೆಸ್ಟ್ ತರ ಅಂದ್ರೆ ಬಿಗ್ ಕ್ಯಾಂಡಲ್ ಗ್ರೀನ್ ಬಂದಿದೆ, ಬಟ್ ನಿಫ್ಟಿನೂ ಹಾಗೆ ಬೀಳ್ತಾ ಇತ್ತು. ಸೊ ಹಂಗಾಗಿ ನಾನು ತಗೊಂಡೆ ಸರ್. ಇದು ಅಗ್ರೆಸಿವ್. ಇಲ್ಲಿ ಅಗ್ರೆಸಿವ್ ಎಂಟ್ರಿನೇ. ಒಂದು ಲಾಜಿಕ್ ಏನ್ ಅಪ್ಲೈ ಮಾಡಬಹುದು ಅಂದ್ರೆ, ಸೊ ಮಾರ್ಕೆಟ್ ಮೇಲೆ ಹೋಗಿದೆ. ಓಕೆ, ಮೇಲೆ ಹೋಗಿದ್ದು ತಿರ್ಗಾ ಮತ್ತೆ ಕೆಳಗಡೆ ಬಂದಿದ್ದು ಮೇಲೆ ಹೋಗೋದು ನನಗೆ ಮೇಲೆ ಹೋಗಂಗಿದ್ದಿದ್ರೆ ಹಿಂಗೆ ಹೊರಟೋಗಿರೋದು ನನಗೆ ಅಲ್ವಾ. ಸೊ ತಿರ್ಗಾ ಮತ್ತೆ ಕೆಳಗಡೆ ಬಂದು ಜಸ್ಟ್ ಒಂದು ಕ್ಯಾಂಡಲ್ ಬಂದು ಮತ್ತೆ ಈ ತರ ಬ್ರೇಕ್ಔಟ್ ಕೊಡ್ತು ಅಂತಂದ್ರೆ ಅವಾಗ ಮತ್ತೊಂದು ಕ್ಯಾಂಡಲ್ ಹೀಗೆ ಬಂದ್ರು ಟ್ರೇಡ್ ತಗೊಳ್ಳೋದು ಡೇಂಜರ್ ಆಗುತ್ತೆ. ಬಟ್ ಅಂದ್ರೆ ಅಗೇನ್ ಇದು ಕೂಡ ಡೇಂಜರೇನೆ. ಸೊ ನಿಮ್ಗಳ ತಲೆಯಲ್ಲಿ ಇದು ಓಡಿತಾ ಅಂತ ನನಗೆ ಹೇಳಿ. ಸೊ ಬ್ರೇಕ್ಔಟ್ ಆಯ್ತು, ಬ್ರೇಕ್ಔಟ್ ಆಗಿ ಸಸ್ಟೈನ್ ಆಗಿಲ್ಲ, ಮತ್ತೆ ತಿರ್ಗಾ ಕೆಳಗಡೆ ಬಂತು. ಕೆಳಗಡೆ ಬಂದಿದ್ದು ಗ್ರೀನ್ ಕ್ಯಾಂಡಲ್ ಕೂಡ ಈ ರೆಸಿಸ್ಟೆನ್ಸ್ ಒಳಗಡೆನೆ ಕ್ಲೋಸ್ ಆಯ್ತು, ನೆಕ್ಸ್ಟ್ ಕ್ಯಾಂಡಲ್ ಕೂಡ ಇಲ್ಲೇ ಓಪನ್ ಆಯ್ತು. ಸೊ ಆ ಬೇಸ್ ಮೇಲೆ ಒಂದು ಅಗ್ರೆಸಿವ್ ಎಂಟ್ರಿ ಪ್ಲಾನ್ ಮಾಡಬಹುದು. ಸೊ ಇದನ್ನ ಯೋಚನೆ ಮಾಡಿದ್ರೆ ಯಾರಾದ್ರೂ ಹೇಳಿ. ನಾನು
ಈ ಸರ್ ಪಾಯಿಂಟ್. ಸೇಮ್ ನಾನು ಕಂಟಿನ್ಯೂಸ್ ಆಗಿ 4 ಕ್ಯಾಂಡಲ್ ಫಾಲ್ ಆಗಿದೆ. ಒಂದೊಂದ್ಸಲ ಅವರು ಬಿಸ್ಕೆಟ್ ಹಾಕ್ತಂಗ ಒಂದ್ ಗ್ರೀನ್ ಕ್ಯಾಂಡಲ್ ಕೊಟ್ಟಿದ್ದಾನೆ ಅಂತ ಥಿಂಕ್ ಮಾಡಿ ಇವನ್ ನಿಫ್ಟಿನೂ ಅನಾಲಿಸಿಸ್ ಮಾಡ್ತಾ ಇದ್ದೆ ನಾನು. ಅದ್ರಲ್ಲೂ ತುಂಬಾ ಡೌನೇ ಬರ್ತಿತ್ತು, ಹಂಗಾಗಿ ನಾನು ತಗೊಂಡೆ. ಮತ್ತೆ ಇವನ್ ಬ್ರೇಕ್ ರೆಸಿಸ್ಟೆನ್ಸ್ ಮೇಲೆ ಹೋಗಿಲ್ಲ, ಅದ್ರ ಕೆಳಗಡೆನೆ ಫಾರ್ಮ್ ಆಗ್ತಿದ್ಯಲ್ಲ ಅದಕ್ಕೆ. ದಿನೇಶ್ ಸರ್ ನಾನೇನ್ ಅನ್ಕೊಂಡೆ, ಒಂದ್ ವೇಳೆ ಪರ್ಫೆಕ್ಟ್ ಬ್ರೇಕ್ಔಟ್ ಆಗಿದ್ರೆ, ನೀವು ಕರ್ಸರ್ ಇಟ್ಟಿದ್ರಲ್ಲ ಸರ್, ಆ ಕ್ಯಾಂಡಲ್ ಅಲ್ಲೇ ಬ್ರೇಕ್ಔಟ್ ಆಗ್ಬೇಕಿತ್ತು ಸರ್. ಅದು ಯಾವಾಗ ನಮ್ ರೆಸಿಸ್ಟೆನ್ಸ್ ಕೆಳಗಡೆ ಕ್ಲೋಸ್ ಆಯ್ತಲ್ಲ, ನಾನು ಅವಾಗ ಏನ್ ಅನ್ಕೊಂಡೆ, ಇದು 100% ನೆಕ್ಸ್ಟ್ ಕ್ಯಾಂಡಲ್ ಮೇಲ್ಗಡೆ ಹೋದ್ರು ಕೂಡ ಅದು ಫೇಕ್ ಬ್ರೇಕ್ಔಟ್ ಅನ್ಕೊಂಡೆ ಸರ್ ನಾನು. ಓಕೆ, ಆಮೇಲೆ ಇನ್ನೊಂದು ಹೇಳ್ತೀನಿ ನೋಡಿ, ನಾನು ಇವಾಗ ಮೊದ್ಲಿಂದಾನು ಹೇಳ್ತಾ ಇದ್ದೀನಿ, ನಾನೇನ್ ರೂಲ್ ಕೊಟ್ಟಿದ್ದೀನಲ್ವಾ, ಸೊ ಅದೇ ರೂಲ್ ಲೈಫ್ ಲಾಂಗ್ ಅಂತಲ್ಲ. ಸೊ ಕಾಲಕ್ಕೆ ತಕ್ಕಾಗೆ ನಾವು ಆಲ್ಟ್ರೇಷನ್ ಮಾಡ್ಕೊಂತ ಇರ್ಬೇಕಾಗತ್ತೆ, ಬಟ್ ಆ ರೂಲ್ಸ್ ಯಾವಾಗ್ಲೂ ಇರುತ್ತೆ. ಬಟ್ ಈ ತರದೊಂದು ಮೂವ್ಮೆಂಟ್ ಆದಾಗ ನಮ್ಗೆ ಇದು ತುಂಬಾ ಟೈಮ್ ಈ ತರ ಬರ್ತಿದೆ, ಇದನ್ನ ನೀವು ಕ್ಯಾಪ್ಚರ್ ಮಾಡಿಟ್ಕೊಳ್ಳಿ. ಸೊ ತುಂಬಾ ಟೈಮ್ ನಮ್ಗೆ ಈ ತರ ಆಗ್ತಿದಾಗ ಅಂದ್ರೆ ನಾವು ಇದೊಂದು ಅಗ್ರೆಸಿವ್ ಎಂಟ್ರಿ ರೂಲ್ ಅಲ್ಲಿ ಆಡ್ ಮಾಡ್ಕೋಬಹುದು. ಅರ್ಥ ಆಯ್ತಾ ನಾನು ಹೇಳಿದ? ಅರ್ಥ ಆಯ್ತಾ ಎಲ್ರಿಗೂ? ಹಲೋ ಹಲೋ ಸರ್, ಅರ್ಥ ಆಯ್ತು ಸರ್. ಅಂದ್ರೆ ನೀವು ಎವ್ರಿ ಡೇ ಇದನ್ನ ಟ್ರ್ಯಾಕ್ ಇಟ್ಕೋಬೇಕು. ನೀವು ಈ ತರದ ಎಂಟ್ರಿ ಪ್ಲಾನ್ ಮಾಡ್ತಿದ್ರಲ್ಲ, ಅಗ್ರೆಸಿವ್ ಎಂಟ್ರಿಗಳು, ಸೊ ಇದನ್ನ ಟ್ರ್ಯಾಕ್ ಇಟ್ಕೊಳ್ಳಿ. ನಮ್ಗೆ ತುಂಬಾ ಟೈಮ್ ಅಂದ್ರೆ, ಈಗ ನೀವು ಒಂದು 50 ಟ್ರೇಡ್ ಮಾಡಿದೀರಾ ಅಂದ್ರೆ ಒಂದು 35 ಸಾರಿ ಈ ತರದ್ದು ಸಕ್ಸಸ್ ಆಯ್ತು ಅಂದ್ರೆ ನಾವು ಅದನ್ನ ಕನ್ಸಿಡರ್ ಮಾಡಬಹುದು. ಸೊ ನಾನು ಈ ರೂಲ್ಸ್ ಎಲ್ಲ ಬರ್ದಿದ್ದು, ಈಗೇನು ರಿಟ್ರೇಸ್ಮೆಂಟ್, ರೀಟೆಸ್ಟ್, ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎಲ್ಲ ಮಾಡಿದ್ದು, ಸೊ ಇದೇ ತರ ಪ್ರಾಕ್ಟೀಸ್ ಮಾಡ್ಕೊಂಡೇನೆ, ಬೇರೆ ಏನಿಲ್ಲ ಸರ್. ನಾನು ಏನ್ ಹೇಳ್ತಾ ಇದ್ದೆ ಮೊನ್ನೆಯಿಂದ ಅಂದ್ರೆ, ಅದು ಬೇರೆ ಯಾರಾದ್ರೂ ಅಬ್ಸರ್ವ್ ಮಾಡ್ಲಿ, ಬಟ್ ನಾನು ಅಂತ ಏನ್ ಎಕ್ಸ್ಪೀರಿಯನ್ಸ್ ಅಲ್ಲ. ಬಟ್ ನಾನು ಅನ್ನೋದೇನಂದ್ರೆ, ಈಗ ನಾನು ಹೇಳಿದ್ದೇನೆಂದ್ರೆ, ಈಗ ನಾನು ಅದು ಒಂದು ಕ್ಯಾಂಡಲ್ ಕರೆಕ್ಟ್ ಆಗಿ ಒಂದೇ ಟೈಮ್ಗೆ ಬ್ರೇಕ್ಔಟ್ ಆಗಿ ತಿರ್ಗಾ ಕೆಳಗಡೆ ಬಂದಿದ್ರು ಕೂಡ ಮತ್ತೆ ತಿರ್ಗಾ ಮೇಲೆ ಹೋಗುತ್ತೆ ಅನ್ನೋದನ್ನ ನಾನು ಮೊನ್ನೆಯಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಸರ್. ಅದನ್ನ ಅಂದ್ರೆ ಸುಮಾರು ಬ್ಯಾಕ್ ಟೆಸ್ಟ್ ಮಾಡಿ ನೋಡ್ತಾ ಇದ್ದೀನಿ ಸರ್ ನಾನು. ಓಕೆ, ಮಾಡಿ ಸರ್. ನೀವು ತುಂಬಾ ಜನ ಮಾಡಿದಾಗೆ ಅದು ನನಗೂ ಒಳ್ಳೇದು. ಓಕೆ, ಸೊ ನಾನು ಅವಾಗಿಂದ ಹೇಳ್ತಿದ್ದೀನಲ್ವಾ, SR ಲೆವೆಲ್ನ ನೆಕ್ಸ್ಟ್ ಲೆವೆಲ್ಗೆ ಇಟ್ಕೊಂಡು ಟ್ರೇಡ್ ಮಾಡ್ಬೋದು. ಸೊ ಇದ್ರ ಜೊತೆ ಇನ್ನ ರೂಲ್ಸ್ ಆ್ಯಡ್ ಆಗುತ್ತೆ. ಸೊ ಇವಾಗ ನಾನಿಲ್ಲಿ ಅಗ್ರೆಸಿವ್ ಟ್ರೇಡ್ ಅಂತ ಹೇಳಿದೆ ಅಂತಂದ್ರೆ, ಸೊ ನೀವು ಅದನ್ನ ಕೈ ಬಿಡಿ ಅಂತ ನಾನು ಹೇಳ್ತಾ ಇಲ್ಲ, ನಿಮ್ಮ ರಿಸ್ಕ್ ಕೆಪಾಸಿಟಿ. ಬಟ್ ಅದು ನೀವು ಏನ್ ಟ್ರೇಡ್ಗಳು ಅಗ್ರೆಸಿವ್ ಮಾಡ್ತಿರ್ತೀರಲ್ಲ, ಇನ್ಕ್ಲೂಡಿಂಗ್ ಅನಿತಾ, ಶ್ರೀಧರ್, ಇವರೆಲ್ಲರೂ, ಸೊ ಅದನ್ನ ನೀವು ಕ್ಲೀನ್ ಆಗಿ ಸ್ನಿಪ್ಪಿಂಗ್ ಟೂಲ್ ಇದೆಯಲ್ವಾ, ಅದರಲ್ಲಿ ಸ್ನ್ಯಾಪ್ ಶಾಟ್ ಹೊಡೆದಿಟ್ಕೊಳ್ಳಿ, ಅಥವಾ ಫೋಟೋ ಹೊಡೆದಿಟ್ಕೊಂಡು ಆ ಎಂಟ್ರಿಗಳನ್ನ ಮಾರ್ಕ್ ಮಾಡಿಟ್ಕೊಳ್ಳಿ. ಸೊ ಮಂತ್ ಎಂಡ್ ಅಲ್ಲಿ ಒಂದ್ಸರಿ ಅನಲೈಸ್ ಮಾಡಿ, ನಂದು ಯಾವ್ಯಾವ ಅಗ್ರೆಸಿವ್ ಎಂಟ್ರಿ ತಗೊಂಡಿದ್ದೀನಿ ಅಂತ. ಸೊ ಆ ಮಂತ್ ಎಂಡ್ ಅಲ್ಲಿ ಅದೇ ತರದ್ದು ತುಂಬಾ ಬಂದಿದೆ ಅಂದ್ರೆ ಅದು ಸಕ್ಸಸ್ ಆಗುತ್ತೆ ಅಂತ. ಆ ಟೈಮಲ್ಲಿ ನೀವು ಎಂಟ್ರಿಗಳು ಪ್ಲಾನ್ ಮಾಡ್ಬೋದಲ್ವಾ, ಅಗ್ರೆಸಿವ್ ಎಂಟ್ರಿ ಆದ್ರೂ ಮಾಡ್ಬೋದಲ್ಲ ಸರ್. ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ. ಬಟ್ ನಾನು ಇದನ್ನ ತಗೊಂಡಿಲ್ಲ. ಸೊ ಯಾವಾಗ ಇದು ಹೀಗೆ ಬಂದು ಇಲ್ಲಿ ಸಪೋರ್ಟ್ ತಗೊಂಡು ಮತ್ತೆ ಇಲ್ಲಿ ಸಪೋರ್ಟ್ ತಗೊಂಡ್ ಬಂತೋ, ಸೊ ಇಲ್ಲಿ ನಾನು ಸೆಲ್ ಮಾಡ್ಕೊಂಡೆ ಸರ್. ನಾನು ಅಲ್ಲಿ ಮತ್ತೊಂದು ಬೈ ಮಾಡಿದೆ ಸರ್. ಓಕೆ, ಸೊ ವಸಂತ್, ಐ ಥಿಂಕ್ ವಸಂತ್ ಅನ್ಸುತ್ತಲ್ಲ, ಇವತ್ತು ವೆರಿ ಗುಡ್ ಪ್ರಾಫಿಟ್ ಮಾಡಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಹೌದು ಸರ್, ಹೌದು, ಕಮೆಂಟ್ ಹಾಕಿದ್ದೇನೆ. ಇಲ್ಲೂ ಕೂಡ ಅಷ್ಟೇನೆ, ನಾನು ನಾರ್ಮಲ್ ಇದ್ರೆ ನಾನು ಬೈ ಮಾಡ್ತಿದ್ದೆ ಈ ಜಾಗನ. ಸೊ ಬಟ್ ಆದ್ರೆ ನನಗೆ ಏನಕ್ಕೆ ನಾನು ಬೈ ಮಾಡಿಲ್ಲ ಅಂದ್ರೆ, ಅಗೇನ್ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ 27 ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ, ಇಲ್ಲೂ ಕೂಡ ಸ್ವಲ್ಪ ಡಿಕೆ ವರ್ಕ್ ಆಗುತ್ತೆ. ಸೊ ಸ್ವಲ್ಪ ಜಾಸ್ತಿ ಡಿಕೆನೇ ಇತ್ತು ಇವತ್ತು ಕೂಡ. ಸೊ ನಾವು ರೆಗ್ಯುಲರ್ ಆಗಿ ಕಂಪೇರ್ ಮಾಡಿದ್ರೆ, ಸೊ ಆ ರೀಸನ್ಗೆ ಬೈ ಮಾಡಿದ್ರೆ 100 ಪಾಯಿಂಟ್ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗಲಿಲ್ಲ, 70ಗೆ ಎಕ್ಸಿಟ್ ಆಗಿದೆ ಸರ್ ನಾನು. 100 ಆಗಿಲ್ಲ. ಆಕ್ಚುಲಿ 100ಗೆ ಹೋಯ್ತು. 11:30ಗೆ ಎಂಟ್ರಿ ತಗೋಬೋದಾಗಿತ್ತಲ್ಲ ಸರ್, ಇಲ್ಲಿ ಸಪೋರ್ಟ್ ಅಲ್ಲಿ ನೋಡಿ ರೀಟೆಸ್ಟ್ ಆಗಿದೆ ನೀಟಾಗಿ. ಬಟ್ ಅಂದ್ರೆ ಮೂವ್ಮೆಂಟ್ ಇಲ್ಲ, ಇಲ್ಲೇ ಎಂಟ್ರಿ ತಗೊಂಡಿದ್ದೀನಿ ನಾನು, ಸೆಲ್ ಮಾಡಿದ್ ಇಲ್ಲೇನೆ. ಬಟ್ ಆದ್ರೆ ಸೊ ಮೂವ್ಮೆಂಟ್ ಇಲ್ಲ. ಸೊ ಇಲ್ಲಿ ಈ ಕ್ಯಾಂಡಲ್ ನ ಒಂದು ರೇಂಜ್ಗೆ ನೀವು ಕನ್ಸಿಡರ್ ಮಾಡಬಹುದು. ಬಟ್ ಆದ್ರೆ ಒಂದ್ಸರಿ ಇಲ್ಲಿ ಟಚ್ ಆಗಿದೆಯಲ್ವಾ, ನೆಕ್ಸ್ಟ್ ಮತ್ತೆ ತಿರ್ಗಾ ಇಲ್ಲೇ ಕ್ಲೋಸ್ ಆಗಿದೆ, ಆ ಬೇಸ್ ಮೇಲೆ ಹೋಗ್ಬೋದು. ಯಾಕೆಂದ್ರೆ ಇಲ್ಲಿ ಕ್ಯಾಂಡಲ್ಸ್ ಗಳು ತುಂಬಾ ಸಣ್ಣದಾಗಿ ಬಂದಿಲ್ಲ, ನಿಫ್ಟಿ ತರ ಬಂದಿಲ್ಲ. ಹೌದು ಸರ್, ನಾನು ಇವತ್ತು ಅದೇ ಅನ್ಕೋತಾ ಇದ್ದೆ ಸರ್. ಅದು ಬಂದು ಸರ್ ಯು ತರ ಫಾರ್ಮ್ ಆಗಿದೆ ರೀಟೆಸ್ಟ್ ಅಲ್ವಾ, ಬಟ್ ಮೂವ್ಮೆಂಟ್ ಕೊಟ್ಟಿಲ್ಲ. ಬಟ್ ಅದು ಕರೆಕ್ಟ್ ರೀಟೆಸ್ಟ್ ಅಲ್ಲ ಸರ್, ಅದು ಕರೆಕ್ಟ್. ಸೊ ಮಾಡ್ಬೋದು. ಈ ಕ್ಯಾಂಡಲ್ ಓಪನಿಂಗ್ ಏನೇ ನಾನು ಸೆಲ್ ಮಾಡ್ಕೊಂಡೆ, ಈ ಕ್ಯಾಂಡಲ್ ಓಪನಿಂಗ್ ಸೆಲ್ ಮಾಡ್ಕೊಂಡೆ. ನಾನು ಸೇಮ್ ಕ್ಯಾಂಡಲ್ ಎಂಟ್ರಿ ತಗೊಂಡೆ ಸರ್. ಆದ್ರೆ ನನ್ಗೆ ಅದೇ ಸ್ಮಾಲ್ ಮೂವ್ಮೆಂಟ್ ಜಾಸ್ತಿ ಇರ್ಲಿಲ್ಲ ಅಲ್ಲ, ಸೊ ನಾನು ಎಕ್ಸಿಟ್ ಮಾಡ್ಕೊಬಿಟ್ಟೆ. ನಾನು ಸ್ವಲ್ಪ ಸ್ಮಾಲ್ ಇದ್ದಿತ್ತು. ಓಕೆ, ಬೇರೆ ಯಾರು ಟ್ರೇಡ್ ಮಾಡಿದ್ದೀರಾ? ಆಮೇಲೆ ಇನ್ನೊಂದೇನಂದ್ರೆ ನೋಡಿ, 89 ಜನ ಜಾಯ್ನ್ ಆಗ್ತಿದ್ದೀರಾ. ಅಟ್ಲೀಸ್ಟ್ ಒಂದು 50 ಜನ ಕ್ವಶನ್ ಕೇಳಿ. ಸೊ ನಾನು ಆನ್ಸರ್ ಮಾಡಕ್ ರೆಡಿ ಇದ್ದೀನಿ. ನೀವುಗಳೇ 86 ಜನ. ಸೊ ನೀವುಗಳೇ ಆನ್ಸರ್, ಅಟ್ಲೀಸ್ಟ್ ಇಲ್ಲಿ ಮಾತಾಡೋರಷ್ಟೇ ಮಾತಾಡ್ತಿದ್ದಾರೆ. ಆಮೇಲೆ ನೀವು ನೋಡ್ತಾ ಇದ್ದೀರಾ ಅವ್ರ ಇಂಪ್ರೂವ್ಮೆಂಟ್ ಹೆಂಗಿದೆ ಅಂತ. ಸೊ ಅನಿತಾ ಆಗ್ಲಿ, ಶ್ರೀಧರ್ ಆಗ್ಲಿ, ವಸಂತ್ ಆಗ್ಲಿ, ಆಮೇಲೆ ಇನ್ನ ಒಂದು 3-4 ಜನ ಇದ್ದಾರೆ. ಇನ್ನ ಅವ್ರ ಇಂಪ್ರೂವ್ಮೆಂಟ್ ಹೆಂಗಿದೆ ನೀವು ನೋಡ್ತಿದ್ದೀರಾ. ಸೊ ನನ್ಗೆ ಇವ್ರು ಇಷ್ಟು ಜನ ನೀವು ಇಲ್ಲೇ ಆನ್ಸರ್ ಮಾಡಿ.
SR ಲೆವೆಲ್ ಬರಕ್ಕಿಂತ ಮೊದಲು ಈ ರೂಲ್ ತಿಳ್ಕೊಳ್ಳೋಕ್ಕಿಂತ ಮೊದಲು ಇಷ್ಟು ಕಾನ್ಫಿಡೆನ್ಸ್ ಇತ್ತ, ಇಷ್ಟು ಪ್ರಾಫಿಟ್ ಆಗಿ ನೀವು ಟ್ರೇಡ್ ಮಾಡ್ತಿದ್ರಾ? ಸೊ ನನ್ ಪರವಾಗಿ ಮಾತಾಡ್ಬೇಕು ಅಂತ ಇಲ್ಲ, ಪರವಾಗಿ ಮಾತಾಡ್ಬೇಕು ಅಂತ ಹೇಳ್ತಾ ಇಲ್ಲ, ಓಪನ್ ಆಗಿ ಮಾತಾಡಿ ನನಗೆ. ಸರ್ ಇದು ಯಾವಾಗ ಕ್ಲಾಸ್ ಸ್ಟಾರ್ಟ್ ಆಯ್ತಲ್ಲ ಸರ್, ಅವಾಗಿಂದ್ರ ಇಷ್ಟೊಂದು ಧೈರ್ಯ ಬಂದಿದ್ದು ಮುಂಚೆ ಇರ್ಲಿಲ್ಲ ಸರ್. ಇಷ್ಟೊಂದು ಧೈರ್ಯ ಇದೆಲ್ಲ ತಿಳ್ಕೊಳಕಂತಾಗಿಂತ ಸಿಕ್ಕಾಪಟ್ಟಿ ಧೈರ್ಯ ಬರ್ತಾ ಇದೆ ಸರ್. ಅನಿತಾ ಅವ್ರು ತುಂಬಾ ಟೈಮ್ ಹೇಳಿದ್ದಾರೆ. ಸೊ ಬೇಕಾದ್ರೆ ಇನ್ನೊಂದ್ಸರಿ ಹೇಳ್ಬೋದು. ಯಾಕೆ ನಾನು ಇದನ್ನ ಕೇಳ್ತಿದ್ದೀನಿ ಅಂದ್ರೆ ಮಿಕ್ಕಿರೋರ್ಗೆ ಧೈರ್ಯ ಬರ್ಲಿ ಅಂತ ಅಷ್ಟೇ. ಸೊ ನೀವು ಅಟ್ಲೀಸ್ಟ್ ಕ್ವಶನ್ ಮಾಡಿ ನನಗೆ, ನೀವು ಟ್ರೇಡ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಗೆ ಕಾನ್ಫಿಡೆನ್ಸ್ ಬರೋವರೆಗೂ ಕೇಳ್ತಿರ್ತೀರಲ್ವಾ, ಎಲ್ಲಾರು ಯಾರು ಆನ್ಸರ್ ಮಾಡ್ತಾರಲ್ಲ, ಅದಕ್ಕೆ ನಾವೇ ಮಾತಾಡ್ತಾ ಇರ್ತೀವಿ ಅಷ್ಟೇ. ಮೊದಲು ಪೇಪರ್ ಟ್ರೇಡ್ ಮಾಡ್ತಾ ಇದ್ದೆ. ಪೇಪರ್ ಟ್ರೇಡ್ ಮಾಡಿರೋರು ಮಾತಾಡಿ, ಪರವಾಗಿಲ್ಲ. ಪೇಪರ್ ಟ್ರೇಡ್ ಅಲ್ಲಿ ಸಕ್ಸಸ್ ಆದ್ರೆ ನಿಮ್ಗೆ ಫ್ಯೂಚರ್ ಇದೆ ಅಂತ ಅರ್ಥ. ಸೊ ಪೇಪರ್ ಟ್ರೇಡ್ ರಿಯಲ್ ಮನಿ ಅಲ್ಲ ಅಂತ ಅಂದ್ಬಿಟ್ಟು ನಾನು ಇದಕ್ಕಿಂತ ಮೊದಲು ಪೇಪರ್ ಟ್ರೇಡ್ ಮಾಡ್ತಾ ಇದ್ದೆ, ಬಟ್ ಅಟ್ ಸಕ್ಸಸ್ ಕಾಣ್ತಾ ಇರ್ಲಿಲ್ಲ. ಈ ಟೂಲ್ ಮೇಲೆ ನಾನು ಪೇಪರ್ ಟ್ರೇಡ್ ಮಾಡ್ತಾ ಇದ್ದೇನೆ, ಓನ್ಲಿ ಹೆಡ್ಜಿಂಗ್ ಸರ್. ನಂಗ ಬಾರಿ ಇಂಟ್ರೆಸ್ಟಿಂಗ್ ಇದೆ ಮತ್ತು ಇದು ಪವರ್ಫುಲ್ ಟೂಲ್ಸ್ ಇದೆ ಸರ್. ಅದು ನಾನು ಫೆಬ್ರವರಿ 2 and 3 ತಗೊಂಡೇನಿ ಸರ್ ಇದು ಟೂಲು. ಫೆಬ್ರವರಿ 14 ಹೆಡ್ಜಿಂಗ್ ಮಾಡ್ತಾ ಇದ್ದೇನೆ ಪೇಪರ್ ಟ್ರೇಡ್. ಎರಡ್ ಟೈಮ್ ಸ್ಟಾಪ್ ಲಾಸ್ ಆಗಿದೆ, ಮಿಕ್ಕಿದ್ದೆಲ್ಲ ಪ್ರಾಫಿಟ್ ಇದೆ ಸರ್. ಓಕೆ, ಸೂಪರ್ ಸರ್. ಬೇರೆ ಯಾರಾದ್ರೂ ನನಗೆ ಹೊಸದಾಗಿ ಬಂದಿರೋ ಸರ್, ನಾವು ಹೊಸಬ್ರನ್ನೇ ಸರ್. ಈಗ ಮಾತಾಡೋಣ ಅಂದ್ರೆ ಸರ್, ನಮ್ಗೆ ಏನು ಡೌಟ್ ಬಂದಿರುತ್ತೋ ಆಲ್ಮೋಸ್ಟ್ ಮ್ಯಾಮ್ ಮತ್ತೆ ಸರ್ ಎಲ್ಲ ಕೇಳ್ತಾ ಇರ್ತಲ್ವ, ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಸರ್. ಮತ್ತೆ ನಾವು ಮಾತಾಡಕ್ ಹೋದ್ರೆ ನೀವು ಆನ್ಸರ್ ಮಾಡ್ತಾ ಇರ್ತೀರಲ್ಲ ಸರ್, ಆ ಟೈಮಲ್ಲಿ ಎಲ್ಲಾರು ಯಾವ್ದಾದ್ರು ಒಂದು ಆನ್ಸರ್ ಮಿಸ್ ಆಗುತ್ತೆ ಏನೋ ಅನ್ನೋ ತರ ಅಬ್ಸರ್ವ್ ಮಾಡ್ತಾನೆ ಇರ್ತೀವಿ ಸರ್. ನಮ್ಗೆ ಬರೋ ಡೌಟ್ ಆಲ್ಮೋಸ್ಟ್ ಕೇಳ್ತಾನೆ ಇರ್ತಾರೆ ಸರ್, ಅಲ್ಲಿ ಎಕ್ಸ್ಪೀರಿಯನ್ಸ್ ಇರ್ತಾರಲ್ಲ ಅವ್ರು ಕೇಳ್ತಾ ಇರ್ತಾರೆ ಸರ್. ಸೊ ಹಾಗಾಗಿ ನಮ್ಗೆ ಉತ್ತರಗಳೇ ಸಿಗ್ತಾ ಇದೆ. ಅದ್ರ ಬಗ್ಗೆ ನಾವು ಬ್ಯಾಕ್ ಟೆಸ್ಟ್ ಮಾಡ್ತಾ ಇದೀವಿ ಸರ್. ಜೊತೆಗೆ ಸರ್ ಮೈನ್ ನಮ್ಗೆ ಇನ್ನೊಂದೇನಂದ್ರೆ ಸರ್, ಫೇಕ್ ಎಂಟ್ರಿಗಳು ತುಂಬಾ ಅವಾಯ್ಡ್ ಆಗ್ತಾ ಇದೆ ಸರ್. ಮುಂಚೆ ಹಿಂಗ್ ರೈಸ್ ಆಯ್ತಿದೆ ತಗೋಬಿಡ್ತಾ ಇದ್ವಿ. ಈಗ ಇಲ್ಲ, ಅಲ್ಲಿ ಒಂದು ಸಪೋರ್ಟಿಂಗ್ ಲೈನ್ ಇದೆ, ಒಂದು ರೆಸಿಸ್ಟೆಂಟ್ ಇದೆ ಅಂತೆಲ್ಲ ನೋಡ್ಕೊಂಡು ಇದ್ ಮಾಡ್ತಾ ಇದೀವಿ. ಯಾವ ಜಾಗದಲ್ಲಿ ಕ್ವಶನ್ ಕೇಳ್ಬೇಕು ಅಂತಿರ್ತೀವೋ ಆಲ್ಮೋಸ್ಟ್ ಏನಾದ್ರು ಕೇಳ್ತಾ ಇರ್ತಾರೆ ಸರ್ ಅಲ್ಲಿ. ಸೊ ಮಧ್ಯೆ ಭಯ ಹಾಕಿದ್ರೆ ಆನ್ಸರ್ ಡಿಸ್ಟರ್ಬ್ ಆಗೋಗುತ್ತಲ್ಲ ಅನ್ನೋದೊಂದು ಫೀಲ್ ಇದೆ ಸರ್. ಓಕೆ, ಸೂಪರ್. ಆಮೇಲೆ ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ. ನನ್ಗೆ ಇವಾಗ ಎಷ್ಟು ಜನ ಇದ್ರೆ ಆನ್ಸರ್ ಮಾಡಿ, ನಾನು ನಿಮ್ಗೆ ಕ್ಲಾರಿಟಿ ಕೂಡ ಟ್ರೈ ಮಾಡ್ತೀನಿ. ಎಷ್ಟು ಜನಕ್ಕೆ ಇನ್ ದ ಮನಿ ಅಟ್ ದ ಮನಿ OTM ಅನ್ನೋ ಕಾನ್ಸೆಪ್ಟ್ ಗೊತ್ತಿದೆ? ಗೊತ್ತಿಲ್ಲದೆ ಇರೋರು ಹೇಳಿ, ನನಗೆ ಗೊತ್ತಿಲ್ಲ ಅಂತ ಹೇಳಿ. ATM OTM ಇದು ಯಾರು, ಎಷ್ಟು ಜನಕ್ಕೆ ಗೊತ್ತಿದೆ? 85 ಜನ ಇದ್ದೀರಾ. ಗೊತ್ತಿಲ್ಲದೆ ಇರೋರು ನನಗೆ ಹೇಳಿ, ನನ್ಗೆ OTM ಗೊತ್ತಿಲ್ಲ ಅಂತ ಹೇಳಿ. ಶ್ರೀಧರ್ ಸರ್ ಹೇಳಿ ಸರ್. ನಾನು ಮೊನ್ನೆ ಆಪ್ಷನ್ ಕ್ಲಾಸ್ ತಗೋವರೆಗೂ ಅಷ್ಟೊಂದು 100% ಗೊತ್ತಿರ್ಲಿಲ್ಲ ಸರ್. ಬಟ್ ಅದೇನು ಆಪ್ಷನ್ ಕ್ಲಾಸ್ ತಗೊಂಡ್ರಲ್ಲ ಅವಾಗಿಂದ ಒಂದು 90% ನನಗೆ ಕನ್ಫರ್ಮ್ ಸರ್. ಈಗ ಅವು ಯಾವುದು ಏನು ಅನ್ನೋದನ್ನ ನಾನು ಅನಾಲಿಸಿಸ್ ಮಾಡಕ್ಕೆ ನನಗೆ ಗೊತ್ತಾಗ್ತಾ ಇದೆ ಸರ್. ಓಕೆ, ಸೊ ಬೇರೆ ಯಾರಿದ್ದೀರಾ? ನನಗೆ ಆಪ್ಷನ್, ನಂಗೆ ಅದು ಅರ್ಥನೇ ಆಗ್ತಿಲ್ಲ ಸರ್. ನೀವು ಹೇಳ್ತಿರೋದು OTM, ಇನ್ ದ ಮನಿ, ಆಮೇಲೆ ಅಟ್ ದ ಮನಿ ಅಂತ ಅರ್ಥ ಆಗ್ತಿಲ್ಲ ಅನ್ನೋರಿದ್ರೆ ಹೇಳಿ ನನಗೆ. ಯಾರಾದ್ರೂ ಒಬ್ರಿಬ್ರು ಇದ್ರೂ ಸಾಕು, ಹೇಳಿ ನನಗೆ. ಸರ್ ನನಗೆ ಅರ್ಥ ಆಗ್ತಾ ಇಲ್ಲ ಸರ್. ಅಂದ್ರೆ ಅದು ಪ್ರೀಮಿಯಂ ಮೆಲ್ಟ್ ಆಗುತ್ತೆ ಅಂತ ಹೇಳ್ತಿರಲ್ಲ ಸರ್, ಅದೆಲ್ಲ ಸಂಪೂರ್ಣವಾಗಿ ಅರ್ಥ ಆಗಿಲ್ಲ. ಅಂದ್ರೆ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಒಂದು 10 ನಿಮಿಷ ಇವತ್ತು ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತೀನಿ. ಓಕೆ, ಒಂದು 10 ರಿಂದ 15 ನಿಮಿಷ. ಈಗ ಜಸ್ಟ್ 10 o'clock ಆಗಿದೆಯಲ್ವಾ? ಸೊ ಒಂದು 15 ನಿಮಿಷ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಟ್ಲೀಸ್ಟ್ ಎವ್ರಿ ಡೇ ಒಂದು ಸಣ್ಣ ಕಾನ್ಸೆಪ್ಟ್ ಹೇಳ್ತೋದಾಗ ನಿಮ್ಗೆ ಆಪ್ಷನ್ ಅಲ್ಲಿ ಒಂದು ರೇಂಜಿಗೆ ನಾಲೆಜ್ ಬರುತ್ತೆ. ಆಮೇಲೆ ವಿಡಿಯೋ ಕಂಪ್ಲೀಟ್ ಆಗುತ್ತಲ್ವಾ? ಸೊ ಅದ್ರ ಮೇಲೂ ಕೂಡ ಹೇಳ್ತಾ ಹೋದಾಗ ನಿಮ್ಗೆ ಒಂದು ರಿಫ್ರೆಶ್ ಆದಂಗೆ ಇರುತ್ತೆ. ಬೇರೆ ಯಾರು ಗೊತ್ತಿಲ್ಲ? ನನಗೆ ಥೀಟಾ ಡಿಕೆ ಅದು ಗೊತ್ತಿಲ್ಲ ಸರ್. ಓಕೆ, ಮಮತಾ ಎಂ ಗೌಡ್. ಓಕೆ, ಮಮತಾ ಎಂ. ಸೊ ಸರ್ ನನಗೂ ಅಷ್ಟು ಗೊತ್ತಿಲ್ಲ ಸರ್. ಶೀಲಾ ಮೋಹನ್. ಓಕೆ, ನೋಡಿ ನಾನು ನಿಮ್ಗೀಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಂಪಲ್ ಆಗಿ ನೀವು ಇವತ್ತು ನಾನು ATM OTM ಆಮೇಲೆ ಇನ್ ದ ಮನಿ ಇಷ್ಟ ಹೇಳ್ತೀನಿ. ಓಕೆ, ಸೊ ಇಲ್ಲಿ ನಮ್ಗೀಗ ಇದು ಆಪ್ಷನ್ ಚೈನ್. ಯಾರ್ಯಾರು ಸೆನ್ಸಿಬಲ್ ಯೂಸ್ ಮಾಡಕ್ ಇದು ಈ ಚಾರ್ಟ್ ಗೊತ್ತಿಲ್ಲದೆ ಇರೋರು ಹೇಳಿ ನನಗೆ. ಸೆನ್ಸಿಬಲ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಂತ ಯಾರಿಗಾರು ಇದೆಯಾ ಡೌಟ್? ನಂಗೆ ಗೊತ್ತು ಸರ್. ಸರ್ ನನಗೆ ಗೊತ್ತಿಲ್ಲ ಸರ್. ಮಹಾದೇವ ಸ್ವಾಮಿ ಬೇರೆ ಅವ್ರು ಶೀಲಾ ಮೋಹನ್ ಯೂಸ್ ಮಾಡಿಲ್ಲ ಸರ್. ಸರ್ ಒಂದೇ ನಿಮಿಷ ಸರ್, ಆದಷ್ಟು ದಯವಿಟ್ಟು ಗೊತ್ತಿಲ್ಲದೆ ಇರೋರು ಬಿಗಿನರ್ಸ್ ನೋಟ್ ಮಾಡ್ಕೊಳ್ಳಿ. ಒಂದು OTM ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಬೇಕಾದ್ರೆ ಇನ್ನೂ ಸ್ವಲ್ಪ ವೇಟ್ ಮಾಡ್ತಾರೆ ಸರ್. ದಯವಿಟ್ಟು ಇದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಬೇಗ ಒಂದು ನೋಟ್ ಬುಕ್ ಜೊತೆಗೆ ಇಟ್ಕೊಂಡಿರ್ತೀವಿ ಸರ್. ಎಲ್ಲರೂ ಅದನ್ನ ಪ್ರಾಕ್ಟೀಸ್ ಮಾಡಿ. ಒಂದು ನೋಟ್ ಬುಕ್ ಇಲ್ಲ ಸರ್, ಅದು ಸರ್ ಕ್ಲಾಸ್ ಬರ್ತಾ ಇದ್ದಂಗೆ ವೇವ್ ಟ್ರೇಡ್ ಅಂತ ಒಂದು ಬುಕ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀವಿ ಸರ್. ದಯವಿಟ್ಟು ಅದನ್ನ ಮೇಂಟೈನ್ ಮಾಡಿ. ಮತ್ತೆ ಈ ತರ ಮಾಡೋದೆಲ್ಲ ಸ್ವಲ್ಪ ಯಾವ ತರ ನೀವು ಪ್ರಾಕ್ಟೀಸ್ ಮಾಡ್ತೀರಾ ದಯವಿಟ್ಟು ಅದನ್ನ ಸೆಷನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ. ಎಲ್ಲರಿಗೂ ಅದು ಅರ್ಥ ಆಗುತ್ತೆ. ನಾನು ಯಾವ ತರ ಪ್ರಿಪೇರ್ ಆಗ್ತಿದ್ದೀನಿ ಮಾರ್ಕೆಟ್ಗೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ.
ಸೊ ಅದನ್ನ ಸೊ ನೋಟ್ ನೋಡಿ, ಮಾಡ್ಕೊಳಕ್ಕೆ ಹೆಲ್ಪ್ ನೀವು ಆಗುತ್ತೆ. ಸೊ ಆಪ್ಷನ್ ಅಲ್ಲಿ ಸ್ಟಾರ್ಟ್ ಮಾಡಿ. ಟ್ರೇಡ್ ಮಾಡಿ ಅಂತ ಹೇಳ್ತಾ ಇಲ್ಲ, ಅಟ್ಲೀಸ್ಟ್ ನೀವು ಕಲಿತಾ ಇರೋರು, ಅನಲೈಸ್ ಮಾಡ್ತಾ ಇರೋರು, ಅಂದ್ರೆ ಆಪ್ಷನ್ ಬಗ್ಗೆ ನಾನು ಕಲಿಬೇಕು ಅನ್ನೋ ಆಸಕ್ತಿ ಇರೋರು ಇದನ್ನ ಆಪ್ಷನ್ ಚೈನ್ ಅಬ್ಸರ್ವ್ ಮಾಡ್ತಾರೆ. 10 ಗಂಟೆ ನಂತರ ನಿಮ್ಗೆ ಯಾವ ಪ್ರೈಸ್ ಇರುತ್ತೆ, ಪ್ರೈಸ್ ಅನ್ಸುತ್ತೆ, ಎಕ್ಸ್ಪೆಷಲಿ ನೀವು ಗುರುವಾರ ದಿನ ಇದನ್ನ ನೋಡಿ, ನಿಮ್ಗೆ ಪ್ರೀಮಿಯಂ ಮೆಲ್ಟ್ ಅಂದ್ರೆ ಏನು ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ಅದನ್ನ ನೀವು ನೋಡ್ಕೊಂಡು ಆ ಪ್ರೈಸ್ ನ ನೀವು ಒಂದ್ ಕಡೆ ಬರ್ದಿಟ್ಕೊಳ್ಳಿ. ನೋಡಿ, ಇಲ್ಲಿರೋದು ಇದು ನಮ್ಗೆ ಸೆನ್ಸಿಬಲ್. ಓಕೆ, ಸೆನ್ಸಿಬಲ್ ಅಂತಂದ್ರೆ ಇದೊಂಥರ ಆಪ್ಷನ್ ನ ಅನಲೈಸ್ ಮಾಡೋ ಒಂದು ಟೂಲ್ ತರ ಇದು. ಸೊ ಯಾರ್ಯಾರ ಹತ್ರ ನಿಮ್ಗೆ ಇದು ಫ್ರೀ ಬೇಕೋ, ಸದ್ಯಕ್ಕೆ ಫ್ರೀ ಇದೆ, ಝೆರೋದ ಅಕೌಂಟ್ ಓಪನ್ ಮಾಡಿ. ನಿಮ್ಗೆ ಇದರಿಂದ ಏನೂ ಲಾಭ ಇಲ್ಲ ನೀವು ಅಕೌಂಟ್ ಓಪನ್ ಮಾಡಿರೋದ್ರಿಂದ, ಬಟ್ ಬೇರೆದಕ್ಕೆಲ್ಲ ಚಾರ್ಜ್ ಇದೆ ಅಂತ ಅನ್ಕೊಂತೀನಿ. 1 ತಿಂಗಳೇನೋ ಟ್ರಯಲ್ ಕೊಡ್ತಾನೆ, ಮತ್ತೆ ಚಾರ್ಜ್ ಮಾಡ್ತಾನೆ. ಝೆರೋದ ಓಪನ್ ಮಾಡಿ, ಯಾಕೆಂದ್ರೆ ಝೆರೋದ ಈ ಸೆನ್ಸಿಬಲ್ಗೆ ನಾನ್ ಕೇಳ್ಕೊಂಡಿರೋ ಇನ್ಫಾರ್ಮೇಶನ್ ಪ್ರಕಾರ ಸೊ ಒಂದು ಕೊಲಾಬ್ರೇಟ್ ಆಗಿ ಮಾಡ್ತಿರೋ ತರ, ಅಂದ್ರೆ ಇನ್ವೆಸ್ಟ್ ಮಾಡಿದ್ದಾರೆ ಇನ್ವೆಸ್ಟರ್ ಸೆನ್ಸಿಬಲ್ಗೆ. ಓಕೆ, ಸೊ ಅದಕ್ಕೆ ಇದು ಝೆರೋದ ಜೊತೆ ನೀವು ಓಪನ್ ಮಾಡಿದ್ರೆ ನಿಮ್ಗೆ ಇದು ಫ್ರೀ. ಝೆರೋದ ಗೊತ್ತಿದೆಯಲ್ವಾ ನಿಮ್ಗೆ? ಬ್ರೋಕರೇಜ್ ಬ್ರೋಕರ್ ಡಿಮ್ಯಾಟ್. ಸೊ ಅದ್ರಲ್ಲಿ ಒಂದು ಫ್ರೀ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಬಟ್ ಇದು ಎಷ್ಟು ದಿನದವರೆಗೂ ಫ್ರೀ ಇರುತ್ತೆ ನನಗೆ ಗೊತ್ತಿಲ್ಲ, ಬಟ್ ಆಲ್ಮೋಸ್ಟ್ ಒಂದು 2 years ಇಂದ ಫ್ರೀ ಇದೆ. ಆಮೇಲೆ ಝೆರೋದವರು ಆಮೇಲೆ ಸೆನ್ಸಿಬಲ್ ಹೇಳಿರೋ ಪ್ರಕಾರ ಸೊ ಇದನ್ನ ಇವ್ರ ಜೊತೆ ಓಪನ್ ಮಾಡ್ಕೊಂಡ್ರೆ ಫ್ರೀ ಅಂತಾನೆ ಹೇಳ್ತಾ ಇರೋದು. ಓಕೆ, ಸೊ ಇದನ್ನ ಓಪನ್ ಮಾಡ್ಕೊಳ್ಳಿ. ಇದನ್ನ ಓಪನ್ ಮಾಡ್ಕೊಂಡು ಅಬ್ಸರ್ವ್ ಮಾಡಿ. ಇದು ಬ್ಯೂಟಿಫುಲ್ ಆಗಿದೆ ನಿಮ್ಗೆ ಈ ಟೂಲ್. ಇವನ್ ಆಪ್ಸ್ಟ್ರಾಡ್ಜ್ ಅದು ಇದು ಎಲ್ಲ ಇದೆ, ಬಟ್ ಅದೆಲ್ಲದಕ್ಕಿಂತನೂ ತುಂಬಾ ಆಪ್ಷನ್ಸ್ ಇದೆ, ಬ್ಯೂಟಿಫುಲ್ ಆಗಿದೆ. ಸೊ ಜಸ್ಟ್ ನೀವು ಸೆನ್ಸಿಬಲ್ ಓಪನ್ ಮಾಡ್ತಿದ್ದಾಗೇನೆ ನಿಮ್ಗೆ ಇದನ್ನ ನಾನು ರೆಕಾರ್ಡ್ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ. ಓಕೆ, ಸೊ ರೆಕಾರ್ಡ್ ಆಗ್ತಿದೆ. ಸೆನ್ಸಿಬಲ್ ಅಕೌಂಟ್ ನ ನೀವು ಲಾಗಿನ್ ಮಾಡ್ತಿದ್ದಾಗೇನೆ ನಿಮ್ಗೆ ಈ ತರ ಕಾಣಿಸುತ್ತೆ. ಓಕೆ, ಸೊ ಇವೆಲ್ಲ ನಿಮ್ಗೆ ವೆರಿಫೈಡ್ P&L, ಯಾರ್ಯಾರು ಪ್ರಾಫಿಟ್ ಮಾಡಿರ್ತಾರೋ ಅದನ್ನ ಶೇರ್ ಮಾಡಿರ್ತಾರೆ. ವೆರಿಫೈಡ್ P&L ಅಂದ್ರೆ ಝೆರೋದ ಇಂದ ವೆರಿಫೈಡ್ ಆಗಿ ಇದನ್ನ ಇದ್ ಮಾಡಿರೋದು, ಬಟ್ ಇವೆಲ್ಲ ರಿಯಲ್ ಪ್ರಾಫಿಟ್ಗಳು. ಓಕೆ, ಇದು ವೆರಿಫೈಡ್ P&L, ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ಇದು ನಂದು ಪರ್ಸನಲ್ ಡೆಮೋ ಅಕೌಂಟ್. ಇದ್ರಲ್ಲಿ ನಾನು ಟ್ರೇಡ್ ಮಾಡಲ್ಲ, ಜಸ್ಟ್ ಅನಲೈಸ್ ಮಾಡಕ್ ಯೂಸ್ ಮಾಡ್ತೀನಿ ಇದನ್ನ. ಬಟ್ ನಂದು ಟ್ರೇಡ್ ಮಾಡೋದು ಬೇರೆ ಇದೆ. ಸೊ ಬಟ್ ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಆಪ್ಷನ್ ಚೈನ್ ಅಂತ ಹೋಗಿ ಫಸ್ಟ್ ನೀವು ನೋಡ್ಕೊಳ್ಬೇಕಾಗಿರೋದು. ಓಕೆ, ಸೊ ಮಿಕ್ಕಿರೋದ್ರ ಬಗ್ಗೆ ಯಾವ್ದು ತಲೆ ಕೆಡಿಸ್ಕೋಬೇಡಿ. ಓಪನ್ ಆದ ತಕ್ಷಣ ಈ ವಿಂಡೋ ಬರುತ್ತೆ, ಸೆನ್ಸಿಬಲ್ ಲಾಗಿನ್ ಆದ ತಕ್ಷಣ ಅನಲೈಸ್ ಹೋಗಿ ಆಪ್ಷನ್ ಚೈನ್ ಅನ್ನೋದು ಹೋಗಿ. ಓಕೆ, ಆಪ್ಷನ್ ಚೈನ್ ಹೋದ್ಮೇಲೆ ನಿಮ್ಗೆ ಈ ತರ ಕಾಣಿಸುತ್ತೆ, ನಾರ್ಮಲ್ ಆಗಿ ಈ ತರ ಕಾಣಿಸುತ್ತೆ ನಿಮ್ಗೆ ಆಪ್ಷನ್ ಚೈನ್ ಓಪನ್ ಮಾಡ್ತಿದ್ದಾಗನೆ. ಸೊ ಇಲ್ಲಿ LTP ವ್ಯೂ ಅಂತ ಇರುತ್ತೆ. ಇಲ್ಲಿ ಜಸ್ಟ್ ನಿಮ್ಗೆ ಬೇರೆ ಏನು ಕಾಣಿಸಲ್ಲ. OI ಚೇಂಜು, OI ಇನ್ ಲ್ಯಾಕ್, ಆಮೇಲೆ ಕಾಲ್ OI, LTP, ಸ್ಟ್ರೈಕ್ ಪ್ರೈಸು, IV, ಆಮೇಲೆ ಈ ಕಡೆ ಪುಟ್ ಸೈಡ್ ಇರೋದು ಸೇಮ್ ಡೀಟೇಲ್ಸ್, ಇಷ್ಟು ಮಾತ್ರ ಕಾಣಿಸುತ್ತೆ. ಬಟ್ ನೀವೇನ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಗ್ರೀಕ್ಸ್ ವ್ಯೂ ಅಂತ ಇರುತ್ತೆ. ಆ ಗ್ರೀಕ್ಸ್ ವ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಕಾಣಿಸುತ್ತೆ. ಸೊ ನಾನು ಬ್ಲಾಕ್ ಬ್ಯಾಕ್ ಗ್ರೌಂಡ್ ಇಟ್ಕೊಂಡಿದ್ದೀನಿ. ನಿಮ್ಗೂ ಕೂಡ ಬ್ಲಾಕ್ ಬ್ಯಾಕ್ ಗ್ರೌಂಡ್ ಬೇಕು ಅಂದ್ರೆ ಇಲ್ಲಿ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಇಲ್ಲಿ ಡಾರ್ಕ್ ಮೋಡ್ ಆರ್ ನಾರ್ಮಲ್ ಆಗಿ ಈ ತರ ಕಾಣಿಸುತ್ತೆ. ಡಾರ್ಕ್ ಮೋಡ್ ಅಂತ ಕೊಟ್ರೆ ಈ ತರ ಬರುತ್ತೆ. ಓಕೆ, ಇದಿಷ್ಟು ಮಾಡ್ಕೊಳ್ಳಿ ನೀವು. ಸೊ ನೆಕ್ಸ್ಟ್ ಇಲ್ಲಿ ನೀವು ಏನೇನು ಆಪ್ಷನ್ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕು ಅಂದ್ರೆ, ಒಂದು ಥೀಟಾ, ಇನ್ನೊಂದು ಡೆಲ್ಟಾ. ಅಬ್ಸರ್ವ್ ಮಾಡ್ಕೊಂಡು ತಿಳ್ಕೋಬೇಕು ಅಂತ ಮ್ಯೂಟ್ ಮಾಡಿ ಮ್ಯೂಟ್ ಮಾಡಿ ಸರ್. ರಮೇಶ್ ಬಿದ್ದ, ರಮೇಶ್ ಮ್ಯೂಟ್ ಮಾಡಿ. ಏನಬ್ಬ ಆಯ್ತಾ ನೀವು ಮಾಡಿ ಸರ್, ನೀವು ಮಾಡಿದ್ರಿ. ಸೊ ಮ್ಯೂಟ್ ಮಾಡ್ಕೊಂಬಿಡಿ ಎಲ್ಲ. ಸೊ ನನಗೆ ಅಗೇನ್ ಮತ್ತೆ ಬೇರೆ ಕಡೆಗೆ ಇದಾಗ್ಬಿಡುತ್ತೆ. ಓಕೆ, ಸೊ ಇಲ್ಲಿ ನೀವು ಡೆಲ್ಟಾ ಮೇನ್ ಇಂಪಾರ್ಟೆಂಟ್, ಇದನ್ನ ನೋಡಿ ಮೇನ್ ಆಗಿ. ತೀಟಾ ಇದಿರುತ್ತೆ, ಬಟ್ ನಮ್ಗೆ ತೀಟಾ ಹೋಗ್ತಾ ಹೋಗ್ತಾ ಎಷ್ಟೇ ಪಾಯಿಂಟ್ ಹೋಗ್ಬೇಕು ಅದನ್ನೆಲ್ಲ ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ ಜಾಸ್ತಿ. ಓಕೆ, ನಾವು ಪರ್ಟಿಕ್ಯುಲರ್ ಆಗಿ ನೋಡಿ, ನಮ್ದು ಟ್ರೇಡ್ ಸಿಸ್ಟಮೇ ಆ ಥರ ಇದೆ. ಅಂದ್ರೆ ಫ್ರೈಡೇ, ಟ್ಯೂಸ್ಡೇ, ಆಮೇಲೆ ವೆಡ್ನೆಸ್ಡೇ, ಫ್ರೈಡೇ, ಮಂಡೇ, ಟ್ಯೂಸ್ಡೇ. ಸೊ ನೋಡಿ ನನಗೆ ಕನ್ಫ್ಯೂಸ್ ಆಗ್ತಿದೆ. ಫ್ರೈಡೇ, ಮಂಡೇ, ಟ್ಯೂಸ್ಡೇ ಇಷ್ಟು ದಿನ ಮಾತ್ರ ನಾವು ಆಪ್ಷನ್ ಬೈಯರ್ಗಳು. ಸೊ ನಾವು ಇದನ್ನ ಅಷ್ಟು ಫೋಕಸ್ ಮಾಡಿ ಕೂತ್ಕೋಬೇಕು ಅಂತಿಲ್ಲ. ಬಟ್ ತೀಟಾ ಬಗ್ಗೆ ಗಮನ ಇರಬೇಕು. ತೀಟಾ ಏನು ಅಂತ ಹೇಳ್ತೀನಿ ನಾನು ನಿಮ್ಗೆ, ಮತ್ತೆ ಎಕ್ಸಾಂಪಲ್ ಕೊಡ್ತೀನಿ. ಬೆಳಿಗ್ಗೆ ಕೂಡ ಹೇಳಿದ್ದೆ. ಸೊ ಡೆಲ್ಟಾ ಬಗ್ಗೆ ಸ್ವಲ್ಪ ಗಮನ ಇರಲಿ. ಡೆಲ್ಟಾ ಅಂದ್ರೆ ಸಿಂಪಲ್ ಆಗಿ ಏನ್ ಅರ್ಥ ಮಾಡ್ಕೋಬೇಕು ನೀವು ಅಂತಂದ್ರೆ, ಸೊ ಡೆಲ್ಟಾ ಪಾಯಿಂಟ್ ಎಷ್ಟಿದೆಯೋ ಅಷ್ಟು ಪಾಯಿಂಟ್ ₹1 ಮೂವ್ ಆದ್ರೆ ಎಷ್ಟು ಪಾಯಿಂಟ್ ಮೂವ್ ಆಗುತ್ತೆ ಅನ್ನೋದು ಡೆಲ್ಟಾ ಹೇಳುತ್ತೆ. ಓಕೆ, ಸೊ ಸಿಂಪಲ್, ತೀರಾ ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಗ್ಬಿಡಿ. ಡೆಲ್ಟಾ ಅನ್ನೋದು ಒಂದು ವರ್ಡ್. ಸೊ ಇದ್ರ ಅರ್ಥ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ನನಗೆ ನಿಫ್ಟಿಯಲ್ಲಿ ₹1 ಮೂವ್ ಆಯ್ತು. ಓಕೆ, ಈಗ ₹2,000 ನಿಫ್ಟಿ ವ್ಯಾಲ್ಯೂ ಅಂತ ಇಟ್ಕೊಳ್ಳಿ. ₹2,001 ಆಯ್ತು ನನಗೆ. ಸೊ ಆ ₹2,001 ಆದಾಗ ಇಲ್ಲಿ ಎಷ್ಟು ಪಾಯಿಂಟ್ ಇದೆ? ಸೊ ಇದನ್ನ ಪೈಸೆ ಲೆಕ್ಕದಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 55 ಪೈಸೆ, 67 ಪೈಸೆ, 82 ಪೈಸೆ, 91 ಪೈಸೆ, ಇಲ್ಲಿಗೆ ಬಂದ್ರೆ ₹1 ಅಲ್ವಾ? ಸೊ ಈ ₹1 ಮೂವ್ ಆದ್ರೆ ಇಲ್ಲಿ ಎಷ್ಟು ಪೈಸೆ ಇದೆ ನೋಡಿ, ಅಪ್ರಾಕ್ಸಿಮೇಟ್ ಅಷ್ಟು ಪೈಸೆ ಮೂವ್ ಆಗುತ್ತೆ ಅಂತ ಅರ್ಥ ಡೆಲ್ಟಾ ಅಂದ್ರೆ. ಅರ್ಥ ಆಯ್ತಾ ನಿಮ್ಗಿದು? ಅರ್ಥ ಇದೆ ಸರ್, ಅರ್ಥ ಇದೆ. ಸೇಮ್ ಪುಟ್ ಇಲ್ಲಿ ಏನಾಗಿರುತ್ತೆ, ಮೈನಸ್ ಅಂತ ಇರುತ್ತೆ.
ಓಕೆ, -45 ಅಂತಂದ್ರೆ ₹1 ಮೂವ್ ಆದ್ರೆ ಪುಟ್ ಆಪ್ಷನ್ ಬೈ ಮಾಡಿದ್ರೆ ನಿಮ್ಗೆ 45 ಪೈಸೆ ಅಪ್ ಆಗುತ್ತೆ ಅಂತ ಅರ್ಥ, ಚೇಂಜಸ್ ಆಗುತ್ತೆ. ಪುಟ್ ಆಪ್ಷನ್ ಅಂದ್ರೆ ಪುಟ್ ಆಪ್ಷನ್ ನೀವು ಪುಟ್ ಆಪ್ಷನ್ ಬೈ ಮಾಡಿದ್ರೆ ನಿಮ್ಗೆ ಆ ಪ್ರೈಸ್ ಇನ್ಕ್ರೀಸ್ ಆಗ್ಬೇಕಲ್ವಾ. ಫಾರ್ ಎಕ್ಸಾಂಪಲ್ ₹100 ಇದೆ ಅಂದ್ರೆ ₹105 ಆಗ್ಬೇಕಲ್ವಾ ನಿಮ್ಗೆ. ಸೊ ಅಂದ್ರೆ ಆ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಅಂತ ಅರ್ಥ. ಬಟ್ ಇಲ್ಲಿ ಮೈನಸ್ ಅಂತ ತೋರಿಸುತ್ತೆ ಇದರಲ್ಲಿ, ಇಲ್ಲಿ ನಿಮ್ಗೆ ಪ್ಲಸ್ ಅಂತ ಅಂದ್ರೆ ನಾರ್ಮಲ್ ತೋರಿಸುತ್ತೆ, ಅಂದ್ರೆ ಪ್ಲಸ್ ಅಂತ ಅರ್ಥ. ಸೊ ಅದಕ್ಕೆ ನೀವು ತಲೆ ಕೆಡಿಸ್ಕೋಬೇಡಿ. ಅಂದ್ರೆ ಪುಟ್ ಅಲ್ಲಿ ಡೆಲ್ಟಾ 45 ಇಲ್ಲ 60 50 ಈ ತರ ಇದ್ರೆ ಆ ಪಾಯಿಂಟ್ ಅಲ್ಲಿ ನಮ್ಗೆ ನಿಫ್ಟಿ ₹1 ಮೂವ್ ಆದ್ರೆ ಅಷ್ಟು ಪೈಸೆ ಮೂವ್ಮೆಂಟ್ ಆಗುತ್ತೆ. ಸಿಂಪಲ್. ಓಕೆ, ಇದು ಡೆಲ್ಟಾ. ಸೊ ಇದನ್ನ ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡಿ. ಮಿಕ್ಕಿರೋದು ನಾನು ಬೇರೆದೆಲ್ಲ ನಿಮ್ಗೆ ಇಂಪಾರ್ಟೆಂಟ್ ಇರೋದು ಅಷ್ಟೇ ಹೇಳ್ತೀನಿ, ನೀವು ಯಾವ್ದ್ರ ಮೇಲೆ ಫೋಕಸ್ ಮಾಡ್ಬೇಕು ಅಂತ ಅಷ್ಟನ್ನ ಮಾತ್ರ ನೀವು ತಿಳಿದಿಟ್ಕೊಳ್ಳಿ. ಸೊ ಡೆಲ್ಟಾ ಆದ್ಮೇಲೆ ನಾವು ಈ OI ಏನ್ ನೋಡಲ್ಲ, ಸೊ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಇಲ್ಲಿ ಬಿಡ್ ಮತ್ತೆ ಆಫರ್ ಬರುತ್ತೆ. ಇಲ್ಲಿರೋ ಬಿಡ್ ಆಫರ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಯಾಕೆಂದ್ರೆ ಸ್ವಲ್ಪ ಡಿಲೇ ಇರುತ್ತೆ ನಮಗೆ. ನೀವು ಕೈಟಲ್ಲಿ ಅಥವಾ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಹೋಗ್ಬಿಟ್ಟು ಡೆಪ್ತ್ ನ ಚೆಕ್ ಮಾಡಿದ್ರೆ ಅಲ್ಲಿ ರಿಯಲ್ ಬಿಡ್ ಅಂಡ್ ಆಸ್ಕ್ ಇರುತ್ತೆ, ಇಲ್ಲಿ ಸ್ವಲ್ಪ ಚೇಂಜ್ ಆಗ್ತಿರುತ್ತೆ. ಅಂದ್ರೆ ಐ ಥಿಂಕ್ 2 ಸೆಕೆಂಡ್ಸ್ ವೇರಿಯೇಷನ್ ಇರುತ್ತೆ. ಸೊ ಬಿಡ್ ಅಂತ ಅಂದ್ರೆ ಬಿಡ್ ಮಾಡ್ತಾ ಇರೋನು ಅವನು, ಸೊ ನನಗೆ ಇಷ್ಟಕ್ಕೆ ಬೇಕು, ಸೊ ಇಷ್ಟು ಕೊಡ್ತೀಯ ಅಂತ ಕೇಳ್ತಾ ಇರೋನು ಬಿಡ್ ಅಂತ ಅಂದ್ರೆ. ಆಫರ್ ಅಂದ್ರೆ ನಾನು ಇಷ್ಟು ಕೊಡ್ತೀನಿ ಅಂತ ಇರೋನು, ಅರ್ಥ ಆಯ್ತಾ. ಫಾರ್ ಎಕ್ಸಾಂಪಲ್ ಇಲ್ಲಿ AB ಅಂತ ಇದ್ದಾನೆ, ಇವನು ಬಿಡ್ ಅಂತ ಇಟ್ಕೊಳ್ಳಿ. ಸೊ ಇವನೇನ್ ಹೇಳ್ತಿದಾರೆ, ನನಗೆ ₹100 ಕೊಡೋ ಅಂತ ಕೇಳ್ತಾನೆ ಇವನು. ಈ ಆಫರ್ ಮಾಡ್ತಾ ಇರೋನು, ಸಾರಿ ಇದು B ಅಲ್ವಾ, ಇವನು ಆಫರ್ ಮಾಡ್ತಾ ಇರೋನು. ಆಫರ್ ಮಾಡ್ತಿರೋನು ಹೇಳ್ತಾನೆ ನಾನು ₹102 ಕೊಡ್ತೀನಿ ಅಂತ ಹೇಳ್ತಾನೆ. ಇಷ್ಟೇ ಸಿಂಪಲ್, ಬಿಡ್ ಅಂಡ್ ಆಫರ್ ಅಂತ ಅಂದ್ರೆ. ಅರ್ಥ ಆಯ್ತಾ? ಓಕೆ ಸರ್. ಓಕೆ, ಇದು ಬಿಡ್ ಅಂಡ್ ಆಫರ್. ನೆಕ್ಸ್ಟ್ ಟೈಮ್ ವ್ಯಾಲ್ಯೂ ಅಂತ ಬರುತ್ತೆ. ಟೈಮ್ ವ್ಯಾಲ್ಯೂ ಅಂತಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಬಟ್ ಇಲ್ಲಿ ನೀವು ಏನು ಎಕ್ಸಾಕ್ಟ್ ತೋರಿಸ್ತಿರಲ್ಲ, ನೀವು ಅದು ಕ್ಯಾಲ್ಕುಲೇಷನ್ ಅಲ್ಲಿ ನೀವು ಮಾಡ್ಕೋಬೇಕು. ಸೊ ಅದು ನಾನು ಆಪ್ಷನ್ ಅಲ್ಲಿ ಹೇಳ್ತೀನಿ. ಸಿಂಪಲ್ ಏನು ಪ್ರೆಸೆಂಟ್ ಪ್ರೈಸ್ ಅಲ್ಲಿ ಇಲ್ಲಿ ಇದನ್ನ ನೀವು ಮೈನಸ್ ಮಾಡ್ಕೊಂಡ್ರೆ ಮುಗೀತಷ್ಟೇ. ಅಲ್ಲಿ ಏನ್ ಬರುತ್ತೆ ಅದು ನಮ್ಗೆ ಟೈಮ್ ವ್ಯಾಲ್ಯೂ. ಸೊ ಟೈಮ್ ವ್ಯಾಲ್ಯೂ ಅಂದ್ರೆ ನೀವು ಇದನ್ನೆಲ್ಲ ನೋಡ್ಕೊಂಡು ಕುತ್ಕೋಬೇಕು ಅಂತಿಲ್ಲ. ಟೈಮ್ ವ್ಯಾಲ್ಯೂ ಅಂದ್ರೆ ಜಸ್ಟ್ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಟೈಮ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾನು ಬೆಳಿಗ್ಗೆ ಹೇಳಿದ್ನಲ್ವಾ, ಒಂದು ಲೇಸ್ ಪ್ಯಾಕೆಟ್, ಯಾವುದೋ ಒಂದು ನೀವು ಪ್ಯಾಕೆಟ್ ಅಂತ ಇಟ್ಕೊಳ್ಳಿ. ಈ ಪ್ಯಾಕೆಟ್ ಒಳಗಡೆ ಒಂದು 10 ಚಿಪ್ಸ್ ಇದೆ. ಈ 10 ಚಿಪ್ಸ್ ಅನ್ನೋದು ಇದರ ರಿಯಲ್ ವ್ಯಾಲ್ಯೂ. ಓಕೆ, ಸೊ ರಿಯಲ್ ವ್ಯಾಲ್ಯೂ. ಟೈಮ್ ವ್ಯಾಲ್ಯೂ ಅಂತ ಅಂದ್ರೆ ಇಂಟೆನ್ಸಿಕ್ ವ್ಯಾಲ್ಯೂ ಅಂತ ಕರೀತಾರಲ್ವಾ ಅದು. ಓಕೆ, ₹10 ಅನ್ನೋದು ಇಂಟೆನ್ಸಿಕ್ ವ್ಯಾಲ್ಯೂ. ಈ ಪ್ಯಾಕೆಟ್ ಒಳಗಡೆ ನಮ್ಗೆ ಗಾಳಿ ಹಾಕ್ಬಿಟ್ಟು ತುಂಬಿ ದಪ್ಪ ಮಾಡಿರ್ತಾರಲ್ವಾ, ಅದು ನಮ್ಗೆ ಟೈಮ್ ವ್ಯಾಲ್ಯೂ. ಪ್ಯಾಕೆಟ್ ಓಪನ್ ಆಗ್ತಿದಾಗ ಏನಾಗುತ್ತೆ, ಗಾಳಿ ಹೊರಟೋಯ್ತು ಅಂದ್ರೆ ಚಿಕ್ಕದಾಗ ಹೋಗುತ್ತೆ, ₹10 ಉಳ್ಕೊಳ್ಳುತ್ತೆ. ಅದು ₹10 ಏನು ಇರುತ್ತೋ ನೀವು ಅದನ್ನ ಫುಲ್ ಮಡ್ಚ್ಕೊಂಡ್ಬಿಟ್ರೆ ₹10 ಅಡ್ಜಸ್ಟ್ ಆಗ್ಬಿಡುತ್ತೆ. ಅದೇ ಗಾಳಿ ಇದ್ದಾಗ ನೀವು ₹10 ಅಡ್ಜಸ್ಟ್ ಮಾಡಕ್ಕಾಗತ್ತಾ? 10 ಚಿಪ್ಸ್ಗೆ ಅಡ್ಜಸ್ಟ್ ಮಾಡಕ್ಕಾಗತ್ತಾ? ಆಗಲ್ಲಲ್ವಾ? ಇಲ್ಲ ಸರ್. ಸೊ ಅದೇ ನಿಮ್ಗೆ ಟೈಮ್ ವ್ಯಾಲ್ಯೂ. ಟೈಮ್ ವ್ಯಾಲ್ಯೂ ಅಂತಂದ್ರೆ ಅದ್ರ ಒಳಗಡೆ ಇರೋ ಗಾಳಿ. ಸೊ ಅಂದ್ರೆ ಅದು ಮೆಲ್ಟ್ ಆಗುತ್ತೆ ಅಂತ ಅರ್ಥ. ಅಂದ್ರೆ ಟೈಮ್ ಕಳೀತಾ ಹೋದಾಗೇನೆ ಅದು ಮೆಲ್ಟ್ ಆಗುತ್ತೆ. ಇನ್ನ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಒಂದು ಆಪಲ್ ಅಂತ ಇಟ್ಕೊಳ್ಳಿ, ಒಂದು ಹಣ್ಣು. ಸೊ ಈ ಹಣ್ಣು ಗಿಡದಿಂದ ಕಿತ್ತಾಗ ಇದಕ್ಕೊಂದು ₹100 ವ್ಯಾಲ್ಯೂ ಇಟ್ಟಿರ್ತಾನೆ. ಸೊ ಈ ಹಣ್ಣುಗೊಂದು ಇಷ್ಟು ದಿನದಲ್ಲಿ ಅದು ಕೊಳತು ಹೋಗ್ಬೋದು ಅನ್ನೋದು ನಮಗೆ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ಒಂದು 20 ದಿನ ಇರ್ಬೋದು ಈ ಹಣ್ಣು ಅಂತ. ಓಕೆ, ಸೊ ಒಂದು 20 ದಿನದವರೆಗೂ ಆ ಹಣ್ಣು ಇರ್ಬೋದು ಅಂತ. ಸೊ 2 ದಿನ ಕಳೀತು, 3 ದಿನ ಕಳೀತು, 4 ದಿನ ಕಳೀತು, ಇದೇ ₹100 ಮಾರ್ತಾನ ಅವನು? ಯಾರಾದ್ರೂ ತಗೊಂತಾರ 4 ದಿನದ ಹಣ್ಣ? ಇಲ್ಲ ಸರ್. ಅಲ್ವಾ? ₹80 ಮಾರಕ್ ಹೋಗ್ತಾನೆ ಅವಾಗ. ಸೊ ಮತ್ತೊಂದ್ ಸ್ವಲ್ಪ ದಿನ ಹೋಯ್ತು, 20 ದಿನ ನಮ್ಗೆ ಹಣ್ಣಿನ ವ್ಯಾಲಿಡಿಟಿ ಇರೋದು. ಅಂದ್ರೆ 20 ದಿನದ ನಂತರ ಅದು ಹಾಳಾಗೋಗುತ್ತೆ. ಇನ್ ಸ್ವಲ್ಪ ಕೆಂಪಾಗೋ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಹಾಳಾಗ್ತಿದೀನಿ ಅಂತ ತೋರಿಸಿರುತ್ತೆ. ಅವಾಗ ಅವನು ₹50 ಮಾರ್ತಾನೆ. ಸೊ ಅದೇ ನಮ್ಗೆ ಇಲ್ಲಿ ಟೈಮ್ ವ್ಯಾಲ್ಯೂ. ಆ ಟೈಮ್ ಕಳೆದಾಗೇನೆ ಅದರ ರಿಯಲ್ ವ್ಯಾಲ್ಯೂನ ಕಳ್ಕೊಂಡು ಹೋಗುತ್ತೆ. ಇದು ಹಣ್ಣು ಒಂದು ಇಷ್ಟು ವ್ಯಾಲ್ಯೂ ಅಂತ ಇರುತ್ತೆ. ಇವಾಗ ನಮ್ಗೆ ಅಪ್ರಾಕ್ಸಿಮೇಟ್ ಇದು ನಿಯರ್ ಎಕ್ಸ್ಪೈರಿ ಮೊದಲನೇ ದಿನ ಹೋದಾಗ ನಮ್ಗೊಂದು ರಿಯಲ್ ವ್ಯಾಲ್ಯೂ ಅಂತ ಇರುತ್ತೆ ಇದ್ರದ್ದು. ಸೊ ಅಂದ್ರೆ ನಾರ್ಮಲ್ ಮಾರ್ಕೆಟ್ ವ್ಯಾಲ್ಯೂ ಅಂತ. ಸೊ ಅದೇ ನಮ್ಗೆ ಈ ರಿಯಲ್ ವ್ಯಾಲ್ಯೂ, ಇಂಟೆನ್ಸಿಕ್ ವ್ಯಾಲ್ಯೂ ಅಂತ ಕರೀತಾರಲ್ವ ಅದು. ಕ್ಲಿಯರ್ ಆಗಿ ನಿಮ್ಗೆ ಟೈಮ್ ವ್ಯಾಲ್ಯೂಗೆ ಇಂಟೆನ್ಸಿಕ್ ವ್ಯಾಲ್ಯೂ ಡಿಫರೆನ್ಸ್? ಅಂದ್ರೆ ಸರ್ ಪ್ರೀಮಿಯಂ ಅಂದ್ರೆ ಅದೇ ಪ್ರೀಮಿಯಂ ಮೆಲ್ಟ್ ಆಗೋದು. ತೀಟಾ ಡಿಕೆ ಅಂತಾರಲ್ವಾ, ಅದೇನೆ ಟೈಮ್ ವ್ಯಾಲ್ಯೂ. ಎಷ್ಟು ಟೈಮ್ ನಮ್ಗೆ ಫಾರ್ ಎಕ್ಸಾಂಪಲ್ 22,500 ರೇಂಜ್ ಅಲ್ಲಿ ಇದೆ ಮಾರ್ಕೆಟು. ಸೊ ಇವಾಗ ನಮ್ಗಿದು ಎಷ್ಟು ₹100 ಇದೆ ಸ್ಟ್ರೈಕ್ ಪ್ರೈಸ್ ಅಂತ ಇಟ್ಕೊಳ್ಳಿ ಆಪ್ಷನ್ ಅಲ್ಲಿ. ಸೊ ಇದು ನನಗೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ಇದ್ರದ್ದು ಇಂಟೆನ್ಸಿಕ್ ವ್ಯಾಲ್ಯೂ ₹50 ಇದೆ ಅಂತ ಇಟ್ಕೊಳ್ಳಿ. ಓಕೆ, ಇಂಟೆನ್ಸಿಕ್ ವ್ಯಾಲ್ಯೂ 50. ಸೊ ಟೈಮ್ ವ್ಯಾಲ್ಯೂ 50 ಇದೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ನನಗೆ ಮಾರ್ಕೆಟ್ ಇದೇ ರೇಂಜ್ ಅಲ್ಲೇ ಓಡಾಡ್ತು ಅಂತಂದ್ರೆ ಇದು ನನಗೆ 100% ಜೀರೋ ಆಗೋಗುತ್ತೆ ಎಕ್ಸ್ಪೈರಿ ಒಳಗಡೆ. ಅರ್ಥ ಆಯ್ತಾ? ಸೊ ಅದೇ ತೀಟಾ ಡಿಕೆ. ಸೊ ಇದು ನಮ್ಗೆ ಎಷ್ಟು ಟೈಮ್ ವೇಸ್ಟ್ ಮಾಡಿದಾಗೆ ಆ ಪ್ರೀಮಿಯಂ ಕರಗ್ತಾ ಹೋಗುತ್ತಲ್ವಾ. ಫಾರ್ ಎಕ್ಸಾಂಪಲ್ ಇವತ್ತು ಡೇ 1 ನಮ್ಗೆ ಎಕ್ಸ್ಪೈರಿಗೆ ಡೇ 7 ಇದೆ ಅಂತ ಇಟ್ಕೊಳ್ಳಿ. ಅಂದ್ರೆ ಇದು
ಓಕೆ, ನಿಮ್ಗೆ ಎಕ್ಸಾಕ್ಟ್ ಆಗಿ ಹೇಳ್ತೀನಿ. ನಮ್ಗೆ ಇವತ್ತು ಗುರುವಾರ ಒಂದು ಎಕ್ಸ್ಪೈರ್ ಆಯ್ತು, ಇದು ನಮ್ಗೆ ಫ್ರೈಡೆ. ನೆಕ್ಸ್ಟ್ ಕಮಿಂಗ್ ಗುರುವಾರ ನಮ್ಗೆ ಎಕ್ಸ್ಪೈರ್ ಇದೆ. ಓಕೆ, ಥರ್ಸ್ಡೇ ಎಕ್ಸ್ಪೈರ್ ಇದೆ ಅಂದ್ರೆ, ಸೊ ಇಲ್ಲಿ 100 ರೂಪಾಯಿ ಇರೋ ವ್ಯಾಲ್ಯೂ ಇದ್ರ ವ್ಯಾಲ್ಯೂನ ಕಳ್ಕೊಂಡ್ ಬರುತ್ತೆ ಮಾರ್ಕೆಟ್ ರೇಂಜ್ ಅಲ್ಲೇ ಇದ್ರೆ. ಇವನ್ ರೇಂಜ್ ಅಲ್ಲಿ ಇಲ್ಲ ಅಂದ್ರೂ ಆ ಮೂವ್ಮೆಂಟ್ ಆಗ್ತಾ ಇದ್ರು ಕೂಡ ಈ 100 ರೂಪಾಯಿನೇ ಇರಲ್ಲ. ಸೊ ಕಳ್ಕೊಂತ ಬರುತ್ತಲ್ವಾ, ಅದು ನಮ್ಗೆ ಥೀಟಾ ಡಿಕೆ ಅಂತ ಕರಿತೀವಿ. ಅದು ಎಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಅಟ್ ದ ಮನಿಯಲ್ಲಿ ಜಾಸ್ತಿ ಇರುತ್ತೆ. OTM ಅಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ, ನೀವು ಇಮ್ಯಾಜಿನ್ ಮಾಡಕ್ಕಾಗಲ್ಲ ಅಷ್ಟು ಥೀಟಾ ಡಿಕೆ ಇರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಹೋದಾಗೆ ಹಿಂದೆ ಹೋದಾಗ ಸ್ವಲ್ಪನೇ ಇರುತ್ತೆ ಅಷ್ಟೇನೆ. ಅರ್ಥ ಆಯ್ತಾ? ಸೊ ಅರ್ಥ ಆಯ್ತಲ್ವಾ ನಿಮ್ಗೆ ಈಗ ಥೀಟಾ ಡಿಕೆ ಆಮೇಲೆ ಡೆಲ್ಟಾ ಅಂದ್ರೆ ಗೊತ್ತಾಯ್ತಲ್ವಾ ನಿಮ್ಗೆ? ಇಷ್ಟು ನಾನು ಹೇಳಿದ್ದು ಟೈಮ್ ವ್ಯಾಲ್ಯೂ ಎಲ್ಲ. ಸೊ ಈಗ ನೀವು ಇದಿಷ್ಟು ನಾನು ಎಕ್ಸ್ಪ್ಲೇನ್ ಮಾಡಿದೆ. ಇವಾಗ ನಿಮ್ಗೆ ಇನ್ ದ ಮನಿ, ಅಟ್ ದ ಮನಿ, OTM ಬಗ್ಗೆ ಹೇಳ್ತೀನಿ. ಸೊ ಇನ್ ದ ಮನಿ ಅಂತ ಅಂದ್ರೆ ಇನ್ ದ ಮನಿ, ಓಕೆ, ಇನ್ ದ ಮನಿ, OTM, ATM ಅಂತ ಅಂದ್ರೆ ಈಗ ಪ್ರೆಸೆಂಟ್ ಏನ್ ಟ್ರೇಡ್ ಆಗ್ತಿರುತ್ತಲ್ವಾ ಅಲ್ಲಿರೋ ಸ್ಟ್ರೈಕ್ ಪ್ರೈಸ್ ನಮ್ಗೆ ATM. ಫಾರ್ ಎಕ್ಸಾಂಪಲ್ ನಿಫ್ಟಿ ಈಗ 22,547 ಇದೆ. ಸೊ ಈ 547ಗೆ ನಿಯರ್ ರೌಂಡ್ ಫಿಗರ್ ಯಾವುದು? ನಿಫ್ಟಿಯಲ್ಲಿ ಯಾವಾಗಲೂ 50 ಪಾಯಿಂಟ್ 100 ಪಾಯಿಂಟ್ ಇಷ್ಟು ಮಾಡ್ತಾರೆ. ಓಕೆ, ಸೊ ಮಧ್ಯದಲ್ಲಿ 157 ಈ ತರ ಎಲ್ಲ ತಗೊಳ್ಳಲ್ಲ. ಇದ್ರ ನಿಯರ್ ಯಾವುದು ನಮ್ಗೆ? 550 ನಮ್ಗೆ ಅಟ್ ದ ಮನಿ. 22,550 ನಮ್ಗೆ ಅಟ್ ದ ಮನಿ. ಸೊ ಅದು ಯಾಕೆ ಆ 50 ಚೇಂಜ್ ಬಿಡಬೇಕು ಅವೆಲ್ಲ ನಿಮ್ಗೆ ನಾನು ಹೇಳ್ತೀನಿ. ಬಟ್ ಈಗ ಜಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. 550 ನಮ್ಗೆ ಅಟ್ ದ ಮನಿ. ಸೊ 550ಗಿನ್ನ ಮುಗಿದು ದಾಟ್ ಬಂದಿರುತ್ತಲ್ವಾ, ಸೊ ಅದು ನಮ್ಗೆ ಇನ್ ದ ಮನಿ. ಅರ್ಥ ಆಯ್ತಾ? ಸೊ ಹೆಂಗ್ ಕರಿತೀವಿ ಅಂದ್ರೆ ಇದು ಸ್ವಲ್ಪ ಇನ್ ದ ಮನಿ ಅಂದ್ರೆ ಸ್ಲೈಟ್ಲಿ ಇನ್ ದ ಮನಿ ಅಂತ ಕರಿತೀವಿ. ನಿಯರ್ ಅಟ್ ದ ಮನಿ, ನಿಯರ್ ಇನ್ ದ ಮನಿ ಇರೋದನ್ನ ಸ್ವಲ್ಪ ಇನ್ ದ ಮನಿ. ಇದು ಕಾಲ್ ಸೈಡ್ ಹೇಳ್ತಾ ಇರೋದು ನಾನು. ಸೊ ಇನ್ನೊಂದ್ಸರಿ ನೀಟಾಗಿ ಹೇಳ್ತೀನಿ ನೋಡಿ, ಕಾಲ್ ಸೈಡ್ ಹೇಳ್ತಾ ಇದ್ದೀನಿ. ಸೊ ಮ್ಯೂಟ್ ಮಾಡಿ ನೀವು ಮಾತಾಡಿಲ್ಲ ಅಂದ್ರೆ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಮ್ಯೂಟ್ ಮಾಡಿ. ಬಾಬು ಅವರೇ ಮ್ಯೂಟ್ ಮಾಡಿ. ನಿಮ್ಗೆ ಏನಾದ್ರು ಕ್ವಶನ್ ಕೇಳಂಗಿದ್ರೆ ನಾನು ಆಮೇಲೆ ಕೊಡ್ತೀನಿ ನಿಮ್ಗೆ, ಕ್ವಶನ್ ಕೇಳಿ. ಅಥವಾ ಯಾರಾದ್ರೂ ಅಡಿಷನಲ್ ಇದಕ್ಕೆ ಆಡ್ ಆನ್ ಮಾಡ್ತಾರೆ ಅಂದ್ರೆ ಆಡ್ ಆನ್ ಮಾಡಿ. ಸೊ ಮ್ಯೂಟೇ ಮಾಡ್ತಾ ಇಲ್ಲ ರೀ. ಸೊ ಮ್ಯೂಟ್ ಮಾಡ್ಕೊಂಬಿಡಿ ಪ್ಲೀಸ್. ನನಗೆ ಮತ್ತೆ ಅದು ಟಾಪಿಕ್ ಡೈವರ್ಟ್ ಆಗುತ್ತೆ. ಮ್ಯೂಟ್ ಆಗ್ತಿಲ್ಲ ಇದು. ದ್ವಾರಕಾನಾಥ್ ಮ್ಯೂಟ್ ಮಾಡಿ. ಓಕೆ, ಸೊ ಇವಾಗ ನೋಡಿ, ನಾನು ಕಾಲ್ ಸೈಡಲ್ಲಿ ನಿಮ್ಗೆ ಇನ್ ದ ಮನಿ ಹೇಳ್ತಾ ಇದ್ದೀನಿ. ಕಾಲ್ ಸೈಡಲ್ಲಿ ಇನ್ ದ ಮನಿ, ಅಟ್ ದ ಮನಿ, ಆಮೇಲೆ OTM ಹೇಳ್ತಾ ಇದ್ದೀನಿ. ಇದು ಕಾಲ್ಸ್, ಇಲ್ಲಿ ಬರ್ಕೊಂಡಿರುತ್ತೆ ಕಾಲ್ಸ್. ಓಕೆ, ಈ ಕಡೆ ಇರೋದು ಪುಟ್ಸ್. ಓಕೆ, ಸೊ ಇಲ್ಲಿ ನನಗೆ ಇಲ್ಲಿ ನೋಡಿ, ಇಲ್ಲಿ ನಿಮ್ಗೊಂಥರ ಕಲರಲ್ಲಿ ಸ್ವಲ್ಪ ಡಾರ್ಕ್ ಆಗಿ ಮಾರ್ಕ್ ಆಗಿದೆ ಅಲ್ವಾ, ಇಲ್ಲಿಂದ ಈ ರೇಂಜ್ಗೆ ಕಾಣಿಸ್ತಿದ್ಯಾ ಕ್ಲಿಯರ್ ಆಗಿ? ಯಾರಾದ್ರೂ ಒಬ್ರು ಆನ್ಸರ್ ಮಾಡಿ ನನಗೆ. ಹೊಸಬ್ರೆ ಆನ್ಸರ್ ಮಾಡಿ, ಎಕ್ಸ್ಪೀರಿಯನ್ಸ್ ಇರೋರು. ಈ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಇದಿಷ್ಟು ನಮ್ಗೆ ಇನ್ ದ ಮನಿ. ಇನ್ ದ ಮನಿ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಇದು ನನಗೆ ಒಂದು ಸರ್ಕಲ್ ಅಂತ ಇಟ್ಕೊಳ್ಳಿ. ಇದು ಒಂದು ಸರ್ಕಲ್, ಇಲ್ಲಿ ಯಾವುದೋ ಒಂದು 0.1 ಅನ್ನೋ ಏರಿಯಾ, ಆಮೇಲೆ ಸಾರಿ ಒಂದ್ ನಿಮಿಷ, ಓಕೆ, ಇದೊಂದು ಸರ್ಕಲ್ ನನಗೆ ಯಾವುದೋ ಒಂದು ಯಾವುದು XYZ ಸರ್ಕಲ್ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಸರ್ಕಲ್. ಸೊ ನನಗಿಲ್ಲಿ 1 2 3 4, ಆಮೇಲೆ ಇದೊಂದು ಸರ್ಕಲ್ 5 6 7. ನಾನು ಇಲ್ಲಿಂದ ಒಂದು ಗಾಡಿ ತಗೊಂಡು ಹೊರಟಿದ್ದೀನಿ. ಸೊ ಇದನ್ನೆಲ್ಲ ದಾಟ್ಕೊಂಡ್ಬಂದು ಇಲ್ಲಿಗೆ ನಿಂತಿದ್ದೀನಿ. ಈ ಹೋಗಿರೋದಿರುತ್ತಲ್ವಾ, ಅಂದ್ರೆ ಅದನ್ನ ಕ್ರಾಸ್ ಮಾಡ್ಕೊಂಡು ಹೋಗಿರುತ್ತಲ್ವಾ, ಇದಿಷ್ಟು ನನಗೆ ಇನ್ ದ ಮನಿ. ಅರ್ಥ ಆಯ್ತಾ? ಕಾಲ್ ಸೈಡ್ ಹೇಳ್ತಾ ಇರೋದು ಅಂದ್ರೆ ಮಾರ್ಕೆಟ್ ಅಪ್ ಸೈಡ್ ಹೇಳ್ತಾ ಇರೋದು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ 1,000 ಇದೆ, ಓಕೆ, ಇಲ್ಲಿ 2,000 ಇದೆ, ಇಲ್ಲಿ 3,000 ಇದೆ, ಇಲ್ಲಿ 4,000 ಇದೆ. ಅಂದ್ರೆ 1,000ದಿಂದ 4,000ವರೆಗೂ ದಾಟ್ಬಿಟ್ಟು ಈಗ 5,000 ರೇಂಜ್ ಅಲ್ಲಿ ನನಗೆ ಟ್ರೇಡ್ ಮಾಡ್ತಿದೆ. ಅಂದ್ರೆ ಈ 4,000ವರೆಗೂ ನನಗೆ ಇನ್ ದ ಮನಿ ಮುಗ್ದೋಗಿರೋದು ನನಗದು. ಅಂದ್ರೆ ಅದ್ರ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ನೋಡ್ತಿದ್ದೀರಾ ಇಲ್ಲಿ? ಸೊ LTP ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಅಂತಿದೆ. ಸೊ ನೋಡ್ತಿದ್ದೀರಾ ಇಲ್ಲಿ, ಇದ್ರ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಇನ್ ದ ಮನಿ. ನೋಡಿ, 1,000 ರೂಪಾಯಿಗಿದೆ, 100 ರೂಪಾಯಿಗಿದೆ, 183, 275, 372, 470. ಅರ್ಥ ಆಗ್ತಿದೆಯಲ್ವಾ? ಕಂಪ್ಲೀಟ್ ಆಗಿರೋದು ನನಗೆ ಇನ್ ದ ಮನಿ. ಆ ಪ್ರೆಸೆಂಟ್ ಜಾಗದಲ್ಲಿ ಇವಾಗ ಒಂದು ಗಾಡಿ ವೆಹಿಕಲ್ ಬಂದ್ಬಿಟ್ಟು ನಿಂತ್ಕೊಂಡಿದೆ ಅಲ್ವಾ, ಅದು ನನಗೆ ಅಟ್ ದ ಮನಿ. ಸೊ ಇನ್ನ ಕಂಪ್ಲೀಟ್ ಆಗ್ಬೇಕಾಗಿರೋದು ನನಗೆ ನೆಕ್ಸ್ಟ್ ಸ್ಟಾಪ್ 5ನೇ ಸ್ಟಾಪ್, 6ನೇ ಸ್ಟಾಪ್, 7ನೇ ಸ್ಟಾಪ್, 8ನೇ ಸ್ಟಾಪ್ ಇವೆಲ್ಲ ಇದೆಯಲ್ವಾ, ಇದೆಲ್ಲ OTM ಅಂದ್ರೆ ಔಟ್ ಆಫ್ ದ ಮನಿ. ಅದು ಕಂಪ್ಲೀಟ್ ಆಗಿಲ್ಲ, ಇನ್ನ ಕಂಪ್ಲೀಟ್ ಆಗ್ಬೇಕು, ಆಗತ್ತೆ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಇದು OTM. OTM ಅಲ್ಲಿ ಯಾರು ಆಪ್ಷನ್ ಬೈ ಮಾಡ್ತಾರಲ್ವಾ, ಇವರು
1 ವರ್ಷ ಅವ್ರಿಗೊಂದು ರೇಂಜ್ ಇಟ್ರೆ ಇವರು ಸಕ್ಸಸ್ ಆಗೋ ಮಾತೇ ಇಲ್ಲ. OTM ಅಲ್ಲಿ ಆಪ್ಷನ್ ಬೈ ಮಾಡೋರು 99% ಸಕ್ಸಸ್ ಆಗಲ್ಲ. ಏನಾದ್ರೂ ತುಂಬಾ ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದು ಯಾವುದೋ ಒಂದು ಸ್ಟ್ರಾಟಜಿ, ಅವ್ರಿಗೆಲ್ಲ ಮಾರ್ಕೆಟ್ ಬಗ್ಗೆ ಗೊತ್ತು, ಸೊ ಗೊತ್ತಿದ್ದು ಅವ್ರದ್ದೊಂದು ಮೆಥಡ್ ಅಲ್ಲಿ ಮಾಡ್ತಿದ್ದಾರೆ, ಆಪ್ಷನ್ ಬಗ್ಗೆ ಎಲ್ಲ ಗೊತ್ತಿದ್ದು, ಹೈಲಿ ಎಕ್ಸ್ಪೀರಿಯನ್ಸ್ ಇದೆ, ಏನೋ ಒಂದು ಸ್ಟ್ರಾಟಜಿಯಲ್ಲಿ ಮಾಡ್ತಿದ್ದಾರೆ ಅಂದ್ರೆ ಅಂಥವ್ರು ಯೂಸ್ ಮಾಡ್ಕೊಂಡು ಸಕ್ಸಸ್ ಆಗ್ಬೋದು. ಬಟ್ ತುಂಬಾ ಟೈಮ್ ಹೋಲ್ಡ್ ಮಾಡಿದ್ರೆ ಅವರು ಕೂಡ 99 ಅಲ್ಲ 100% ಫೇಲ್ಯೂರೇ ನೀವು. ಸೊ ಬೆಳಿಗ್ಗೆ ಎದ್ದ ತಕ್ಷಣ, ನೀವು ಬೆಳಿಗ್ಗೆ ಮಾರ್ಕೆಟ್ ಓಪನ್ ಆದ ತಕ್ಷಣ ಯಾವ್ದಾದ್ರು ಒಂದು OTM ತಗೊಳ್ಳಿ. ಓಕೆ, ಸೊ OTM ಅಲ್ಲಿ ಆ ಪ್ರೈಸ್ ನ ನೀವು ಬರ್ದಿಟ್ಕೊಳ್ಳಿ. ಒಂದು 100 ರೂಪಾಯಿಗೆ ಇದೆ ಅಂತ ಇಟ್ಕೊಳ್ಳಿ. ಮಾರ್ಕೆಟ್ ಅದೇ ರೇಂಜ್ ಅಲ್ಲಿ ಹೋಗ್ತಿದೆ ಅಂದ್ರೆ ಮಾರ್ಕೆಟ್ ಮುಗಿಯುವಾಗ ಇದ್ರ ವ್ಯಾಲ್ಯೂ ಎಷ್ಟಿರುತ್ತೆ ನೋಡಿ. ಫ್ರೈಡೇನೇ ಅಬ್ಸರ್ವ್ ಮಾಡಿ, ನಮಗೆ ಥೀಟಾ ಡಿ ಕೇರ್ ಅಲ್ಲ, ಫ್ರೈಡೇನೇ ನೀವು ಅಬ್ಸರ್ವ್ ಮಾಡಿ. ಇದು ನಮಗೆ ಮಾರ್ಕೆಟ್ ಅದೇ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದ್ರೆ ಒಂದು 60 ರೂಪಾಯಿ ಇಲ್ಲ 70 ರೂಪಾಯಿ ಬಂದು ನಿಂತ್ಕೊಳ್ಳುತ್ತೆ. ಅದೇ ರೇಂಜಲ್ಲೇ ಇರಲಿ ಮಾರ್ಕೆಟ್. ಇದೇ ನಮಗೆ DK, ಥೀಟಾ DK. ಈಗ ನಂಗೆ ಇನ್ ದ ಮನಿ ಅಂದ್ರೆ ಗೊತ್ತಾಯ್ತಾ ಈಗ ನಿಮ್ಗೆ? ಇನ್ ದ ಮನಿ ಮತ್ತೆ ಅಟ್ ದ ಮನಿ OTM ಅಂದ್ರೆ? ಹಾ ಸರ್, ಗೊತ್ತಾಯ್ತು ಸರ್. ಓಕೆ, ಹೊಸದಾಗಿರೋರು ಶೀಲಾ ಮೋಹನ್ ಮತ್ತೆ ಆಮೇಲೆ ಯಾರು ಇನ್ನೊಬ್ರು ಯಾರೋ ದಿಲೀಪ್, ಗೊತ್ತಾಯ್ತಲ್ವಾ? ಸೊ ಹಾ, ಸೊ ಇದು ನಮ್ಗೆ ಕಾಲ್ ಸೈಡ್, ಇನ್ ದ ಮನಿ, ಔಟ್ ಆಫ್ ದ ಮನಿ, ಆಮೇಲೆ ಅಟ್ ದ ಮನಿ. ಓಕೆ, ಸೊ ಪುಟ್ ಸೈಡ್ ಕೂಡ ಸೇಮ್ ಕಾನ್ಸೆಪ್ಟ್. ಪುಟ್ ಸೈಡ್ ಅಲ್ಲಿ ಏನಾಗುತ್ತೆ, ರಿವರ್ಸಲ್ ಅಂದ್ರೆ ಮೇಲ್ಗಡೆಯಿಂದ ನನಗೆ ಕೆಳಗಡೆ ಬೀಳ್ಬೇಕು ಪುಟ್ ಸೈಡ್ ಅಲ್ಲಿ. ಸೊ ಅಂದ್ರೆ 5,000 ರೂಪಾಯಿಂದ ಈಗ 5,000 ಇದೆ. ಸೊ ಇಲ್ಲಿ ನನಗೆ ಮತ್ತೆ 4,000ಕ್ಕೆ ಬರಬೇಕು. ಸೊ ನೆಕ್ಸ್ಟ್ 3,000ಕ್ಕೆ ಬರಬೇಕು, ನೆಕ್ಸ್ಟ್ 2,000ಕ್ಕೆ ಬರಬೇಕು, ಓಕೆ, ನೆಕ್ಸ್ಟ್ 1,000ಕ್ಕೆ ಬರಬೇಕು. ಸೊ ಈ ತರ ಬರುತ್ತಲ್ವಾ, ಇದು ನನಗೆ. ಆಮೇಲೆ ನೆಕ್ಸ್ಟ್ ಏನಾಗುತ್ತೆ, ಇನ್ನ ಕೆಳಗಡೆ 500ಕ್ಕೆ ಬರಬೇಕು. ಸೊ ಇಲ್ಲಿ ನನಗೆ ಮೇಲ್ಗಡೆ ಅಂತಂದ್ರೆ ಈ 5,000ದಿಂದ ಕೆಳಗಡೆ ಬಿದ್ದು 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 ಬರುತ್ತಲ್ವಾ, ನೆಕ್ಸ್ಟ್ ಆಗ್ಬೇಕಾಗಿರೋದು ನನಗೆ ಅಂದ್ರೆ ಆ ಕೆಳಗಡೆ ಬೀಳ್ಬೇಕಾಗಿರೋದು ನನಗೆ ಔಟ್ ಆಫ್ ದ ಮನಿ. ಸಿಂಪಲ್ ಕಾನ್ಸೆಪ್ಟ್. ಇವಾಗ ಇಲ್ಲೇ ನೋಡಿ ನೀವು. ಸೊ ಇದನ್ನ ಮರ್ತು ಬಿಡಿ, ಈ ಜಾಗನ ಮರ್ತು ಬಿಡಿ, ಇದು ರೀಚ್ ಇದನ್ನು. ಓಕೆ, ಇದನ್ನ ನೋಡ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಪುಟ್ ಸೈಡ್ ಹೇಳ್ತೀನಿ ನೋಡಿ. ಸೊ ಇಲ್ಲಿ ಎಷ್ಟಿದೆ, 23,700, 600, 500 ಮೈನಸ್ ಆಗ್ತಾ ಇದೆಯಲ್ಲ ಮೇಲೆ ಹೋದಾಗೆ. ಸೊ ಇವೆಲ್ಲ ಇಂದ ಮನಿ ಆಗಿತ್ತು ಅಂದ್ರೆ ಮೇಲ್ಗಡೆ 23,700ರಿಂದ ಕೆಳಗಡೆ ಬಿದ್ದು ಬಿದ್ದು ಅವನ್ನೆಲ್ಲ ದಾಟ್ಕೊಂಡು ಈಗ ಮುಂದೆ ಇನ್ನ ಕೆಳಗಡೆ ಲೋ ಹೋಗ್ತೀನಿ ಅಂತ ಹೋಗ್ತಿದ್ಯಲ್ವಾ, ಇಲ್ಲಿ ಕಂಪ್ಲೀಟ್ ಆಗದೆ ಇರೋದು OTM. ಸೊ ಪ್ರೆಸೆಂಟ್ ಟ್ರೇಡ್ ಆಗ್ತಾ ಇರೋದು ATM. ಕಂಪ್ಲೀಟ್ ಮಾಡ್ಕೊಂಡು ಬಂದಿರೋದು ಇನ್ ದ ಮನಿ, ITM. ಅರ್ಥ ಆಯ್ತಾ? ಕನ್ಫ್ಯೂಸ್ ಸರ್, ಸ್ಟ್ರೈಕ್ ಪ್ರೈಸ್ ಚೇಂಜ್ ಆಗ್ತಾ ಹೋಗುತ್ತಲ್ಲ ಸರ್ ಇಂದ? ಚೇಂಜ್ ಆಗ್ತಾ ಹೋಗುತ್ತೆ. ಹಾ, ಅಂದ್ರೆ ಈಗ ನಮ್ ಪೊಸಿಷನ್ ಗೆ ಕರೆಕ್ಟ್ ಆಗಿ ಬಂದ್ರೆ ನಮ್ ಪೊಸಿಷನ್ ಇಂದ ಮನಿ ಆಗ್ತಾ ಹೋಗುತ್ತೆ ಅಲ್ವಾ ಸರ್? ಹೌದು ಹೌದು ಹೌದು. ಓಕೆ, ಸೊ ಅದನ್ನೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ. ಜಸ್ಟ್ ಈಗ ತುಂಬಾ ಜನಕ್ಕೆ ಇನ್ ದ ಮನಿ, ಅಟ್ ದ ಮನಿ, ಔಟ್ ಆಫ್ ದ ಮನಿ, ಥೀಟಾ DK, ಆಮೇಲೆ ಡೆಲ್ಟಾ ಇದಿಷ್ಟು ಗೊತ್ತಿಲ್ಲಲ್ವಾ, ಸೊ ಅದಕ್ಕೆ ಹೇಳ್ತಿರೋದು ನಾನು. ಓಕೆ, LTP ಅಂದ್ರೆ ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಅಂತ, ಅಂದ್ರೆ ಕೊನೆಯದಾಗಿ ಟ್ರೇಡ್ ಆಗಿರೋ ಪ್ರೈಸ್, ಆ ಮೂಮೆಂಟ್ ಅಲ್ಲಿ ಟ್ರೇಡ್ ಕಂಪ್ಲೀಟ್ ಮಾಡಿರುವಂತ ಪ್ರೈಸ್, ಅದು ಸೆಕೆಂಡ್ ಟು ಸೆಕೆಂಡ್. ಈಗ ಕಂಪ್ಲೀಟ್ ಆಗಿದೆ, ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಅಂದ್ರೆ 3:30 ಕಂಪ್ಲೀಟ್ ಆಗಿರೋದು. ಸೊ ಲೈವ್ ಅಲ್ಲಿ ಕೂಡ LTP ಅಂತಾನೆ ಇರುತ್ತೆ. ಸ್ಟ್ರೈಕ್ ಅಂದ್ರೆ ಸ್ಟ್ರೈಕ್ ಪ್ರೈಸ್. ಓಕೆ ಸರ್, ಈಗ ಒಂದ್ಸಲ ಔಟ್ ಆಫ್ ದ ಮನಿ ಹೋಯ್ತು ಅಂತ ಹೇಳಿದ್ರೆ ಅದು ವಾಪಸ್ ಇನ್ ದ ಮನಿ ಬರೋ ಚಾನ್ಸಸ್ ಇದೆಯಾ ಸರ್? ಬರುತ್ತಲ್ವಾ ಮಾರ್ಕೆಟಿಂಗ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಈಗ ಮಾರ್ಕೆಟ್ ಏನಾಗಿದೆ, ಸೊ ಪುಟ್ ಸೈಡ್ ಹೀಗ್ ಬಂತು, 22,600 ಬಂತು. ಓಕೆ, ಸೊ ನೆಕ್ಸ್ಟ್ ಇದು ಬೇಕಾದ್ರೆ ಇಂದ ಮನಿ ಬರ್ಬೋದು, ಇನ್ ಕೆಳಗಡೆ ಬಿದ್ರೆ ಇದು ಇಂದ ಮನಿ ಹೋಗ್ತಾ ಹೋಗುತ್ತಲ್ವಾ. ಸೊ ಇದ್ರ ವ್ಯಾಲ್ಯೂ ತಗೊಂತಾ ಬರುತ್ತೆ. ಈಗ ಪ್ರೆಸೆಂಟ್ ನನ್ಗೆ ಇದು OTM, ಇದು ನನಗೆ ಪ್ರೆಸೆಂಟ್ OTM ಅಷ್ಟೇನೆ. ಸೊ ರಿಯಲ್ ಟೈಮ್ ಅಲ್ಲಿ ಇನ್ನೊಂದು ಅರ್ಧ ಗಂಟೆ ಇದು ಇನ್ ದ ಮನಿ ಆಗ್ಬಹುದು. ಮಾರ್ಕೆಟ್ ಹೀಗೆ ಮೇಲೆ 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 ಹೋಗ್ತಾ. ಸೊ ಇದು ಅಪೋಸಿಟ್ ಇದೆ ನೋಡಿ. ಓಕೆ, ಸೊ ಸ್ಟಾಕ್ ಮಾರ್ಕೆಟ್ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ನಮ್ಗೆ ಈಸಿಯಾಗಿ ಮಾಡ್ಕೊಟ್ರೆ ಯಾರು ದುಡ್ಡು ಮಾಡಕ್ಕಾಗಲ್ಲ. ಸೊ ಅಪೋಸಿಟೇ ಇರುತ್ತೆ ನಿಮ್ಗೆ. ಓಕೆ, ಅದನ್ನೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಸೊ ಸಿಂಪಲ್. ಇವಾಗ ಇದ್ರಲ್ಲಿ ಏನಾದ್ರು ನಂಗೆ ಡೌಟ್ ಇದ್ರೆ ಕೇಳಿ, ನಾನು ಇಷ್ಟೇ ಹೇಳಿದೀನಿ ಇವತ್ತು. ಸೊ ಇವತ್ತಿಗೆ ಸಾಕು, ಇನ್ನ ಜಾಸ್ತಿ ಹೋಗ್ಬಿಟ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಆಪ್ಷನ್ ಅಲ್ಲಿ ಇದು ವೆರಿ 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 ಬೇಸಿಕ್. ನಾನು ವಿಡಿಯೋದಲ್ಲಿ ಇನ್ನ ನೀಟಾಗಿ ನಿಮ್ಗೆ ಒನ್ ವರ್ಡ್ ಆ ಕಡೆ ಈ ಕಡೆ ಆಗದಿದ್ದಾನೆ ಕಂಪ್ಲೀಟ್ ಆಗಿ ನೀವು ಕಾನ್ಸಂಟ್ರೇಟ್ ಮಾಡಿ ನೋಡೋ ತರ ಎಕ್ಸ್ಪ್ಲೈನ್ ಮಾಡ್ತೀನಿ ಅಲ್ಲಿ ವಿತ್ ಎಕ್ಸಾಂಪಲ್. ಬಟ್ ಈಗ ಸದ್ಯಕ್ಕೆ ನಿಮ್ಗೆ ಅಟ್ಲೀಸ್ಟ್ ಒಂದು ರಿಫ್ರೆಶ್ ಇರ್ಲಿ ಅಂತ ಅಂದ್ಬಿಟ್ಟು ಹೇಳಿದ್ದು. ಸೊ ಇಲ್ಲಿ ಎಕ್ಸ್ಪೈರಿ ಇರುತ್ತೆ. ಸೊ ನೀವು ಯಾವ ಎಕ್ಸ್ಪೈರಿನ ಇಲ್ಲಿ ಬಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂತೀರೋ ಸೊ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಓಕೆ, ನೀವು ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸರ್, ಇಂದ ಮನಿಯಿಂದ ಆಲ್ಮೋಸ್ಟ್ ಈಗ ನಮ್ಗೆ ₹1 ಅಂತ ಹೇಳಿ ಬರುತ್ತಲ್ವಾ ಡೆಲ್ಟಾ. ಸೊ ಅದನ್ನ ಬೈ ಮಾಡಿದ್ರೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ವಾ ಸರ್? ಸೊ ಪ್ರಾಬ್ಲಮ್ ಇಲ್ಲ ಅಂತಲ್ಲ ಸರ್, ಇಲ್ಲಿ ಏನಾಗುತ್ತೆ ಗೊತ್ತಾ, ಲಿಕ್ವಿಡಿಟಿನೇ ಇರಲ್ಲ ಇಲ್ಲಿ ನಿಮ್ಗೆ.
ಸೊ ಇಲ್ಲಿ ನೋಡಿ ಈ ತರ ಸಿಂಬಲ್ ಬಂದಿರುತ್ತೆ. ಅಂದ್ರೆ ನೀವು ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ ಈ ಬಿಡ್ ಅಂಡ್ ಆಫರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಸೊ ಇಲ್ಲಿ ನೋಡಿ ಬಿಡ್ ಅವ್ನು ಎಷ್ಟಕ್ಕೆ ಬಿಡ್ ಮಾಡ್ತಾ ಇದ್ದಾನೆ, 1456 ಬಿಡ್ ಮಾಡ್ತಿದ್ದಾನೆ, 56 ರೂಪಾಯಿ 90 ಪೈಸೆ. ಆಫರ್ ಮಾಡ್ತಾ ಇದ್ದಾನೆ, ಎಷ್ಟಕ್ಕೆ ಆಫರ್ ಮಾಡ್ತಾ ಇದ್ದಾನೆ, 1474. ಎಷ್ಟು ಪಾಯಿಂಟ್ ಡಿಫ್ರೆನ್ಸ್ ಆಯ್ತು ನಿಮ್ಗೆ ಅಲ್ಲಿ, ನಿಯರ್ಲಿ 20 ಪಾಯಿಂಟ್ ಇದೆ ನಿಮ್ಗೆ ಸರ್ ಹೌದು. ಅಲ್ವಾ? ಸೊ ಅಂದ್ರೆ ನೀವೇನಾದ್ರೂ ಇಲ್ಲಿ ಪ್ರಾಫಿಟ್ ಬಂದಿದ್ದೀರಾ ಅಂದ್ರೆ ಇದು ನೀವಾಗಿರ್ತೀರಾ. ಓಕೆ, ನೀವ್ ಈ ಪೊಸಿಷನ್ ತಗೊಂಡಿರ್ತೀರಾ, ನೀವ್ ಇಷ್ಟು ಪ್ರಾಫಿಟ್ ಬಂದಿರ್ತೀರಾ. ಅವನು ಕೇಳೋವನ್ ಏನ್ ಮಾಡ್ತಾನೆ, ಇನ್ನ 20 ಪಾಯಿಂಟ್ ಮೈನಸ್ ಮಾಡ್ತಿದ್ದಾನೆ. ಇವನ್ 20 ಪಾಯಿಂಟ್ಗೆ ಮೈನಸ್ ಮಾಡಿದಾನೆ ಅಂದ್ರೆ ಈ ಪ್ರೈಸ್ಗೆ ತಗೊಳ್ಳೋರೇ ಇಲ್ಲ ಅಂದ್ರೆ ನೀವು ಪ್ರಾಫಿಟ್ ಬುಕ್ ಮಾಡಕ್ ಆಗೋದೇ ಇಲ್ಲ. ಇದೇ ನಮ್ಗೆ ಲಿಕ್ವಿಡಿಟಿ ವಾಲ್ಯೂಮ್ಸ್ ಅಂತ ಕರೀತಾರಲ್ಲ, ಎಕ್ಸಾಕ್ಟ್ಲಿ. ನಿಮ್ ಪೊಸಿಷನ್ ಸ್ಟ್ರಕ್ ಆಗುತ್ತೆ. ನೀವೇನಾದ್ರೂ ಓಕೆ ನಾನು ಎಕ್ಸಿಟ್ ಆಗ್ತೀನಿ ಅಂದ್ರೆ ಈ ಪ್ರೈಸ್ ಕೊಟ್ಟು ಕೈ ಬಿಡ್ಬೇಕಾಗುತ್ತೆ. ಅದೇ ಈ ಜಾಗದಲ್ಲಿ ಬಂದ್ ನೋಡಿ, ಈಗ ನಿಮ್ಗೆ ಮಾರ್ಕೆಟ್ ಕ್ಲೋಸ್ ಆಗಿದೆ, ಈ ಪ್ರೈಸ್ ಸ್ಟಾಪ್ ಆಗಿದೆ, ಬಟ್ ನಿಮ್ಗೆ ಇಲ್ಲಿ 20-15 ಪೈಸೆ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಇಲ್ಲಿ 183 ಕೇಳ್ತೀರಿ, ಈಗ ಇಲ್ಲಿ ನಿಮ್ಗೆ 1 ರೂಪಾಯಿ ಚೇಂಜ್ ಡಿಫ್ರೆನ್ಸ್ ತೋರಿಸ್ತಿದೆ, ಬಟ್ ರಿಯಲ್ ಟೈಮ್ ಅಲ್ಲಿ ನಿಮ್ಗೆ ಇಲ್ಲಿ ಡಿಫ್ರೆನ್ಸ್ ಇರಲ್ಲ. 10-20 ಪೈಸೆಲ್ಲಿ ಓಡ್ತಿರುತ್ತೆ. ಮ್ಯಾಕ್ಸಿಮಮ್ ಅಂದ್ರೆ 50 ಪೈಸೆ ಡಿಫ್ರೆನ್ಸ್ ಇರುತ್ತೆ, ಅದಕ್ಕಿಂತ ಮೇಲಿರೋ ಚಾನ್ಸೇ ಇಲ್ಲ. ಅಂದ್ರೆ ಇದು ರಿಯಲ್ ಟೈಮ್ ಅಲ್ಲಿ ಈ ಸ್ಪಾಟ್ ಅಲ್ಲಿ ಟ್ರೇಡ್ ಆಗ್ತಿರುತ್ತಲ್ವಾ, ಅದಕ್ಕೆ ಇಲ್ಲಿ ಲಿಕ್ವಿಡಿಟಿ ಹೈ ಇರುತ್ತೆ. ಸೊ ಇದು ಹಿಂದೆ ಹೋಗ್ತಾ 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 ನೋಡಿ, ನೀವು ಇದನ್ನೆಲ್ಲ ಲೈವ್ ಅಲ್ಲಿ ಅಬ್ಸರ್ವ್ ಮಾಡಿ. ಸೊ ಇದಕ್ಕೆ ನಮ್ಗಿಲ್ಲಿ ಪ್ರೈಸ್ ಇರುತ್ತೆ, 1 ರೂಪಾಯಿ ಮೂವ್ ಆದ್ರೆ 1 ರೂಪಾಯಿ ಮೂವ್ಮೆಂಟ್ ಆಗುತ್ತೆ, ಎಲ್ಲಾನು ಆಗುತ್ತೆ, ಬಟ್ ಇಲ್ಲಿ ಲಿಕ್ವಿಡಿಟಿ ಇರಲ್ಲ. ಅದಕ್ಕೆ ಯಾರು ಕೂಡ ಇಂದ ಮನಿ ಹೋಗಿ ಟ್ರೇಡ್ ಮಾಡಲ್ಲ. ಸೊ ಈ ರೇಂಜ್ ಅಲ್ಲೇ ಇರ್ತಾರೆ, ಒಂದು 3-4 ಸ್ಟೆಪ್ ರೇಂಜ್ ಅಲ್ಲೇ ಇರ್ತಾರೆ ಅಷ್ಟೇ. ಈ ರೇಂಜ್ ಅಲ್ಲಿ ಇರ್ತಾರೆ ಎಲ್ಲರೂ ಟ್ರೇಡ್ ಮಾಡಂಗಿದ್ರೆ. ಬಟ್ ಜಾಸ್ತಿ ಜನ ಟ್ರೇಡ್ ಮಾಡೋದು ಅಟ್ ದ ಮನಿ, 1 ಸ್ಟೆಪ್ 1 or 2-3 ಸ್ಟೆಪ್ ಇನ್ ದ ಮನಿ. ಕೇಳಿಸಿದ್ದಾರೆ ಸರ್. ನಾವೀಗ 22,500 ತಗೊಂಡಿರ್ತೀವಿ, ಅದು ಇನ್ ದ ಮನಿ ಇರುತ್ತೆ ಸರ್. ಅದು 22,600 ಮೇಲ್ಗಡೆ ಹೋಗುತ್ತೆ, ಸ್ಲೈಟ್ಲಿ ಇನ್ ದ ಮನಿ ಅಂತ ಕರಿತೀವಿ ಇದಕ್ಕೆ ನಾವು. ಅಂದ್ರೆ ಒಂದ್ ಸ್ವಲ್ಪ ಇನ್ ದ ಮನಿ ಅಂತ, 1 ಸ್ಟೆಪ್ ಇನ್ ದ ಮನಿ. ಆಯ್ತು, ಹಾ ಓಕೆ ಸರ್. 22,600 ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ, ಅವಾಗ 1 ಸ್ಟೆಪ್ ಹಿಂದ್ಗಡೆ ಇನ್ ದ ಮನಿ ಆಗ್ತೀವಿ. ಅವಾಗ ನಮ್ದು ಡೆಲ್ಟಾ ಚೇಂಜ್ ಆಗಿರುತ್ತಾ? ಚೇಂಜ್ ಆಗುತ್ತೆ, ಆಟೋಮೆಟಿಕ್ ಚೇಂಜ್ ಆಗೇ ಆಗುತ್ತೆ. ಓಕೆ ಸರ್, ಓಕೆ. ಇನ್ಕ್ರೀಸ್ ನೋಡ್ತೀರಾ ನೀವು ನೋಡ್ತಾ ಇದೀರಲ್ವಾ, ಅಟ್ ದ ಮನಿಯಲ್ಲಿ ನೀವು ಬೈ ಮಾಡಿರ್ತೀರಾ, ನಿಮ್ ಡೈರೆಕ್ಷನ್ ಹೋಯ್ತು ಅಂದ್ರೆ ಒಂದು ರೇಂಜ್ ವರೆಗೂ ನಿಮ್ಗೆ ನಾರ್ಮಲ್ ಹೋಗ್ತಿರುತ್ತೆ, ಸಡನ್ ಆಮೇಲೆ ಜಾಸ್ತಿ ಆಗ್ಬಿಡುತ್ತೆ ಪ್ರಾಫಿಟ್. ಅಬ್ಸರ್ವ್ ಮಾಡಿದ್ರೆ ತುಂಬಾ ಫಾಸ್ಟ್ ಆಗಿ ಹೋಗ್ತಿದ್ರೆ ಜಾಸ್ತಿ ಪ್ರಾಫಿಟ್ ಕೊಡುತ್ತೆ. ಸೊ ಮಾರ್ಕೆಟ್ ಮೂವ್ಮೆಂಟ್ ಅಲ್ಲಿ ಅದು ಹಾಗೆ ಆಗುತ್ತೆ ನಿಮ್ ಡೈರೆಕ್ಷನ್ ಹೋದಾಗ. ನೀವು ಯಾವ್ದನ್ನ ನೀವು ಜಾಸ್ತಿ ಥಿಂಕ್ ಮಾಡ್ಬೇಕು ಅಂದ್ರೆ, ಅಟ್ ದ ಮನಿ ಆದಾಗ ನನಗೆ ಎಷ್ಟು ಪ್ರಾಫಿಟ್ ಬರುತ್ತೆ, ಹೋದ್ರೆ ನನಗೆ ಎಷ್ಟು ಮೈನಸ್ ಆಗುತ್ತೆ. ಬೈ ಚಾನ್ಸ್ 1 ರೂಪಾಯಿ ಮೈನಸ್ ಆದ್ರೆ 55 ಪೈಸೆ ನನಗೆ ಮೈನಸ್ ಆಗುತ್ತೆ. ನೀವು ಈ ಡೆಲ್ಟಾನ ಜಾಸ್ತಿ ಯಾವ್ದಕ್ ತಗೊಳ್ಳಿ ಗೊತ್ತಾ, ನನಗೆ ಲಾಸ್ ಆದ್ರೆ ಎಷ್ಟಾಗಬಹುದು ಅಷ್ಟನ್ನ ಕಾನ್ಸಂಟ್ರೇಟ್ ಮಾಡಿ ಮೇನ್ ಆಗಿ. ಸರ್ ಇನ್ನೊಂದು ಸಣ್ಣದು ಕ್ವಶನ್ ಸರ್. ಈಗ 22,547 ಇದೆ ಸರ್. ಅವಾಗ ಇನ್ ದ ಮನಿ ಬಂದು 22,500 ಇದೆ, ಔಟ್ ಆಫ್ ದ ಮನಿ ಬಂದು 22,550 ಇದೆ. ಔಟ್ ಆಫ್ ದ ಮನಿ ಅಲ್ಲ ಇದು ಅಟ್ ದ ಮನಿ ಆಯ್ತು ಈಗ. ಅಂದ್ರೆ ಅಟ್ ದ ಮನಿ ಅಂತ ಹೇಳಿ ಇಟ್ಕೊಳ್ಳಿ ಸರ್. ಅಟ್ ದ ಮನಿ 22,600 ಔಟ್ ಆಫ್ ದ ಮನಿ ಇದೆ ಸರ್. ಹೌದು. ಈಗ ಮಾರ್ಕೆಟ್ ಒಂದ್ ವೇಳೆ ನಾವು ಔಟ್ ಆಫ್ ದ ಮನಿನೇ ತಗೊಂಡಿದ್ದೇವೆ ಅಂತ ಇಟ್ಕೊಳ್ಳಿ ಸರ್, 50 ಪಾಯಿಂಟು ನಮ್ ಕಡೆನೇ ಹೋಯ್ತು ಅಂದ್ರೆ 22,600 ಮೇಲ್ಗಡೆ ಹೋಯ್ತು. ಅವಾಗ ಇದಿರುತ್ತಲ್ಲ ಸರ್, ಇದು ಏನಂದ್ರೆ ಡೆಲ್ಟಾ ಜಾಸ್ತಿ ಆಗ್ತಾ ಹೋಗುತ್ತೆ. ಡೆಲ್ಟಾ ಇಲ್ಲಿ ಕವರ್ ಮಾಡುತ್ತೆ. ಸೊ ನಿಮ್ಗೆ ಈ 600 ಬಂತು ಅಂದ್ರೆ ಅವಾಗ ನಿಮ್ಗೆ ಇದು ಅಟ್ ದ ಮನಿ ಬರುತ್ತೆ. ಓಕೆ, ಸೊ ಬಟ್ ಏನಾಗುತ್ತೆ, ಯಾಕೆ ನಾವು OTM ಟ್ರೇಡ್ ಮಾಡಬಾರ್ದು ಅನ್ನೋದು. ಸೊ ಮ್ಯಾಕ್ಸಿಮಮ್ ನಾವು ಟ್ರೇಡ್ ಅಲ್ಲಿ ಒಂದ್ ಕನ್ಸಿಡರ್ ಮಾಡಬೇಕು, ನನ್ನ ಅಪೋಸಿಟ್ ಹೋದ್ರೆ ಏನ್ ಗತಿ ನನ್ಗೆ ಅನ್ನೋದು ನೀವು ನೆನ್ಪಿಟ್ಕೋಬೇಕು. ಓಕೆ, 1 ಪಾಯಿಂಟ್ ನಂಬರ್ 1. ಸೊ ಒಂದೊಮ್ಮೆ ಅಲ್ಲೇ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಮಾಡಿದ್ರೆ ಏನಾಗುತ್ತೆ, ಸೊ ಇಲ್ಲಿ OTM ಅಲ್ಲಿ 2 ಪಾಸಿಬಿಲಿಟಿ ಆಗುತ್ತೆ. ಸೈಡ್ ವೇಸ್ ಅಲ್ಲಿ ಹೋದ್ರೂ ನಿಮ್ಗೆ ಪ್ರೀಮಿಯಂ ಮೆಲ್ಟ್ ಆಗುತ್ತೆ, ನಿಮ್ ಅಪೋಸಿಟ್ ಅಲ್ಲಿ ಹೋದ್ರೆ ಫಾಸ್ಟ್ ಡಿಕೆ ಆಗುತ್ತೆ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ OTM ಟ್ರೇಡ್ ಮಾಡಬಾರ್ದು ಅನ್ನೋದು. ನಾವೀಗ ಒಂದು ಎಂಟ್ರಿ ತಗೊಂಡಿರ್ತೀವಿ, ನನಗೆ ಗೊತ್ತಿರಲ್ಲ ಇಷ್ಟು ಫಾಸ್ಟ್ ಆಗಿ ಹೋಗುತ್ತೆ ಇಲ್ಲಿ ಅಂತ, ಬೇರೆ ಏನೇನೋ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿರ್ತೀನಿ, ಬಟ್ ಮಾರ್ಕೆಟೇ ನಮಗ್ ಬಾಸ್, ಅದು ಹೆಂಗ್ ಹೇಳುತ್ತೆ ಹಂಗೆ ಕೇಳ್ಬೇಕಲ್ವಾ. ಸೊ ಬೈ ಚಾನ್ಸ್ ಇದು ಆಪೋಸಿಟ್ ಹೋದ್ರೆ ಏನ್ ಮಾಡ್ಬೇಕು ಅದನ್ನ ಅರ್ಥ ಮಾಡ್ಕೋಬೇಕು, ತುಂಬಾ ಸಿಂಪಲ್. ಓಕೆ, ಸೊ ಬೇರೆ ಯಾರಿದ್ದೀರಾ ಸರ್? ರಮೇಶ್ ಮಾತಾಡ್ತಾ ಇರೋದು. ಹೇಳಿ ರಮೇಶ್. ಸರ್ ಇಲ್ಲಿ ಒಂದು ಥೀಟಾ ಅಂತ ಆಪ್ಷನ್ ಇದೆಯಲ್ವಾ, ಒಂದು ಕಾಲಮ್ ಇದೆಯಲ್ಲ, ಅದು ಅದರಲ್ಲಿ -14 ಇದೆ ಅಂದ್ರೆ ಇವತ್ತು ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೂ 14 ರೂಪೀಸ್ ಡಿಕೆ ಆಗುತ್ತೆ. ಆ ರೇಂಜ್ ಅಲ್ಲಿ ಇದ್ರೆ ಆಗ್ಬಹುದು ಅಂತ ಅರ್ಥ ಅಷ್ಟೇ. ಓಕೆ,
ಅದೇ ಆ ಡೇಗೆ ಮಾತ್ರ ಅಲ್ವಾ ಅದಕ್ಕೆ ಲೆಕ್ಕ ಇರೋದು? ಡೇ ಇದು ಎವ್ರಿ ಡೇ 14. ಚೇಂಜ್ ಆಗ್ತಿರುತ್ತೆ ಇದು ನಿಮ್ಗೆ. ಓಕೆ ಸರ್. ಓಕೆ, ಸೊ ಇದು ದಿನ ಕಳೆದಾಗ ಇನ್ಕ್ರೀಸ್ ಆಗ್ತಾ ಬರುತ್ತೆ ಎಕ್ಸ್ಪೈರಿ ಬಂದಾಗ. ನೀವು ಸ್ಟಾರ್ಟಿಂಗ್ ನೋಡಿದ್ರೆ ಅಟ್ ದ ಮನಿ ಇದೇ ಜಾಗದಲ್ಲಿ ನಿಫ್ಟಿ ಇದ್ರೆ ಇಷ್ಟಿರಲ್ಲ ನಿಮ್ಗೆ. ಬಟ್ ತೀಟಾ ನೀವು ಜಾಸ್ತಿ ನೋಡ್ಕೊಂಡು ಕೂತ್ಕೋಬೇಕು ಅಂತಿಲ್ಲ. ಓವರ್ ಆಲ್ ಆಗಿ ತೀಟಾ ಡಿಕೆ ಹಾಗೆ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಓಕೆ, ಸೊ ನಾವೇನು ಒಂದು ಪೊಸಿಷನ್ ತಗೊಂಡು ಓವರ್ ಆಲ್ ಡೇ ಇಟ್ಕೊಂತೀವ ಇಲ್ಲ. ಬಟ್ ತೀಟಾ ಡಿಕೆ ಬಗ್ಗೆ ಗಮನ ಇರಲಿ. ತೀಟಾ ಡಿಕೆ ಅಂದ್ರೆ ಏನು ಅನ್ನೋದು ಗೊತ್ತಿರಲಿ ಅಷ್ಟೇ, ಸಿಂಪಲ್. ಡೆಲ್ಟಾ ಮೇನ್ ಫೋಕಸ್ ಮಾಡಿ. ಸೊ ಬೇರೆ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ ಸರ್. ತೀಟಾ ಡಿಕೆಯಲ್ಲಿ ಕೆಲವೊಂದ್ಸಲ ತುಂಬಾ ಫಾಸ್ಟ್ ಆಗಿ ಇದಾಗತ್ತಲ್ಲ, ಅದ್ರ ಬಗ್ಗೆ ನಂಗೆ ಅರ್ಥ ಆಗಿಲ್ಲ ಸರ್. ಸೊ ಯಾಕೆ ಫಾಸ್ಟ್ ಆಗಿ ಏನಾಗುತ್ತೆ ಅಂದ್ರೆ ಸರ್, ನಿಮ್ಗೆ ಒಂದ್ ಹೇಳ್ತೀನಿ ಕೇಳಿ. ಸೊ ನಿಮ್ಗೆ ಎಂಟೈರ್ ಮಾರ್ಕೆಟ್ ನಮ್ಗೆ ಟ್ರೇಡ್ ಆಗೋದು ಫ್ಯೂಚರ್ ಮೇಲೆ. ಓಕೆ, ಸೊ ಈ ಸ್ಪಾಟ್ ಏನಿದೆಯಲ್ವಾ, ಸ್ಪಾಟ್ ನಮ್ಗೆ ಒಂದು ಆವರೇಜ್ ತಗೊಂಡು ಇದೆಲ್ಲ ಡಿಸೈಡ್ ಆಗೋದು ಸ್ಪಾಟ್ ಮೇಲೆ, ನೆನ್ಪಿಟ್ಕೊಳ್ಳಿ. ಬಟ್ ನಮ್ಗೆ ಮನಿ ಟ್ರೇಡ್ ಆಗ್ತಿರೋದು ಫ್ಯೂಚರ್ ಅಲ್ಲಿ ಟ್ರೇಡ್ ಆಗುತ್ತೆ, ಆಪ್ಷನಲ್ ಟ್ರೇಡ್ ಆಗ್ತಿರುತ್ತೆ. ಆಮೇಲೆ ಫ್ಯೂಚರ್ ಅಲ್ಲಿ ಹೆಂಗ್ ಮೂವ್ಮೆಂಟ್ ಕೊಡುತ್ತೆ, ಸೊ ಆ ತರ ನಮ್ಗೆ ಆಪ್ಷನಲ್ ಮೂವ್ಮೆಂಟ್ ಕೊಡುತ್ತೆ. ಓಕೆ, ಸೊ ನೀವೀಗ ಕೇಳ್ಬೋದು ನನಗೆ, ಫ್ಯೂಚರ್ನೇ ನೋಡ್ಕೊಂಡು ನಾನು ಮಾಡ್ಬೋದಲ್ವಾ, ಟ್ರೇಡ್ ಮಾಡ್ಬೋದಲ್ಲ ಅಂತ. ಸೊ ಇದೇ ನಮ್ಗೆ ಕನ್ಫ್ಯೂಸ್, ಅಂದ್ರೆ ಮಾರ್ಕೆಟ್ ನಮ್ಮನ್ನ ಕನ್ಫ್ಯೂಸ್ ಮಾಡುತ್ತೆ. ಸೊ ನಾವು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಟ್ರೇಡ್ ಮಾಡೋದೇ ರಿಯಾಲಿಟಿ. ಸೊ ಫ್ಯೂಚರ್ನ ನೋಡ್ಕೊಂಡು ಟ್ರೇಡ್ ಮಾಡೋರು ತುಂಬಾ ಜನ ಇದ್ದಾರೆ. ಆಮೇಲೆ ನಿಮ್ಗೆ ಅಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ ಕೂಡ. ಬಟ್ ಬರೀ ಫ್ಯೂಚರ್ ನೋಡ್ಕೊಂಡು ನೀವು ಸ್ಟ್ರೈಕ್ ಪ್ರೈಸ್ ನ ಸೆಲೆಕ್ಟ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ನಿಮ್ಗೆ ಫ್ಯೂಚರ್ಗೆ ಮತ್ತೆ ಸ್ಪಾಟ್ಗೆ ಪ್ರೈಸ್ ವೇರಿಯೇಷನ್ ಇರುತ್ತೆ. ನೀವು ಇಲ್ಲೇ ನೋಡಿ. ಸೊ ಯಾಕೆ ಅಂದ್ರೆ ಅಲ್ಲಿ ಮನಿ ಟ್ರೇಡ್ ಆಗ್ತಿರುತ್ತೆ, ಫ್ಯೂಚರ್ ಅಲ್ಲಿ ಕೂಡ ಡಿಕೆ ಇರುತ್ತೆ ನಿಮ್ಗೆ. ಯಾರಾದ್ರೂ ಇದನ್ನ ಒಪ್ತೀರಾ? ಫ್ಯೂಚರ್ ಅಲ್ಲಿ ಡಿಕೆ ಇದೆ ಅಂದ್ರೆ ಯಾರಾದ್ರೂ ಹೇಳಿ ನನಗೆ, ಎಕ್ಸ್ಪೀರಿಯನ್ಸ್ ಇದ್ರು ಓಕೆ. ನಾನು ಹೇಳ್ತಿದ್ದೀನಿ ಫ್ಯೂಚರ್ ಅಲ್ಲೂ ಡಿಕೆ ಇದೆ ಅಂತ. ಏನಕ್ಕೆ ಅಂತ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಫ್ಟಿ ಯಾರಾದ್ರೂ ಆನ್ಸರ್ ಮಾಡಿ. ಇದೆ ಯಾರು ಇನ್ನರ್ ಪೀಸಾ? ಹೌದೌದು. ಹಾ, ಸೊ ಈಗ ನೋಡಿ ನಿಫ್ಟಿ, ಇಲ್ಲಿ ನಿಫ್ಟಿ ಇದೆ, ಇದೆರಡು ಅಕ್ಕಪಕ್ಕ ಮಾಡ್ಕೊಂತೀನಿ. ಓಕೆ, ಸೊ ನಿಫ್ಟಿ ಪ್ರೈಸ್ ಎಷ್ಟಿದೆ ನನಗೆ? ಸ್ಪಾಟ್ ಪ್ರೈಸ್ 22,257 ಕ್ಲೋಸ್ ಆಗಿದೆ. ಆಮೇಲೆ ನಿಫ್ಟಿ ಫ್ಯೂಚರ್ ಪ್ರೈಸ್ ಎಷ್ಟಿದೆ? ಡಿಫ್ರೆನ್ಸ್ ಇದೆಯಲ್ವಾ? ಎರಡು ಒಂದೇ ತರ ಇರ್ಬೇಕಲ್ವಾ ನಿಮ್ಗೆ, ಕರೆಕ್ಟ್ ಅಲ್ವಾ? ಸೊ ಯಾಕೆ ಅಂತಂದ್ರೆ ಇದರಲ್ಲಿ ಒಂದಿಷ್ಟು ವ್ಯಾಲ್ಯೂ ನೀವು ಮಂತ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರೆ 22,557 ಅಲ್ಲಿ ಇದೆ ನಿಫ್ಟಿ ಮಂತ್ ಸ್ಟಾರ್ಟಿಂಗ್ ಅಲ್ಲಿ. ಅಂದ್ರೆ ಇದು ನಿಮ್ಗೆ 22,600 ಚೇಂಜ್ ಇರುತ್ತೆ. 22,600 ಚೇಂಜ್ ಇರುತ್ತೆ, ಅದಕ್ಕಿಂತ ಮೇಲೇನೆ ಇರುತ್ತೆ ಫ್ಯೂಚರ್. ಓಕೆ, ಸ್ಪಾಟ್ ನಿಮ್ಗೆ 22,547 ಇರುತ್ತೆ. ಯಾಕೆಂದ್ರೆ ಇಲ್ಲಿ ರಿಯಲ್ ಮನಿ ಟ್ರೇಡ್ ಆಗ್ತಿರುತ್ತೆ. ಈಗ ಫ್ಯೂಚರ್ ಬೈ ಮಾಡ್ತಾರಲ್ವಾ, ಸೊ ಆತರ ಅಲ್ಲಿ ಟ್ರೇಡ್ ಆಗ್ತಿರುತ್ತೆ. ಸೊ ಡಿಮ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು. ಬಟ್ ಎಕ್ಸ್ಪೈರಿ ಡೇ ನಿಯರ್ ಬರ್ತಾ 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 ನೀವು ಇದನ್ನ ನಾಳೆ ಅಬ್ಸರ್ವ್ ಮಾಡಿ, ಇದು ಮತ್ತೆ ಇದು ಆಲ್ಮೋಸ್ಟ್ ಸೇಮ್ ಆಗೋಗ್ಬಿಡುತ್ತೆ. ಮಂತ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಡಿಫರೆನ್ಸ್ ಇರುತ್ತೆ, ಒಂದು 200 ರೂಪಾಯಿ ಡಿಫರೆನ್ಸ್ ಇರುತ್ತೆ. ಎಕ್ಸ್ಪೈರಿ ಬರ್ತಾ 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 ಸ್ಪಾಟ್ ಮತ್ತೆ ಫ್ಯೂಚರ್ ಎರಡು ಕೂಡ ಒಂದೇ ಆಗ ಟ್ರೈ ಮಾಡುತ್ತೆ. ಅಲ್ಲಿ ನಮ್ಗೆ ಆ 200 ರೂಪಾಯಿ ಎಕ್ಸ್ಟ್ರಾ ಇರುತ್ತಲ್ವಾ, ಅದು ಡಿಕೆ ಆಗೇ ಆಗುತ್ತೆ ನಿಮ್ಗೆ ಎಕ್ಸ್ಪೈರಿ ಟೈಮಲ್ಲಿ. ಆ ಸ್ಪಾಟ್ ಪ್ರೈಸ್ ಏನಿದೆಯಲ್ವಾ ಆ ಪ್ರೈಸ್ಗೆ ಅಡ್ಜಸ್ಟ್ ಆಗುತ್ತೆ. ಒಂದೊಮ್ಮೆ ಫ್ಯೂಚರ್ ಪ್ರೈಸ್ ನಿಯರೇ ಬಂತು ಅಂತಂದ್ರೆ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ, ಪರವಾಗಿಲ್ಲ. ಬಟ್ ಆದ್ರೆ ಕೆಳಗಡೆ ಹೋಗ್ತಿದೆ ಅಂದ್ರೆ ಈ ಪ್ರೈಸ್ಗೆ ಇದು ಅಡ್ಜಸ್ಟ್ ಆಗುತ್ತೆ ಫ್ಯೂಚರ್. ಸೊ ಯಾಕೆ ನಿಮ್ಗೆ ಡಿಫರೆನ್ಸ್ ಆಗುತ್ತೆ ಅಂದ್ರೆ, ಫ್ಯೂಚರ್ ಅಲ್ಲಿ ಮೂವ್ಮೆಂಟ್ ಹೆಂಗಿರುತ್ತಲ್ವಾ, ನೀವು ಆ ತರ ಪ್ರೀಮಿಯಂ ಮೂವ್ಮೆಂಟ್ ಆಗ್ತಿಲ್ಲ ಅಂದ್ರೆ ಒಂದು ಸರಿ ನೀವು ಫ್ಯೂಚರ್ ಚಾರ್ಟ್ ನ ಅಬ್ಸರ್ವ್ ಮಾಡಿ ಹೋಗ್ಬಿಟ್ಟು. ಸೊ ನಿಮ್ಗೆ ಸ್ಪಾಟ್ ಅಲ್ಲಿ ಮೂವ್ಮೆಂಟ್ ಆಗ್ತಿದೆ ಬಟ್ ಆಪ್ಷನ್ ಅಲ್ಲಿ ಮೂವ್ಮೆಂಟ್ ಆಗ್ತಿಲ್ಲ ಅಂದ್ರೆ ಫ್ಯೂಚರ್ ಪ್ರೈಸ್ ನ ಅಬ್ಸರ್ವ್ ಮಾಡಿ. ಫ್ಯೂಚರ್ ಅಲ್ಲಿ ಮೂವ್ಮೆಂಟ್ ಆಗ್ತಿರಲ್ಲ ನಿಮ್ಗೆ ಆ ಟೈಮಲ್ಲಿ. ಸಮ್ ಟೈಮ್ಸ್ ಏನಾಗುತ್ತೆ, ಸ್ಪಾಟ್ ಅಲ್ಲಿ ಅಷ್ಟೊಂದು ಮೂವ್ಮೆಂಟ್ ಇರಲ್ಲ, ಪ್ರೈಸ್ಗಳು ಫಾಸ್ಟ್ ಆಗಿ ಹೋಗ್ತಿರುತ್ತೆ. ಆ ಟೈಮಲ್ಲಿ ನಿಮ್ಗೆ ಫ್ಯೂಚರ್ ಅಲ್ಲಿ ಮೂವ್ಮೆಂಟ್ ಆಗ್ತಿರುತ್ತೆ. ಸೊ ಜೊತೆಲಿ ವಿಕ್ಸ್ ಎಫೆಕ್ಟು ಇರುತ್ತೆ ಅದಕ್ಕೆ. ಬಟ್ ಫ್ಯೂಚರ್ನ ಅಬ್ಸರ್ವ್ ಮಾಡಿ, ನಿಮ್ಗೆ ಇದು ತುಂಬಾ ಮ್ಯಾಕ್ಸಿಮಮ್ ಟೈಮ್ ನೋಡಕ್ ಸಿಗುತ್ತೆ ನಿಮ್ಗೆ. ಕ್ಲಿಯರಾ? ಯಾರು ವಸಂತ್ ಕೇಳಿದಲ್ವಾ? ಹೌದು ಸರ್, ಹೌದು ಸರ್. ಸ್ಪಾಟ್ ಅಲ್ಲಿ ನಮ್ಗೆ ಟ್ರೇಡ್ ಆಗಲ್ಲ. ಈ ನಿಫ್ಟಿ ಸ್ಪಾಟ್ ಇದೆಯಲ್ವಾ, ಇದನ್ನ ನಾವು ಬೈ ಮಾಡಕ್ ಬರಲ್ಲ. ಓಕೆ, ಬಟ್ ಆದ್ರೆ ಸ್ಟ್ರೈಕ್ ಪ್ರೈಸ್ ಎಲ್ಲ ಡಿಸೈಡ್ ಆಗೋದು ಇದ್ರ ಮೇಲೆನೆ. ಸೊ ಅದಕ್ಕೋಸ್ಕರ ಏನಾಯ್ತು ಸರ್, ಒಂದು 150 ಪ್ರೀಮಿಯಂ ಇದೆ, ಸಡನ್ ಆಗಿ ಒಂದು 2-3 ಮಿನಿಟ್ಸ್ ಅಲ್ಲೇ 70 ಬಂದಿತ್ತು ಸರ್. ಕರೆಕ್ಟ್, ಅದೇನೆ, ಅದನ್ನ ನೋಡಿ ನೀವು ಆತರ ಇದ್ದಾಗ ಫ್ಯೂಚರ್ ಒಂದ್ಸರಿ ಅಬ್ಸರ್ವ್ ಮಾಡಿ ನೀವು, ಕರೆಂಟ್ ಫ್ಯೂಚರ್. ಸೊ ಬೇರೆ ಯಾರಿಗಾದ್ರೂ ಕ್ವಶನ್ ಇದ್ರೆ ಹೇಳಿ, ಅಥವಾ ಇದಕ್ಕೇನಾದ್ರೂ ಆಡ್ ಆನ್ ಮಾಡಂಗಿದ್ರೆ, ನಾನು ಹೇಳಿದಿನಲ್ವ ಇಷ್ಟೇ ಕಾನ್ಸೆಪ್ಟ್ ಸಾಕು. ಇದಕ್ಕೇನಾದ್ರೂ ಅಡಿಷನಲ್ ಇನ್ನ ಹೇಳಂಗಿದ್ರೆ ಹೇಳ್ಬೋದು. ನಾನು ಇವಾಗ ಏನ್ ಹೇಳಿದೀನಿ, ಬಿಡ್, ಆಫರು, ಟೈಮ್ ವ್ಯಾಲ್ಯೂ, ಡೆಲ್ಟಾ, ಆಮೇಲೆ ತೀಟಾ ಡಿಕೆ ಅಂದ್ರೆ ಏನ್ ಹೇಳಿದೀನಿ, ಅದಾದ್ಮೇಲೆ ಇನ್ ದ ಮನಿ, ಅಟ್ ದ ಮನಿ, OTM ಇಷ್ಟು ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ನಿಮ್ಗೆ ಒಂದು ರೇಂಜ್ಗೆ ನಿಮ್ಗೆ ಆಪ್ಷನ್ ಪಾರ್ಟ್ 1 ಕೋರ್ಸ್ ಆಗೋಯ್ತು ನಿಮ್ಗೆ ಇಲ್ಲಿ.
ಇವತ್ತು ನಾನು ಹೇಳಿದ್ದು. ಸೊ ಹೇಳಿ ನನಗೆ, ಯಾರಿಗಾದ್ರೂ ಡೌಟ್ಸ್ ಇದ್ರೆ ಕೇಳಿ, ಅಥವಾ ಯಾರಾದ್ರೂ ಆ್ಯಡ್ ಮಾಡ್ತೀರಾ ಇದಕ್ಕೆ, ಇನ್ನೇನಾದ್ರೂ ನಾನು ಬಿಟ್ಟಿದ್ದೀನಿ, ಇದಿಷ್ಟರಲ್ಲೇ ಏನಾದರೂ ಬಿಟ್ಟಿದ್ದೀನಿ, ಸೊ ಅಥವಾ ಇನ್ನೂ ನೀವೇನಾದರೂ ಎಕ್ಸ್ಪ್ಲೈನ್ ಮಾಡ್ಬೇಕು, ಆ್ಯಡ್ ಮಾಡ್ಬೇಕಂದ್ರೆ ಹೇಳಿ ನನಗೆ. 60 ಜನ ಇದ್ದೀರಾ. ಸೊ ಇನ್ನರ್ ಪ್ಲೀಸ್, ಆಮೇಲೆ ಮದನ್, ಆಮೇಲೆ ಅನಿತಾ ಅವರು ಇದ್ದಾರೆ. ಸೊ ಅವ್ರೀಗ ಆಪ್ಷನಲ್ ಎಕ್ಸ್ಪರ್ಟ್ ಅವರು. ಓಕೆ, ಸೊ ನೆಕ್ಸ್ಟ್ ವಸಂತ್, ಸರೋಜಾ ಜಾಯ್ನ್ ಆಗಿದಾರ ಇಲ್ಲ? ಸೊ ನನಗೆ ಗೊತ್ತಿಲ್ಲ ಬೇರೆ ಯಾರ್ಯಾರು ಎಕ್ಸ್ಪೀರಿಯನ್ಸ್ಡ್ ಇದ್ದಾರಾ ಅಂತ. ಸೊ ನೇಮ್ ತಗೊಂಡಿಲ್ಲ ಅನ್ಕೋಬೇಡಿ. ಸೊ ನೀವುಗಳು ಹೇಳಿ ಏನಾರು ಹೇಳಂಗಿದ್ರೆ. ಸೊ ಇವ್ರಿಗೆ ಅರ್ಥ ಆಗಿದೆಯಾ? ಶೀಲಾ ಮೋಹನ್, ನಿಮ್ಗೆ ಅರ್ಥ ಆಗಿದೆಯಾ? ಸರ್ ಅರ್ಥ ಆಗ್ತಾ ಇದೆ. ಒಂದ್ ಆಪ್ಷನ್ ಮಾಡಿದ್ರಲ್ವಾ ಸರ್ ಅವತ್ತು, ನಾನು ವಿಡಿಯೋ ನೋಡೋದಕ್ಕಾಗಿಲ್ಲ. ಅದನ್ನ ರೆಕಾರ್ಡೆಡ್ ಇದ್ರೆ ಆಗ್ತೀರಾ ಸರ್ ಅದು? ನಾನು ಆಪ್ಷನ್ ನಿಮಗೆ ರೆಕಾರ್ಡ್ ಮಾಡ್ತಿದ್ದೀನಿ ಫುಲ್. ಅದು ಅಲ್ಲಿ ಮಧ್ಯೆ ಕ್ವಶನ್ಸ್ ಅವೆಲ್ಲ ಬಂದಿದೆ. ಸೊ ಅದಕ್ಕೆ ಅಪ್ಲೋಡ್ ಮಾಡಿಲ್ಲ. ಸೊ ರೆಕಾರ್ಡೆಡ್ನ ನಾನು ಅಪ್ಲೋಡ್ ಮಾಡ್ತೀನಿ. ಕೋರ್ಸ್ ಥರ ಇರುತ್ತೆ ನಿಮಗೆ. ಸೊ ಅಲ್ಲಿ ನೀವು ಕೇಳ್ಬೋದು. ಓಕೆ ಸರ್. ಓಕೆ. ಸೊ ಆಮೇಲೆ ನಮ್ಮೂರವರು, ಹೊನ್ನಾವರದವರು ಒಬ್ರು ಇದ್ದಾರೆ, ರಮೇಶ್ ರಾಘು. ಸೊ ರಾಘು ಇದ್ದೀರಾ ಇಲ್ಲಿ? ಚೆನ್ನಾಗಿದ್ದಾರೆ ಇಲ್ಲ ಗೊತ್ತಿಲ್ಲ. ಸೊ ಓಕೆ, ಬೇರೆ ಯಾರಾದ್ರೂ ಕ್ವಶನ್? ಯಾಕಂದ್ರೆ ನಾನು ಶೀಲಾ ಪರ್ಟಿಕ್ಯುಲರ್ ಆಗಿ ಶೀಲಾನ ಯಾಕೆ ತಗೊಂಡೆ ಅಂತಂದ್ರೆ, ಅವ್ರ ಪಾಪ ತುಂಬಾ ಬಿಗಿನಿಂಗ್ ಇಂದ ಬಂದಿರೋದವ್ರು, ಅಂದ್ರೆ ತುಂಬಾ ಬಿಗಿನರ್ಸ್ ಅವರು. ಸೊ ಪಾಪ ಗೊತ್ತಿರ್ಲಿಲ್ಲ ಅವ್ರಿಗೆ, ನನ್ನ ಜೊತೆ ಮಾತಾಡಿದ್ದಾರೆ ಅವರು. ಸೊ ಅದಕ್ಕೆ ಅವ್ರ ನೇಮ್ ತಗೊಂಡೆ ಅಷ್ಟೇ, ಬೇರೆ ಏನಿಲ್ಲ. ಆಮೇಲೆ ಸೊ ರಾಘು ಇದ್ದೀರಲ್ವಾ? ರಾಘವ್. ಸೊ ರಾಘವ್ನು ಪಾಪ ಟಿಪ್ಸ್ಗೆ ಹೋಗಿದ್ದಾರೆ, ಪಾಪ ಟಿಪ್ಸ್ ಅಲ್ಲಿ ಕಳ್ಕೊಂಡಿದ್ದಾರೆ. ಕರೆಕ್ಟ್ ಅಲ್ವಾ ರಾಘವ್? ಸೊ ತುಂಬಾ ಜನ ಇದ್ದಾರೆ ಆ ಥರದವರು. ಸೊ ಅಟ್ಲೀಸ್ಟ್ ಇದನ್ನ ನೋಡಿ ಆದ್ರೂ ಯಾರು ಟಿಪ್ಸ್ ಇಂದ ಬೀಳ್ಬೇಡಿ. ನೀವು ಸ್ಟಾಕ್ ಮಾರ್ಕೆಟ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಹೋಗ್ಬೇಡಿ. ಸೊ ರಾಘವ್, ನಿಮ್ಗೆ ಅರ್ಥ ಆಗ್ತಿದ್ಯಾ? ಇವಾಗ ನೀವು ಬೆಟರ್ ಆಗ್ತಿದ್ದೀರಾ? ಸೊ ಇದನ್ನ ನೋಡಿದಾಗ ನಿನ್ನೆ ಮೊನ್ನೆ ಹೌದು 2 days ಇಂದ ಜಾಯ್ನ್ ಆಗ್ತಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ನೋಟ್ ಮಾಡ್ಕೊಂತ ಇದ್ದೀನಿ. ಓಕೆ. ಸೊ ಬೇರೆ ಯಾರಿಗಾದ್ರೂ ಕ್ವಶನ್ಸ್ ಇದೆಯಾ? ಸಿಂಪಲ್, ನಾನು ಇಷ್ಟು ಟೈಮ್ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂದ್ರೆ ಅದು ನಿಮ್ಗೆ ಯುಟಿಲೈಸ್ ಆಯ್ತು ಅಂದ್ರೆ ನಾನು ಅದು ಹೇಳಿರೋದ್ರ ಬಗ್ಗೆನೂ ಒಂದು ಅರ್ಥ ಇರುತ್ತೆ ಅಷ್ಟೇ. ಬಟ್ ಅದಕ್ಕೆ ನಾನು ತುಂಬಾ ಯೂಸ್ ಆಗ್ತಾ ಇದೆ ಸರ್. ಸೊ ಅದಕ್ಕೆ ನಾನು ಪದೇ ಕೇಳ್ತಿರ್ತೀನಿ. ಯಾಕೆಂದ್ರೆ ನಿಮ್ಗೆ ನಾನು ಮಾಡ್ತಿದ್ದೀನಿ ಅಂತ ಹೇಳೋದಲ್ಲ. ಸೊ ಇವೆಲ್ಲ ನಿಮ್ಗೆ, ಸೊ ದೊಡ್ಡ ಇನ್ಸ್ಟಿಟ್ಯೂಟ್ಗಳು ಇರ್ತಾವಲ್ವಾ, ಅಲ್ಲಿ ನಿಮ್ಗೆ 6-7 ಸಾವಿರ ರೂಪಾಯಿ ಕೋರ್ಸ್ ಅಲ್ಲಿ ಬರೋದು. ಇದು ಕೂಡ ಹೇಳಲ್ಲ ಅಲ್ಲಿ. ಓಕೆ. ಸೊ ಬಟ್ ನಾನು ಗೊತ್ತಿರೋ ಅಂದ್ರೆ ನಾನು ಫ್ರೀ ಆಗಿ ಹೇಳ್ತೀನಿ, ಏನ್ ಅದ್ರಲ್ಲಿ ಏನಿಲ್ಲ. ಸೊ ಅರ್ಥ ಮಾಡ್ಕೊಂಡು ಕಲ್ತ್ಕೊಳ್ಳಿ. ಸೊ ಇದನ್ನ ಎಲ್ರಿಗೂ ಕೂಡ ಹೇಳ್ಕೊಡ್ತೀನಿ, ಒಂದು ಸಬ್ಸ್ಕ್ರೈಬರ್ ಕೂಡ ಇದು ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದು, ಕೆಲವರಿಗೆ ಫ್ರೀ ಆಗಿ ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ ಅದೆಂತ ಫ್ರೀ ಆಗಿ ಹೇಳ್ಕೊಡ್ತಾರೆ, ಅದಕ್ಕಿಂತ ವ್ಯಾಲ್ಯೂ ಅದೇ ಸರ್. ಆತರ ವ್ಯಾಲ್ಯೂ ಇದು ಥಿಂಕ್ ಮಾಡಲ್ಲ ಸರ್. ಇಲ್ಲಿ ನಂಗೆ ಇಷ್ಟೊಂದು ನಾಲೆಜ್ ಸಿಗ್ತಾ ಇದೆ, ನಾನು ಕಂಪೇರ್ ಮಾಡಿದ್ರೆ ಬೇರೆದಕ್ಕೆ. ದಿನೇಶ್ ಸರ್ ಹೇಳಿ ಸರ್. ಸರ್ ಏನಿಲ್ಲ, ನೀವು ಯೂಟ್ಯೂಬ್ ಅಲ್ಲಿ ಲೈವ್ ಅಲ್ಲಿ ಬರ್ತೀರಾ, ನೀವು ಏನು ಕ್ಲಾಸ್ ಅಂದ್ರೆ ಇವು ಲೈವ್ ಅಲ್ಲಿ ಏನು ಬೇಕಂತ ಹೇಳಿ ಸರ್. ಬಟ್ ಏನಂದ್ರೆ ಸಾಯಂಕಾಲ ನಮ್ದು 1 hour ಸರ್. 1 hour ಮಾತ್ರ ಇದು ಯಾವಾಗೂ ಹಿಂಗೆ ಕಂಟಿನ್ಯೂ ಇರ್ಲಿ ಸರ್. ಸರ್. ಅಲ್ಲಿ ಯಾಕೆ ಕೆಲವೊಬ್ರಿಗೆ ಅರ್ಥ ಆಗಲ್ಲ ಗೊತ್ತಾ? ಮಾರ್ಕೆಟ್ ನಿಧಾನಕ್ಕೆ ಹೋಗ್ತಿರುತ್ತೆ, 8 hour ಪೇಷನ್ಸ್ ಇರಲ್ಲ ಸರ್ ಯಾರಿಗೂ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಗೊತ್ತಾ? ಯಾರು ಟ್ರೇಡ್ ಮಾಡ್ತಾ ಇರ್ತಾರೆ ಅವರಿಗೆ. ಸರ್ ನಂದು ಹೇಳ್ತೀನಿ ಸರ್, ಏನಂದ್ರೆ ನಾವು 8 hour ಎಲ್ಲ ಆ ಟೈಮ್ ಅಲ್ಲಿ ನಾವು ಲೈವ್ ಅಲ್ಲಿ ಇರಕ್ ಆಗಲ್ಲ ಸರ್. ನಾವು ಕೆಲಸ ಮಾಡ್ತಾ ಇರ್ತಾರೆ, ಆ ರೀಸನ್ ಆಗಲ್ಲ. ಆಮೇಲೆ ಇನ್ನೊಂದೇನಂದ್ರೆ, ಸೊ ಯಾರು ಮತ್ತೆ ಅದಕ್ಕೆ ರಿಪ್ಲೈ ಮಾಡೋದ್ ಬೇಡ. ಸೊ ನಮ್ ವಿಡಿಯೋಗಳು ಲೈವ್ ಪೊಲೀಸ್ ಸ್ಟೇಷನ್ ಅಲ್ಲೂ ಪ್ಲೇ ಆಗ್ತಿದೆ. ಏನ್ ಸರ್ ಇದು? ಅಂದ್ರೆ ಅಲ್ಲೂ ನೋಡ್ತಿದ್ದಾರೆ ಅಂತ ಅರ್ಥ ಲೈವ್ ನ. ಸೊ ನನ್ಗೊಬ್ರಿಗೊತ್ತು ಫೋಟೋ ಕಳ್ಸಿದ್ದಾರೆ. ಅಂದ್ರೆ ಅಲ್ಲಿ ಯಾರೋ ಒಬ್ರು ಕಾನ್ಸ್ಟೇಬಲ್ ಯಾರೋ ಒಬ್ರು ನೋಡ್ತಿದ್ದಾರೆ ಈ ಲೈವ್ ವಿಡಿಯೋನ. ಟ್ರೇಡರ್ ಇದ್ದಾರೆ, ಕಲಿತಾ ಇದಾರೆ, ವಾಚ್ ಮಾಡ್ತಾ ಇದಾರೆ. ನನ್ ಖುಷಿ ಆಯ್ತು ಆಕ್ಚುಲಿ ಅದನ್ನ ನೋಡ್ಬಿಟ್ಟು. ಸೊ ಅಲ್ಲಿ ಡೈರೆಕ್ಟ್ ಆಗಿ ಟಿವಿಯಲ್ಲೇ ನೋಡ್ತಿದ್ದಾರೆ ಅವರು. ಎಲ್ಲಾರು ಕಲೀಲಿ. ಯಾಕಂದ್ರೆ ಸೊ ಆಪ್ಷನ್ ಇದೆಯಲ್ವಾ, ನಾವು ನಮ್ದು ಏನೋ ರಿಟೈರ್ಮೆಂಟ್ ಲೈಫ್ ಅಲ್ಲಿ ಒಳ್ಳೆ ದುಡ್ಡು ಕೊಡುತ್ತೆ ನಾವು ಕಲ್ತ್ಕೊಂಡ್ರೆ ಇದು. ಸೊ ಆಲ್ರೆಡಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಿರೋರಿಗೆ ಗೊತ್ತಾಗುತ್ತೆ, ವಿತ್ ನಾಲೆಜ್ ನೀವು ಕಲ್ತ್ಕೊಂಡ್ರೆ. ಇವತ್ತು ಯಾರಿಗೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಸರ್. ನೀವು ಸರ್ ಈ ವಿಡಿಯೋ ಈಗ ಇದು ಯೂಟ್ಯೂಬ್ ಹಾಕ್ತೀರಾ ಸರ್? ಅಪ್ಲೋಡ್ ಮಾಡ್ತೀನಿ ಸರ್, ಅಪ್ಲೋಡ್ ಮಾಡ್ತೀನಿ. ನಾನು ರೆಕಾರ್ಡ್ ಮಾಡಿದ್ದೀನಿ, ಇನ್ನೊಂದು 1 hour ಒಳಗಡೆ ಅಪ್ಲೋಡ್ ಮಾಡ್ತೀನಿ. ಸರ್ ನಾವು ಸ್ವಲ್ಪ ಲೇಟ್ ಆಗಿ ಜಾಯ್ನ್ ಆಗಿನ್ರಿ, ಅದ್ರ ಸಂಬಂಧ ರೀ. ಸೊ ನೋಡ್ತೀನಿ ನಾನು ಎವ್ರಿ ಡೇ ಏನಾದ್ರು ಸಣ್ಣ ಪುಟ್ಟ ನಿಮ್ಗೆ ಕವರ್ ಮಾಡಕ್ಕಾದ್ರೆ ನಾನು ಮಾಡ್ತೀನಿ. ಸೊ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಮಾರ್ಕೆಟ್ ತುಂಬಾ ಈಸಿ ಸರ್, ಈಸಿ ಮಾಡ್ಕೋಬೇಕಷ್ಟೇ. ಇವಾಗ ನೋಡಿ, ನಾವೆಷ್ಟು SR ಲೆವೆಲ್ ಆಟೋಮೇಟೆಡ್ ಇರೋದ್ರಿಂದ ನಾವು ಎಷ್ಟು ಈಸಿಯಾಗಿ, ಇಲ್ಲ ಅಂದ್ರೆ ಲೈನ್ ಹೇಳ್ಕೊಂಡು ಅದನ್ನ ನೋಡ್ಕೊಂಡು ಅದು ವರ್ಕ್ ಆಗುತ್ತಾ ಇಲ್ವೋ ಅನ್ನೋ ಕಾನ್ಫಿಡೆನ್ಸ್ ಇರಲ್ಲ. ಸೊ ಇಲ್ಲಿ ನಮ್ಗೆ ಸಿಸ್ಟಮ್ ಕ್ಯಾಲ್ಕುಲೇಟ್ ಮಾಡ್ಕೊಡ್ತಿದೆ. ನೀವೇನಾದ್ರೂ ಇದನ್ನೇ, ನಾನು ಇಷ್ಟು ಕಡಿಮೆ ಕೊಟ್ಟಿದ್ದೀನಿ ಅಂತ ಹೇಳ್ತಿರೋದಲ್ಲ, ಇದನ್ನೇ ನೀವೇನಾದ್ರೂ ಸೊ ಬೇರೆ ಎಲ್ಲಾದ್ರೂ ಇದ್ದಿದ್ರೆ ನಿಮ್ಗೆ ಇಯರ್ಲಿ ಸಬ್ಸ್ಕ್ರಿಪ್ಷನ್ ಆರ್ ಮಂತ್ಲಿ ಸಬ್ಸ್ಕ್ರಿಪ್ಷನ್.
ಸರಿ ಸರ್. ಈ ತರ ಮಾಡಿರೋ. ಆಮೇಲೆ ಜೊತೆಲಿ ನನ್ನ ಪಾಪ ತುಂಬಾ ಈ ಏನು ಈ ಹ್ಯಾಂಡಿಕ್ಯಾಪ್ ಇರೋರ್ಗೆ, ಸೊ ಅವ್ರಿಗೆಲ್ಲ ನಾನು ಈಗ್ಲೂ ಫ್ರೀ ಆಗಿ ಕೊಡ್ತಿದ್ದೀನಿ. ಯಾಕಂದ್ರೆ ಅಟ್ಲೀಸ್ಟ್ ಪಾಪ ಅವ್ರಿಗೇನೋ ಯೂಸ್ ಆಗ್ಲಿ ಆ ರೀಸನ್ಗೆ ಅಷ್ಟೇನೆ. ಸೊ ದುಡ್ಡು ಮಾಡಂಗಿದ್ರೆ ಎಲ್ಲೂ ಮಾಡ್ಬೋದು ಸರ್, ಬರಂಗಿದ್ರೆ ಎಲ್ಲೂ ಬರುತ್ತೆ. ಸೊ ಕಲ್ತ್ಕೊಳ್ಳಿ, ಅಟ್ಲೀಸ್ಟ್ ನೀವು ಇದ್ ಮಾಡಿ. ಸೊ ಯಾವತ್ತೋ ಒಂದಿನ ನಾವೆಲ್ಲ ಮೀಟ್ ಆದಾಗ ಅಟ್ಲೀಸ್ಟ್ ನಾನು ಏನೋ ಒಂದು ಹೇಳ್ಕೊಟ್ಟಿದ್ದೀನಿ, ಅಟ್ಲೀಸ್ಟ್ ಅದೊಂದಾದ್ರೂ ಒಂದು ಇರುತ್ತಲ್ವಾ. ಸೊ ನನ್ಗೆ ಅದೇ ಸಾಕಷ್ಟೇ. ತುಂಬಾ ಹೆಲ್ಪ್ ಆಗುತ್ತೆ ಸರ್. ಆದ್ರೆ ಇವತ್ತಿನ ಕ್ಲಾಸ್ ಇಂಪಾರ್ಟೆಂಟ್ ಇತ್ತು ಸರ್, ನನಗೆ ಸ್ವಲ್ಪ ಮಿಸ್ ಆಯ್ತ್ರಿ. ಸ್ವಲ್ಪ ನಾನು ರೆಕಾರ್ಡ್ ಮಾಡಿದ್ದೀನಿ ಸರ್. ಓಕೆ, ಓಕೆ ನಾನು ಸರ್. ಅಪ್ಲೋಡ್ ಮಾಡ್ತೀನಿ ರೆಕಾರ್ಡ್.